ಈ ಫೋಟೋನ ಸರಿಯಾಗಿ ನೋಡಿ. ಆದಷ್ಟು ಬೇಗ ಈ ವ್ಯಕ್ತಿನ ಹುಡುಕ್ಲೇಬೇಕು. ನಮ್ಮ ಸೆಂಟ್ರಲ್ ಗವರ್ಮೆಂಟ್ ನಿಂತಿರೋದೇ ಈ ವ್ಯಕ್ತಿಯಿಂದ. ಎಲ್ಲ ಏರ್ಪೋರ್ಟ್ಸ್ಗಳಿಗೂ ಇಂಟೆಲಿಜೆಂಟ್ ಬ್ಯೂರೋಗಳಿಗೂ ಇನ್ಫಾರ್ಮ್ ಮಾಡಿ ಆದಷ್ಟು ಬೇಗ ಟ್ರೇಸ್ ಮಾಡಲೇಬೇಕು. ಹೀಗೆ ಹೇಳ್ತಾ ಆ ಆಫೀಸರ್ ಕೈನಲ್ಲಿ ಒಂದು ಫೋಟೋ ಹಿಡ್ಕೊಂಡು ಏರ್ಪೋರ್ಟ್ ತುಂಬಾ ಓಡಾಡ್ತಾ ಇದ್ದ. ಅದೇ ಏರ್ಪೋರ್ಟ್ ನಲ್ಲಿ ಫ್ಲೈಟ್ ಗೋಸ್ಕರ ಕಾಯ್ತಾ ಇದ್ದ ಸುರಭಿ ಕ್ಯೂರಿಯಾಸಿಟಿಗೋಸ್ಕರ ಏನಿರಬಹುದು ಅಂತ ಆ ಕಡೆ ನೋಡಿದ್ಲು. ಅದನ್ನ ನೋಡಿದ ಅವಳು ಒಂದು ಕ್ಷಣ ಗಾಬರಿಯಾದ್ಲು. ಅವಳಿಗೆ ಅವಳ ಕಣ್ಣನ್ನೇ ನಂಬೋದಕ್ಕಾಗ್ಲಿಲ್ಲ. ಯಾಕಂದ್ರೆ ಆ ವ್ಯಕ್ತಿ ಕೈಲಿದ್ದ ಫೋಟೋ ಬೇರೆ ಯಾರದ್ದು ಅಲ್ಲ, ಅದು ಅವಳ ಗಂಡ ವಿರಾಜ್ ಅವಿನಾಶಿಯದ್ದಾಗಿತ್ತು. ಇದನ್ನು ನೋಡಿದ ಸುರಭಿ ಏನಾಗಿರಬಹುದು ಅನ್ನೋ ಟೆನ್ಷನ್ ಅಲ್ಲಿ ಹೋಗ್ಬೇಕಾಗಿದ್ದ ಫ್ಲೈಟ್ ಬಿಟ್ಟು ಅಲ್ಲಿಂದ ಹೊರಟು ಕ್ಯಾಬ್ ಹತ್ತಿ ಮನೆ ಕಡೆ ಹೊರಟೋದ್ಲು. ಗಂಡ ಅನ್ನಿಸಿಕೊಂಡವನನ್ನ ಪೊಲೀಸ್ ಹುಡುಕೋದನ್ನ ನೋಡಿದ ಹೆಂಡತಿಯ ರಿಯಾಕ್ಷನ್ ಏನಿರಬಹುದು, ಅಷ್ಟಕ್ಕೂ ಅಲ್ಲಿ ಏನ್ ನಡೀತಾ ಇರಬಹುದು ಅನ್ನೋ ಪ್ರಶ್ನೆಗೆ ನಿಮ್ಗೂ ಉತ್ತರ ಬೇಕಿದ್ದಲ್ಲಿ ಈ ಕಥೆಯನ್ನ ಸಂಪೂರ್ಣವಾಗಿ ಕೇಳಿ. ಏರ್ಪೋರ್ಟ್ ಇಂದ ಮನೆಗೆ ಹೋದ ಸುರಭಿ ವಿರಾಜ್ ಎಲ್ಲಿದ್ದಾನೆ ಅಂತ ಎಲ್ಲಾ ಕಡೆ ಹುಡುಕಾಡಿದ್ಲು. ಆದ್ರೆ ವಿರಾಜ್ ಮಾತ್ರ ಅದೇ ಪೆಚ್ಚು ಮೋರೆ ಹಾಕೊಂಡು ಮನೆ ಕೆಲಸ ಮಾಡ್ತಿದ್ದ. ವಿರಾಜ್ ಒಂದು ಜ್ಯೂಸ್ ಅಂಗಡಿಯಲ್ಲಿ ಕೆಲಸ ಮಾಡ್ತಿದ್ದ. ಅವನ ಸ್ವಂತದವರು ಅಂತಾನು ಯಾರು ಇರ್ಲಿಲ್ಲ. ಹಾಗಾಗಿ ಎಲ್ಲಿ ಯಾರು ಏನ್ ಕೆಲಸ ಹೇಳ್ತಾರೋ ಅದನ್ನ ಮಾಡ್ಕೊಂಡಿರ್ತಿದ್ದ. ಅಂತವನನ್ನ ಸುರಭಿ ಮದ್ವೆ ಆಗಿದ್ಲು. ಒಂದು ದಿನ ಸುರಭಿಯ ತಾತ ವಿರಾಜ್ ನನ್ನ ತೋರಿಸಿ ಇವನನ್ನ ನೀನು ಮದ್ವೆ ಆಗ್ಬೇಕು ಅಂದಾಗ ಅವರ ಮಾತಿಗೆ ಬೆಲೆ ಕೊಟ್ಟು ಹೂ ಅನ್ಬಿಟ್ಲು. ಒತ್ತಾಯಕ್ಕೆ ಮದ್ವೆ ಆಗಿದ್ರು ಕೂಡ ಸುರಭಿಗೆ ವಿರಾಜ್ ಅಂದ್ರೆ ತುಂಬಾ ಪ್ರೀತಿ ಮತ್ತು ಗೌರವ ಇತ್ತು. ಆದ್ರೆ ಈ ಮದ್ವೆಗೆ ಅಗೇನ್ಸ್ಟ್ ಇದ್ದವರಂದ್ರೆ ಸುರಭಿಯ ತಾಯಿ ರೇಣುಕಾ. ವಿರಾಜ್ ಅವರ ಸ್ಟೇಟಸ್ಗೆ ತಕ್ಕ ಹುಡುಗ ಅಲ್ಲ. ಅದರಲ್ಲೂ ಸುರಭಿ ವಿರಾಜ್ ನಂತ ಭಿಕಾರಿಯನ್ನ ಒಪ್ಕೊಂಡಿದ್ದು ಅವಳಿಗೆ ತಡ್ಕೊಳಕ್ಕಾಗ್ಲಿಲ್ಲ. ಇದರಿಂದ ಅವರು ಯಾವಾಗ್ಲೂ ವಿರಾಜ್ಗೆ ಅವಮಾನ ಮಾಡ್ತಾನೆ ಇದ್ರು. ಯಾವಾಗ್ಲೂ ಅತ್ತೆ ಹತ್ರ ಛೀ ಥೂ ಅಂತ ಅನ್ನಿಸ್ಕೊಳ್ಳೋದ್ರಲ್ಲೇ ಅವನ ದಿನಗಳು ಕಳೆದು ಹೋಗ್ತಾ ಇದ್ವು. ಇಂಥ ವಿರಾಜ್ ನನ್ನ ಪೊಲೀಸ್ ಡಿಪಾರ್ಟ್ಮೆಂಟ್ ಯಾಕೆ ಹುಡುಕ್ತಾ ಇರಬಹುದು ಅನ್ನೋ ಯೋಚನೆ ಸುರಭಿಗೆ ತುಂಬಾ ಕಾಡ್ತಾ ಇತ್ತು. ದೇವ್ರೆ, ಇದೇನಾಗ್ತಿದೆ? ಇದರಿಂದ ವಿರಾಜ್ಗೆ ತೊಂದರೆ ಆಗದೆ ಇದ್ರೆ ಸಾಕು ಅಂತ ಇದ್ದ ಅವಳಿಗೆ ಒಂದ್ ವೇಳೆ ವಿರಾಜ್ ನಿಜವಾಗ್ಲೂ ತಪ್ಪು ಮಾಡಿದ್ರೆ ಅಂತ ಯೋಚನೆ ಬಂದು ವಿರಾಜ್ ಎಲ್ಲಿ ಹೋಗ್ತಾನೆ, ಏನ್ ಮಾಡ್ತಾನೆ ಅಂತ ಅಬ್ಸರ್ವ್ ಮಾಡೋಕೆ ಶುರು ಮಾಡಿದ್ಲು. ಅವತ್ತೊಂದು ದಿನ ಬೆಳಿಗ್ಗೆನೆ ವಿರಾಜ್ ಮನೆಯಲ್ಲಿ ಎಲ್ಲರೂ ಹೇಳೋದಕ್ಕೂ ಮೊದಲೇ ಬೇಗ ಅಡ್ಗೆ ಮಾಡಿಟ್ಟು ತನ್ನ ಡಕೋಟಾ ಸ್ಕೂಟರ್ ತಗೊಂಡು ಎಲ್ಗೋ ಹೊರಟ. ಅವನು ಹೋಗಿದ್ದನ್ನ ನೋಡಿದ್ದ ಸುರಭಿ ತಕ್ಷಣ ತನ್ನ ಡ್ರೈವರ್ನ ಕರೆದು, ನೋಡು, ವಿರಾಜ್ ಇವಾಗ ತಾನೇ ಮನೆಯಿಂದ ಹೊರಗೆ ಹೊರಟಿದ್ದಾನೆ. ಅವನ್ ಎಲ್ಲಿಗೆ ಹೋಗ್ತಾನೆ, ಏನ್ ಮಾಡ್ತಾನೆ ಅಂತ ಕಂಪ್ಲೀಟ್ ಡೀಟೇಲ್ಸ್ ಬೇಕು. ಆದ್ರೆ ಇದೆಲ್ಲ ಅವನಿಗೆ ಗೊತ್ತಾಗ್ಬಾರ್ದು. ಹೊರಡು. ಹೀಗೆ ಹೇಳಿ ಕಳ್ಸಿದ್ಲು. ಸುರಭಿ ಹೇಳಿದ ಹಾಗೆ ಡ್ರೈವರ್ ವಿರಾಜ್ ನನ್ನ ಫಾಲೋ ಮಾಡ್ಕೊಂಡು ಅವನ ಹಿಂದೆನೆ ಹೋದ. ಆದ್ರೆ ವಿರಾಜ್ ಮಾತ್ರ ತನ್ನ ಪಾಡಕ್ ತಾನು MG ರೋಡ್ ಅಲ್ಲಿ ಸ್ಕೂಟರ್ ಓಡಿಸ್ಕೊಂಡು ಹೋದ. ಹಾಗೆ ಹೋದವನು ಯಾವುದೋ ಒಂದು ಸಣ್ಣ ಪೆಟ್ಟಿಗೆ ಅಂಗಡಿ ತರದ ಟೀ ಅಂಗಡಿ ಮುಂದೆ ಸ್ಕೂಟರ್ ನಿಲ್ಸಿ ಒಂದು ಟೀ ಆರ್ಡರ್ ಮಾಡಿ ಅಲ್ಲೇ ಇದ್ದ ಹಳೆ ಪೇಪರ್ ಪೀಸ್ ಇಟ್ಕೊಂಡು ಓದ್ತಾ ಕಲ್ಲಿನ ಬೆಂಚ್ ಮೇಲೆ ಕೂತ. ಅವನನ್ನ ಫಾಲೋ ಮಾಡ್ಕೊಂಡು ಬಂದ ಡ್ರೈವರ್ ದೂರದಲ್ಲಿ ಕಾರ್ ನಿಲ್ಲಿಸ್ಕೊಂಡು ಅಲ್ಲಿ ಏನಾಗ್ತಾ ಇದೆ ಅನ್ನೋ ಅಪ್ಡೇಟ್ ಸುರಭಿಗೆ ಕೊಡ್ತಾ ಇದ್ದ. ಇತ್ತ ವಿರಾಜ್ ಒಂದು ಟೀ ಕುಡಿದು ಮುಗ್ಸೋಕು ಮತ್ತೊಂದು ಆರ್ಡರ್ ಮಾಡ್ದ. ಹೀಗೆ ಒಂದ್ 5-6 ಟೀ ಕುಡಿತಾ ಕೂತ್ಕೊಂಡ. ಅಲ್ಲಿಂದ ಅಪ್ಡೇಟ್ ತಗೋತಾ ಇದ್ದ ಸುರಭಿಗೆ ಇದನ್ನ ಕೇಳ್ತಾ ಇರಿಟೇಟ್ ಆಯ್ತು. ಇಲ್ಲಿ ನನ್ಗೆ ಅವನಿಗೆ ಏನಾಗುತ್ತೋ ಅಂತ ಯೋಚನೆ ಆಗ್ತಿದ್ರೆ ಅವನಲ್ಲಿ ಟೀ ಕುಡಿತಾ ಕೂತಿದಾನ. ಓಕೆ, ಲೀವ್ ಇಟ್. ನಾನು ಆಫೀಸ್ಗೆ ಹೋಗ್ಬೇಕು, ಈಗ್ಲೇ ಹೊರಟ್ ಬಾ ಅಂತ ಗುಣತಾ ಡ್ರೈವರ್ನ ವಾಪಸ್ ಬರೋದು ಕೇಳಿದ್ಲು. ಡ್ರೈವರ್ ಕಾರ್ ತಿರುಗಿಸ್ಕೊಂಡು ವಾಪಸ್ ಹೋಗಿದ್ದು ವಿರಾಜ್ಗೆ ಅವನ ಎದುರಿಗಿದ್ದ ಕನ್ನಡಿಯಲ್ಲಿ ಕಾಣಿಸ್ತಾ ಇತ್ತು. ವಿರಾಜ್ ಸಹ ಅಲ್ಲಿಂದ ಎದ್ದು ಟೀ ದುಡ್ಡು ಕೊಟ್ಟು ಡ್ರೈವರ್ ಹಿಂದೆನೆ ವಾಪಸ್ ಮನೆಗೆ ಬಂದ. ಸುರಭಿಗೆ ವಿರಾಜ್ ನ ನಡವಳಿಕೆ ತುಂಬಾನೇ ವಿಚಿತ್ರ ಅನಿಸ್ತು. ಆದ್ರೂ ಅವನನ್ನ ಹಿಂಬಾಲಿಸೋದು ಬಿಡ್ಲಿಲ್ಲ. ವಿರಾಜ್ ಒಂದು ಜ್ಯೂಸ್ ಅಂಗಡಿಯಲ್ಲಿ ಕೆಲಸ ಮಾಡ್ತಾನೆ ಅಂತ ಗೊತ್ತಿದ್ದ ಸುರಭಿ ನಯವಾಗಿ ವಿರಾಜ್ ಹತ್ರ ಬಂದವಳೆ. ನೋಡು ವಿರಾಜ್, ನಾನ್ ಒಂದು ಆನ್ಲೈನ್ ಆರ್ಡರ್ ಮಾಡೋದಿತ್ತು. ನಿಮ್ ಜ್ಯೂಸ್ ಅಂಗಡಿ ಅಡ್ರೆಸ್ ಕೊಡು, ಅದ್ನ ಅಲ್ಲೇ ಡೆಲಿವರಿ ತಗೊಂಡು ನನಗ್ ಕೊಡು. ಆಮೇಲೆ ಸರಿ, ನೀನ್ ಜ್ಯೂಸ್ ಸೆಂಟರ್ ಅಡ್ರೆಸ್ ಕೊಡು ಅಂತ ಕೇಳಿ ಬಿಟ್ಲು. ಅದಕ್ಕವನು ತಡವರಿಸ್ತಾ, ಅದು ಸುರಭಿ, ನಾನು ನೆನ್ನೆ ತಾನೇ ಬೇರೆ ಜ್ಯೂಸ್ ಶಾಪ್ ನಲ್ಲಿ ಕೆಲ್ಸಕ್ಕೆ ಸೇರ್ಕೊಂಡೆ. ಅದ್ರ ಅಡ್ರೆಸ್ ನನ್ಗೆ ಕರೆಕ್ಟ್ ಆಗಿ ಗೊತ್ತಿಲ್ಲ. ನೆಕ್ಸ್ಟ್ ಹೋದಾಗ ತಿಳ್ಕೊಂಡು ಹೇಳ್ತೀನಿ. ಹೀಗೆ ಹೇಳಿ ಅಲ್ಲಿ 1 ನಿಮಿಷನೂ ಸಹ ನಿಲ್ಲದೆ ಹೊರಟೋದ ವಿರಾಜ್. ಇಷ್ಟು ದಿನ ಯಾವ್ದಕ್ಕೂ ತಲೆ ಕೆಡಿಸಿಕೊಳ್ಳದ ಅವಳಿಗೆ ಅವತ್ ಮಾತ್ರ ವಿರಾಜ್ ಏನೋ ಮುಚ್ಚಿಡ್ತಾ ಇದ್ದಾನೆ ಅನಿಸ್ತು. ವಿರಾಜ್ ಬಗ್ಗೆ ತಿಳಿದುಕೊಳ್ಳೋಕೆ ಸುರಭಿ ತುಂಬಾನೇ ಪ್ರಯತ್ನ ಪಡ್ತಾ ಇದ್ಲು. ಅವನ ಬಟ್ಟೆ, ಬ್ಯಾಗ್, ಫೋನ್ ಎಲ್ಲಾನು ಚೆಕ್ ಮಾಡಿದ್ಲು. ಆದ್ರೆ ಎಲ್ಲೂ ಏನು ವಿಷಯ ಗೊತ್ತಾಗ್ಲಿಲ್ಲ. ಕೊನೆಗೆ ಯಾರದ್ದೋ ಫೋಟೋ ನೋಡ್ಕೊಂಡು ತಪ್ಪು ತಿಳ್ಕೊಂಡೆ ಅಂತ ಅನ್ಸಿ ಸುಮ್ನೆ ಆದ್ಲು ಸುರಭಿ. ಅವತ್ತು ಸುರಭಿ ಡೈಲಿ ಆಫೀಸ್ಗೆ ಹೋಗೋ ಹಾಗೆ ರೆಡಿಯಾಗಿ ಹೊರಟೋಗಿದ್ಲು.
ಇನ್ನೇನ್ ಅರ್ಧ ದಾರಿ ತಲುಪಿರಬಹುದು ಅಷ್ಟರಲ್ಲೇ ಎಲ್ಲಿಂದಲೋ ಬಂದ ಕಪ್ಪು ಬಣ್ಣದ ಸ್ಕಾರ್ಪಿಯೋ ಒಂದು ಸುರಭಿ ಕಾರಿಗೆ ಅಡ್ಡ ನಿಂತ್ಕೊಳ್ತು. ಏನಾಯ್ತು ಅಂತ ನೋಡೋದಕ್ಕೆ ಸುರಭಿ ಕಾರ್ ಡ್ರೈವರ್ ಕಾರಿಂದ ಕೆಳಗಿಳಿತಾ ಇದ್ದ ಹಾಗೆ ಹಿಂದಿನಿಂದ ಬಂದ ವ್ಯಕ್ತಿಯೊಬ್ಬ ಡ್ರೈವರ್ ತಲೆಗೆ ಕಬ್ಬಿಣದ ರಾಡ್ ಇಂದ ಹೊಡೆದು ಪ್ರಜ್ಞೆ ತಪ್ಪಿಸಿ ಬಿಟ್ಟ. ಇಷ್ಟೆಲ್ಲ ಆಗ್ತಿದ್ರು ಹೆಲ್ಪ್ ಮಾಡೋದಕ್ಕೆ ಯಾರು ಹತ್ರನೂ ಬರಲಿಲ್ಲ. ಏನಾಗ್ತಿದೆ ಅಂತ ಅರ್ಥ ಆಗದೆ ಗಾಬರಿಯಲ್ಲಿದ್ದ ಸುರಭಿಗೆ ಇನ್ಯಾರೋ ಒಬ್ಬ ಬಂದು ಕ್ಲೋರೋಫಾರ್ಮ್ ಹಾಕಿದ್ದ ಕರ್ಚೀಫ್ ಅನ್ನ ಮೂಗಿಗಿಡ್ದು ಪ್ರಜ್ಞೆ ತಪ್ಪಿಸಿ ಬಿಟ್ಟ. ಮತ್ತೆ ಸುರಭಿ ಕಣ್ಣು ಬಿಟ್ಟಿದ್ದೆ ಆ ಒಂದು ಗಡಸು ವಾಯ್ಸ್ ಕೇಳಿ. ಆದ್ರೆ ಅವಳಿಗೆ ಯಾವುದು ಸ್ಪಷ್ಟವಾಗಿ ಕೇಳಿಸ್ತಾ ಇರ್ಲಿಲ್ಲ, ಏನು ಸರಿಯಾಗಿ ಕಾಣಿಸ್ತಾನೂ ಇರ್ಲಿಲ್ಲ. ಎಲ್ಲ ಅಸ್ಪಷ್ಟ, ಎಲ್ಲೋ ದೂರದಲ್ಲಿ ಯಾರೋ ಮಾತಾಡ್ತಾ ಇರೋ ಹಾಗಿತ್ತು. ಎಷ್ಟೋ ಧೈರ್ಯ ನಿಮ್ಗೆಲ್ಲ, ಅದು ನನ್ ಸುರಭಿನ ಕಿಡ್ನಾಪ್ ಮಾಡಿದ್ದೀರಾ ಅಂತ ಹೇಳಿ ತನ್ನ ಕೈಯನ್ನ ವೇವ್ ರೀತಿ ತಿರುಗಿಸಿದಾಗ ಅವನ ಮೈಯಲ್ಲಿ ಕರೆಂಟ್ ಪವರ್ ಸರ್ಕ್ಯುಲೇಟ್ ಆಗೋಕೆ ಶುರುವಾಯ್ತು. ಜೊತೆಗೆ ಅವನ ಕಣ್ಣಿನ ಕಲರ್ ನೀಲಿ ಬಣ್ಣಕ್ಕೆ ತಿರುಗಿತ್ತು. ಅಲ್ಲಿದ್ದ ಎಲ್ಲರಿಗೂ ಕನ್ಫರ್ಮ್ ಆಗೋಗಿತ್ತು ಇವನು ಸಾಮಾನ್ಯ ಮನುಷ್ಯ ಅಲ್ಲ ಅಂತ. ನೋಡ್ತಿದ್ದ ಹಾಗೆ ವಿರಾಜ್ ತನ್ನಲ್ಲಿದ್ದ ಕರೆಂಟ್ ನ ಅಲ್ಲಿದ್ದ ಎಲ್ಲರ ಕಡೆಗೂ ಹರಿಸ್ಬಿಟ್ಟ. ಅದು ಕ್ಷಣ ಮಾತ್ರದಲ್ಲಿ ಎಲ್ಲರನ್ನು ಸುಟ್ಟು ಭಸ್ಮ ಮಾಡಿತ್ತು. ಮರುಕ್ಷಣನೇ ವಿರಾಜ್ ಗಾಳಿಯಲ್ಲಿ ತೇಲ್ಕೊಂಡು ಹಾಗೆ ರಪ್ ಅಂತ ಅಲ್ಲಿದ್ದ ಲೀಡರ್ ಮುಂದೆ ನಿಂತ. ಇಷ್ಟೊತ್ತು ತನ್ನ ಕಣ್ಣೆದುರಿಗೆ ಆದ ದೃಶ್ಯವನ್ನು ಕಂಡು ಈಗಾಗಲೇ ಅವನು ಪ್ಯಾಂಟ್ ಒದ್ದೆ ಮಾಡ್ಕೊಂಡ್ ಬಿಟ್ಟಿದ್ದ. ಬಾಯ್, ಏನು ಮಾಡ್ಬೇಡಿ, ಈಗಲೇ ಮೇಡಮ್ ನ ಮನೆಗೆ ಸೇಫ್ ಆಗಿ ಡ್ರಾಪ್ ಮಾಡ್ತೀನಿ ಅಂತ ವಿರಾಜ್ ನ ಕಾಲ್ ಹಿಡ್ಕೊಂಡು ಬೇಡ್ಕೊಂಡ. ಇತ್ತ ಯಾರೋ ಕಿರ್ಚಾಡೋದ್ ಮಾತ್ರ ಸುರಭಿಗೆ ಕೇಳಿಸ್ತಾ ಇತ್ತು. ಅರ್ಧ ಕಣ್ಬಿಟ್ಟು ನೋಡೋ ಪ್ರಯತ್ನ ಮಾಡಿದ್ಲು, ಆದ್ರೆ ತಲೆ ತುಂಬಾ ಭಾರ ಅನ್ಸಿ ಹಾಗೆ ಕಣ್ ಮುಚ್ಚಿದ್ಲು ಸುರಭಿ. ಮತ್ತೆ ಎಚ್ಚರ ಆದಾಗ ತನ್ನ ಮನೆ ಬೆಡ್ರೂಮ್ ನಲ್ಲಿದ್ಲು. ಏನಾಯ್ತು ಅಂತ ಅಲ್ಲೇ ಪಕ್ಕದಲ್ಲಿ ಕೂತಿದ್ದ ಅವಳ ಅಮ್ಮ ರೇಣುಕಾರನ್ನ ಕೇಳಿದ್ಲು ಸುರಭಿ. ಅದಕ್ಕೆ ಅವರು, ಅಯ್ಯೋ ಸುರಭಿ, ದಾರಿಲಿ ಸಣ್ಣ ಆಕ್ಸಿಡೆಂಟ್ ಆಗಿ ಪ್ರಜ್ಞೆ ತಪ್ಪಿದ್ದೆ ಅಂತೆ. ಯಾರೋ ಪುಣ್ಯಾತ್ಮರು ನೋಡಿ ನಿನ್ನ ಮನೆ ತನಕ ಬಿಟ್ಟು ಹೋದ್ರು. ಡ್ರೈವರ್ಗೆ ಪ್ರಜ್ಞೆ ಇಲ್ಲ, ಹಾಸ್ಪಿಟಲ್ ಸೇರಿಸಿದ್ದಾರೆ. ಹೀಗೆ ಗಾಬರಿಯಲ್ಲಿ ಹೇಳಿದ್ರು ಸುರಭಿ ಅಮ್ಮ. ಆದ್ರೆ ಅಲ್ಲಿ ಏನ್ ನಡೆದಿತ್ತು ಅಂತ ಹೇಳಿದ್ರೆ ಅಮ್ಮ ಇನ್ನೂ ಗಾಬರಿ ಆಗ್ತಾರೆ ಅಂತ ಏನು ಹೇಳೋ ಧೈರ್ಯ ಮಾಡ್ಲಿಲ್ಲ ಸುರಭಿ. ಆದ್ರೆ ಅವಳಿಗೆ ಅಲ್ಲಿ ಕೇಳಿಸಿದ್ದ ವಾಯ್ಸ್ ವಿರಾಜ್ ದೇನಾ ಅನ್ನೋ ಪ್ರಶ್ನೆಗೆ ಉತ್ತರ ಬೇಕಿತ್ತು. ಅದೇ ಯೋಚನೆಯಲ್ಲಿ ಮುಳುಗೋದ್ಲು ಸುರಭಿ. ಅವತ್ತೊಂದು ದಿನ ಹಾಗೆ ಬಾಲ್ಕನಿಯಲ್ಲಿ ನಿಂತು ಹಾಗೆ ಯೋಚಿಸ್ತಾ, ಇದೇ ನನ್ ಲೈಫ್ ನಲ್ಲಿ ಹೀಗಾಗ್ತಾ ಇದೆ. ನಾನ್ ವಿರಾಜ್ ನೆಮ್ಮದಿಯಾಗಿರೋದಕ್ಕೆ ಯಾಕೆ ಎಲ್ಲರೂ ತೊಂದರೆ ಕೊಡ್ತಾ ಇದ್ದಾರೆ? ಈಗ ವಿರಾಜ್ ಕೂಡ ವಿಚಿತ್ರವಾಗಿ ಆಡ್ತಿದ್ದಾನೆ. ನನ್ಗನ್ನಿಸ್ತಾ ಇದೆ ಅವ್ನು ನನ್ನಿಂದ ಏನೋ ಮುಚ್ಚಿಡ್ತಾ ಇದ್ದಾನೆ ಅಂತ. ಈಗ ನೋಡಿದ್ರೆ ಆ ರೌಡಿಗಳು ನನ್ನ ಅಟ್ಯಾಕ್ ಮಾಡೋ ಹಾಗಾಯ್ತು. ಹೀಗೆ ಹೇಳ್ತಾ ಇರ್ಬೇಕಾದ್ರೆ ಅವಳಿಗೆ ಯಾರೋ ಮಾತಾಡ್ತಾ ಇರೋ ವಾಯ್ಸ್ ಕೇಳಿಸ್ತಾ ಇತ್ತು. ಸರಿಯಾಗಿ ಕೇಳಿಸ್ಕೊಳ್ಳೋದಕ್ಕೆ ಟ್ರೈ ಮಾಡಿದ್ಲು. ಡೌಟೇ ಇಲ್ಲ, ಅದು ವಿರಾಜ್ದೆ. ನೋಡು, ನನ್ನ ಹತ್ರ ಜಾಸ್ತಿ ಟೈಮ್ ಇಲ್ಲ. ಆದಷ್ಟು ಬೇಗ ಕೆಲ್ಸ ಆಗ್ಬೇಕು, ಇಲ್ಲ ಅಂದ್ರೆ ಇದಕ್ಕೆಲ್ಲ ನೀನೇ ಉತ್ತರ ಕೊಡ್ಬೇಕಾಗತ್ತೆ. ನಿನ್ ಜೀವದ ಮೇಲೆ ಆಸೆ ಇದ್ರೆ ಬೇಗ ಕೆಲ್ಸ ಮುಗಿಸು. ನಾಳೆ ಅದೇ ನಮ್ಮ ಮಾಮೂಲಿ ಜಾಗದಲ್ಲಿ ಸಿಗ್ತೇನೆ. ಬೇಗ ಬಾ, ಇಲ್ಲ ಶೂಟ್ ಮಾಡ್ಬಿಸಾಕ್ತೇನೆ. ಹೀಗೆ ತುಂಬಾ ಸೀರಿಯಸ್ ಆಗಿ ಮಾತಾಡ್ತಾ ಇದ್ದ ವಿರಾಜ್. ಅವನ ಮಾತು ಕೇಳಿ ಒಂದ್ಸಲ ಬೇವತೆ ಹೋದ್ಲು ಸುರಭಿ. ಜ್ಯೂಸ್ ಅಂಗಡಿಯಲ್ಲಿ ಬೀಡಿಗಾಸ್ಗೆ ಕೆಲಸ ಮಾಡ್ತಾ ಅಮ್ಮ ಹೇಳಿದ ಎಲ್ಲಾ ಕೆಲ್ಸಗಳನ್ನ ಮಾಡ್ತಾ ಬಯಸ್ಕೊಳ್ಳೋ ವಿರಾಜ್ ಇವನೇನಾ ಅನಿಸ್ತು ಅವಳಿಗೆ. ಅದೇ ಯೋಚನೆಯಲ್ಲಿ ಇಡೀ ರಾತ್ರಿ ಕಳೆದ ಸುರಭಿ ಬೆಳಿಗ್ಗೆ ಎದ್ದಲಿಂದ ವಿರಾಜ್ನ ಹಿಂದೆ ಮುಂದೆ ಸುತ್ತೋದಕ್ಕೆ ಶುರು ಮಾಡಿದ್ಲು. ವಿರಾಜ್ ಮಾತ್ರ ಯಾವತ್ತಿನ ಹಾಗೆ ಮನೆ ಕೆಲಸ ಎಲ್ಲ ಮಾಡಿ ಪಾತ್ರೆ ತೊಳೆದಿಟ್ಟು ತನ್ನ ಬ್ಯಾಗ್ ಹಿಡ್ಕೊಂಡು ಜ್ಯೂಸ್ ಸೆಂಟರ್ಗೆ ಹೋಗ್ ಬರ್ತೀನಿ ಅಂತ ಹೊರಟ. ಅವನು ಮನೆಯಿಂದ ಹೊರಟ ಮರುಕ್ಷಣನೇ ಸುರಭಿ ಸಹ ಮನೆಯಿಂದ ಹೊರಟು ವಿರಾಜ್ ಹಿಂದೆನೆ ಹೋದ್ಲು. ಕಾರ್ ತಗೊಂಡು ಹೋದ್ರೆ ಅವನಿಗೆ ಡೌಟ್ ಬರಬಹುದು ಅಂತ ಯೋಚಿಸಿ ಅಲ್ಲೇ ಬರ್ತಿದ್ದ ಆಟೋ ಹೊತ್ಕೊಂಡು ವಿರಾಜ್ ನನ್ನ ಫಾಲೋ ಮಾಡ್ಕೊಂಡು ಹೊರಟ್ಲು ಸುರಭಿ. ಮೇನ್ ರೋಡ್ ನಲ್ಲೇ ಹೊರಟ ವಿರಾಜ್ ಮಧ್ಯದಲ್ಲಿ ಯಾವುದೋ ಗಲ್ಲಿ ಒಳಗೆಲ್ಲ ನುಗ್ಗಿ ಸ್ಕೂಟರ್ ನಿಲ್ಸಿ ಸ್ಪೀಡ್ ಆಗಿ ಸೀದಾ ಮಟನ್ ಮಾರ್ಕೆಟ್ ಒಳಗೋದ. ಅದೊಂದು ತೀರಾ ಸಣ್ಣ ಗಲ್ಲಿ ರೋಡ್, ಜೊತೆಗೆ ಗಲೀಜು, ಕೆಟ್ಟ ವಾಸನೆ. ಆಟೋ ಇಂದ ಇಳಿದ ಸುರಭಿ ತನ್ನ ಮುಖ ಮುಚ್ಕೊಂಡು ವಿರಾಜ್ ಹಿಂದೆನೆ ಹೋದ್ಲು. ಅವನು ಯಾವುದೋ ಒಂದು ಗುಜರಿ ಅಂಗಡಿ ಮುಂದೆ ಹೋಗಿ ನಿಂತ. ಅದಾಗಿ 10 ಸೆಕೆಂಡ್ಗೆ ಅಲ್ಲಿಗೊಬ್ಬ ವ್ಯಕ್ತಿ ಬಂದ. ಅವನ ಆ ಜುಬ್ಬ, ಉದ್ದನೆ ಗಡ್ಡ, ಮೈ ತುಂಬಾ ಚಿನ್ನ, ಕೈಲೊಂದು ಹಾಕಿ ಸ್ಟಿಕ್ ಎಲ್ಲ ಹಿಡ್ಕೊಂಡು ಬಂದಿದ್ದ. ಎಂಥವ್ರೆ ನೋಡಿದ್ರು ಅವನೊಬ್ಬ ರೌಡಿ ಅಂತ ಹೇಳಬಹುದಿತ್ತು. ಹಾಗಿದ್ದ ವಿರಾಜ್ ಇದ್ದಲ್ಲಿಗೆ ಬಂದ. ಅವನು ಕೈ ಮುಗಿದು ನಮಸ್ಕಾರ ಮಾಡಿ, ಬಾಸ್, ನೀವ್ ಹೇಳ್ದಾಗೆ ನಾಳೆನೆ ಮಾಲ್ ಡೆಲಿವರಿ ಮಾಡ್ತೀನಿ. ನೀವು ಸಹ ಕೊಟ್ಟು ಮಾತನ್ನ ಮರಿಬೇಡಿ. ಜೊತೆಗೆ ನನಗೆ ಸ್ವಲ್ಪ ದುಡ್ಡು ಬೇಕಿತ್ತು ಬಾಸ್ ಅಂತ ಹೇಳಿ ತನ್ನ ಕೈಲಿದ್ದ ಒಂದು ಎನ್ವಲಪ್ ಕವರ್ ಕೊಟ್ಟು ಕೈ ಮುಗಿದೆ ನಿಂತ. ವಿರಾಜ್ ಬೇರೇನು ಮಾತಾಡದೆ ತನ್ನ ಜಾಕೆಟ್ ಅಲ್ಲಿದ್ದ ದುಡ್ಡಿನ ಕಟ್ಟನ್ನ ತೆಗೆದು ಆ ರೌಡಿ ಕೈನಲ್ಲಿಟ್ಟ.
ನಾಳೆನೆ ಕೆಲ್ಸ ಆಗ್ಬೇಕು ಅಂತ ಮತ್ತೆ ವಾರ್ನ್ ಮಾಡಿ ಅಲ್ಲಿಂದ ಹೊರಟ ವಿರಾಜ್. ಇದನ್ನೆಲ್ಲ ನೋಡ್ತಾ ಇದ್ದ ಸುರಭಿ ಗಾಬರಿ ಆದ್ಲು. ಇಷ್ಟ ಇಲ್ಲದೆ ಮದುವೆ ಆಗಿದ್ರು, ತಾಳಿ ಕಟ್ಟಿದ್ದ ಗಂಡ ಅಂತ ಅವನನ್ನ ತುಂಬಾ ಪ್ರೀತಿಸಿ ಗೌರವಿಸ್ತಿದ್ದ ಸುರಭಿಗೆ ವಿರಾಜ್ ಯಾರೋ ನಟೋರಿಯಸ್ ರೌಡಿನ ನಡಗಿಸ್ತಾ ಇರೋದನ್ನ ನೋಡಿ ಬೆಚ್ಚಿ ಬೀಳೋ ಹಾಗಾಯ್ತು. ಆದ್ರೆ ಅವಳು ಏನು ಮಾಡದ ಪರಿಸ್ಥಿತಿಯಲ್ಲಿದ್ಲು. ಸಾಕ್ಷಿ ಇಲ್ಲದೆ ಏನೇ ಹೇಳಿದ್ರು ಪೊಲೀಸ್ ಸಹ ನಂಬಲ್ಲ. ಹಾಗಾಗಿ ವಿರಾಜ್ ನನ್ನ ನೆಕ್ಸ್ಟ್ ಟೈಮ್ ಫಾಲೋ ಮಾಡಿದಾಗ ಎಲ್ಲಾನು ರೆಕಾರ್ಡ್ ಮಾಡ್ಬೇಕಂತ ಅಂದ್ಕೊಂಡು ಸೀದಾ ಮನೆ ಕಡೆ ಹೆಜ್ಜೆ ಹಾಕಿದ್ಲು ಸುರಭಿ. ಅವಳಿಗೆ ಮನೆಗೆ ಹೋದ್ಮೇಲೂ ವಿರಾಜ್ ನನ್ನ ನೋಡೋ ಧೈರ್ಯ ಸಹ ಬರ್ಲಿಲ್ಲ. ಗಂಡ ಆಗಿದ್ರು ಸರಿ, ತಪ್ಪು ಯಾರ್ ಮಾಡಿದ್ರು ತಪ್ಪೆ. ಹೇಗಾದ್ರೂ ಮಾಡಿ ಇವನನ್ನ ಪೊಲೀಸ್ಗೆ ಹಿಡ್ಕೊಡ್ಬೇಕಂತ ಯೋಚನೆ ಮಾಡಿ ಅವತ್ತು ರಾತ್ರಿ ಹೇಗೋ ಕಳೆದ್ಲು. ಮರುದಿನ ಮತ್ತೆ ವಿರಾಜ್ ಹೊರಗಡೆ ಹೊರಟಾಗ ಅವನ ಹಿಂದೆನೆ ಸುರಭಿನೂ ಹೋದ್ಲು. ವಿರಾಜ್ ಲೊಕೇಶನ್ ಟ್ರೇಸ್ ಮಾಡ್ತಾ ಮಾಡ್ತಾ ಯಾವುದೋ ಹಳೆ ಗೋಡೌನ್ ಹತ್ರ ಹೋದ. ವಿರಾಜ್ ಒಂದು ಕ್ಷಣ ಮಿಸ್ ಆಗೋದ. ಸುರಭಿ ಅವನನ್ನ ಹುಡ್ಕೋದಕ್ಕೆ ಶುರು ಮಾಡಿದ್ಲು. ಆದ್ರೆ ಇತ್ತ ವಿರಾಜ್ ಗೋಡೌನ್ ಒಳಗೆ ಎಂಟ್ರಿ ಆಗ್ತಿದ್ದ ಹಾಗೆ 50 ಜನ ಬಾಡಿ ಬಿಲ್ಡರ್ಸ್ ಅವನನ್ನ ಚಚ್ಚಬೇಕಂತ ಅಲ್ಲಿ ಕಾಯ್ತಿದ್ರು. ಅವರನ್ನ ಕೆಕ್ಕರ್ಸ್ಕೊಂಡ್ ನೋಡೋಕೆ ಶುರು ಮಾಡಿದಾಗ ವಿರಾಜ್ ಕಣ್ಣಿನ ಕಲರ್ ಮತ್ತೆ ಚೇಂಜ್ ಆಯ್ತು. ಅವನ ಮುಖದಲ್ಲಿ ಒಂದು ವಿಚಿತ್ರ ತೇಜಸ್ಸು ಮೂಡ್ತು. ಒಬ್ಬ ದಾಂಡಿಗ ವಿರಾಜ್ ತಲೆ ಮೇಲೆ ಒಂದು ಗ್ಯಾಸ್ ಸಿಲಿಂಡರ್ ನ ಎಸ್ತು ಸಾಯಿಸೋಕ್ ಹೋದ. ಆದ್ರೆ ಅಲ್ಲಿ ಆಗಿದ್ದ ಮಿರಾಕಲ್ ನೋಡಿ ಎಲ್ರು ಗಪ್ ಚುಪ್ ಆಗ್ಬಿಟ್ರು. ಯಾಕಂದ್ರೆ ಗ್ಯಾಸ್ ಸಿಲಿಂಡರ್ ವಿರಾಜ್ ನ ಟಚ್ ಮಾಡಿರ್ಲಿಲ್ಲ. ವಿರಾಜ್ ಆತ್ಮದ ರೀತಿ ಟ್ರಾನ್ಸ್ಪರೆಂಟ್ ಆಗ್ಬಿಟ್ಟಿದ್ದ. ಯಾರು ಕೂಡ ಅವನನ್ನ ಟಚ್ ಮಾಡೋಕಾಗ್ತಿರ್ಲಿಲ್ಲ. ಆದ್ರೆ ಅವನ್ ಮಾತ್ರ ಎಲ್ಲರೂ ಹೊಡೆದುರುಳಿಸ್ದ. ಕೊನೆಗೆ ಆ 50 ಜನರನ್ನ ಸಾಯಿಸಿ ಅವರ ಹೆಣಗಳ ಮೇಲೆ ಕೂತ್ಬಿಟ್ಟ. ಅವನ ಕಣ್ಣಿನ ಕಲರ್ ಈಗ ನಾರ್ಮಲ್ ಆಯ್ತು. ಸರಿ, ಮುಂದಿನ ಕೆಲಸ ನೋಡೋಣ ಅಂತ ವಿರಾಜ್ ಮುಂದಕ್ಕೆ ಹೋದ. ಆಗ ಅಲ್ಲಿಗೆ ಸುರಭಿ ಬಂದು ಅವಳು ಕೇವಲ ವಿರಾಜ್ ಅಲ್ಲಿಂದ ಹೊಟ್ಟಿದ್ದನ್ನ ಮಾತ್ರ ನೋಡಿದ್ಲು. ಆದ್ರೆ ಅಲ್ಲಿದ್ದ ಹೆಣದ ರಾಶಿಯನ್ನ ನೋಡಿ ಕಂಪ್ಲೀಟ್ ಗಾಬರಿ ಆಗೋದ್ಲು. ಸುರಭಿ ಸಹ ಹಿಂದೆ ಮುಂದೆ ಯೋಚಿಸದೆ ಸೀದಾ ಒಳಗೋದ್ಲು. ಇನ್ನೇನ್ 2 ಹೆಜ್ಜೆ ಇಟ್ಟಿರಬಹುದು ಅಷ್ಟರಲ್ಲಿ ಅದೆಲ್ಲಿಂದಾನು ಒಂದು ಬುಲೆಟ್ ಸುರಭಿ ಕಡೆನೆ ಸೀಳಿ ಬಂತು. ಇದನ್ನ ನೋಡಿದ ವಿರಾಜ್ ಒಂದೇ ಕೈಲಿ ಸುರಭಿನ ತನ್ನ ಕಡೆ ಎಳ್ಕೊಂಡ. ಇದ್ಯಾವುದನ್ನು ನಿರೀಕ್ಷೆ ಕೂಡ ಮಾಡದ ಸುರಭಿ ಬ್ಯಾಲೆನ್ಸ್ ತಪ್ಪಿ ವಿರಾಜ್ ಮೇಲೆ ಬಿದ್ಬಿಟ್ಲು. ಇಬ್ಬರು ಒಬ್ಬರನ್ನ ಒಬ್ರು ನೋಡ್ತಾ ಆ ಕ್ಷಣಕ್ಕೆ ತಾವ್ ಎಲ್ಲಿದ್ದೀವಿ ಅನ್ನೋದನ್ನೇ ಮರ್ತೋಗೋದ್ರಲ್ಲಿದ್ರು. ಆದ್ರೆ ಅದೇ ಕ್ಷಣಕ್ಕೆ ಮತ್ತೊಂದು ಬುಲೆಟ್ ಅವರ ಕಡೆ ಬರ್ತಾ ಇತ್ತು. ಯಾವುದೋ ಸೂಪರ್ ಪವರ್ ಬಂದಿರೋ ರೀತಿ ಅದರಿಂದ ತಪ್ಪಿಸಿಕೊಂಡ ವಿರಾಜ್ ಸುರಭಿನ ಒಂದು ಸೈಡ್ ಅಲ್ಲಿ ನಿಲ್ಸಿ ತನ್ನ ಶೂ ಒಳಗಿಂದ ರಿವಾಲ್ವರ್ ತೆಗೆದು ಶೂಟ್ ಮಾಡೋದಕ್ಕೆ ಶುರು ಮಾಡ್ದ. ಅದರಲ್ಲೊಂದು ಬುಲೆಟ್ ಅಲ್ಲೆಲ್ಲೋ ಮೂಲೆಯಲ್ಲಿ ಅಡಗಿ ಕುಳಿತಿದ್ದ ವ್ಯಕ್ತಿಯ ಕಾಲಿಗೆ ತಾಗಿ ಅವನು ನೋವು ತಾಳಲಾರದೆ ಜೋರಾಗಿ ಕಿರ್ಚುತ್ತಾ ನೆಲದ ಮೇಲೆ ಬಿದ್ದ. ಅವನ ಮುಖ ನೋಡಿದ ತಕ್ಷಣ ಸುರಭಿ ಮುಖ ಬೀಳ್ಸ್ಕೊಳ್ತು. ಅವನೊಬ್ಬ ಮೋಸ್ಟ್ ವಾಂಟೆಡ್ ಇಂಟರ್ನ್ಯಾಷನಲ್ ಕ್ರಿಮಿನಲ್. ತುಂಬಾ ದೇಶದವರು ಅವನನ್ನ ಹುಡುಕ್ತಾ ಇದ್ರು. ಸುರಭಿಗಂತೂ ಬಾಯೆಲ್ಲ ಒಣಗಿ ಭಯ ಶುರುವಾಯ್ತು. ವಿರಾಜ್ಗೂ ಈ ರೌಡಿಗೂ ಏನ್ ಸಂಬಂಧ ಇರಬಹುದು? ಇಬ್ರದು ಒಂದೇ ಗ್ಯಾಂಗ್ ಆಗಿದ್ರೆ ಅನ್ನೋ ಏನೇನೋ ಪ್ರಶ್ನೆಗಳು ಅವಳ ತಲೆಯಲ್ಲಿ ಓಡ್ತಾ ಇದ್ವು. ತಕ್ಷಣ ಅಲರ್ಟ್ ಆದ ಅವಳು ಪೊಲೀಸ್ ಕಂಟ್ರೋಲ್ ರೂಮ್ಗೆ ಕಾಲ್ ಮಾಡಿ, ಹಲೋ ಪೊಲೀಸ್ ಸ್ಟೇಷನ್, ನೀವೆಷ್ಟು ದಿನ ಹುಡುಕ್ತಾ ಇದ್ದ ಕ್ರಿಮಿನಲ್ ಒಬ್ಬ ಇಲ್ಲೇ ಒಂದ್ ಹಳೆ ಗೋಡನ್ನಲ್ಲಿದ್ದಾನೆ. ಜೊತೆಗೆ ಇನ್ನೊಬ್ಬ ಕ್ರಿಮಿನಲ್ ಸಹ ಇದ್ದಾನೆ. ಪ್ಲೀಸ್ ಈ ಲೊಕೇಶನ್ ಬನ್ನಿ ಅಂತ ಹೇಳ್ತಾ ಫೋನ್ ಕಾಲ್ ನಲ್ಲಿ ಮಾತಾಡ್ತಾ ಇರ್ಬೇಕಾದ್ರೇನೆ ಅಲ್ಲಿಗೆ ಒಂದೇ ಸಮನೆ ಸೈರನ್ ಹಾಕೊಂಡು 8 ಪೊಲೀಸ್ ಜೀಪ್ಗಳು, ದೊಡ್ಡ ದೊಡ್ಡ ಆಫೀಸರ್ ಕಾರ್ಗಳು ಆ ಗೋಡೌನ್ ಬಾಗಿಲಿಗೆ ಬಂದು ನಿಂತವು. ಸುರಭಿಗೆ ಆಶ್ಚರ್ಯ ಆಯ್ತು, ಇಷ್ಟು ಬೇಗ ಹೇಗ್ ಬಂದ್ರು ಅಂತ. ಇನ್ನೇನು ವಿರಾಜ್ ಅರೆಸ್ಟ್ ಆಗ್ತಾನಂತ ಕಾಯ್ತಾ ನಿಂತಿದ್ಲು ಸುರಭಿ. ಅಷ್ಟರಲ್ಲಿ ಅಲ್ಲಿಗೆ ಬಂದ ಎಲ್ಲಾ ಪೊಲೀಸ್ ಆಫೀಸರ್ಗಳು ಸೀದಾ ಬಂದು ವಿರಾಜ್ ಮುಂದೆ ಸಾಲಾಗಿ ನಿಂತು ಎಲ್ರು ಒಟ್ಟಿಗೆ ಸೆಲ್ಯೂಟ್ ಮಾಡ್ತಾ ನಿಂತು ವೆಲ್ಕಮ್ ಸರ್ ಅಂದ್ರು. ಅಲ್ಲಿಗೆ ಬಂದ ಹೋಮ್ ಮಿನಿಸ್ಟರ್ ಸಹ ವಿರಾಜ್ ನನ್ನ ನೋಡಿ ಕಂಗ್ರಾಚ್ಯುಲೇಷನ್ ಹೇಳಿ ಕೈ ಕುಲ್ಕಿದ್ರು. ಅಲ್ಲೇ ಇದ್ದ ಸುರಭಿನ ಗಮನಿಸಿದ ಹೋಮ್ ಮಿನಿಸ್ಟರ್ ಅವಳ ಕಡೆ ತಿರುಗಿ, ಮೇಡಮ್ ನಮಸ್ಕಾರ, ನೀವು ವಿರಾಜ್ ಅವಿನಾಶಿ ಸರ್ ವೈಫ್ ಅಲ್ವಾ? ನಿಮ್ಗೇನು ತೊಂದರೆ ಆಗಿಲ್ಲ ತಾನೆ? ನೋಡಿ ಇನ್ಸ್ಪೆಕ್ಟರ್, ಮೇಡಮ್ನ ಜೋಪಾನವಾಗಿ ಮನೆ ಕಳಿಸ್ಕೊಡೋದಕ್ಕೆ ವ್ಯವಸ್ಥೆ ಮಾಡಿ. ಹಾಗೆ ವಿರಾಜ್, ನೀವು ಸಹ ಮೇಡಮ್ ಜೊತೆ ಹೊರಡಿ. ನಾಳೆ PM ಆಫೀಸಲ್ಲಿ ಸಿಗೋಣ ಅಂತ ಹೇಳಿ ವಿರಾಜ್ ಮತ್ತು ಸುರಭಿನ ಪೊಲೀಸ್ ಎಸ್ಕಾರ್ಟ್ ಜೊತೆ ಮನೆಗೆ ಕಳಿಸೋ ವ್ಯವಸ್ಥೆ ಮಾಡಿದ್ರು ಮಿನಿಸ್ಟರ್. ಇದನ್ನೆಲ್ಲ ನೋಡಿದ ಸುರಭಿ ದಂಗಾಗಿ ಹೋಗಿದ್ಲು. ಇಡೀ ಪ್ರಪಂಚ ತಲೆ ಕೆಳಗಾದ ಹಾಗೆ ಅನಿಸ್ತಾ ಇತ್ತು ಅವಳಿಗೆ. ಅಷ್ಟಕ್ಕೂ ವಿರಾಜ್ಗೂ ಪೊಲೀಸ್ ಡಿಪಾರ್ಟ್ಮೆಂಟ್ಗೂ ಇರೋ ಸಂಬಂಧ ಆದ್ರೂ ಏನು? ಮಿನಿಸ್ಟರ್ ಒಬ್ಬ ಜ್ಯೂಸ್ ಅಂಗಡಿಲಿ ಕೆಲಸ ಮಾಡೋ ವಿರಾಜ್ ನನ್ನ ಸರ್ ಅಂತ ಕರೆದು ರೆಸ್ಪೆಕ್ಟ್ ಕೊಡ್ತಾ ಇರೋದಾದ್ರೂ ಯಾಕೆ? ಇಡೀ ಅಂಡರ್ ವರ್ಲ್ಡ್ ಡಾನ್ಗಳೆಲ್ಲ ಈ ವಿರಾಜ್ಗೆ ಹೆದರುವಂತದ್ದು ವಿರಾಜ್ ಏನ್ ಮಾಡಿದ್ದಾನೆ? ಇಲ್ಲ, ನಾನ್ ಸತ್ರು ಆ ಮನೆ ಕಾಲಿಡಲ್ಲ. ನೀವೆಲ್ಲ ಸೇರ್ಕೊಂಡು ನಮ್ಮಮ್ಮಂಗ್ ಮಾಡಿರೋ ಅವಮಾನನ ನಾನು ಇನ್ನೂ ಮರ್ತಿಲ್ಲ. ವಿರಾಜ್ ಕೋಪದಿಂದ ಕೂಗಾಡ್ತಿದ್ರೆ ಅವನ್ ಕಣ್ಣು ಕೆಂಪಾಗಿ ಬೆಂಕಿ ತರ ಆಗಿತ್ತು. ನೀವ್ ಏನೇ ಹೇಳಿದ್ರು
ನಿಮ್ಮ ಮೈಯಲ್ಲಿ ಹರಿತಿರೋದು ಕಶ್ಯಪ್ ವಂಶದ ರಕ್ತ ಅನ್ನೋದಂತೂ ಸುಳ್ಳ ಅಲ್ವಲ್ಲ? ಶಟಪ್, ಜಸ್ಟ್ ಶಟಪ್. ನಾನು ವಿರಾಜ್ ಕಶ್ಯಪ್ ಅಲ್ಲ ಅಲ್ಲ ಅಲ್ಲ, ವಿರಾಜ್ ಅವಿನಾಶಿ ಅಂತಂದು ಕಿರ್ಚಿ ವಿರಾಜ್ ಕಾರ್ ಬ್ಯಾನೆಟ್ನ ಜೋರಾಗಿ ಗುದ್ದಿದ. ಆ ಫೋರ್ಸ್ಗೆ ವಿಂಡೋ ಗ್ಲಾಸ್ ಎಲ್ಲ ಪುಡಿ ಪುಡಿ ಆಗೋಯ್ತು. ಯಾರು ಈ ವಿರಾಜ್? ಅದನ್ನ ತಿಳ್ಕೋಬೇಕು ಅಂದ್ರೆ 10 ನಿಮಿಷ ಹಿಂದಕ್ಕೆ ಹೋಗ್ಬೇಕು. ವಿರಾಜ್ ಅವತ್ತು ತನ್ನ ಜ್ಯೂಸ್ ಅಂಗಡಿಲಿ ಕಸ್ಟಮರ್ಸ್ಗೆ ಜ್ಯೂಸ್ ಕೊಡೋದ್ರಲ್ಲಿ ಬ್ಯುಸಿಯಾಗಿದ್ದ. ಜೊತೆಗೆ ಗೋಡೆ ಮೇಲಿದ್ದ ಗಡಿಯಾರನ ಟೆನ್ಷನಲ್ಲಿ ನೋಡ್ತಾ ಇದ್ದ. ಅಷ್ಟರಲ್ಲಿ 4-5 ಕಾರ್ಗಳು ಲೈನಾಗಿ ಬಂದು ಜ್ಯೂಸ್ ಪಾಯಿಂಟ್ ಹತ್ರ ಸ್ಟಾಪ್ ಆಯಿತು. ಬ್ಲ್ಯಾಕ್ ಸೂಟ್ ಹಾಕೊಂಡಿದ್ದ 4 ಜನ ಆ ಕಾರ್ಗಳಿಂದ ಕೆಳಗಿಳಿದ್ರು. ಅವರು ನೋಡಿದ ತಕ್ಷಣ ವಿರಾಜ್ ಶಾಪ್ ಹಿಂಬಾಗ್ಲಿಂದ ಹೊರಗೆ ಬಿದ್ದು ಸ್ಪೀಡಾಗಿ ಎಲ್ಲಿಗೋ ಹೊರಟ. ಅವ್ನು ನಡ್ಕೊಂಡು ಹೋಗ್ತಿರುವಾಗ ಅವನ ಕಾಲಡಿಯಿಂದ ಇದ್ದಕ್ಕಿದ್ದ ಹಾಗೆ ಫ್ಲ್ಯಾಶ್ ಲೈಟ್ ಒಂದು ಕಾಣಿಸ್ತು. ಅರೆ ಕ್ಷಣದಲ್ಲಿ ಆ ಲೈಟ್ ಭೂಮಿ ಒಳಗೆ ಹೋಗೋಕೆ ಶುರುವಾಯಿತು. ನಂತರ ಸಡನ್ನಾಗಿ ಆಕಾಶದಿಂದ ಅವನ ಮೇಲೆ ಬೆಳಕು ಬಿದ್ದು ಅದು ಸರ್ಕಲ್ ಥರ ಸುತ್ತೋಕ್ ಸ್ಟಾರ್ಟ್ ಆಯಿತು. ಬಟ್ ವಿರಾಜ್ ಮುಂದೆ ನಡ್ಕೊಂಡು ಹೋಗ್ತಾನೇ ಇದ್ದ. ಅಷ್ಟರಲ್ಲಿ ಇನ್ನೊಂದು ಕಡೆಯಿಂದ ಮತ್ತೊಂದು ಕಾರ್ ಬಂದು ಅವನಿಗೆ ಅಡ್ಡವಾಗಿ ನಿಲ್ತು. ಕಾರ್ ಒಳಗಿಂದ ಬ್ಲ್ಯಾಕ್ ಸೂಟ್ ಹಾಕೊಂಡಿದ್ದ ಒಬ್ಬ ವಯಸ್ಸಾದ ವ್ಯಕ್ತಿ ಕೆಳಗಿಳ್ದ. ಅಷ್ಟರಲ್ಲಿ ಪೊದೆಯಿಂದ ಒಂದು ನಾಗರ ಹಾವು ಸಡನ್ನಾಗಿ ಹೊರಗೆ ಬಂದು ಆ ವ್ಯಕ್ತಿಗೆ ಕಚ್ಚೋಕೆ ಬಂತು. ಆ ಮುದ್ಕ ಹಾವು ನೋಡಿ ಗಾಬರಿಯಾದ. ಇನ್ನೇನು ಆ ಹಾವು ಹತ್ರನೇ ಬಂತು ಅನ್ನುವಾಗ ವಿರಾಜೆ ಆ ಹಾವು ಮುಂದೆ ಬಂದು ನಿಂತ್ಕೊಂಡು ಅದ್ರ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ದ. ತಕ್ಷಣ ಆ ಹಾವು ಹೆಡೆ ಕೆಳಗಿಳಿಸಿ ಅಲ್ಲಿಂದ ಸ್ಪೀಡಾಗಿ ವಾಪಸ್ ಹೋಯ್ತು. ವಿರಾಜ್ ಮತ್ತೆ ತನ್ನ ಪಾಡಿಗೆ ತಾನು ಮುಂದೆ ನಡ್ಕೊಂಡು ಹೊರಟ. ಆಗ ಆ ವಯಸ್ಸಾದ ವ್ಯಕ್ತಿ, ಯಾಕೆ ನಡ್ಕೊಂಡು ಹೋಗ್ತಾ ಇದ್ದೀರಾ? ಎಲ್ಲಿಗೆ ಹೋಗಬೇಕು ಅಂತ ಹೇಳಿ, ನಾವೇ ಡ್ರಾಪ್ ಮಾಡ್ತೀವಿ ಅಂತ ಹೇಳ್ದ. ನೋ ಥ್ಯಾಂಕ್ಸ್, ನನ್ನ ಪಾಡಿಗೆ ನನ್ನ ಬಿಟ್ಟರೆ ಸಾಕು ಅಂತ ಹೇಳಿ ವಿರಾಜ್ ಮುಂದೆ ಹೆಜ್ಜೆ ಹಾಕ್ತಿದ್ದ ಹಾಗೆ 2 ಕಾರ್ಗಳು ಅಡ್ಡ ಬಂದು ನಿಲ್ತು. ಆಗ ಮುದ್ಕ ಸ್ಮೈಲ್ ಮಾಡ್ತಾ, ನಿಮಗೆ ಹೋಗೋಕೆ ಅವಕಾಶ ಇಲ್ಲ ಮಿಸ್ಟರ್ ವಿರಾಜ್ ಕಶ್ಯಪ್ ಅಂತ ಹೇಳ್ದ. ಆ ಮುದ್ಕ ಹಾಗೆ ಅಂತಿದ್ದ ಹಾಗೆ ವಿರಾಜ್ ಕೋಪದಿಂದ, ನಾನು ವಿರಾಜ್ ಕಶ್ಯಪ್ ಅಲ್ಲ, ನಾನು ವಿರಾಜ್ ಅವಿನಾಶಿ. ಆ ಕಶ್ಯಪ್ ಫ್ಯಾಮಿಲಿ ಹೆಸರನ್ನ ನನ್ನ ಹೆಸರು ಜೊತೆ ಸೇರಿಸಬೇಡಿ ಅಂತ ಕೋಪದಿಂದ ಕೂಗಿ ಕಾರ್ ಮೇಲೆ ಗುದ್ದಿದ. ಆ ಫೋರ್ಸ್ಗೆ ವಿಂಡೋ ಗ್ಲಾಸ್ ಎಲ್ಲ ಪುಡಿ ಪುಡಿ ಆಗಿತ್ತು. ಮುದ್ಕ ಅವನು ಹೇಳಿದ್ದನ್ನು ಕೇಳಿ, ನೀವಿಲ್ಲ ಅಂತ ಕೂಗಿ ಹೇಳಿದ ಮಾತ್ರಕ್ಕೆ ನೀವು ಕಶ್ಯಪ್ ಫ್ಯಾಮಿಲಿ ವಾರಸ್ದಾರ ಅನ್ನೋದು ಸುಳ್ಳ? ವಿರಾಜ್ ಮತ್ತೆ ಸಿಟ್ಟಿನಿಂದ, ನೋಡಿ, ನಾನು ಅವಿನಾಶಿ ಮಗ, ಅವಳೇ ನನ್ನ ಸರ್ವಸ್ವ. ನಾನಿನ್ನು ಯಾವ ಫ್ಯಾಮಿಲಿಗೂ ಸೇರಿಲ್ಲ, ಸೇರೋದು ಇಲ್ಲ. ನಿಮ್ಮನ್ನ ಯಾರು ಕಳಿಸಿದ್ರೋ ಅವ್ರಿಗೆ ನನ್ನ ದಾರಿಗೆ ಅಡ್ಡ ಬರ್ದಿದ್ರೆ ಒಳ್ಳೇದು ಅಂತ ಹೇಳ್ಬಿಡಿ ಅಂತ ಹೇಳ್ತಾ ಅವನ್ ಮುಂದೆ ಹೆಜ್ಜೆ ಇಡೋಕ್ ನೋಡ್ದ. ಅಷ್ಟರಲ್ಲಿ ಒಂದಷ್ಟು ಜನ ಆ ಕಾರ್ ಇಳಿದು ವಿರಾಜ್ನ ಫೋರ್ಸ್ಫುಲಿ ಒಂದು ಕಾರ್ ಒಳಗೆ ತುಂಬಿದ್ರು. ಆದ್ರೆ ಅವನಿಗೆ ಅದರಿಂದ ಯಾವುದೇ ರೀತಿಯ ಭಯ ಆಗ್ಲಿ ಟೆನ್ಷನ್ ಆಗ್ಲಿಲ್ಲ. ಅವನು, ನೀವು ನನ್ನನ್ನ ಫೋರ್ಸ್ಫುಲಿ ಕಾರ್ ಹತ್ತಿದ ತಕ್ಷಣ ನಾನು ಅಲ್ಲಿಗೆ ಬಂದ್ಬಿಡ್ತೀನಿ ಅಂತ ಅನ್ಕೊಂಡಿದ್ದೀರಾ? ನಿಮ್ ಟೈಮ್ನ ವೇಸ್ಟ್ ಮಾಡಬೇಡಿ, ಸುಮ್ಮನೆ ನನ್ನನ್ನ ನನ್ನ ಪಾಡಕ್ಕೆ ಹೋಗೋಕ್ ಬಿಡಿ ಅಂತ ಹೇಳ್ದ. ಅದನ್ನ ಕೇಳಿ ಆ ಮುದ್ಕ ನಗ್ತಾ, ಕೋಪದಲ್ಲೂ, ನೀವು ನಂಗೆ ನಿಮ್ ತಂದೆನ ನೆನಪಿಸ್ತಿದ್ದೀರಾ, ನೀವು ಬರೋದನ್ನೇ ಎದುರು ನೋಡ್ತಾ ಅಲ್ಲೊಂದು ಕುಟುಂಬ ಕಾಯ್ತಾ ಇದೆ ಅಂತ ಸಾಫ್ಟಾಗಿ ಹೇಳ್ದ. ವಿರಾಜನಿಗೆ ಈಗ ಮತ್ತೆ ಸಿಟ್ಟು ಬಂತು. ನಿಮಗ್ ನಾನು ಆಗ್ಲೇ ಹೇಳ್ದೆ ತಾನೆ, ನನ್ನನ್ನ ಆ ಮನೆಯವ್ರ ಜೊತೆ ಸೇರಿಸ್ಬೇಡಿ ಅಂತ, ಸುಮ್ಮನೆ ನನಗೆ ಕೋಪ ತರಿಸ್ಬೇಡಿ ಅಂತ ಹೇಳ್ದ. ಆಗ ಮುದ್ಕ ವಿರಾಜ್ನ ನೋಡ್ತಾ, ಬೇಡ ಅಂತ ಹೇಳಿ ಹೋಗೋಕೆ ನೀವು ಮಾಮೂಲಿ ವ್ಯಕ್ತಿ ಅಲ್ಲ, ಕಶ್ಯಪ ವಂಶದ ಏಕೈಕ ವಾರಸ್ದಾರ. ಆ ವಂಶದ ರಕ್ತ ನಿಮ್ಮ ನರ ನಾಡಿಗಳಲ್ಲಿ ಹರಿತಾ ಇದೆ. ನಿಮ್ಮ ತಾತ ನೋಡಿದ್ರೆ ನೀವು ಬರೋ ದಾರಿನೇ ಕಾಯ್ತಾ ಇದ್ದಾರೆ. ಅವ್ರ ಆರೋಗ್ಯನೂ ಸರಿ ಇಲ್ಲ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ಮನೆಗೆ ಬನ್ನಿ ಅಂತ ಹೇಳ್ದ. ಆದ್ರೆ ವಿರಾಜ್ ಇಲ್ಲ ಅನ್ನೋ ರೀತಿ ತಲೆ ಆಡಿಸ್ದ. ಅವ್ರು ಯಾವತ್ತು ನನ್ನನ್ನ, ನನ್ನ ತಾಯಿನ ಆ ಕುಟುಂಬದಿಂದ ಹೊರಗೆ ಹಾಕಿದ್ರೋ ಅವತ್ತೇ ನಾವು ಅವ್ರ ಜೊತೆಗೆ ಎಲ್ಲ ಸಂಬಂಧಕ್ಕೂ ಎಳ್ಳು ನೀರು ಬಿಟ್ಟಿದೀವಿ ಅಂತ ಹುಬ್ ಗಂಟಿಕೊಂಡು ಹೇಳ್ದ. ಅದನ್ನ ಕೇಳಿ ತಕ್ಷಣ ಆ ಮುದ್ಕ, ನಿಮ್ಮನ್ನು ಓಡಿಸೋ ಉದ್ದೇಶ ಯಾರಿಗೂ ಇರಲಿಲ್ಲ, ಅದು ನಿಮ್ಗೂ ಗೊತ್ತಲ್ವಾ ಅಂತ ಹೇಳ್ದ. ಮುದ್ಕ ಹೇಳಿದ್ ಕೇಳಿ ವಿರಾಜ್ ಕೋಪದಿಂದ, 15 ವರ್ಷಗಳ ಹಿಂದೆ ನಡೆದ ಆ ಘಟನೆನ ನಾನು ಇನ್ನೂ ಮರ್ತಿಲ್ಲ. ಇವತ್ತು ಇಷ್ಟು ಪ್ರೀತಿ ತೋರಿಸ್ತಾ ಇರೋ ಆ ದೊಡ್ಡ ಮನುಷ್ಯ ಅವತ್ತು ಯಾಕೆ ಅಮ್ಮನ ಅವಮಾನ ಮಾಡಿ ಬಾಯಿಗೆ ಬಂದ್ ಹಾಗೆ ಬೈದು ಹೊರಗೆ ಹಾಕಿದ್ರು? ಅವ್ರ ಮಗನ್ ತಪ್ಪಿದ್ರು ನಮ್ಗೆ ಯಾಕೆ ಶಿಕ್ಷೆ ಕೊಟ್ರು? ನೋಡಿ, ಅವತ್ ಅಮ್ಮಂಗ್ ಮಾಡಿದ ಅವಮಾನನ ನೀವೆಲ್ಲ ಮರಿಬೋದು, ಆದ್ರೆ ನಾನು ಮರ್ತಿಲ್ಲ. ಅಮ್ಮನ್ಗೆ ಡಿವೋರ್ಸ್ ಕೊಟ್ಟು ದಿನದಿಂದಲೇ ನನ್ಗೂ ಆ ಮನೆಗೂ ಇದ್ದ ಸಂಬಂಧ ಕಡ್ದು ಹೋಯ್ತು ಅಂತ ಹೇಳ್ದ. ಅಂದ್ರೆ ನೀವ್ ಹೇಳೋ ಪ್ರಕಾರ ಅವತ್ತಿನ ದಿನ ಆದ ಅವಮಾನನ ನೀವು ಮರೆಯೋಕ್ಕಾಗಲ್ಲ, ಅದಕ್ಕೆ ಕಶ್ಯಪ್ ಕುಟುಂಬದ ಜೊತೆ ಎಲ್ಲ ಸಂಬಂಧಕ್ಕೂ ಅಂತ್ಯ ಹಾಡಿದ್ದೀರಾ ಅಂತ ಅಲ್ವಾ? ಆದ್ರೆ
ಪ್ರತಿ ಕ್ಷಣನೂ ನಿಮ್ಗೆ ಅವಮಾನ ಮಾಡ್ತಿರೋ ಆ ರಾವ್ ಫ್ಯಾಮಿಲಿನ ಯಾಕೆ ಸಹಿಸ್ಕೊಂಡು ಮೌನವಾಗಿದ್ದೀರಾ? ಯಾಕಿನ್ನೂ ಆ ಮನೆಯ ಅಳಿಯನಾಗ ಅಲ್ಲೇ ಇದ್ದೀರಾ ಅಂತ ಮುದ್ಕ ಬೇಜಾರಲ್ಲಿ ಕೇಳ್ದ. ವಿರಾಜ್ ಏನೂ ರಿಯಾಕ್ಟ್ ಮಾಡದೆ, ನನ್ನ ಪರ್ಸನಲ್ ವಿಚಾರದಲ್ಲಿ ಯಾರೂ ಮೂಗ್ ತೋರಿಸೋ ಅವಶ್ಯಕತೆ ಇಲ್ಲ ಅಂತ ಹೇಳಿ ಕಾರಿಂದ ಇಳಿದು ಅಲ್ಲೇ ದಾರಿಲ್ ಸಿಕ್ಕ ಆಟೋ ಹತ್ತಿ ಹೊರಟು ಹೋದ. ಸ್ವಲ್ಪ ವರ್ಷಗಳ ಹಿಂದೆ ವಿರಾಜ್ 10 ವರ್ಷದವನು ಇದ್ದಾಗ ಅವನಪ್ಪ ರಘುನಾಥ್ ಕಶ್ಯಪ್ ಲೈಫಲ್ಲಿ ಒಬ್ಬ ಹೆಣ್ಣಿನ ಪ್ರವೇಶ ಆಯಿತು. ಈ ವಿಚಾರ ವಿರಾಜ್ನ ತಾಯಿ ಅವಿನಾಶಿಗೆ ತಿಳಿಯೋಕೆ ತುಂಬ ದಿನ ಬೇಕಾಗ್ಲಿಲ್ಲ. ಅವಳು ರಘುನಾಥ್ ವಿರುದ್ಧ ತಿರುಗ್ಬಿದ್ಲು. ಅವ್ರ ಮಧ್ಯೆ ದೊಡ್ಡ ಜಗಳನೇ ಆಯಿತು. ರಘುನಾಥ್ ಮನೆ ಬಿಟ್ಟು ಹೋಗು ಅಂತ ಹೇಳ್ದ. ಅವಿನಾಶಿ ವಿರಾಜ್ನ ಕರ್ಕೊಂಡು ಮನೆ ಬಿಟ್ಟು ಬಂದ್ಬಿಟ್ಲು. ಸ್ವಲ್ಪ ದಿನದಲ್ಲೇ ಡಿವೋರ್ಸು ಸಿಕ್ತು. ತನ್ನ ತಾಯಿನ ಅವಮಾನ ಮಾಡಿರೋ ಆ ಕುಟುಂಬ ಮತ್ತೆ ಆ ಕುಟುಂಬದಿಂದ ಸಿಗೋ ಯಾವ ಆಸ್ತಿನೂ ಬೇಡ ಅಂತ ವಿರಾಜ್ ಆ ವಯಸ್ಸಲ್ಲೇ ತೀರ್ಮಾನ ಮಾಡಿದ್ದ. ಚಿಕ್ಕ ವಯಸ್ಸಲ್ಲೇ ತಂದೆ ಮೇಲೆ ಹುಟ್ಟಿದ್ದ ದ್ವೇಷ, ಅಸೂಯೆಯಿಂದ ಅವನು ತನ್ನ ಹೆಸರಿನ ಜೊತೆ ಇದ್ದ ತಂದೆಯ ಹೆಸರನ್ನು ತೆಗೆದು ತನ್ನ ತಾಯಿ ಅವಿನಾಶಿ ಹೆಸರನ್ನ ಸೇರಿಸ್ಕೊಂಡು ವಿರಾಜ್ ಅವಿನಾಶಿ ಆದ. 3 ವರ್ಷಗಳ ಹಿಂದೆ ಅನಾರೋಗ್ಯದಿಂದ ಅವಿನಾಶಿ ಸತ್ತೋಗಿದ್ಲು. ಆಗ್ಲೂ ವಿರಾಜ್ ಒಬ್ನೇ ಎಲ್ಲಾನು ನೋಡ್ಕೊಳ್ತಿದ್ನೆ ಹೊರತು ಯಾರ ಸಹಾಯನೂ ಕೇಳಲಿಲ್ಲ. ಅದಾದ್ಮೇಲೆ ಫೇಮಸ್ ಜ್ಯುವೆಲರಿ ಬಿಸ್ನೆಸ್ ಮನ್ ರಾಧಾಕೃಷ್ಣ ರಾವ್ ಅವರು ವಿರಾಜ್ನಲ್ಲಿ ಏನ್ ಕಂಡ್ರೋ ಗೊತ್ತಿಲ್ಲ, ತನ್ನ ಮೊಮ್ಮಗಳು ಸುರಭಿನ ವಿರಾಜ್ಗೆ ಕೊಟ್ಟು ಮದುವೆ ಮಾಡಿದ್ರು. ಸುರಭಿಗೆ ಈ ಮದುವೆ ಇಷ್ಟ ಇರಲಿಲ್ಲ, ಆದರೆ ತನ್ನ ತಾತನ ಮಾತಿಗೆ ಬೆಲೆ ಕೊಟ್ಟು ಮದುವೆ ಆಗಿದ್ಲು. ವಿರಾಜ್ಗೆ ಈಗ ಇದೆಲ್ಲ ನೆನೆಸ್ಕೊಂಡು ಕಣ್ಣಿಂದ ನೀರಿಡಿಯೋಕೆ ಸ್ಟಾರ್ಟ್ ಆಯಿತು. ಅಷ್ಟರಲ್ಲಿ ಅವನು ಇಳಿಬೇಕಾದ ಜಾಗ ಬಂತು. ಆಟೋದಿಂದ ಇಳ್ದ. ಅವನೀಗ ಒಂದು ರೆಸಾರ್ಟ್ ಮುಂದೆ ನಿಂತಿದ್ದ. ಸುರಭಿ ಕೂಡ ಆಲ್ರೆಡಿ ಆ ಫಂಕ್ಷನ್ಗೆ ಬಂದಿದ್ಲು. ವಿರಾಜ್ ಒಳಗೆ ಹೋಗಿ ಸುರಭಿ ಪಕ್ಕ ಕೂತ್ಕೊಂಡ. ಬಟ್ ವಿರಾಜ್ಗೋಸ್ಕರ ಆಗ್ಲಿಂದನೂ ವೇಟ್ ಮಾಡಿ ಮಾಡಿ ಅವಳಿಗೆ ಸಿಟ್ಟು ಬಂದಿತ್ತು. ನನ್ನ ಮೇಲೆ ಕೋಪ ಮಾಡ್ಕೊಂಡಿದ್ಯಾ ಅಂತ ವಿರಾಜ್ ಪ್ರೀತಿಯಿಂದ ಕೇಳ್ದ. ಆಗ ಅವಳು ಅದೇ ಸಿಟ್ಟಿನಿಂದ, ಅಪ್ಪನ ಬಿಸ್ನೆಸ್ಗೆ ಹೆಲ್ಪ್ ಕೇಳೋದಕ್ಕೆ ಸಂಯುಕ್ತ ಹತ್ರ ಮಾತಾಡಬೇಕು ಅಂತ ಹೇಳಿದ್ದೆ ತಾನೆ, ನೀನು ನೋಡಿದ್ರೆ ಇಷ್ಟೊತ್ತು ಮೇಲೆ ಬಂದಿದ್ಯಾ ಅಂತ ಕೇಳಿದ್ಲು. ಸಾರಿ ಸುರಭಿ, ಬೇರೆ ಕೆಲಸ ಇತ್ತು ಅಂತ ಹೇಳಿ ಅವಳನ್ನ ಸಮಾಧಾನ ಮಾಡ್ದ. ಸ್ವಲ್ಪ ಹೊತ್ತಿನ ನಂತರ ರೆಸಾರ್ಟ್ ಎಂಟ್ರೆನ್ಸ್ ಡೋರ್ ಒಳಗಿಂದ ಫಾಸ್ಟಾಗಿ ಒಂದು ಕಾರ್ ಬಂತು. ಆ ಕಾರ್ ಒಳಗಿದ್ದ ವ್ಯಕ್ತಿ ಸ್ಟೈಲಾಗಿ ನಡ್ಕೊಂಡು ಸುರಭಿ ಹತ್ರನೇ ಬಂದ. ಒಂದು ಸಲ ವಿರಾಜ್ನ ಕೆಕ್ಕರಿಸ್ಕೊಂಡು ನೋಡಿ ಆಮೇಲೆ, ಹಾಯ್ ಸುರಭಿ, ನೀನು ಈ ರೀತಿ ಯೂಸ್ಲೆಸ್ ವ್ಯಕ್ತಿಗಳ ಜೊತೆ ಮಾತಾಡ್ತಾ ಟೈಮ್ ವೇಸ್ಟ್ ಮಾಡ್ತಿದ್ರೆ ಫ್ಯಾಮಿಲಿ ಇಮೇಜ್ ಏನಾಗಬೇಡ ಅಂದ. ಸುರಭಿ ಏನೂ ಮಾತಾಡಲಿಲ್ಲ. ವಿರಾಜ್ನೂ ಅಷ್ಟೇ, ನಕ್ಕು ಸುಮ್ಮನಾಗ್ಬಿಟ್ಟ. ಯಾರೂ ಅಬ್ಸರ್ವ್ ಮಾಡ್ತಿಲ್ಲ ಅನ್ನೋದನ್ನ ಕನ್ಫರ್ಮ್ ಮಾಡಿಕೊಂಡು ಅಲ್ಲಿದ್ದ ಮಿರರ್ನಲ್ಲಿ ತನ್ನ ಮುಖನ ತಾನೇ ಹೊಸದಾಗಿ ನೋಡ್ಕೊಳ್ಳೋಕೆ ಸ್ಟಾರ್ಟ್ ಮಾಡ್ದ. ಆಗ ಅವನ 2 ಕಣ್ಗಳು ರೆಡ್ ಆಯಿತು. ಹಾಲು ಬಿಳುಪಿರೋ ಸ್ಕಿನ್ ಕಲರ್ ನೀಲಿ ಆಯಿತು. ಕೈ ಕಾಲಿನ ಬೆರಳು ಕೊಕ್ಕೆ ಥರ ಬೆಂಡಾಯಿತು. ಸ್ವಲ್ಪ ಹೊತ್ತಿನ ನಂತರ ಪ್ರಕಾಶಮಾನವಾದ ಬೆಳಕಿನ ಉಂಡೆಯೊಂದು ಅವನ ಕಣ್ಣಿಂದ ಸ್ಪ್ರೆಡ್ ಆಗಿ ಆ ವಾಶ್ರೂಮ್ನಲ್ಲಿ ಸರ್ಕಲ್ ಥರ ಸುತ್ತೋಕ್ ಶುರು ಮಾಡ್ತು. ವಿರಾಜ್ ಮಿರರ್ನಲ್ಲೇ ಆ ಬೆಳಕಿನ ಉಂಡೆನ ನೋಡ್ತಾ ಗಹಗಹಿಸಿ ನಗೋಕ್ ಸ್ಟಾರ್ಟ್ ಮಾಡ್ದ. ಅಷ್ಟರಲ್ಲಿ ವಾಶ್ರೂಮ್ ಡೋರ್ ಓಪನ್ ಆಗಿದ್ದ ಸೌಂಡ್ ಕೇಳಿಸ್ತು. ತಕ್ಷಣ ಆ ಬೆಳಕಿನ ಉಂಡೆ ಮತ್ತೆ ವಿರಾಜ್ನ ಕಣ್ ಸೇರ್ಕೊಂತು. ಅವನು ಹಾಗೆ ಕಣ್ ಕ್ಲೋಸ್ ಮಾಡಿ ಮಣಮಣ ಅಂತ ಯಾವುದೋ ಮಂತ್ರ ಹೇಳ್ದ. ನಿಧಾನಕ್ಕೆ ಅವನ ಬಾಡಿ ಮೊದಲಿನ ಆಕಾರಕ್ಕೆ ಹಿಂತಿರುಗ್ತು. ಆಮೇಲೆ ಅವನು ಇಲ್ಲಿ ಏನೂ ಆಗೇ ಇಲ್ಲ ಅನ್ನೋ ಥರ ಶರ್ಟ್ ಕೊಡುಕೊಂಡು ಅಲ್ಲಿಂದ ಹೋಗಿ ಸುರಭಿ ಪಕ್ಕದಲ್ಲಿ ಕೂತ್ಕೊಂಡ. 5 ನಿಮಿಷದ ನಂತರ ಮತ್ತೆ ಭರತ್ ಅಲ್ಲಿಗೆ ಬಂದ. ಸುರಭಿ ಕೈಯಲ್ಲಿರೋ ಗಿಫ್ಟ್ ನೋಡಿ, ನೀನು ಕೂಡ ಗಿಫ್ಟ್ ತಗೊಂಡು ಬಂದಿದ್ಯಾ ಅಂತ ಸರ್ಕಾಸ್ಟಿಕ್ ಆಗಿ ಸ್ಮೈಲ್ ಮಾಡ್ತಾ ಹೇಳ್ದ. ಬಟ್ ಸುರಭಿ ಮಾತಾಡ್ಲಿಲ್ಲ. ನೀನ್ ಏನ್ ಗಿಫ್ಟ್ ತಂದಿದ್ಯಾ ಅಂತ ನಾನು ನೋಡ್ಬೇಕು, ಕೊಡೋ ಅದನ್ನ ಅಂತ ಹೇಳ್ತಾ ಅವಳ ಕೈಯಲ್ಲಿದ್ದ ಗಿಫ್ಟ್ನ ಕಿತ್ಕೊಳ್ಳೋಕೆ ನೋಡ್ದ. ಆದ್ರೆ ಸುರಭಿ ಕೊಡ್ಲಿಲ್ಲ. ಆಗ ಭರತ್ ವ್ಯಂಗ್ಯವಾಗಿ ನಗಾಡ್ತಾ, ಆ ಬಾಕ್ಸ್ ನೋಡ್ತಿದ್ರೆ ತುಂಬಾ ಕಾಸ್ಟ್ಲಿ ಗಿಫ್ಟ್ ಅನ್ಸ್ತಾ ಇದೆ, ಪಾಪ ನೀನ್ ಈ ಬೆಗ್ಗರ್ ಗಂಡ ಈ ಗಿಫ್ಟ್ ತಗೊಳಕ್ಕೆ ಅಂತ ಮೇ ಬಿ 1 ತಿಂಗಳಿಂದ ಅವ್ನ ಜ್ಯೂಸ್ ಸೆಂಟರ್ನಲ್ಲಿ ಓವರ್ ಡ್ಯೂಟಿ ಮಾಡ್ತಾ ಇದ್ದ ಅನ್ಸುತ್ತೆ ಅಲ್ವಾ ಅಂತ ಕೇಳ್ದ. ಸುರಭಿಗೆ ತನ್ನ ಗಂಡಂಗೆ ಅವಮಾನ ಆಗ್ತಿರೋದನ್ನ ಸಹಿಸ್ಕೊಳಕ್ ಆಗ್ಲಿಲ್ಲ. ಭರತ್, ನೀನ್ ತುಂಬಾ ಅತಿಯಾಗಿ ಮಾತಾಡ್ತಾ ಇದ್ಯಾ, ಪ್ಲೀಸ್ ಸ್ಟಾಪ್ ಇಟ್ ಅಂತ ಹೇಳಿದ್ಲು. ಯಾಕೆ ಸುರಭಿ ಇಷ್ಟೊಂದು ಕೋಪ ಮಾಡ್ಕೋತಾ ಇದ್ಯಾ? ಇವನ್ ಜೊತೆ ಇದ್ರೆ ನಿನ್ ಲೈಫ್ ಲಾಂಗ್ ಹೀಗೆ ಕೊರಗ್ತಾನೆ ಇರ್ಬೇಕಾಗತ್ತೆ. ನಾವೆಲ್ಲ ಒಂದೇ ಕುಟುಂಬದವರು, ಆದ್ರೆ ನಮ್ಮ ಲೈಫಿಗೂ ನಿನ್ನ ಲೈಫ್ಗೂ ತುಂಬಾನೇ ಡಿಫ್ರೆನ್ಸ್ ಇದೆ. ಎಲ್ರೂ ನಿನ್ನನ್ನ ಕಾಲ್ ಕಸದ ಥರ ನೋಡ್ತಿದ್ದಾರೆ. ನಿಂಗೆ ಸಿಗ್ಬೇಕಾಗಿರೋ ಮನಿ ಪವರ್ ಆಗ್ಲಿ, ರೆಸ್ಪೆಕ್ಟ್ ಆಗ್ಲಿ ರಾವ್ ಫ್ಯಾಮಿಲಿಯಿಂದ ಸಿಗ್ತಾ ಇಲ್ಲ. ಇದಕ್ಕೆಲ್ಲ ಈ ನಿನ್ ಬೆಗ್ಗರ್ ಗಂಡನೇ ಕಾರಣ. ಸೊ ನೀನು ಇವನ್ಗೆ ಆದಷ್ಟು ಬೇಗ ಡಿವೋರ್ಸ್ ಕೊಡಬೇಕು. ನಮ್ಮ ಸ್ಟೇಟಸ್ಗೆ ತಕ್ಕನಂತ ಹುಡುಗನ್ನ ಹುಡುಕಿ ನಿನ್ನ ಜೊತೆ ನಾನೇ ಮದುವೆ ಮಾಡ್ತೀನಿ
ಯೋಚನೆ ಮಾಡು ಸುರಭಿ ಅಂತ ಹೇಳಿ ಭರತ್ ಅಲ್ಲಿಂದ ಹೊರಟೋದ. ಅಷ್ಟರಲ್ಲಿ ವಿರಾಜ್ ಅವಳ ಕೈ ಹಿಡ್ಕೊಂಡು, ನೀನು ಅವನ ಮಾತಿಗೆ ತಲೆ ಕೆಡ್ಸ್ಕೋಬೇಡ, ಹೋಗಿ ಗಿಫ್ಟ್ ಕೊಟ್ಬಾ ಅಂತ ಹೇಳ್ದ. ಸುರಭಿ ಡೀಪ್ ಆಗಿ ಉಸಿರು ಹೇಳ್ಕೊಂಡು ಸ್ಟೇಜ್ ಹತ್ತದ್ಲು. ಮುಖ ತುಂಬ ಫೇಕ್ ಸ್ಮೈಲ್ ತುಂಬಿಕೊಂಡು, ಸೋ ಹ್ಯಾಪಿ ಸಂಯುಕ್ತ, ಕಂಗ್ರ್ಯಾಚುಲೇಷನ್ಸ್ ಟು ಬೋತ್ ಆಫ್ ಯು, ಯಾವಾಗಲೂ ಹೀಗೆ ಖುಷಿಯಾಗಿರಿ ಅಂತ ಹೇಳಿ ಅವರಿಬ್ರಿಗೂ ವಿಶ್ ಮಾಡಿ ಗಿಫ್ಟ್ನ ಅವ್ರ ಮುಂದೆ ಹಿಡಿದ್ಲು. ರಾಹುಲ್ ಮೆಹ್ತಾ ಗಿಫ್ಟ್ ತಗೊಳಕ್ಕೆ ಅಂತ ಹೊರಟಿದ್ದ. ಅಷ್ಟರಲ್ಲಿ ಸಂಯುಕ್ತ ಗಿಫ್ಟ್ ತಗೊಂಡು ಸುರಭಿ ಕಾಲ್ ಮುಂದೆ ಎಸೆದ್ಲು. ನಿಜಕ್ಕೂ ಸುರಭಿಗೆ ಶಾಕ್ ಆಯ್ತು. ಸಂಯುಕ್ತ ಯಾಕೆ ಹೀಗೆ ಮಾಡ್ದು ಅಂತ ಗೊತ್ತಾಗ್ಲಿಲ್ಲ. ಸುತ್ತಲೂ ಇರೋರೆಲ್ಲ ಸುರಭಿ ಮುಖನೇ ನೋಡ್ತಾ ಇದ್ರು. ಹಾಗಾಗಿ ಅವಳು ಈ ವಿಷಯನ ದೊಡ್ಡದು ಮಾಡೋದು ಬೇಡ ಅಂತ ಹಾಗೆ ಸ್ಮೈಲ್ ಮಾಡ್ತಾನೆ, ಸಂಯುಕ್ತ 5 ನಿಮಿಷ ನಾನು ನಿನ್ನ ಜೊತೆ ಮಾತಾಡಬೇಕು ಅಂತ ಹೇಳಿದ್ಲು. ನೀನ್ ನನ್ನ ಜೊತೆ ಮಾತಾಡೋ ಅವಶ್ಯಕತೆ ಇಲ್ಲ ಸುರಭಿ. ನಿನ್ ಪ್ಲಾನ್ ಏನು, ಯಾಕೆ ನೀನು ಈ ಕಾಸ್ಟ್ಲಿ ಗಿಫ್ಟ್ ತಗೊಂಡು ಬಂದಿದ್ಯಾ ಅಂತ ನನಗೆ ಚೆನ್ನಾಗಿ ಗೊತ್ತು. ಐ ಆಮ್ ನಾಟ್ ಸ್ಟ್ರೇಂಜರ್ ಟು ಯುವರ್ ಟ್ರಿಕ್ಸ್. ಲುಕ್, ನನ್ಗಾಗ್ಲಿ ರಾಹುಲ್ ಅವ್ರಿಗಾಗ್ಲಿ ನಿಮ್ಮ ಅಪ್ಪನ ಬಿಸ್ನೆಸ್ಗೆ ಹೆಲ್ಪ್ ಮಾಡೋ ಇಂಟ್ರೆಸ್ಟೇ ಇಲ್ಲ. ನೀನಿನ್ನ ಹೊರಡಬಹುದು ಅಂತ ರೂಢಾಗಿ ಹೇಳಿದ್ಲು. ಅಪ್ಪನ ಬಿಸ್ನೆಸ್ ರೀಸ್ಟಾರ್ಟ್ ಮಾಡೋಕೆ ಸುರಭಿಗಿದ್ದ ಒಂದೇ ಒಂದು ಹೋಪ್ ಅಂದ್ರೆ ಅದು ಸಂಯುಕ್ತ ಆಗಿದ್ಲು. ಈಗ ಆ ಹೋಪ್ ಕೂಡ ನೆಲ ಕಚ್ಬಿಡ್ತು. ಅಂದ ಹಾಗೆ ಸಂಯುಕ್ತ ಮತ್ತೆ ಸುರಭಿ ಕಸಿನ್ ಸಿಸ್ಟರ್ಸ್. ಇವ್ರ ತಾತ ರಾಧಾಕೃಷ್ಣರಾವ್ ಬದುಕಿದ್ದ ದಿನಗಳಲ್ಲಿ ಸುರಭಿ ರಾವ್ ಕುಟುಂಬದಲ್ಲಿ ರಾಣಿ ತರ ಇದ್ಲು. ಅವಳು ಕಾಲಲ್ಲಿ ತೋರಿಸಿದ್ದನ್ನ ಎಲ್ರೂ ತಲೆ ಮೇಲೆ ಹೊತ್ಕೊಂಡು ಮಾಡ್ತಿದ್ರು. ಸಂಯುಕ್ತ ಸುರಭಿ ಅಂತೂ ಒಂದೇ ತಾಯಿ ಹೊಟ್ಟೆಲ್ ಹುಟ್ಟಿದ ಮಕ್ಳ ತರ ಇದ್ರು. ಬಟ್ ತಾತ ಸತ್ತೋದ್ಮೇಲೆ ಎಲ್ಲ ಬದಲಾಗೋಯ್ತು. ಹಾಲು ಜೇನಿನ ತರ ಇದ್ದೋರು ಎಣ್ಣೆ ಸೀಗೆಕಾಯಿ ತರ ಆಗ್ಬಿಟ್ರು. ಈಗ ಸುರಭಿಗಿದೆಲ್ಲ ನೆನಪಾಗಿ ಕಣ್ಣಲ್ಲಿ ನೀರು ತುಂಬಿತು. ಹೆಂಡ್ತಿಗಾಗಿದ್ದ ಅವಮಾನನ ವಿರಾಜ್ಗೂ ಸಹಿಸ್ಕೊಳಕ್ ಆಗ್ತಾ ಇರ್ಲಿಲ್ಲ. ಅವನ್ ಕೈ 2 ಮುಷ್ಟಿ ಕಟ್ಟಿ ಎದ್ದು ನಿಂತ್ಕೊಂಡ. ಆದ್ರೆ ಅವನ್ ಸುತ್ತಲೂ ರಾವ್ ಫ್ಯಾಮಿಲಿ ಮೆಂಬರ್ಸ್ ಇದ್ರು. ಹಾಗಾಗಿ ಅವನ್ ತನ್ನ ಕೋಪನ ಕಂಟ್ರೋಲ್ ಮಾಡ್ಕೊಂಡು ಅಲ್ಲೇ ಕೂತ್ಕೊಂಡ. ಆಕ್ಚುಲಿ ರಾಧಾಕೃಷ್ಣರಾವ್ ಅವ್ರಿಗೆ 3 ಜನ ಗಂಡ್ಮಕ್ಳು. ರಾಜೇಂದ್ರ ರಾವ್ ಅಂದ್ರೆ ಈ ಭರತ್ ರಾವ್ ಅನ್ನೋನಪ್ಪ, ಇನ್ನೊಬ್ಬ ವಿಜೇಂದ್ರ ರಾವ್. ಇವರಿಬ್ರು ಸಿಕ್ಕಾಪಟ್ಟೆ ಚಾಲಾಕಿಗಳು. ಇನ್ ಉಳಿದಿರೋದು ಸುರಭಿ ತಂದೆ ಸುರೇಂದ್ರ ರಾವ್. ಸ್ವಭಾವತಃ ಅವರು ತುಂಬಾ ಸಾಫ್ಟ್. ಹಾಗಾಗಿ ಮನೆಯವರೆಲ್ಲ ಸೇರ್ಕೊಂಡು ಅವ್ರಿಗೆ ಮೋಸ ಮಾಡಿ ಅವ್ರ ಆಸ್ತಿನ ತಮ್ಮ ಹೆಸರು ಮಾಡಿಕೊಂಡು ಅವ್ರನ್ನ ಮನೆಯಿಂದ ಹೊರಗೆ ಹಾಕಿದ್ರು. ಈ ಕಡೆ ಡ್ರಿಂಕ್ಸ್ ಪಾರ್ಟಿ ಶುರುವಾಯಿತು. ರಾವ್ ಮನೆ ಅಳಿಯಂದ್ರೆಲ್ಲ ಪಾರ್ಟಿ ಎಂಜಾಯ್ ಮಾಡ್ತಾ ಇದ್ರು. ಬಟ್ ವಿರಾಜ್ ಹೋಗ್ಲಿಲ್ಲ. ಆಗ ಭರತ್ ಅವನನ್ನ ಒತ್ತಾಯ ಮಾಡಿ ಪಾರ್ಟಿ ಕರ್ಕೊಂಡು ಹೋಗಿ 1 ಗ್ಲಾಸ್ ವೈನ್ನ ಅವನ ಮುಂದೆ ಹಿಡ್ದ. ವಿರಾಜ್ ಕೂಲಾಗಿ, ನೋ ಥ್ಯಾಂಕ್ಸ್, ನಾನು ಡ್ರಿಂಕ್ಸ್ ಮಾಡಲ್ಲ ಅಂತ ಹೇಳ್ದ. ಆಗ ಭರತ್ ಅವನ ಮುಖಕ್ಕೆ ಆ ವೈನ್ ಎರಚ್ಬಿಟ್ಟ. ಅಲ್ಲಿದ್ದೋರೆಲ್ಲ ವಿರಾಜ್ನ ಸ್ಥಿತಿ ನೋಡಿ ಜೋರಾಗಿ ನಗೋಕ್ ಸ್ಟಾರ್ಟ್ ಮಾಡಿದ್ರು. ಭರತ್ ಮಾಡ್ತಿರೋ ಅವಮಾನನೆಲ್ಲ ಸಹಿಸ್ಕೊಂಡು ವಿರಾಜ್ ಇಷ್ಟೊತ್ತು ಹೇಗೋ ಕೋಪನ ಕಂಟ್ರೋಲ್ ಮಾಡ್ಕೊಂಡಿದ್ದ. ಆದ್ರೆ ಈಗ ಅವನಿಂದ ಸಾಧ್ಯ ಆಗ್ಲಿಲ್ಲ. ಅವನು ಒಳಗಿರೋ ಸೂಪರ್ ಪವರ್ ಜ್ವಾಲಾಮುಖಿಯಾಗಿ ಹೊರಗೆ ಬರೋಕೆ ಶುರು ಮಾಡ್ತು. ಅವನ ಕಣ್ಣು ರೆಡ್ ಆಯ್ತು, ಸ್ಕಿನ್ ಕಲರ್ ಚೇಂಜ್ ಆಯ್ತು. ವಿರಾಜ್ ತೋಳು ಬಿಗ್ದು ಅವ್ನು ಹಾಕೊಂಡಿದ್ದ ಶರ್ಟ್ ಹರಿಯೋಕ್ ಶುರು ಆಯ್ತು. ಇನ್ನೇನು ವಿರಾಜ್ ಸೂಪರ್ ಪವರ್ ಭರತ್ನ ಅಟ್ಯಾಕ್ ಮಾಡುತ್ತೆ ಅನ್ನೋಷ್ಟರಲ್ಲಿ ವಿರಾಜ್ ಕಿವಿಲಿ ಸುರಭಿ ಮಾತುಗಳು ಕೇಳಿಸೋದಕ್ಕೆ ಶುರು ಆದ್ವು. ನನಗೋಸ್ಕರ ಇವತ್ತೇನೇ ಆದ್ರೂ ನೀನು ರಿಯಾಕ್ಟ್ ಮಾಡಬಾರ್ದು ಪ್ಲೀಸ್ ವಿರಾಜ್ ಅನ್ನೋ ಮಾತು ವಿರಾಜ್ ಕೋಪನ ಕಂಟ್ರೋಲ್ ಮಾಡಿತ್ತು. ಅಂದ್ರೆ ಸುರಭಿ ಮಾತಿಗೆ ವಿರಾಜ್ನ ಸೂಪರ್ ಪವರ್ ಕಂಟ್ರೋಲ್ ಮಾಡೋ ಶಕ್ತಿ ಇದೆಯಾ? ಆಕ್ಚುಲಿ ವಿರಾಜ್ಗೂ ಇದು ಗೊತ್ತಿರಲಿಲ್ಲ. ವಿರಾಜ್ ನಿಧಾನಕ್ಕೆ ಕಣ್ಬಿಟ್ಟು ಫೇಕ್ ಸ್ಮೈಲ್ ಮಾಡ್ತಾ ಮುಖದ ಮೇಲಿರೋ ವೈನ್ನ ಒರೆಸ್ಕೊಂಡ. ಅವನು ಆ ನಗುನೆ ಭರತ್ನ ಇನ್ನಷ್ಟು ಕೇಳೋ ಹಾಗೆ ಮಾಡ್ತು. ನೀನೇನ್ ಮನುಷ್ಯನ ಅಥವಾ ಪ್ರಾಣಿನ? ನಾವಿಷ್ಟು ಅವಮಾನ ಮಾಡಿದ್ರು ಅದು ಹೇಗೆ ಹಲ್ಲಿಗಿಂಚ್ಕೊಂಡು ನಿಂತಿದ್ಯಾ? ಇವತ್ತು ನಾನು ಗೆಲ್ತೀನೋ ನೀನು ಗೆಲ್ತೀಯೋ ನೋಡೇ ಬಿಡೋಣ ಅಂತ ಭರತ್ ಮನ್ಸಲ್ಲಿ ಅನ್ಕೊಂಡು ವಿರಾಜ್ನ ಹತ್ರ ಬಂದ. ವಿರಾಜ್ಗೆ ಅವನ ಮುಖ ನೋಡೋಕ್ಕೂ ಇಷ್ಟ ಇಲ್ಲದೆ ಇರೋದ್ರಿಂದ ಅಲ್ಲಿಂದ ಹೊರಡೋಕೆ ಟ್ರೈ ಮಾಡ್ದ. ಆಗ ಭರತ್ ಇಂಟೆನ್ಷನ್ನಲ್ಲಿ ಕಾಲು ಅಡ್ಡ ಹಾಕ್ದ. ವಿರಾಜ್ ಬ್ಯಾಲೆನ್ಸ್ ತಪ್ಪಿ ವೈನ್ ಗ್ಲಾಸ್ಗಳನ್ನು ಜೋಡಿಸಿಟ್ಟಿರೋ ಟೇಬಲ್ ಮೇಲೆ ಬಿದ್ದ. ಎಲ್ಲ ಗ್ಲಾಸ್ಗಳು ಒಡೆದು ಅಲ್ಲಿ ವೈನ್ ಪ್ರವಾಹನೇ ಹರಿಯೋಕೆ ಶುರುವಾಯಿತು. ಆಗ ಭರತ್ ಜೋರಾಗಿ, ಯಾಕೋ ಹೀಗೆ ಮಾಡ್ದೆ? ಪಾರ್ಟಿ ಹಾಳು ಮಾಡಬೇಕು ಅಂತಾನೆ ನೀನು ಹೀಗೆ ಮಾಡಿದ್ದ ಅಂತ ಕಿರ್ಚಿದ. ಅವನು ಕಿರ್ಚಿದ ಕೇಳಿ ರಾಹುಲ್ ಮೆಹ್ತಾ, ಸಂಯುಕ್ತ ಕೂಡ ಅಲ್ಲಿಗೆ ಬಂದು ಏನಾಯ್ತು ಅಂತ ಕೇಳಿದ್ರು. ಅಲ್ಲಿದ್ದೋರೆಲ್ಲ ಇಷ್ಟೊತ್ತು ಭರತ್ ಮಾಡಿದ್ದನ್ನ ವಿರಾಜ್ ಮಾಡಿದ್ದು ಅನ್ನೋ ಥರ ಕತೆ ಕಟ್ಟಿ ಹೇಳಿದ್ರು. ವಿರಾಜ್ಗೆ ಮಾತಾಡೋಕ್ಕೆ ಅವಕಾಶ ಕೂಡ ಸಿಗ್ಲಿಲ್ಲ. ಅವ್ರ ಮಾತು ಕೇಳಿ ರಾಹುಲ್ ಮೆಹ್ತಾಗೆ ವಿರಾಜ್ನ ಮೇಲೆ ಕೋಪ ಬಂತು. ಈ ಕುಡುಕ್ ನನ್ನ ಮಗನ್ನ ಇನ್ವೈಟ್ ಮಾಡಿದ್ಯಾರು? ಬಂದಿರೋ ಗೆಸ್ಟ್ ಮುಂದೆ ನಮ್ಮ ಮರ್ಯಾದೆ ತೆಗಿಯೋಕೆ ಅಂತಾನೆ ಹೀಗೆ ಮಾಡಿದ್ದೀರಾ ಅಂತ ಕೂಗಾಡೋಕೆ ಸ್ಟಾರ್ಟ್ ಮಾಡ್ದ. ಆಗ ಭರತ್ ಪಾಪಚ್ಚಿ ಥರ ಮುಖ ಮಾಡಿಕೊಂಡು, ಸಾರಿ
ಇವನು ಕುಡ್ಕೊಂಡು ಬಂದಿದ್ದಾನೆ ಅಂತ ನನಗೂ ಗೊತ್ತಿರಲಿಲ್ಲ ಭಾವ. ನಮ್ಮ ಮನೆ ಅಳಿಯ ಅಂತ ಒಳಗೆ ಬಿಟ್ಕೊಂಡ್ವಿ, ದಯವಿಟ್ಟು ಕ್ಷಮಿಸ್ಬಿಡಿ ಅಂತ ಹೇಳ್ದ. ಹಾಗೆ ವಿರಾಜ್ನ ಹತ್ರ ಏನು ಮುಖ ನೋಡ್ತಾ ಇದ್ಯಾ, ರಾಹುಲ್ ಮೆಹ್ತಾ ಕಾಲಿಗೆ ಬಿದ್ದು ಸಾರಿ ಕೇಳು, ನಿನ್ನಿಂದಾಗಿ ಇವತ್ತು ರಾವ್ ಫ್ಯಾಮಿಲಿ ಮರ್ಯಾದೆ ಎಲ್ಲ ಹಾಳಾಯ್ತು ಅಂತ ಹೇಳ್ದ. ಕಣ್ಣೀರ್ ಹಾಕ್ತಾ ಅವನ ಪಕ್ಕದಲ್ಲೇ ನಿಂತಿದ್ದ ಸುರಭಿ, ಕೇರ್ಫುಲ್ ಆಗಿರುವಂತ 1000 ಸಲ ಹೇಳಿದ್ದೆ, ಕೊನೆಗೂ ಎಲ್ಲ ಹಾಳು ಮಾಡ್ಬಿಟ್ಟೆ ನೀನು. ಅಪ್ಪನ್ ಬಿಸ್ನೆಸ್ ರೀಸ್ಟಾರ್ಟ್ ಮಾಡೋ ನನ್ನ ಕನಸು ನುಚ್ಚು ನೂರಾಗೋಯ್ತು. ಮೊದಲು ರಾಹುಲ್ ಅವ್ರ ಹತ್ರ ಕ್ಷಮೆ ಕೇಳು ಅಂತ ಹೇಳಿದ್ಲು. ವಿರಾಜ್ ಒಂದು ಕ್ಷಣ ಕೂಡ ಹಿಂದೆ ಮುಂದೆ ಯೋಚನೆ ಮಾಡ್ದೆ ರಾಹುಲ್ ಕಾಲ್ ಮುಟ್ಟಿ ಸಾರಿ ಕೇಳ್ದ. ಇನ್ಯಾವತ್ತು ನನ್ನ ಕಣ್ಣು ಕಾಣಿಸ್ಕೋಬೇಡ, ಹೊರಟೋಗಿಲ್ಲಿಂದ ಅಂತ ರಾಹುಲ್ ಹೇಳ್ದ. ವಿರಾಜ್ ತಲೆ ತಗ್ಗಿಸ್ಕೊಂಡು ಅಲ್ಲಿಂದ ಹೊರಟು ಹೋದ. ಅವನ ಹಿಂದೆನೆ ಸುರಭಿನೂ ಹೊರಟ್ಲು. ಆಗ ಭರತ್ ಅವಳನ್ನ ತಡೆದು, ನಾನು ಹೇಳಿದ ವಿಷಯದ ಬಗ್ಗೆ ಸೀರಿಯಸ್ ಆಗಿ ಯೋಚನೆ ಮಾಡು ಸುರಭಿ, ನೀನ್ ಇವನ್ ಜೊತೆ ಇದ್ರೆ ಪ್ರತಿದಿನ ಹೀಗೆ ಅವಮಾನ ಅನುಭವಿಸ್ತಾ ಇರ್ತೀಯ ಅಂತ ಹೇಳ್ದ. ಸುರಭಿ ರಿಪ್ಲೈ ಮಾಡದೆ ಅಲ್ಲಿಂದ ಹೊರಟು ಹೋದ್ಲು. ವಿರಾಜ್ ಟ್ರಾಫಿಕ್ ನೋಡ್ತಾ ರೆಸಾರ್ಟ್ ಹೊರಗೆ ನಿಂತ್ಕೊಂಡಿದ್ದ. ಅವನ ಪಕ್ಕದಲ್ಲೇ ಬಂದು ನಿಂತ್ಕೊಂಡು, ಹೊರಡೋಣ ಅಂದ್ಲು ಸುರಭಿ. ನೀನೆಲ್ಲಿಗೆ ಬರ್ತೀಯ, ಫಂಕ್ಷನ್ ಇನ್ನೂ ಮುಗ್ದಿಲ್ಲ, ನೀನು ಮುಗಿಸ್ಕೊಂಡು ಬಾ, ನಾನು ಹೋಗ್ತೀನಿ ಅಂತ ವಿರಾಜ್ ಹೇಳ್ದ. ನಿಂಗೆ ಅವಮಾನ ಆದರೆ ನನಗೂ ಅವಮಾನ ಆದ ಹಾಗೆ, ನಾನು ಈ ಜಾಗದಲ್ಲಿ ಒಂದು ಕ್ಷಣನೂ ಇರಲ್ಲ ಅಂತ ಸುರಭಿ ಹೇಳಿದ್ಲು. ಅದು ಹಾಗಲ್ಲ ಸುರಭಿ, ನಿಮ್ಮ ಅಪ್ಪನ ಬಿಸ್ನೆಸ್ಸು ಅಂತ ವಿರಾಜ್ ಏನೋ ಹೇಳೋಕೆ ಹೊರಟಿದ್ದ. ಅವನ ಮಾತನ್ನ ಅರ್ಧಕ್ಕೆ ತಡೆದು, ನೀನು ತಪ್ಪು ಮಾಡಿಲ್ಲ ಅಂತ ನನಗೂ ಗೊತ್ತು ವಿರಾಜ್, ನಾನು ನಿನ್ನನ್ನು ನಂಬ್ತೀನಿ ಅಂತ ಸುರಭಿ ಹೇಳಿದ್ಲು. ವಿರಾಜ್ ಸರ್ಪ್ರೈಸ್ ಆಗಿ, ನಿಜವಾಗ್ಲೂ ನಂಬ್ತೀಯಾ ಅಂತ ಕೇಳ್ದ. ಹೌದು, ನನಗೆ ನಿನ್ನ ಮೇಲೆ ನಂಬಿಕೆ ಇದೆ, ನೀನು ಕುಡಿಯಲ್ಲ ಅನ್ನೋದು ನನಗೆ ಗೊತ್ತು ಅಂತ ಸುರಭಿ ಹೇಳಿದ್ಲು. ಅವಳ ಮಾತು ಕೇಳಿ ವಿರಾಜ್ಗೆ ತುಂಬಾನೇ ಖುಷಿ ಆಯಿತು. ಅವನ ಮನಸ್ಸಲ್ಲಿ, ನನ್ನ ಮೇಲೆ ಇಷ್ಟೊಂದು ನಂಬಿಕೆ ಇಟ್ಟಿರೋ ಸುರಭಿಗೆ ಯಾವ ತೊಂದರೆನೂ ಆಗದೆ ಇರೋ ಹಾಗೆ ನಾನು ನೋಡ್ಕೋಬೇಕು, ಅವಳ ತಂದೆ ಬಿಸ್ನೆಸ್ ರೀಸ್ಟಾರ್ಟ್ ಆಗೋಕೆ ನಾನು ಏನಾದರೂ ಮಾಡಬೇಕು ಅಂತ ಯೋಚನೆ ಮಾಡ್ದ. ಅಷ್ಟರಲ್ಲಿ ಸುರಭಿ, ನಾನೊಂದು ನಿರ್ಧಾರಕ್ಕೆ ಬಂದಿದ್ದೀನಿ ವಿರಾಜ್, ನಾವಿಬ್ರು ಒಟ್ಟಿಗೆ ಜೀವನ ನಡೆಸೋಕೆ ಸಾಧ್ಯನೇ ಇಲ್ಲ ಅಂತ ನನಗೆ ಅನ್ನಿಸ್ತಾ ಇದೆ ಅಂತ ಕಡ್ಡಿ ತುಂಡು ಮಾಡ್ದಂಗೆ ಹೇಳಿದ್ಲು. ಅವಳು ಇಂಥ ಶಾಕಿಂಗ್ ನ್ಯೂಸ್ ಹೇಳಿದ್ರು ವಿರಾಜ್ ಕಡೆಯಿಂದ ಯಾವ ರಿಯಾಕ್ಷನ್ನೂ ಇರಲಿಲ್ಲ. ಅವನು ತನ್ನ ಪಾಡಿಗೆ ತಾನು ಮನೆ ಕಡೆಗೆ ಹೆಜ್ಜೆ ಹಾಕದ. ಅವರಿಬ್ರು ಮನೆಗೆ ಬಂದಾಗ ಸುರಭಿ ಅಪ್ಪ ಸುರೇಂದ್ರ, ಅಮ್ಮ ರೇಣುಕಾ ಹಾಲ್ನಲ್ಲೇ ಕೂತಿದ್ರು. ಫಂಕ್ಷನ್ನಲ್ಲಿ ನಡೆದಿರೋ ವಿಷಯನೆಲ್ಲ ಆಗ್ಲೇ ಭರತ್ ಫೋನ್ ಮಾಡಿ ತಿಳಿಸ್ಬಿಟ್ಟಿದ್ದ. ಹಾಗಾಗಿ ರೇಣುಕಾ ಕೆಂಡಾಮಂಡಲವಾಗಿದ್ಲು. ವಿರಾಜ್ ಮನೆ ಒಳಗೆ ಕಾಲಿಟ್ಟ ತಕ್ಷಣ ಅವನ ಮೇಲೆ ಬಾಯಿಗೆ ಬಂದ ಹಾಗೆ ಕೂಗಾಡಿದ್ಲು. ಮೊದಲೇ ಅವಳಿಗೆ ಅವನ್ನ ಕಂಡ್ರೆ ಇಷ್ಟ ಇಲ್ಲ, ಈಗ ಅವಳಿಗೆ ಹೊಸ ವಿಷಯ ಸಿಕ್ಕದಾಗಿತ್ತು. ಆಮೇಲೆ ಸುರಭಿನೇ ವಿಷಯ ತಿಳಿ ಮಾಡೋಕೆ ಅಂತ ವಿರಾಜ್ನ ಪರವಾಗಿ ಮಾತಾಡಿದ್ಲು. ಆಗ ರೇಣುಕಾ ಇನ್ನಷ್ಟು ಸಿಟ್ಟಾದ್ಲು. ಇಷ್ಟಾದ್ರೂ ನಿಂಗೆ ಬುದ್ಧಿ ಬರಲಿಲ್ವೇನೆ, ಮತ್ತು ಈ ಅವಿವೇಕಿ ಪರವಾಗಿ ಮಾತಾಡ್ತಾ ಇದೆಯಾ? ಈ ಶನಿ ನಿನ್ನನ್ನು ಮದುವೆ ಆಗಿ ಈ ಮನೆ ಕಾಲಿಡೋ ಮೊದಲು ಎಲ್ಲ ಚೆನ್ನಾಗೇ ಇತ್ತು, ಎಲ್ಲ ನಮ್ಮ ಕರ್ಮ ಅಂತ ಹೇಳಿ ವಿರಾಜ್ನ ಮುಖ ನೋಡಿದ್ಲು. ಈ ಕಡೆ ಸುರಭಿ ಹೆಲ್ಪ್ಲೆಸ್ ಎಕ್ಸ್ಪ್ರೆಷನ್ ಕೊಡ್ತಾ ಅಪ್ಪನ ಕಡೆ ನೋಡಿದ್ಲು. ಸುರೇಂದ್ರ ಕೂಡ ಏನು ಮಾತಾಡೋ ಪರಿಸ್ಥಿತಿಯಲ್ಲಿರಲಿಲ್ಲ. ಇದ್ಯಾವುದನ್ನು ಕೇರ್ ಮಾಡದೆ ವಿರಾಜ್ ತನ್ನ ಪಾಡಿಗೆ ತಾನು ಕಿಚನ್ಗೆ ಹೋದ. ಅಲ್ಲಿ ಸೂಪರ್ ಪವರ್ ಯೂಸ್ ಮಾಡಿಕೊಂಡು ಬರೀ 5 ನಿಮಿಷದಲ್ಲಿ ಅಡುಗೆ ಮಾಡಿ ಮುಗಿಸಿ ಎಲ್ರಿಗೂ ಪ್ಲೇಟ್ ಹಾಕಿ ಊಟಕ್ಕೆ ಕರೆದ. ರೇಣುಕಾ ಫುಲ್ ಶಾಕ್ ಆಗಿ, ಇದು ಹೇಗೆ ನೀನು ಇಷ್ಟು ಬೇಗ ಅಡುಗೆ ಮಾಡಿದೆ ಅಂತ ಕೇಳಿದ್ಲು. ನಾನು ಈಗ ಅಡುಗೆ ಮಾಡಿದ್ದಲ್ಲ, ಬೆಳಗ್ಗೆನೇ ಮಾಡಿಟ್ಟಿದ್ದೆ, ಈಗ ಜಸ್ಟ್ ಬಿಸಿ ಮಾಡಿದ್ದೀನಿ, ಹೊಟ್ಟೆ ತಾಳ ಹಾಕ್ತಾ ಇದೆ, ಬೇಗ ಊಟಕ್ಕೆ ಬನ್ನಿ ಅಂತ ಹೇಳಿ ವಿರಾಜ್ ಯಾರಿಗೂ ಎಕ್ಸ್ಟ್ರಾ ಮಾತಾಡೋಕ್ಕೆ ಅವಕಾಶನೇ ಕೊಡದೆ ಎಲ್ಲ ಪ್ಲೇಟ್ಗೂ ಅನ್ನ ಬಡಿಸ್ದ. ಎಲ್ರಿಗೂ ಹಸುವಾಗಿದ್ರಿಂದ ಊಟ ಸ್ಟಾರ್ಟ್ ಮಾಡಿದ್ರು. ರೇಣುಕಾ ಊಟದ ಮಧ್ಯೆ, ಸುರಭಿ, ಭರತ್ ಹೇಳಿದ ವಿಷಯದ ಬಗ್ಗೆ ಯಾವ ಡಿಸಿಷನ್ಗೆ ಬಂದೆ ಅಂತ ಕೇಳಿದ್ಲು. ಅವಳು ಡಿವೋರ್ಸ್ ಬಗ್ಗೆ ಮಾತಾಡ್ತಾ ಇದ್ದಾಳೆ ಅಂತ ಸುರಭಿಗೆ ಗೊತ್ತಾಯಿತು. ನೋಡಮ್ಮ, ನಾನು ಯಾರೋ ಫೋರ್ಸ್ ಮಾಡ್ತಿದ್ದಾರೆ ಅಂತ ವಿರಾಜ್ಗೆ ಡಿವೋರ್ಸ್ ಕೊಡೋಕ್ಕಾಗಲ್ಲ, ಒಂದು ಡಿಸಿಷನ್ಗೆ ಬರೋಕ್ಕೆ ಟೈಮ್ ಬೇಕು ಅಂತ ಸುರಭಿ ಹೇಳಿದ್ಲು. ಇನ್ನೂ ನಿಂಗೆ ಎಷ್ಟು ಟೈಮ್ ಬೇಕು ಅಂತ ರೇಣುಕಾ ಹಲ್ಲು ಕಡಿತಾ ಕೇಳಿದ್ಲು. ಅಮ್ಮ ಪ್ಲೀಸ್, ನೆಮ್ಮದಿಯಾಗಿ ಊಟ ಮಾಡೋಕ್ಕಾದ್ರೂ ಬಿಡು, ನನ್ನ ಜೀವನದ ಬಗ್ಗೆ ನೀವು ಯಾರೂ ತಲೆ ಕೆಡಿಸ್ಕೊಳ್ಳೋದು ಬೇಡ ಅಂತ ಸುರಭಿ ಹೇಳಿದ್ಲು. ವಿರಾಜ್ಗೆ ಅವಳ ಮಾತು ಕೇಳಿ ಕನ್ಫ್ಯೂಷನ್ ಸ್ಟಾರ್ಟ್ ಆಯಿತು. ಯಾಕಂದರೆ ಅವಳು ಆಗಲೇ ನಿಂಗೆ ಡಿವೋರ್ಸ್ ಮಾಡ್ತೀನಿ ಅನ್ನೋ ಥರ ಹೇಳಿದ್ಲು. ಇಲ್ಲಿ ನೋಡಿದ್ರೆ ರೇಣುಕನ ಹತ್ರ ವಿರಾಜ್ಗೆ ಡಿವೋರ್ಸ್ ಮಾಡಲ್ಲ ಅನ್ನೋ ಥರ ಮಾತಾಡ್ತಾ ಇದ್ಲು. ಸೊ ಅವನು ಇದೇ ಕನ್ಫ್ಯೂಷನಲ್ಲಿ ಊಟ ಮಾಡ್ತಾ ಇದ್ದ. ಉಳಿದವರೆಲ್ಲ ಊಟ ಮುಗಿಸ್ಕೊಂಡು ಹೋಗಿದ್ದು ಕೂಡ ಅವನಿಗೆ ಗೊತ್ತಾಗ್ಲಿಲ್ಲ. ಆಮೇಲೆ ಮತ್ತೆ ತನ್ನ ಸೂಪರ್ ಪವರ್ ಯೂಸ್ ಮಾಡಿ ಬರೀ ಒಂದೇ 1 ನಿಮಿಷದಲ್ಲಿ ಪ್ಲೇಟ್ಸ್ನೆಲ್ಲ ತೊಳೆದು ಕಿಚನ್ ಕ್ಲೀನ್ ಮಾಡಿ ರೂಮಿಗೆ ಹೋದ. ಬೆಡ್ ಮೇಲೆ ಕೂತ್ಕೊಂಡು ಅರ್ಧ ಗಂಟೆ ಧ್ಯಾನ ಮಾಡ್ದ.
ಈ ಧ್ಯಾನದಿಂದ ಅವನಿಗೆ ತನ್ನ ಸೂಪರ್ ಪವರ್ನ ಕಂಟ್ರೋಲ್ ಮಾಡೋ ಸ್ಕಿಲ್ನ ಪ್ರಾಕ್ಟೀಸ್ ಮಾಡೋಕ್ಕೆ ಹೆಲ್ಪ್ ಆಗ್ತಿತ್ತು. ಅವನ ಕೋಪನ ಕೂಡ ಕಂಟ್ರೋಲ್ ಮಾಡೋಕ್ಕೆ ಈಸಿ ಆಗಿತ್ತು. ಧ್ಯಾನ ಮುಗಿಸಿ ಕಣ್ಬಿಟ್ಟ ತಕ್ಷಣ ಅವನ ಬಟ್ಟೆಗಳ ರಾಶಿ ಮಧ್ಯೆ ಅಡಗಿ ಕೂತ್ಕೊಂಡಿದ್ದ ಚಿಕ್ಕದೊಂದು ಮರದ ಪೆಟ್ಟಿಗೆ ಕಣ್ಣಿಗೆ ಬಿತ್ತು. ಆ ಪೆಟ್ಟಿಗೆನ ನೋಡ್ತಾ ಇದ್ದ ಹಾಗೆ ಅವನ ಮುಖದಲ್ಲಿ ನಗು ಅರಳ್ತು. ಅವನದನ್ನ ಮಗು ಥರ ಎತ್ಕೊಂಡು ಮುಚ್ಚಳ ಓಪನ್ ಮಾಡ್ದ. ಅದರಲ್ಲಿ ಗ್ರೀನ್ ಕಲರ್ ಜೇಡಿತ್ತು. ಆ ಜೇಡ್ನ ಅವನು ಹಾಗೆ ಎದೆಗೊತ್ಕೊಂಡ. ಅವನ ಕಣ್ಣು ಮತ್ತೆ ಬ್ರೈಟ್ ಆಗಿ ಹೊಳೆಯೋಕ್ ಶುರುವಾಯಿತು. ಈ ಹಿಂದೆ ವಿರಾಜ್ಗೆ ಒಬ್ಬ ವ್ಯಕ್ತಿ ಪರಿಚಯ ಆಗಿ ಕೆಲವೊಂದಿಷ್ಟು ವಿಶೇಷವಾದ ಶಕ್ತಿಗಳ ಬಗ್ಗೆ ಹೇಳ್ಕೊಟ್ಟಿದ್ರು. ಅದಾದ್ಮೇಲೆ ವಿರಾಜ್ಗೆ ಒಂದು ಪವರ್ಫುಲ್ ಮಾಣಿಕ್ಯ ಕೂಡ ಕೊಟ್ಟಿದ್ರು. ಅವ್ರು ಯಾಕಿದನ್ನ ವಿರಾಜ್ ಕೊಟ್ರು ಅಂತ ಅವನಿಗೆ ಗೊತ್ತಿರಲಿಲ್ಲ. ಇನ್ಫ್ಯಾಕ್ಟ್ ಈ ಮಾಣಿಕ್ಯಕ್ಕೆ ಯಾವ ಥರ ಶಕ್ತಿ ಇದೆ ಅಂತನೂ ಅವನಿಗೆ ಗೊತ್ತಿರಲಿಲ್ಲ. ಆದರೆ ಆ ವ್ಯಕ್ತಿ, ಇದರಿಂದ ನಿನ್ನ ಎಲ್ಲ ಸಮಸ್ಯೆ ಪರಿಹಾರ ಆಗತ್ತೆ, ನಿಂಗೆ ತುಂಬ ಕಷ್ಟ ಅನ್ನಿಸ್ದಾಗ ಇದನ್ನ ತೆಗೆದು ನೋಡು, ನಾನು ಹೇಳಿರೋ ಜಾಗಕ್ಕೆ ಹೋಗು ಅಂತ ಒಂದು ಅಡ್ರೆಸ್ ಹೇಳಿದ್ರು. ಅದನ್ನೆಲ್ಲ ನೆನೆಸ್ಕೊಂಡು ವಿರಾಜ್ ಏನೋ ಡಿಸೈಡ್ ಮಾಡಿ ಲೈಟಾಗಿ ನಕ್ಕು ಮಲ್ಕೊಂಡ. ಮಾರನೇ ದಿನ ಬೆಳಗ್ಗೆ ವಿರಾಜ್ ತನ್ನ ಜ್ಯೂಸ್ ಸೆಂಟರ್ಗೆ ಹೋಗ್ತಾ ಇದ್ದ. ಅಷ್ಟರಲ್ಲಿ ಒಂದೆರಡು ಕಾರ್ ಬಂದು ವಿರಾಜ್ನ ದಾರಿಗೆ ಅಡ್ಡವಾಗಿ ನಿಂತ್ಕೊಂಡ್ವು. ಆ ಕಾರ್ನಿಂದ ಒಬ್ಬ ವ್ಯಕ್ತಿ ಕೆಳಗಿಳಿದ. ಅವನು ವಿರಾಜ್ನ ತಂದೆ ರಘುನಾಥ್ ಕಶ್ಯಪ್ ಅಂತ. ಅವನ್ನ ನೋಡ್ತಿದ್ದ ಹಾಗೆ ವಿರಾಜ್ಗೆ ಹೊಟ್ಟೆ ಒಳಗಿಂದ ಕೋಪ ಉಕ್ಕೋಕ್ ಸ್ಟಾರ್ಟ್ ಆಯಿತು. ಅದನ್ನ ರಘುನಾಥ್ ಅಬ್ಸರ್ವ್ ಮಾಡಿ, ನಂಗೆ ಗೊತ್ತು ವಿರಾಜ್, ನಿನಗೆ ನನ್ನ ಮುಖ ನೋಡೋಕೆ ಇಷ್ಟ ಇಲ್ಲ ಅಂತ. ಆದರೆ ನೀನೇ ಒಂದೇ ಒಂದು ಸಲ ನಿಮ್ಮ ತಾತನ ನೋಡೋಕೆ ಬಾ, ಅವ್ರ ಜೀವ ಬಿಗಿ ಹಿಡ್ಕೊಂಡು ನಿನ್ನ ದಾರಿ ಕಾಯ್ತಾ ಇದ್ದಾರೋ ಅಂತ ಹೇಳ್ದ. ತಾತ ವಿಶ್ವನಾಥ್ ಕಶ್ಯಪ್ ನೋಡಿ ಎಷ್ಟೋ ವರ್ಷಗಳೇ ಆಗಿದ್ರೂ ವಿರಾಜ್ಗೆ ಅವ್ರ ಮುಖ ಇನ್ನೂ ಕರೆಕ್ಟಾಗಿ ನೆನಪಿತ್ತು. ಅವನು ಕಣ್ಣು ಮುಚ್ಕೊಂಡು ತಾತನ ಮುಖನ ಕಣ್ಮುಂದೆ ತಂದ್ಕೊಳ್ತಾ ಇದ್ದ. ಅಂದಹಾಗೆ ಈ ರಘುನಾಥ್ಗೆ ವಿರಾಜ್ನ ಸೂಪರ್ ಪವರ್ ಬಗ್ಗೆ ಚೆನ್ನಾಗಿ ಗೊತ್ತಿತ್ತು. ವಿರಾಜ್ ತನ್ನ ಜೊತೆ ಇದ್ರೆ ಆ ಪವರ್ನ ತನಗ್ ಬೇಕಾದಾಗ ಯೂಸ್ ಮಾಡ್ಕೊಳಕ್ಕಾಗತ್ತೆ ಅಂತ ರಘುನಾಥ್ ಪ್ಲಾನ್ ಮಾಡಿನೇ ವಿರಾಜ್ನ ಕನ್ವಿನ್ಸ್ ಮಾಡೋಕೆ ಅಂತ ಮತ್ತೆ ಮಾತು ಮುಂದುವರಿಸಿ, 2 ವರ್ಷದಿಂದ ನಿನ್ನ ತಾತ ಹಾಸಿಗೆ ಹಿಡಿದಿದ್ದಾರೆ, ಅವ್ರ ಪ್ರಾಣ ಯಾವಾಗ ಬೇಕಾದ್ರೂ ಹೋಗ್ಬೋದು, 5 ತಲೆಮಾರು ಕೂತ್ಕೊಂಡು ತಿಂದ್ರು ಕರಗದೆ ಇರೋ ಕಶ್ಯಪ್ ಕುಟುಂಬದ ಆಸ್ತಿಗೆ ನಿನ್ನನ್ನೇ ವಾರಸ್ದಾರನ ಮಾಡಬೇಕು ಅಂತ ಅಪ್ಪ ಡಿಸೈಡ್ ಮಾಡಿದಾರೋ, ದಯವಿಟ್ಟು ಒಂದು ಸಲ ಮನೆಗೆ ಬಾ ಅಂತ ಹೇಳ್ದ. ವಿರಾಜ್ ಸರ್ಕಾಸ್ಟಿಕ್ ಆಗಿ ಸ್ಮೈಲ್ ಮಾಡ್ತಾ, ನಮ್ಮನ್ನ ಮನೆಯಿಂದ ಹೊರಗೆ ಹಾಕೋವಾಗ ಇದೆಲ್ಲ ನೆನಪೇ ಇರ್ಲಿಲ್ವೇನೋ ಅಂತ ಕೇಳ್ದ. ನಾನ್ ಮಾಡಿರೋ ತಪ್ಪಿಗೆ ಈಗಾಗಲೇ ಸಾಕಷ್ಟು ಪಶ್ಚಾತ್ತಾಪ ಪಟ್ಟಿದ್ದೀನಿ. ನೀನು ಮತ್ತೆ ಮಾತಿನ ಚೂರಿಯಿಂದ ಇರಬೇಡ. ನಿನ್ನ ಅತ್ತೆ ಮಕ್ಕಳು ಆಸ್ತಿನ ಹೊಡೆಯಕ್ಕೆ ತುದಿಗಾಲಲ್ಲಿ ನಿಂತಿದ್ದಾರೆ. ಅವ್ರ ಕೈಗೇನಾದ್ರೂ ಆಸ್ತಿ ಹೋದ್ರೆ ಅಪ್ಪ ಇಷ್ಟು ವರ್ಷ ಕಷ್ಟಪಟ್ಟಿದ್ದು ಹೊಳೆಲಿ ಹುಣಸೆ ಹಣ್ಣು ತೊಳೆದಾಗತ್ತೆ. ಅರ್ಥ ಮಾಡ್ಕೋ ವಿರಾಜ್ ಅಂತ ರಘುನಾಥ್ ಕಶ್ಯಪ್ ರಿಕ್ವೆಸ್ಟ್ ಮಾಡ್ಕೊಂಡ. ನನ್ನ ಅಪ್ಪ ಅನ್ನಿಸ್ಕೊಂಡ್ರು ಇವನು ತಾತನ ಆಸ್ತಿನ ಹೊಡಿಬೇಕು ಅಂತ ಇಷ್ಟು ವರ್ಷದಿಂದ ಕಷ್ಟಪಡ್ತಾ ಇದ್ದಾನೆ. ಅಂಥದ್ರಲ್ಲಿ ಇವತ್ತು ನನ್ನ ಮುಂದೆ ಬಂದು ನೀನೇ ಮುಂದಿನ ವಾರಸ್ದಾರ ಬಾ ಮನೆಗೆ ಅಂತಿದ್ದಾನೆ ಅಂದರೆ ಖಂಡಿತ ಇವನ್ ಪ್ಲಾನ್ ಬೇರೆ ಏನೋ ಇದೆ, ನಾನು ಹುಷಾರಾಗಿರ್ಬೇಕು ಅಂತ ವಿರಾಜ್ ಮನ್ಸಲ್ಲೇ ಹೇಳ್ಕೊಂಡ. ಅಷ್ಟರಲ್ಲಿ ರಘುನಾಥ್ ಮಾತು ಮುಂದುವರಿಸಿ, ಸಾವಿರಾರು ಲಕ್ಷ ಕೋಟಿಯ ವಾರಸ್ದಾರ ಕಣೋ ನೀನು, ಆದ್ರೂ ಯಾಕೆ ಆ ರಾವ್ ಫ್ಯಾಮಿಲಿಯವ್ರು ಮಾಡೋ ಅವಮಾನನೆಲ್ಲ ಸಹಿಸ್ಕೊಂಡಿದ್ಯಾ? ನಿನ್ನೆ ರಾತ್ರಿ ರಿಸೆಪ್ಷನ್ ಫಂಕ್ಷನಲ್ಲಿ ನಿಂಗೆ ಅದ ಅವಮಾನದ ಬಗ್ಗೆ ನಂಗೆ ಗೊತ್ತು. ನಿನ್ ತಪ್ಪಿಲ್ಲ ಅಂದ್ರೂ ಯಾಕ ರಾಹುಲ್ ಕಾಲಿಗೆ ಬಿದ್ದೆ? ನೀನ್ ಮನ್ಸು ಮಾಡಿದ್ರೆ ಆ ಭರತ್ ರಾಹುಲ್ ಇಬ್ರು ನಿನ್ ಕಾಲಡಿಗೆ ಬಿದ್ದಿರ್ತಿದ್ರು. ಬಟ್ ಯಾಕೆ ನೀನು ಅವ್ರು ಹೇಳ್ದಾಗ ಕೇಳ್ತೀಯ? ನನ್ನಿಂದ ಇದನ್ನೆಲ್ಲ ಸಹಿಸ್ಕೊಂಡಿರೋಕ್ಕಾಗ್ತಿಲ್ಲ ಅಂತ ಎಮೋಷನಲ್ ಬ್ಲ್ಯಾಕ್ ಮೇಲ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ದ. ವಿರಾಜ್ಗೆ ಇರಿಟೇಟ್ ಆಯ್ತು. ರಘುನಾಥ್ ಕಡೆಗೆ ಬೆನ್ ಹಾಕಿ ನಿಂತ್ಕೊಂಡ. ನನಗೆ ನಿಮ್ಮ ಆಸ್ತಿನೂ ಬೇಡ, ಸಂಪತ್ತು ಬೇಡ, ನಿಮ್ಮ ವಾರಸ್ದಾರಿಕೆನೂ ಬೇಡ, ನನ್ನನ್ನ ನನ್ನ ಪಾಡಿಗೆ ಬಿಟ್ಟುಬಿಡಿ, ಅದೇ ನೀವು ನಂಗೆ ಕೊಡೋ ದೊಡ್ಡ ಆಸ್ತಿ ಅಂತ ಹೇಳಿ ಅವನು ಅಲ್ಲಿಂದ ಹೊರಟೇ ಬಿಟ್ಟ. ಸ್ವಲ್ಪ ದೂರ ಹೋದವನಿಗೆ ಏನನ್ನಿಸ್ತೋ ಏನೋ, ತಿರುಗಿ ನಿಂತ್ಕೊಂಡು ತಾತ ನೋಡೋಕೆ ಒಂದಿನ ಬಂದೇ ಬರ್ತೀನಿ ಅಂತ ಹೇಳ್ದ. ಆಗ ಅವನ ವಾಯ್ಸಲ್ಲಿ ವಿಚಿತ್ರವಾದ ವೈಬ್ರೇಷನ್ ಇತ್ತು. ಅರವಿಂದ್ ಗ್ರೂಪ್ ಆಫ್ ಇಂಡಸ್ಟ್ರೀಸ್, ಬೆಂಗಳೂರಿನಲ್ಲಿ ಇವ್ರದ್ದು 70 ಫ್ಲೋರಿನ ದೊಡ್ಡ ಆಫೀಸ್ ಇತ್ತು. ವಿರಾಜ್ ಈಗ ಆ ಆಫೀಸ್ನ ರಿಸೆಪ್ಷನಿಸ್ಟ್ ಹತ್ರ ಮಿಸ್ಟರ್ ಅಜಯ್ ಅರವಿಂದ್ ಅವ್ರನ್ನ ಮೀಟ್ ಆಗಬೇಕು ಅಂತ ಹೇಳ್ದ. ಅವನು ಸಿಂಪಲ್ ಡ್ರೆಸ್ನಲ್ಲಿದ್ದರಿಂದ ರಿಸೆಪ್ಷನಿಸ್ಟ್, ನಿಮ್ಮ ಹತ್ರ ಅಪಾಯಿಂಟ್ಮೆಂಟ್ ಇದೆಯಾ ಅಂತ ಕೇಳಿದ್ದು. ಐ ಆಮ್ ವಿರಾಜ್ ಅವಿನಾಶಿ, ಸುಂದರ್ ರಾಜ್ ಅರವಿಂದ್ ನನ್ನ ಫ್ರೆಂಡ್ ಆಗಿದ್ರು, ಅಜಯ್ ಹತ್ರ ಇದನ್ನ ಹೇಳಿ ಅಂತ ಹೇಳ್ದ. ರಿಸೆಪ್ಷನಿಸ್ಟ್ ಅಜಯ್ಗೆ ಕಾಲ್ ಮಾಡಿ, ಸರ್ ನಿಮ್ಮನ್ನ ಮೀಟ್ ಮಾಡೋಕ್ಕೆ ವಿರಾಜ್ ಅಂತ ಒಬ್ಬ ಹುಡುಗ ಬಂದಿದ್ದಾನೆ, ಅವನು ಸುಂದರ್ ರಾಜ್ ಅರವಿಂದ್ ಅವ್ರ ಫ್ರೆಂಡ್ ಅಂತೆ ಅಂದ್ಲು.
ಸುಂದರ್ರಾಜ್ ಅರವಿಂದ್ ಅನ್ನೋ ಹೆಸರು ಕೇಳಿದ ತಕ್ಷಣ ಅಜಯ್ ಬೆಚ್ಚಿ ಬಿದ್ದ. ಯಾಕಂದ್ರೆ ಆ ಹೆಸರು ಅವನ್ ತಾತಂದು. ಬಟ್ ಎಲ್ರೂ ಅವ್ರನ್ನ ಬರೀ ಅರವಿಂದ್ ಅಂತ ಮಾತ್ರ ಕರೀತಿದ್ರು. ಸುಂದರ್ರಾಜ್ ಅನ್ನೋ ಹೆಸರು ಬರೀ ಬೆರಳೆಣಿಕೆ ಜನರಿಗೆ ಮಾತ್ರ ಗೊತ್ತಿತ್ತು. ಬಟ್ ಈ ಹುಡುಗಂಗೆ ಹೇಗ್ ತನ್ನ ತಾತನ ಹೆಸರು ಗೊತ್ತಿದೆ ಅನ್ನೋದೇ ಅಜಯ್ಗೆ ದೊಡ್ಡ ಡೌಟ್ ಆಗಿತ್ತು. ಹಾಗಾಗಿ ತಕ್ಷಣ ಅಜಯ್ ಆಸ್ಕ್ ದಟ್ ಬಾಯ್ ಟು ಮೀಟ್ ಮೀ ಇನ್ ದ ಕ್ಯಾಬಿನ್ ಅಂತ ರಿಸೆಪ್ಷನಿಸ್ಟ್ಗೆ ಹೇಳ್ದ. 5 ನಿಮಿಷದಲ್ಲಿ ವಿರಾಜ್ ಅವನ್ ಮುಂದಿದ್ದ. ಅವನು ವಿರಾಜ್ನ ಮೇಲಿಂದ ಕೆಳಗೆ ನೋಡ್ತಾ ಮೇ ನೋ ಹೂ ಆರ್ ಯು ಅಂತ ಕೇಳ್ದ. ವಿರಾಜ್ ಕೂಲಾಗಿ ಸ್ಮೈಲ್ ಮಾಡ್ತಾ ಜೇಬ್ನಲ್ಲಿ ಇದ್ದಿದ್ದ ಆ ಗ್ರೀನ್ ಕಲರ್ ಮಾಣಿಕ್ಯನ ಅವ್ರಿಗೆ ತೋರಿಸ್ದ. ಅದನ್ನ ನೋಡ್ತಾ ಇದ್ದ ಹಾಗೆ ಅಜಯ್ ಮುಖದಲ್ಲಿ ಸ್ವೆಟ್ಟಿಂಗ್ ಸ್ಟಾರ್ಟ್ ಆಯ್ತು. ಶಾಕ್ ಆದೊಂಥರ ಎದ್ದು ನಿಂತ್ಕೊಂಡ. ಯಾಕಂದ್ರೆ ಆ ಮಾಣಿಕ್ಯ ಅರವಿಂದ್ ಕುಟುಂಬದವ್ರನ್ನ ರೆಪ್ರೆಸೆಂಟ್ ಮಾಡ್ತಿತ್ತು. ಅಜಯ್ ಚಿಕ್ಕೋನಿರುವಾಗ ಅವನ್ ತಂದೆ ಹತ್ರನೂ ಈ ಥರ ಮಾಣಿಕ್ಯ ಇದ್ದಿದ್ದನ್ನ ನೋಡಿದ್ದ. ಬಟ್ ವಿರಾಜ್ನ ಹತ್ರ ಇರೋ ಮಾಣಿಕ್ಯದ ವ್ಯಾಲ್ಯೂ ಇನ್ನೂ ಜಾಸ್ತಿ ಎದ್ದಾಗಿತ್ತು. ಅಜಯ್ಗಾಗಿರೋ ಶಾಕ್ಗೆ ವಿರಾಜ್ನ ಹತ್ರ ಏನ್ ಮಾತಾಡಬೇಕು ಅಂತಾನೆ ಗೊತ್ತಾಗ್ಲಿಲ್ಲ. ನಾನು ಈಗಲೇ ನಮ್ಮ ಲಾಯರ್ಗೆ ಕಾಲ್ ಮಾಡಿ ಇಲ್ಲಿಗೆ ಬರೋಕೆ ಹೇಳ್ತೀನಿ, ಅವರೇ ನಿಮ್ಮ ಜೊತೆ ಮಾತಾಡ್ತಾರೆ ಅಂತ ಹೇಳಿ ಕಾಲ್ ಮಾಡ್ದ. 5 ನಿಮಿಷದಲ್ಲಿ ಲಾಯರ್ ಜಾರ್ಜ್ ಕ್ಯಾಬಿನ್ ಒಳಗೆ ಬಂದ. ವಿರಾಜ್ನ ಪಕ್ಕದಲ್ಲಿ ಕೂತ್ಕೊಂಡು ನೀನು ಯಾರು ಅಂತ ನಾನು ತಿಳ್ಕೋಬೇಕು ಅಂತ ಬೇಸ್ ವಾಯ್ಸಲ್ಲಿ ಹೇಳ್ದ. ವಿರಾಜ್ ಸ್ಮೈಲ್ ಮಾಡ್ತಾ ನನ್ನ ಹೆಸರು ವಿರಾಜ್ ಅವಿನಾಶಿ ಅಂತ ಹೇಳ್ದ. ಅವನ ಹೆಸರು ಹೇಳಿದ ತಕ್ಷಣ ಆ ಜಾರ್ಜ್ ಅವನ ಮೇಲೆ ಅಟ್ಯಾಕ್ ಮಾಡ್ದ. ಬಟ್ ವಿರಾಜ್ನ ಸೋಲ್ಸೋಕ್ಕಾಗಲಿಲ್ಲ. ಅವನು ಸೂಪರ್ ಪವರ್ ಮುಂದೆ ಜಾರ್ಜೇ ಸೋತು ಹೋದ. ಆಮೇಲೆ ಅವನು ಮಿಸ್ಟರ್ ವಿರಾಜ್, ನೀವು ಸುಂದರ್ರಾಜ್ ಅರವಿಂದ್ ಅವ್ರ ಶಿಷ್ಯ ಅನ್ನೋದು ಕನ್ಫರ್ಮ್ ಆಯಿತು. ನಮ್ಮಿಂದ ಯಾವ ಥರ ಹೆಲ್ಪ್ ಆಗಬೇಕು? ಆ ಪವರ್ಫುಲ್ ಮಾಣಿಕ್ಯನ ನಮಗೆ ಕೊಟ್ಟರೆ ನೀವೇ ಈಗ ಅರವಿಂದ್ ಸಾಮ್ರಾಜ್ಯಕ್ಕೆ ವಾರಸ್ದಾರ ಆಗ್ಬೋದು. ನಂಗೆ ಸದ್ಯ ಇದರಲ್ಲಿ ಯಾವ ಇಂಟ್ರೆಸ್ಟ್ ಇಲ್ಲ. ನಿಮಗೆ ರಾವ್ ಫ್ಯಾಮಿಲಿ ಬಿಸ್ನೆಸ್ ಬಗ್ಗೆ ಗೊತ್ತಿದೆ ಅಲ್ವಾ ಅಂತ ವಿರಾಜ್ ವಿಷಯನ ಬೇರೆ ರೂಟಿಗೆ ತೊಗೊಂಡು ಹೋದ. ಯಾ ಐ ನೋ, ನಾವು ಆಲ್ ದೋಸ್ ಬಿಸ್ನೆಸ್ ಆರ್ ಆನ್ ದ ಬ್ರಿಂಕ್ ಆಫ್ ಕ್ರೈಸಿಸ್ ಅಂತ ಅಜಯ್ ಹೇಳ್ದ. ವಿರಾಜ್ ಏನೋ ಹೇಳೋಕೆ ಅಂತ ಹೊರಟಿದ್ದ. ಅಷ್ಟರಲ್ಲಿ ಅವನ ಫೋನ್ ರಿಂಗ್ ಆಯಿತು. ವಿರಾಜ್ ಕಾಲ್ ಪಿಕ್ ಮಾಡಿದ ತಕ್ಷಣ ನೀನು ಇವತ್ತೇ ಸುರಭಿಗೆ ಡಿವೋರ್ಸ್ ಮಾಡಬೇಕು, ಪೇಪರ್ಸ್ ಎಲ್ಲ ರೆಡಿ ಇದೆ, ಸಿಟಿ ಹಾಸ್ಪಿಟಲ್ಗೆ ಬಂದು ಮೊದಲು ಸಿಗ್ನೇಚರ್ ಮಾಡು. ರೇಣುಕಾ ಹೇಳಿದ್ಲು. ಸಿಟಿ ಹಾಸ್ಪಿಟಲ್ಗ? ನೀವು ಅಲ್ಲೇನು ಮಾಡ್ತಾ ಇದ್ದೀರಾ ಅಂತ ವಿರಾಜ್ ಡೌಟಲ್ಲೇ ಕೇಳ್ದ. ಇವತ್ತು ಸುರಭಿ ಅವ್ರ ತಂದೆ ಜೊತೆ ಫ್ಯಾಕ್ಟ್ರಿಗೆ ಹೋಗಿದ್ಲು. ಸ್ಯಾಲ್ರಿ ಕೊಡ್ತಾ ಇಲ್ಲ ಅಂತ ಅಲ್ಲಿನ ವರ್ಕರ್ಸ್ ಅವರಿಬ್ರು ಮೇಲೆ ಅಟ್ಯಾಕ್ ಮಾಡಿದ್ದಾರೆ. ಸುರಭಿಗೆ ಪ್ರಜ್ಞೆ ತಪ್ಪಿತ್ತು. ಇದಕ್ಕೆಲ್ಲ ನೀನೇ ಕಾರಣ. ದಯವಿಟ್ಟು ನನ್ನ ಮಗಳಿಗೆ ಡಿವೋರ್ಸ್ ಮಾಡಿ ನಾವು ನೆಮ್ಮದಿಯಿಂದ ಬದುಕೋದಕ್ಕೆ ಅವಕಾಶ ಮಾಡಿಕೊಡು ಅಂತ ರೇಣುಕಾ ಕಣ್ಣೀರ್ ಹಾಕ್ತಾ ಬೇಡ್ಕೊಂಡ್ಲು. ತಕ್ಷಣ ವಿರಾಜ್ ಕಾಲ್ ಕಟ್ ಮಾಡಿ, ಮಿಸ್ಟರ್ ಅಜಯ್, ಐ ಹ್ಯಾವ್ ಟು ಗೋ. ಐ ವಿಲ್ ಮೀಟ್ ಯು ಅಗೇನ್. ರಾವ್ ಫ್ಯಾಮಿಲಿ ಬಿಸ್ನೆಸ್ಗಳೆಲ್ಲ ಅರವಿಂದ್ ಗ್ರೂಪ್ ಆಫ್ ಇಂಡಸ್ಟ್ರೀಸ್ಗೆ ಟ್ರಾನ್ಸ್ಫರ್ ಆಗಬೇಕು. ಡೂ ದ ಅರೇಂಜ್ಮೆಂಟ್ಸ್ ಇಮಿಡಿಯೇಟ್ಲಿ ಅಂತ ಆರ್ಡ್ರ್ ಮಾಡಿ ಹಾಸ್ಪಿಟಲ್ಗೆ ಹೋದ. ಅವನ ಮುಖ ನೋಡಿದ ತಕ್ಷಣ ರೇಣುಕಾ ಮತ್ತೆ ಜಗಳ ಸ್ಟಾರ್ಟ್ ಮಾಡಿದ್ಲು. ಬಟ್ ವಿರಾಜ್ ಅವಳ ಮಾತುಗಳನ್ನು ಕಂಪ್ಲೀಟ್ ಆಗಿ ಅವಾಯ್ಡ್ ಮಾಡಿ ಬೆಡ್ ಮೇಲೆ ಮಲಗಿರೋ ಸುರೇಂದ್ರನ ಕಡೆಗೆ ನೋಡ್ದ. ಅವನ ಮೈ ಮೇಲೆ ಎಲ್ಲ ಗಾಯ ಆಗಿತ್ತು. ಬ್ಯಾಂಡೇಜ್ ಸುತ್ತಿಟ್ಟಿದ್ರು. ಅವನ ಪಕ್ಕದ ಬೆಡ್ಡಲ್ಲಿ ಸುರಭಿ ಮಲ್ಕೊಂಡಿದ್ಲು. ಅವಳಿಗೂ ಅಲ್ಲಲ್ಲಿ ಗಾಯ ಆಗಿತ್ತು. ವಿರಾಜ್ ಅವಳ ಪಕ್ಕದಲ್ಲಿ ಹೋಗಿ ನಿಂತ್ಕೊಂಡು ಇದೆಲ್ಲ ಹೇಗಾಯ್ತು ಸುರಭಿ ಅಂದ. ಆಗ ರೇಣುಕಾ, ಅವಳನ್ನೇನು ಕೇಳ್ತೀಯಾ, ನಾನೆಲ್ಲ ಹೇಳ್ತೀನಿ ಕೇಳು. ಫ್ಯಾಕ್ಟ್ರಿಲಿ ವರ್ಕ್ ಪೆಂಡಿಂಗ್ ಇದೆ ಅಂತ ಅಪ್ಪ ಮಗಳಿಬ್ರು ಹೋಗಿದ್ರು. ಸಂಬಳ ಕೊಡ್ತಾ ಇಲ್ಲ ಅಂತ ಅಲ್ಲಿನ ವರ್ಕರ್ಸ್ ಇವ್ರ ಮೇಲೆ ಅಟ್ಯಾಕ್ ಮಾಡಿದ್ರು. ನಾವು ವರ್ಕರ್ಸ್ಗೆ ಸಂಬಳ ಕೊಡಬೇಕು ಅಂದರೆ ಭರತ್ ನಮಗೆ ಸಂಬಳ ಕೊಡಬೇಕು. ಆದರೆ ಅವನು ಕೊಡ್ತಾ ಇಲ್ಲ. ಅವನು ನಿನ್ನ ಮೇಲೆ ಸೇಡ್ ತೀರಿಸ್ಕೊಳ್ಳೋದಕ್ಕೋಸ್ಕರ ನಮಗೆ ಈ ಥರ ಹಿಂಸೆ ಮಾಡ್ತಾ ಇದ್ದಾನೆ. ನಿನ್ನಿಂದಾಗಿ ನಾವು ಫ್ಯಾಕ್ಟ್ರಿ ಕಳ್ಕೊಂಡಿದ್ದೀವಿ. ಈಗ ಮನೆನೂ ಕಳ್ಕೊಳ್ಳೋ ಪರಿಸ್ಥಿತಿ ಬಂದಿದೆ. ನೀನು ಸುರಭಿಗೆ ಡಿವೋರ್ಸ್ ಮಾಡಿದ್ರೆ ಭರತ್ ನಮಗೆ ಹೆಲ್ಪ್ ಮಾಡ್ತಾನೆ ಅಂತ ಹೇಳಿದ್ಲು. ಅವಳು ಮಾತು ಕೇಳಿದ ಮೇಲೆ ವಿರಾಜ್ಗೆ ಎಲ್ಲ ಅರ್ಥ ಆಯಿತು. ಭರತ್ ಇಂಟೆನ್ಷನ್ನಲ್ಲಿ ಇದೆಲ್ಲ ಮಾಡ್ತಿದ್ದಾನೆ. ಹಾಗಾಗಿ ಅವನಿಗೆ ಭರತ್ ಮೇಲೆ ತುಂಬಾನೇ ಕೋಪ ಬಂತು. ಅಷ್ಟರಲ್ಲಿ ಸುರೇಂದ್ರ, ರೇಣುಕಾ, ಯಾಕೆ ಸುಮ್ಮನೆ ವಿರಾಜ್ನ ದೂಷಿಸ್ತೀಯ? ನಿಜ ಹೇಳಬೇಕು ಅಂದ್ರೆ ನಾನೇ ಅಸಮರ್ಥ. ನಮ್ಮ ಸಂಸಾರನ ನನ್ನಿಂದ ಸಾಕಕ್ಕಾಗ್ತಾ ಇಲ್ಲ. ಭರತ್ಗೆ ನಮ್ಮ ಯಾರನ್ನ ಕಂಡ್ರೂ ಆಗಲ್ಲ. ಅದಕ್ಕೆ ಅವನು ಹೀಗೆಲ್ಲ ಮಾಡ್ತಿದ್ದಾನೆ. ನಮ್ಮನೆ ಫ್ಯಾಕ್ಟ್ರಿನೆಲ್ಲ ಅವನಿಗೆ ಕೊಟ್ಬಿಡೋಣ. ನಾವು 4 ಜನ ಈ ಊರ್ನೇ ಬಿಟ್ಟು ಹೊರಟು ಹೋಗೋಣ ಅಂತ ಹೆಲ್ಪ್ಲೆಸ್ ಆಗಿ ಹೇಳ್ದ. ಅಟ್ ದ ಸೇಮ್ ಟೈಮ್, ಓ ನೀವೆಲ್ಲ ಇಲ್ಲೇ ಇದ್ದೀರಾ, ನಿಮ್ಮನ್ನ ಎಲ್ಲೆಲ್ಲೋ ಹುಡುಕಾಡ್ಬಿಟ್ಟೆ ಅಂತ ಹೊರಗಿಂದ ಒಂದು ವಾಯ್ಸ್ ಕೇಳಿಸ್ತು. ತಿರುಗಿ ನೋಡಿದ್ರೆ ಭರತ್ ಅವನ ಬಾಡಿಗಾರ್ಡ್ಸ್ ಜೊತೆ ನಿಂತ್ಕೊಂಡಿದ್ದ. ಚಿಕ್ಕಪ್ಪ, ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡಿ. ಫ್ಯಾಕ್ಟ್ರಿಲಿ ವರ್ಕರ್ಸ್ ಎಲ್ಲ ಸೇರಿ ನಿಮ್ಮ ಮೇಲೆ ಹಲ್ಲೆ ಮಾಡಿದ್ದಾರೆ ಅನ್ನೋ ವಿಷಯ ಗೊತ್ತಾಯ್ತು. ಆ ಟೈಮಲ್ಲಿ ನಾನು ನಿಮ್ಮ ಜೊತೆ ಇರಬೇಕಿತ್ತು ಅಂತ ಹೇಳ್ದ.
ಸಾಕು ಭರತ್, ನಿನ್ ನಾಟಕ ಸಾಕು. ಇಷ್ಟೆಲ್ಲ ಮಾಡಿದ್ದು ನೀನೇ ಅಂತ ನಮ್ಗೆಲ್ಲ ಚೆನ್ನಾಗಿ ಗೊತ್ತು. ಒಳ್ಳೆ ಒಂಥರ ಡ್ರಾಮಾ ಮಾಡಬೇಡ ಅಂತ ಸುರಭಿ ಕೋಪದಿಂದ ಗುಡುಗುದ್ಲು. ಬಟ್ ಅವಳ ಮಾತನ್ನ ಭರತ್ ಅವಾಯ್ಡ್ ಮಾಡಿ, ಚಿಕ್ಕಪ್ಪ, ಸಾಲನೆಲ್ಲ ನಾನೇ ತೀರಿಸ್ತೀನಿ. ಹಾಗೆ ಗೋವಿಂದ್ ಕುಟುಂಬದವ್ರ ಜೊತೆ ಮಾತಾಡ್ತೀನಿ. ವಿಷ್ಣು ಜೊತೆ ಸುರಭಿ ಮದ್ವೆ ಮಾಡೋಣ. ಆಗ ನಿಮ್ ಪ್ರಾಬ್ಲಮ್ಸ್ ಎಲ್ಲ ತಾನಾಗೆ ಸಾಲ್ವ್ ಆಗುತ್ತೆ ಅಂತ ಹೇಳ್ದ. ಅವನ್ ಮಾತ್ ಕೇಳಿ ಸುರಭಿಗೆ ಪಿತ್ತ ನೆತ್ತಿಗೇರಿತ್ತು. ನಿನ್ನ ಬಿಟ್ಟಿ ಅಡ್ವೈಸ್ನ ಸ್ಟಾಪ್ ಮಾಡು ಭರತ್, ಬಾಯಿ ಮುಚ್ಕೊಂಡು ಇಲ್ಲಿಂದ ಹೊರಡು ಅಂತ ಕಿರ್ಚಿದ್ಲು. ನೋಡಿ, ನಾನ್ ಹೇಳೋಷ್ಟು ಹೇಳಿದ್ದೀನಿ. ಇನ್ಮೇಲೆ ನಿಮಗ್ ಬಿಟ್ಟಿದ್ದು. ಸಾಲ ಕೊಟ್ಟಿರೋ ಬ್ಯಾಂಕ್ನವರು ಮನೆ ಬಾಗ್ಲಿಗೆ ಬಂದ್ರೆ ಅದಕ್ಕೆ ನೀವೇ ಜವಾಬ್ದಾರಿ ಅಂತ ಭರತ್ ಬ್ಲ್ಯಾಕ್ ಮೇಲ್ ಮಾಡೋ ಥರ ಹೇಳ್ದ. ಯಾವ ಬ್ಯಾಂಕ್ನವರು ಮನೆಗೆ ಬರಲ್ಲ ಭರತ್, ಯಾಕಂದ್ರೆ ಅಪ್ಪ ಈಗಾಗಲೇ ಮನೆ ಪತ್ರ ಒಡವೆನೆಲ್ಲ ಅಡ ಇಟ್ಟಿದ್ದಾರೆ. ನೀನ್ ಏನೇನೋ ಹೇಳಿ ನಮ್ಮಮ್ಮನ ಹೆದರ್ಸೋಕ್ ಟ್ರೈ ಮಾಡಬೇಡ ಅಂತ ಸುರಭಿ ಹೇಳಿದ್ಲು. ಇದಕ್ಕೆ ನಾನು ನಿನ್ನ ಇನ್ನೋಸೆಂಟ್ ಅಂತ ಹೇಳೋದು ಸುರಭಿ. ನೀವು ಅಡ ಇಟ್ಟಿರೋ ಒಡವೆ ನಿಮ್ಮ ಫ್ಯಾಕ್ಟ್ರಿ ಮಷಿನ್ ಅಷ್ಟೇ ಹಳೆದು, ಅದಕ್ಕೆ ಯಾವ ಬೆಲೆನೂ ಇಲ್ಲ. ಇನ್ನೊಂದು ವಾರದಲ್ಲಿ ಫ್ಯಾಕ್ಟ್ರಿ ವರ್ಕರ್ಸ್ಗೆ ಕೊಡಬೇಕಾಗಿರೋ ಹಣ ಕೊಟ್ಟಿಲ್ಲ ಅಂದ್ರೆ ಚಿಕ್ಕಪ್ಪ ಜೈಲಿಗೆ ಹೋಗ್ಬೇಕಾಗತ್ತೆ. ಇದೆಲ್ಲ ಆಗ್ಬಾರ್ದು ಅಂದ್ರೆ ನಾನು ಹೇಳ್ದ ಹಾಗೆ ನೀನು ಕೇಳಬೇಕು, ವಿಷ್ಣುನ ಮದುವೆ ಆಗ್ಬೇಕು ಅಂತ ಹೇಳಿ ಭರತ್ ವಿರಾಜನ ಕಡೆಗೆ ನೋಡ್ದ. ಅವನು ಇಲ್ಲಿ ನಡೀತಿರೋದಕ್ಕೂ ತನಗೂ ಸಂಬಂಧನೇ ಇಲ್ಲ ಅನ್ನೋ ಹಾಗೆ ನಿಂತ್ಕೊಂಡಿದ್ದ. ನೋಡು ನಿನ್ ಗಂಡನ್ನ, ಮಾತಿಗೂ ಅವನನ್ನ ವಹಿಸ್ಕೊಂಡು ಬರ್ತೀಯಲ್ಲ. ಅವ್ನು ನೋಡಿದ್ರೆ ಇದ್ಯಾವುದು ತನಗೆ ಸಂಬಂಧನೇ ಇಲ್ಲ ಅನ್ನೋ ಹಾಗೆ ನಿಂತಿದ್ದಾನೆ. ಇಂಥವನ್ ಜೊತೆ ಹೇಗೆ ಜೀವನ ಮಾಡ್ತೀಯಾ? ಸುಮ್ಮನೆ ಆ ತಾಳಿನ ಕಿತ್ ಹಾಕು ಅಂತ ಭರತ್ ಹಲ್ ಕಡಿತಾ ಹೇಳ್ದ. ಆ ಸಮಯಕ್ಕೆ ಮಾತ್ರ ವಿರಾಜ್ಗೆ ಕೋಪ ಕಂಟ್ರೋಲ್ ಮಾಡ್ಕೊಳಕ್ಕಾಗ್ಲಿಲ್ಲ. ಏಯ್ ಅಂತ ಕಿರಿಸ್ತಾ ಭರತ್ ಕೈನ ಗಟ್ಟಿಯಾಗಿ ಹಿಡ್ಕೊಂಡ. ತಿರುಗೋಕ್ ಸ್ಟಾರ್ಟ್ ಮಾಡ್ದ. ಭರತ್ಗೆ ನೋವು ತಡ್ಕೊಳಕ್ ಆಗ್ತಾ ಇರ್ಲಿಲ್ಲ. ಎಷ್ಟೇ ಟ್ರೈ ಮಾಡಿದ್ರೂ ಬಿಡಿಸ್ಕೊಳಕ್ಕೂ ಆಗ್ತಾ ಇರ್ಲಿಲ್ಲ. ವಿರಾಜ್ ಮತ್ತೂ ಟೈಟಾಗಿ ತಿರುವ್ದ. ನೋವು ತಡೆಯೋಕ್ಕಾಗದೆ ಭರತ್ ವಿರಾಜ್ನ ಕಾಲು ಹಿಡ್ಕೊಂಡ. ಆಗ ವಿರಾಜ್ ಅವನ ಕೈ ಬಿಟ್ಟ. ಭರತ್ಗೆ ಅವ್ರಗಳ ಮುಂದೆ ವಿರಾಜ್ನ ಕಾಲು ಹಿಡಿಯೋ ಹಾಗೆ ಆಗಿದ್ರಿಂದ ತುಂಬಾನೇ ಅವಮಾನ ಆಯಿತು. ಯಾರ ಜೊತೆ ಏನೂ ಮಾತಾಡದೆ ಅಲ್ಲಿಂದ ಹೊರಟು ಹೋದ. ಈ ಕಡೆ ರೇಣುಕಾ ಬಾಯ್ ಬಿಟ್ಕೊಂಡು ವಿರಾಜ್ನ ನೋಡ್ತಾ ಇದ್ಲು. ಅವನಿಗೆ ಇಷ್ಟೊಂದು ಶಕ್ತಿ ಇದೆ ಅಂತ ಅವಳಿಗೆ ಇವತ್ತೇ ಗೊತ್ತಾಗಿತ್ತು. ಹಾಗೆ ಕೋಪ ಬಂದಾಗ ಅವನ ದೇಹದಲ್ಲಿ ವಿಚಿತ್ರವಾದ ಬದಲಾವಣೆ ಆಗೋದನ್ನ ಅವಳು ಮಾತ್ರ ಅಬ್ಸರ್ವ್ ಮಾಡಿದ್ಲು. ಈ ಕಡೆ ವಿರಾಜ್ ಮತ್ತೆ ಶಾಂತನಾಗಿ, ಸುರಭಿ, ಡೋಂಟ್ ವರಿ, ನಾನಿದ್ದೀನಿ. ಇನ್ಮುಂದೆ ನಿಮ್ಗೆ ಯಾವ ತೊಂದರೆನೂ ಆಗದೆ ಇರೋ ಹಾಗೆ ನಾನು ನೋಡ್ಕೋತೀನಿ ಅಂತ ಹೇಳ್ದ. ಅವನ್ ಮಾತು ಕೇಳಿ ಸುರಭಿಗೂ ಸ್ವಲ್ಪ ಸಮಾಧಾನ ಆಯಿತು. ರಾವ್ ಗ್ರೂಪ್ನ ಎಲ್ಲ ಡೈರೆಕ್ಟರ್ಸು ಎಮರ್ಜೆನ್ಸಿ ಮೀಟಿಂಗ್ ಅಟೆಂಡ್ ಮಾಡಿದ್ರು. ಯಾಕಂದ್ರೆ ಒಂದೇ ಒಂದು ಗಂಟೆಯಲ್ಲಿ ಕಂಪ್ನಿ ಶೇರ್ಸ್ ಎಲ್ಲ ಡೌನ್ ಆಗಿತ್ತು. ಸಡನ್ ಆಗಿ ಯಾಕೆ ಹೀಗಾಗ್ತಿದೆ ಅಂತ ಯಾರಿಗೂ ಗೊತ್ತಿರಲಿಲ್ಲ. ಏನಾಗ್ತಿದೆ ನಮ್ಮ ಕಂಪ್ನಿಲಿ? ಕ್ಲೈಂಟ್ಸ್ ಎಲ್ಲ ಕಾಲ್ ಮಾಡಿ ಕಾಂಟ್ರಾಕ್ಟ್ ಕ್ಯಾನ್ಸಲ್ ಮಾಡ್ಕೋತೀವಿ ಅಂತ ಹೇಳ್ತಿದ್ದಾರೆ. ನಮ್ಮಿಂದ ಯಾರಿಗೆ ಯಾವ ತೊಂದರೆ ಆಗಿದೆ ಅಂತ ರಾಜೇಂದ್ರ ರಾವ್ ಕೇಳ್ದ. ಅಲ್ಲೇ ಇದ್ದ ವಿಜೇಂದ್ರ ರಾವ್, ನಮಗೂ ಏನು ಗೊತ್ತಾಗ್ತಾ ಇಲ್ಲ. ನನ್ನ ಇಷ್ಟು ವರ್ಷದ ಸರ್ವಿಸ್ನಲ್ಲಿ ಈ ಥರ ಕ್ರೈಸಿಸ್ ಇದೇ ಫಸ್ಟ್ ಟೈಮ್ ನೋಡ್ತಿರೋದು. ಯಾರೋ ನಮ್ಮನ್ನ ಟಾರ್ಗೆಟ್ ಮಾಡ್ತಿದ್ದಾರೆ ಅನಿಸ್ತಾ ಇದೆ ಅಂತ ಹೇಳ್ದ. ಅಷ್ಟರಲ್ಲಿ ಸೆಕ್ರೆಟರಿ ಎಲ್ಲ ಪೇಪರ್ಸ್ನು ತಗೊಂಡು ಕಾನ್ಫರೆನ್ಸ್ ಹಾಲಿಗೆ ಬಂದ. ಎಷ್ಟು ಜನ ಶೇರ್ ಮಾರಿದ್ದಾರೆ, ನಮ್ಮ ಕಂಪ್ನಿಗೆ ಎಷ್ಟು ಲಾಸ್ ಆಯಿತು ಅಂತ ವಿಜಯೇಂದ್ರ ಸೆಕ್ರೆಟರಿಗೆ ಕೇಳ್ದ. ಸೆಕ್ರೆಟರಿ ಎಲ್ಲ ಪೇಪರ್ಸ್ನು ಚೆಕ್ ಮಾಡಿ, ಇವತ್ತು ನಮ್ಮ ಕಂಪ್ನಿ ಶೇರ್ ವ್ಯಾಲ್ಯೂ 50% ಡೌನ್ ಆಗಿದೆ ಸರ್. ಸ್ಮಾಲ್ ಶೇರ್ ಹೋಲ್ಡರ್ಸ್ ಭಯ ಪಟ್ಕೊಂಡು ಅವ್ರ ಶೇರ್ಸ್ನೆಲ್ಲ ಸೇಲ್ ಮಾಡಿದ್ದಾರೆ. 12ಕ್ಕೂ ಜಾಸ್ತಿ ಗೋಲ್ಡ್ ಶಾಪ್ ಕ್ಲೋಸ್ ಆಗಿದೆ. 20 ಕಂಪ್ನಿಗಳು ಇನ್ನು ಮುಂದೆ ನಮ್ಮ ಜ್ಯುವೆಲರೀಸ್ ಗ್ರೂಪ್ ಜೊತೆ ಬಿಸ್ನೆಸ್ ಮಾಡಲ್ಲ ಅಂತ ಪಬ್ಲಿಕ್ ಅನೌನ್ಸ್ಮೆಂಟ್ ಮಾಡಿದ್ದಾರೆ. ಅವರ್ ಕಂಪ್ನಿ ಶೇರ್ಸ್ ಆರ್ ಆಲ್ ಡೌನ್ ನೌ ಅಂತ ಹೇಳ್ದ. ಅದನ್ನ ಕೇಳಿ ಅಲ್ಲಿದ್ದವರೆಲ್ಲ ಬೆಚ್ಚಿಬಿದ್ರು. ಡೈರೆಕ್ಟರ್ಸ್ ಎಲ್ಲ ಹೆದರ್ಕೊಂಡು ವಿಜಯೇಂದ್ರ ರಾವ್ ಮತ್ತು ರಾಜೇಂದ್ರ ರಾವ್ಗೆ ಕ್ವೆಶನ್ ಮೇಲೆ ಕ್ವೆಶನ್ ಕೇಳೋಕೆ ಸ್ಟಾರ್ಟ್ ಮಾಡಿದ್ರು. ಆಟ್ ದ ಸೇಮ್ ಟೈಮ್ ಇನ್ನೊಬ್ಬ ಅಲ್ಲಿಗೆ ಬಂದು, ಈಗಷ್ಟೇ ಕಾಲ್ ಬಂದಿತ್ತು, ಅರವಿಂದ್ ಗ್ರೂಪ್ ಆಫ್ ಇಂಡಸ್ಟ್ರೀಸ್ನ ಸೆಕ್ರೆಟರಿ ಹೇಮಂತ್ ಅವರು ರಾವ್ ಇಂಡಸ್ಟ್ರೀಸ್ ಬಗ್ಗೆ ನಿಮ್ಮ ಜೊತೆ ಮಾತಾಡ್ಬೇಕಂತೆ ಅಂತ ಹೇಳ್ದ. ಆ ಅರವಿಂದ್ ಇಂಡಸ್ಟ್ರೀಸ್ ಹೆಸರು ಕೇಳಿದ ತಕ್ಷಣನೇ ಎಲ್ರಿಗೂ ನಡ್ಕ ಸ್ಟಾರ್ಟ್ ಆಯಿತು. ಯಾಕಂದ್ರೆ ಬಿಸ್ನೆಸ್ ಕ್ಷೇತ್ರದಲ್ಲಿ ಈ ಇಂಡಸ್ಟ್ರಿ ದೇಶ ಮಟ್ಟದಲ್ಲೇ ದೊಡ್ಡ ಹೆಸರು ಮಾಡಿದೆ. ಅವ್ರ ಜೊತೆ ವ್ಯವಹಾರ ಮಾಡೋ ಧೈರ್ಯ ಯಾರಿಗೂ ಇಲ್ಲ. ಅವ್ರನ್ನ ಎದುರು ಹಾಕೊಂಡ್ರೆ ದಿವಾಳಿ ಆಗೋದು ಕನ್ಫರ್ಮ್. ವಿಜಯೇಂದ್ರ ಸ್ವಲ್ಪ ಸುಧಾರಿಸ್ಕೊಂಡು ಕಾಲ್ ಕನೆಕ್ಟ್ ಮಾಡಿ ಅಂತ ಸೆಕ್ರೆಟರಿಗೆ ಹೇಳ್ದ. ಅವನು ಹೇಳ್ದಾಗೆ ಕಾಲ್ ಕನೆಕ್ಟ್ ಮಾಡ್ದ. ಹಲೋ ಅಂತ ವಿಜೇಂದ್ರ ಹೇಳ್ತಾ ಇದ್ದ ಹಾಗೆ ಆ ಕಡೆಯಿಂದ ಹೇಮಂತ್, ಆರ್ ಯು ವಿಜೇಂದ್ರ ರಾವ್ ಅಂತ ಕೇಳ್ದ. ಎಸ್ ಅಂತ ವಿಜೇಂದ್ರ ಹೇಳ್ದ. ಆಗ ಸೆಕ್ರೆಟರಿ ಹೇಮಂತ್, ಇನ್ನು 1 ಗಂಟೆ ನಂತರ ಕಾನ್ಫರೆನ್ಸ್ ಅರೇಂಜ್ ಆಗಿದೆ. ಸೊ ಆಲ್ ದ ಡೈರೆಕ್ಟರ್ಸ್ ಶುಡ್ ಅಟೆಂಡ್ ದಿಸ್ ಮೀಟಿಂಗ್
ಎಸ್ಪೆಷಲಿ ನಿಮ್ಮ ಅಣ್ಣನ ಮಗ ಭರತ್ ಈ ಮೀಟಿಂಗ್ ಅಟೆಂಡ್ ಮಾಡಲೇಬೇಕು ಅಂತ ಆರ್ಡ್ರ್ ಮಾಡ್ದ. ಇಷ್ಟೊತ್ತು ಕಾಲ್ ಲೌಡ್ ಸ್ಪೀಕರ್ನಲ್ಲಿದ್ದರಿಂದ ಹೇಮಂತ್ ಮಾತಾಡಿದ್ದು ಎಲ್ರಿಗೂ ಕೇಳಿಸಿತ್ತು. ಹೇಮಂತ್ ಬಾಯಲ್ಲಿ ಭರತ್ ಹೆಸರು ಬಂದಿದ್ದು ನೋಡಿ ಈ ಥರ ಕ್ರೈಸಿಸ್ ಆಗೋಕೆ ಭರತ್ ಕಾರಣ ಅಂತ ಎಲ್ರೂ ಅನ್ಕೊಂಡ್ರು. ರಾಜೇಂದ್ರ ರಾವ್ಗೆ ಮುಜುಗರ ಆಗಿ ತಲೆ ತೆಗೆಸ್ದ. 1 ಗಂಟೆ ನಂತರ ಜ್ಯೋತಿ ಟವರ್ಸ್ ಮೀಟಿಂಗ್ ಹಾಲ್ನಲ್ಲಿ ರಾವ್ ಫ್ಯಾಮಿಲಿ ಮೆಂಬರ್ಸು, ಡೈರೆಕ್ಟರ್ಸ್ ಎಲ್ಲ ಬಂದು ಸೇರಿದ್ರು. ಆದರೆ ಅರವಿಂದ್ ಇಂಡಸ್ಟ್ರೀಸ್ ಕಡೆಯಿಂದ ಇನ್ನೂ ಯಾರೂ ಬಂದಿರಲಿಲ್ಲ. ಸುಮಾರು 3 ಗಂಟೆ ಹೊತ್ತು ವೇಟ್ ಮಾಡಿದ್ರು ಒಬ್ರು ಬಂದಿರಲಿಲ್ಲ. ಯಾರಿಗೂ ಕಾಲ್ ಮಾಡಿ ಕೇಳೋ ಧೈರ್ಯನೂ ಇರಲಿಲ್ಲ. ಅಷ್ಟರಲ್ಲಿ ಭರತ್ ಪೇಷನ್ಸ್ ಕಳ್ಕೊಂಡು, ಡ್ಯಾಡ್, ರಾವ್ ಗ್ರೂಪ್ಸ್ ಡೈರೆಕ್ಟರ್ಸ್ ಎಲ್ಲ ಆಫ್ಟರ್ ಆಲ್ ಆ ಅರವಿಂದ್ ಇಂಡಸ್ಟ್ರೀಸ್ ಸೆಕ್ರೆಟರಿಗೋಸ್ಕರ ಕಾಯ್ತಾ ಇರಬೇಕಾ? ನಿಮ್ಗೇನಾಗಿದೆ ಅಂತ ಕೇಳ್ದ. ಶಟ್ ಅಪ್ ಯು ಇಡಿಯಟ್. ವಾಟ್ ಯು ನೋ ಅಬೌಟ್ ಅರವಿಂದ್ ಗ್ರೂಪ್ ಆಫ್ ಇಂಡಸ್ಟ್ರೀಸ್? ಇಡೀ ಬಿಸ್ನೆಸ್ ವರ್ಲ್ಡೇ ಅರವಿಂದ್ ಇಂಡಸ್ಟ್ರೀಸ್ ಹೆಸರು ಕೇಳಿದ್ರೆ ನಡ್ಗುತ್ತೆ. ಅವರು ನಿನ್ನ ಹೆಸರನ್ನೇ ಸ್ಪೆಸಿಫೈ ಮಾಡಿ ಮೀಟಿಂಗ್ ಅಟೆಂಡ್ ಮಾಡೋಕೆ ಹೇಳಿದ್ದಾರೆ. ಅಂದ್ರೆ ನೀನೇ ಏನೋ ಮಾಡಿರ್ತೀಯ. ಇವತ್ತು ನಮ್ಮ ಕಂಪ್ನಿ ಮುಳುಗು ಹೋಗ್ತಿರೋದಕ್ಕೆ ನೀನೇ ಕಾರಣ ಅಂತ ರಾಜೇಂದ್ರ ಫ್ರಸ್ಟ್ರೇಷನ್ನಿಂದ ರೇಗಾಡ್ದ. ರಾಜೇಂದ್ರ ಯಾವತ್ತೂ ಮಗನ ಮೇಲೆ ಈ ಥರ ರೇಗಾಡಿರಲಿಲ್ಲ. ಬಟ್ ಇವತ್ತು ರೇಗಾಡಿದ್ದು ನೋಡಿ ಭರತ್ ಕೂಡ ಹೆದರ್ಕೊಂಡ. ಹಾಗಾಗಿ ಪೇಷನ್ಸ್ನೆಲ್ಲ ಗುಡ್ಡೆ ಹಾಕೊಂಡು ಸೈಲೆಂಟಾಗಿ ಕೂತ್ಕೊಂಡ. ಅರ್ಧ ಗಂಟೆ ನಂತರ ಅರವಿಂದ್ ಇಂಡಸ್ಟ್ರೀಸ್ನಲ್ಲಿ ತುಂಬ ವರ್ಷದಿಂದ ಸೆಕ್ರೆಟರಿಯಾಗಿ ಕೆಲಸ ಮಾಡ್ತಿದ್ದ ಹೇಮಂತ್ 2 ಜನ ಲಾಯರ್ಸ್ ಜೊತೆ ಮೀಟಿಂಗ್ ಹಾಲಿಗೆ ಬಂದೋನೆ ಡೈರೆಕ್ಟ್ ವಿಷಯನೇ ಸ್ಟಾರ್ಟ್ ಮಾಡ್ದ. ಹಲೋ ಎವ್ರಿವನ್, ಐ ಆಮ್ ಹೇಮಂತ್. ರಾವ್ ಗ್ರೂಪ್ ಆಫ್ ಇಂಡಸ್ಟ್ರೀಸ್ ಸ್ವಾಧೀನಕ್ಕೋಸ್ಕರ ಈ ಕಾನ್ಫರೆನ್ಸ್ ಅರೇಂಜ್ ಮಾಡಿರೋದು. ಆಲ್ಸೋ ಐ ಆಮ್ ಗೋಯಿಂಗ್ ಟು ರಿಪ್ಲೇಸ್ ಅರವಿಂದ್ ಇಂಡಸ್ಟ್ರೀಸ್ ಆಸ್ ದ ನ್ಯೂ ಚೇರ್ಮನ್ ಆಫ್ ರಾವ್ ಗ್ರೂಪ್ ಆಫ್ ಇಂಡಸ್ಟ್ರೀಸ್ ಅಂತ ಹೇಳಿ ಚೇರ್ಮನ್ ಚೇರ್ನಲ್ಲಿ ಹೋಗಿ ಕೂತ್ಕೊಂಡ. ರಾಧಾಕೃಷ್ಣ ರಾವ್ ಅವ್ರು ಬದುಕಿದ್ದಾಗ ಅವರೇ ಚೇರ್ಮನ್ ಆಗಿದ್ರು. ಅವ್ರ ನಂತರ ಆ ಸೀಟ್ನಲ್ಲಿ ಕೂತ್ಕೊಳ್ಳೋ ಧೈರ್ಯ ಯಾರೂ ಮಾಡಲಿಲ್ಲ. ರಾಜೇಂದ್ರ ಮತ್ತೆ ವಿಜೇಂದ್ರ ಬರೀ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಆಗಿದ್ರು. ಈಗ ಹೊರಗ್ನೋರು ಯಾರೋ ಬಂದು ಚೇರ್ಮನ್ ಸೀಟ್ನಲ್ಲಿ ಕೂತ್ಕೊಂಡಿದ್ದು ಅವ್ರಿಗೆ ಯಾರಿಗೂ ಇಷ್ಟ ಆಗಲಿಲ್ಲ. ಬಟ್ ಅರವಿಂದ ಗ್ರೂಪ್ಸ್ ವಿರುದ್ಧ ಮಾತಾಡೋ ಧೈರ್ಯ ಯಾರಿಗೂ ಇರಲಿಲ್ಲ. ಕೂಡಲೇ ಹೇಮಂತ್ನ ಲಾಯರ್ ಅಲ್ಲಿದ್ದವ್ರಿಗೆ ಒಂದಿಷ್ಟು ಪೇಪರ್ಸ್ ಕೊಟ್ಟು, ಇವೆಲ್ಲ ಕಂಪ್ನಿ ಪ್ಲಾನಿಂಗ್ ಸಂಬಂಧಪಟ್ಟಿರೋ ಡಾಕ್ಯುಮೆಂಟ್ಸ್, ರೀಡ್ ದೆಮ್ ಆಲ್ ಇನ್ ಒನ್ಸ್ ಅಂತ ಹೇಳ್ದ. ಎಲ್ಲರೂ ಆ ಪೇಪರ್ಸ್ನ ಸೀರಿಯಸ್ ಆಗಿ ಓದೋಕೆ ಸ್ಟಾರ್ಟ್ ಮಾಡಿದ್ರು. ಆಗ ಹೇಮಂತ್, ಇಲ್ಲಿ ಭರತ್ ರಾವ್ ಅಂದ್ರೆ ಯಾರು ಅಂತ ಕೇಳ್ದ. ಆಗ ಭರತ್ ಕಾಲ್ ಮೇಲೆ ಕಾಲ್ ಹಾಕ್ಕೊಂಡು, ನಾನೇ, ಏನಾಗಬೇಕಿತ್ತು ಅಂತ ಬೇಸ್ ವಾಯ್ಸ್ನಲ್ಲಿ ಕೇಳ್ದ. ಹೇಮಂತ್ ವ್ಯಂಗ್ಯವಾಗಿ ನಗ್ತಾ, ಈ ಹಾಲ್ ತುಂಬ ಗಲೀಜಾಗಿದೆ, ಅನ್ಕಂಫರ್ಟ್ ಫೀಲ್ ಆಗ್ತಿದೆ. ಭರತ್ ರಾವ್, ನೀವೇ ಈ ಹಾಲ್ನ ಕ್ಲೀನ್ ಮಾಡಿ ಅಂತ ಹೇಳ್ದ. ಆಗ್ಲೇ ಅರವಿಂದ್ ಗ್ರೂಪ್ ತನ್ನ ಅಧಿಕಾರನ ಚಲಾಯಿಸೋಕೆ ಸ್ಟಾರ್ಟ್ ಮಾಡಿದೆ ಅಂತ ಎಲ್ರಿಗೂ ಅರ್ಥ ಆಯಿತು. ಒಬ್ರು ಮುಖ ಒಬ್ರು ನೋಡ್ಕೊಂಡ್ರು. ಹಾಗಾಗಿ ರಾಜೇಂದ್ರ ರಾವ್ ನಿಧಾನಕ್ಕೆ, ಮಿಸ್ಟರ್ ಹೇಮಂತ್, ಭರತ್ ಇನ್ನೂ ಚಿಕ್ಕೋನು, ಅವ್ನು ತಿಳಿದೇ ಏನಾದರೂ ಮಾಡಿದರೆ ಕ್ಷಮಿಸ್ಬಿಡಿ, ಬಟ್ ಈ ಥರ ಪನಿಷ್ಮೆಂಟ್ ಕೊಡಬೇಡಿ ಅಂತ ರಿಕ್ವೆಸ್ಟ್ ಮಾಡ್ಕೊಂಡ. ಅದನ್ನು ಕೇಳಿ ಹೇಮಂತ್ಗೆ ಕೋಪ ಬಂತು. ಭರತ್, ನಾನು ಹೇಳಿದ ಕೆಲಸ ನೀನು ಮಾಡಿಲ್ಲ ಅಂದರೆ ನಾಳೆಯಿಂದ ನಿನ್ನ ಪೊಸಿಷನ್ ಬದಲಾಗಿರುತ್ತೆ. ಪರ್ಮನೆಂಟ್ ಆಗಿ ನೀನು ಈ ಆಫೀಸ್ ಕ್ಲೀನರ್ ಆಗಿರ್ತೀಯ ಅಂತ ಹೇಳ್ದ. ಭರತ್ ಬೆಚ್ಚ ಬಿದ್ದೊಂಥರ ಅಪ್ಪನ ಮುಖ ನೋಡ್ದ. ತಕ್ಷಣ ರಾಜೇಂದ್ರ, ಇಡಿಯಟ್, ಏನ್ ನನ್ನ ಮುಖ ನೋಡ್ತಾ ಇದ್ಯಾ? ಚೇರ್ಮನ್ ಏನು ಹೇಳ್ತಾರೋ ಅದನ್ನು ಬೇಗ ಮಾಡು ಅಂತ ಹೇಳ್ದ. ಭರತ್ಗೆ ಈಗ ತುಂಬ ದೊಡ್ಡ ಅವಮಾನ ಆಯಿತು. ಕಣ್ಣಿಂದ ನೀರು ಬೇರೆ ಇಳಿಯೋಕೆ ಶುರುವಾಯಿತು. ಹಾಗೆ ಕಣ್ಣೀರು ಒರೆಸ್ಕೊಳ್ತಾ ಎಲ್ರೂ ಮುಂದೆನೇ ಆ ಹಾಲ್ನ ಕ್ಲೀನ್ ಮಾಡೋಕೆ ಸ್ಟಾರ್ಟ್ ಮಾಡ್ದ. ರಾವ್ ಫ್ಯಾಮಿಲಿಯವ್ರಿಗೆ ಭರತ್ ಸ್ಥಿತಿ ನೋಡಿ ಕರಳು ಕಿವುಚಿದಾಗ ಆಗ್ತಾ ಇತ್ತು. ಬಟ್ ಇವತ್ತಿನ ಈ ಕಂಪ್ನಿ ಸ್ಥಿತಿಗೆ ಇವನೇ ಕಾರಣ ಅಂತ ಕೋಪನೂ ಬರ್ತಾ ಇತ್ತು. ಮತ್ತೊಂದು ಕಡೆ ಹೇಮಂತ್ ಮಾತು ಮುಂದುವರಿಸಿ, ನಾವು ಕೊಟ್ಟಿರೋ ಪೇಪರ್ಸ್ನ ಎಲ್ಲರೂ ಸರಿಯಾಗಿ ಓದಿದ್ದೀರಾ ಅಂತ ಭಾವಿಸ್ತೀನಿ. ನಮ್ಮ ಅರವಿಂದ್ ಗ್ರೂಪ್ ರಾವ್ ಜ್ಯುವೆಲ್ಲರಿ ಗ್ರೂಪ್ನ ಡೆವಲಪ್ ಮಾಡೋಕ್ಕೋಸ್ಕರ ಅಕ್ವೈರ್ ಮಾಡಿದೆ. ಈ ಕಂಪ್ನಿ ಗ್ರೋತ್ ರೇಟ್ ಮೊದಲಿಗಿಂತ ಚೆನ್ನಾಗಿರುತ್ತೆ ಅಂತ ನಾನು ನಿಮಗೆ ಗ್ಯಾರಂಟಿ ಕೊಡ್ತೀನಿ ಅಂತ ಹೇಳಿ ಅಲ್ಲಿಂದ ಹೊರಟ. ಅದೇ ದಿನ ಸಂಜೆ 6 ಗಂಟೆ ವಿರಾಜ್ ಅರವಿಂದ್ ಕಂಪ್ನಿಗೆ ಹೋಗಿ ಬಂದಮೇಲೆ ತುಂಬಾನೇ ಚೇಂಜಸ್ ಆಗಿತ್ತು. ವಿರಾಜ್ನ ಹತ್ರ ಇದ್ದ ಆ ಪವರ್ಫುಲ್ ಮಾಣಿಕ್ಯದ ಪ್ರಭಾವದಿಂದಾಗಿ ಅರವಿಂದ್ ಕಂಪ್ನಿಲಿ ಎಲ್ಲರೂ ವಿರಾಜ್ನ ಮಾತನ್ನ ಚಾಚು ತಪ್ಪದೆ ಪಾಲಿಸ್ತಾ ಇದ್ರು. ವಿರಾಜ್ನ ಜ್ಯೂಸ್ ಪಾಯಿಂಟ್ನಲ್ಲಿರೋ ಚೇರ್ ಮೇಲೆ ಕೂತ್ಕೊಂಡಿರೋ ಹೇಮಂತ್ ಇವತ್ತು ಕಾನ್ಫರೆನ್ಸ್ನಲ್ಲಿ ನಡೆದಿರೋ ವಿಷಯವನ್ನ ವಿರಾಜ್ಗೆ ಎಕ್ಸ್ಪ್ಲೇನ್ ಮಾಡ್ದ. ಹಾಗೆ ಕೆಲವೊಂದು ವಿಡಿಯೋ ಕ್ಲಿಪ್ಸ್ ಕೂಡ ತೋರಿಸ್ದ. ವಿರಾಜ್ ಹೇಮಂತ್ ಬೆನ್ ತಟ್ಟಿ, ವೆಲ್ ಡನ್ ಹೇಮಂತ್, ನಾನು ಹೇಳಿದ ಕೆಲಸನ ಕರೆಕ್ಟಾಗಿ ಮಾಡಿದ್ಯಾ, ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ದ. ನೀವು ಹೇಳಿದ ಕೆಲಸ ಮಾಡೋದು ನನ್ನ ಡ್ಯೂಟಿ ಸರ್ ಅಂತ ಹೇಮಂತ್ ವಿನಯದಿಂದ ಹೇಳ್ದ. ಆಮೇಲೆ ವಿರಾಜ್ ಸ್ಮೈಲ್ ಮಾಡಿ ಸೈಲೆಂಟ್ ಆದ. ಆದರೆ ಅವನ ತಲೆಯಲ್ಲಿ ಬೇರೆನೇ ವಿಚಾರ ಓಡ್ತಾ ಇತ್ತು.
ಅದನ್ನ ಹೇಮಂತ್ ಅಬ್ಸರ್ವ್ ಮಾಡಿ, ಸರ್, ಈಗ ರಾಹುಲ್ ಮೆಹ್ತಾ ರಾವ್ ಕುಟುಂಬದ ಅಳಿಯ ಆಗ್ತಿರೋದ್ರಿಂದ ಮೆಹ್ತಾ ಕುಟುಂಬದ ಸಪೋರ್ಟ್ ಕೂಡ ರಾವ್ ಫ್ಯಾಮಿಲಿಗೆ ಸಿಗುತ್ತೆ. ಮೆಹ್ತಾ ಕುಟುಂಬ ಕೂಡ ಪವರ್ಫುಲ್ ಆಗಿರೋದ್ರಿಂದ ನಾವು ಅವ್ರನ್ನ ನೆಗ್ಲೆಕ್ಟ್ ಮಾಡೋ ಹಾಗಿಲ್ಲ. ಸೊ ಎರಡೂ ಕುಟುಂಬದ ಮೇಲೆ ಕಣ್ಣಿಡ್ಲೇಬೇಕು. ಸರಿಯಾದ ಸಮಯ ನೋಡಿ ಅವ್ರನ್ನ ನಾಶ ಮಾಡಬೇಕು ಅಂತ ಹೇಳ್ದ. ಇದೆಲ್ಲ ಈಗಲೇ ಬೇಡ ಹೇಮಂತ್. ಇಲಿಗೆ ತಪ್ಪಿಸ್ಕೊಳ್ಳೋಕ್ಕೆ ಚಿಕ್ಕ ಬಿಲ ಇದ್ರೂ ಸಾಕು. ಮೊದಲು ಸುತ್ತ ಇರೋ ಬಿಲಾನ ಮುಚ್ಚಾಕೋಣ, ಆಮೇಲೆ ಇಲಿನ ನಾಶ ಮಾಡಬೇಕು. ನೀನೀಗ ಸುರೇಂದ್ರ ರಾವ್ ಅವ್ರ ಜ್ಯುವೆಲರಿ ಇಂಡಸ್ಟ್ರೀಸ್ ಬಗ್ಗೆ ಹೆಚ್ಚಿನ ಗಮನ ಹರಿಸು ಅಂತ ವಿರಾಜ್ ಹೇಳ್ದ. ಓಕೆ ಸರ್, ನೀವು ಹೇಳ್ದಾಗೆ ಮಾಡ್ತೀನಿ. ಅಂದಹಾಗೆ ಸುರೇಂದ್ರ ಅವರಿಗೆ ಬೋರ್ಡ್ ಮೆಂಬರ್ಶಿಪ್ನಲ್ಲಿ ಹೈ ಪೊಸಿಷನ್ ಸಿಗೋ ಹಾಗೆ ಏನಾದರೂ ಮಾಡಬೇಕಾ ಅಂತ ಹೇಮಂತ್ ಕೇಳ್ದ. ನಾನು ಹೇಳ್ದಷ್ಟು ಮಾಡಿ ಹೇಮಂತ್, ನಿನ್ನ ಬುದ್ಧಿವಂತಿಕೆನ ನನ್ನ ಹತ್ರ ತೋರಿಸ್ಬೇಡ ಅಂತ ವಿರಾಜ್ ಸೀರಿಯಸ್ ಆಗಿ ಹೇಳಿದಾಗ ಹೇಮಂತ್ ಮುಖ ಕೆಳಗೆ ಹಾಕಿ ಸಾರಿ ಸರ್ ಅಂತಂದ. ಸರಿ, ಹಾಗಿದ್ರೆ ನೀನು ಮಾಡಬೇಕಾಗಿರೋ ಕೆಲಸ ಆಯಿತು, ನೀನಿನ್ನು ಹೊರಡು ಅಂತ ಆರ್ಡರ್ ಮಾಡಿದಾಗ ಹೇಮಂತ್ ತಲೆ ಆಡಿಸ್ತಾ ಅಲ್ಲಿಂದ ಹೋದ. ಅವನು ಹೋಗ್ತಿದ್ದ ಹಾಗೆ ವಿರಾಜ್ ಜ್ಯೂಸ್ ಪಾಯಿಂಟ್ ಹತ್ರ ಇಬ್ಬರು ಕಸ್ಟಮರ್ಸ್ ಬಂದರು. ಎಕ್ಸ್ಕ್ಯೂಸ್ ಮೀ, ಟು ಮ್ಯಾಂಗೋ ಜ್ಯೂಸ್ ಅಂತ ಆರ್ಡರ್ ಹೇಳಿದ್ ಕೇಳಿ ವಿರಾಜ್ ಕ್ಯೂರಿಯಸ್ ಆಗಿ ಹಿಂದೆ ತಿರುಗಿ ನೋಡ್ದ. ಅಲ್ಲಿ ಸಂಯುಕ್ತ ಮತ್ತು ರಾಹುಲ್ ನಿಂತಿದ್ರು. ವಿರಾಜ್ನ ನೋಡ್ತಿದ್ದ ಹಾಗೆ ಸಂಯುಕ್ತ, ಓಹ್, ರಾವ್ ಫ್ಯಾಮಿಲಿ ಅಳಿಯನ ಜ್ಯೂಸ್ ಸೆಂಟ್ರ್ ಇದೇನಾ ಅಂತ ಕಿಂಡಲ್ ಮಾಡ್ತಾ ರಾಹುಲ್ ಕಡೆ ನೋಡಿ, ಬೇಬಿ ಲೆಟ್ಸ್ ಗೋ, ಇಲ್ಲಿ ಜ್ಯೂಸ್ ಕುಡಿಯೋಕ್ಕಿಂತ ನಾವು ಬೇರೆ ಕಡೆ ಹೋಗೋದು ಬೆಟರ್ ಅಂತ ಹೇಳ್ತಾ ಎದ್ದು ನಿಂತ್ಲು. ಆಗ ರಾಹುಲ್ ಅವಳನ್ನು ತಡೆದು, ವೇಟ್ ಸಂಯುಕ್ತ, ಪಾಪ ನಮ್ಮಿಂದ ಅವನಿಗೆ ದುಡಿಮೆ ಆಗುತ್ತೆ ಅನ್ನೋದಾದ್ರೆ ಯಾಕೆ ಕುಡಿಬಾರ್ದು? ಐ ಹ್ಯಾವ್ ಅ ಪ್ಲ್ಯಾನ್ ಸಂಯು, ಇರು. ಹೇಯು, ಏನು ಮುಖ ನೋಡ್ತಾ ಇದೆಯಾ, ಮ್ಯಾಂಗೋ ಜ್ಯೂಸ್ ತಗೊಂಡ್ಬಾ ಅಂತ ಹೇಳಿದಾಗ ವಿರಾಜ್ ಏನೂ ಮಾತಾಡದೆ ಒಳಗೆ ಹೋದ. ಸ್ವಲ್ಪ ಹೊತ್ತಾದ್ಮೇಲೆ ವಿರಾಜ್ ಅವರಿಬ್ರಿಗೂ ಜ್ಯೂಸ್ ತಂದುಕೊಟ್ಟ. ರಾಹುಲ್ ಒಂದು ಸಿಪ್ ಕುಡಿತಾ ಇದ್ದ ಹಾಗೆ ಥೂ ಅಂತ ಉಗ್ದ. ಏಯ್, ಏನೋ ಇದು, ನೆಟ್ಟಿಗೊಂದು ಜ್ಯೂಸ್ ಕೂಡ ಮಾಡೋಕ್ ಬರಲ್ವಾ? ಕೊಳ್ತು ಹೋಗಿರೋ ಹಣ್ಣಿಂದ ಮಾಡ್ತಿದ್ಯಾ ಹೇಗೆ? ಆಗ ಸಂಯುಕ್ತ, ಎಲ್ರೂ ನೋಡಿ, ಇವನು ಕೊಳ್ತು ಹೋಗಿರೋ ಹಣ್ಣನ್ನ ಹಾಕಿ ಜ್ಯೂಸ್ ಮಾಡ್ಕೊಟ್ಟಿದ್ದಾನೆ, ಇದೇ ರೀತಿ ಎಲ್ರಿಗೂ ಮೋಸ ಮಾಡಿ ಎಲ್ರ ಹತ್ರ ದುಡ್ಡು ಕೀಳ್ತಾ ಇದ್ದಾನೆ ಇವನು ಅಂತ ಹೇಳ್ತಾ ನಾಟಕ ಮಾಡತ್ತು. ಅವಳು ಮಾತು ಕೇಳಿ ಅಲ್ಲಿದ್ದವರೆಲ್ಲರೂ ಗುಸುಗುಸು ಅಂತ ಮಾತಾಡೋಕೆ ಶುರು ಮಾಡಿದ್ರು. ಆಗ ವಿರಾಜ್, ಸ್ಟಾಪ್ ಟಾಕಿಂಗ್ ನಾನ್ಸೆನ್ಸ್, ನಾನು ಒಳ್ಳೆ ಹಣ್ಣನ್ನು ಹಾಕಿ ಮಾಡಿದ್ದೀನಿ, ಬೇಕಿದ್ರೆ ಈ ಜ್ಯೂಸ್ನ ನೀವು ಯಾರಾದರೂ ಕುಡಿದು ನೋಡಿ ಅಂತ ಹೇಳ್ತಾ ಗ್ಲಾಸನ್ನು ತಗೊಳಕ್ ಹೋದಾಗ ರಾಹುಲ್ ಅವನ ಮುಖಕ್ಕೆ ಜ್ಯೂಸ್ ಏರಿಸ್ಬಿಟ್ಟ. ಯು ಬ್ಲಡಿ, ತಪ್ಪು ಮಾಡಿದ್ದು ಅಲ್ಲದೆ ಅದನ್ನು ಮುಚ್ಚಾಕೋಕ್ ನೋಡ್ತಾ ಇದೆಯಾ? ಇನ್ನು ಮುಂದೆ ಅದು ಹೇಗೆ ಇಲ್ಲಿ ಬಿಸ್ನೆಸ್ ಮಾಡ್ತೀಯ ಅಂತ ನಾನು ನೋಡ್ತೀನಿ ಅಂತ ಹೇಳಿದಾಗ ವಿರಾಜ್ ಕಣ್ಣು ಇದ್ದಕ್ಕಿದ್ದ ಹಾಗೆ ಕೆಂಪಾಯ್ತು. ಅವನು ತನ್ನ ಕಣ್ಣಿಂದ ರಾಹುಲ್ ಬಾಯನ್ನೇ ನೋಡ್ತಾ ಇದ್ದ. ರಾಹುಲ್ ಒಂದೇ ಸಮನೆ ವಟ ವಟ ಅಂತ ಬೈತಾ ಇರುವಾಗ ಅವನ ಮಾತು ಸಡನ್ನಾಗಿ ಸ್ಟಾಪ್ ಆಯ್ತು. ಅವನು ಎಷ್ಟೇ ಟ್ರೈ ಮಾಡಿದ್ರೂ ಅವನ ಬಾಯಿಂದ ಮಾತು ಹೊರಗೆ ಬರಲೇ ಇಲ್ಲ. ರಾಹುಲ್ ತನ್ನ ಗಂಟ್ಲು ಹಿಡ್ಕೊಂಡು ಒದ್ದಾಡ್ತಾ ಇರೋದು ನೋಡಿ ಸಂಯುಕ್ತ, ಬೇಬಿ ವಾಟ್ ಹ್ಯಾಪನ್, ಏನಾಗ್ತಾ ಇದೆ ಅಂತ ಕೇಳಿದಾಗ ರಾಹುಲ್ ಅಂತ ಮಾತಾಡೋಕೆ ಟ್ರೈ ಮಾಡ್ತಾ ಇದ್ದ, ಆದ್ರೆ ಆಗ್ತಾ ಇರಲಿಲ್ಲ. ಅವನ ಮೂಕ ಭಾಷೆ ನೋಡಿ ವಿರಾಜ್ ಜೋರಾಗಿ ನಗೋಕ್ ಶುರು ಮಾಡ್ದ. ಈಗ ತಾನೇ ನೀವೇ ಹೇಳಿದ್ರಿ ಕೊಳ್ತು ಹೋಗಿರೋ ಹಣ್ಣಿಂದ ಜ್ಯೂಸ್ ಮಾಡಿದೆ ಅಂತ, ಅದ್ರ ಎಫೆಕ್ಟ್ಗೆ ಹೀಗಾಗಿರ್ಬೋದು ಅಂತ ಹೇಳಿದಾಗ ಸಂಯುಕ್ತ ಮತ್ತೆ ರಾಹುಲ್ ಬೆಚ್ಚ ಬಿದ್ರು. ವಿರಾಜ್ ಇಮೇಜನ್ನು ಹಾಳು ಮಾಡೋಕ್ಕೆ ಬಂದಿರೋ ರಾಹುಲ್ ತನ್ನ ವಾಯ್ಸನ್ನೇ ಕಳ್ಕೊಂಡಿದ್ದ. ರಾಹುಲ್ ನೋವು ನೋಡಿ ಸಂಯುಕ್ತ ಕಣ್ಣಲ್ಲಿ ನೀರು ಹಾಕ್ತಾ ಇದ್ರೆ ವಿರಾಜ್ ನಗ್ತಾ ಇದ್ದ. ಅವನು ನಗು ನೋಡಿ ಸಂಯುಕ್ತ, ಏಯ್, ಇದೆಲ್ಲ ನಿನ್ನಿಂದನೇ ಆಗಿದ್ದು, ನೀನೇ ಏನೋ ಮಾಡಿದ್ಯಾ, ನಿಜ ಹೇಳೋ, ಏನ್ ಮಾಡ್ದೆ ಅಂತ ಕೂಗಾಡಿದ್ಲು. ಆಗ ವಿರಾಜ್, ಅಯ್ಯೋ, ಯಾಕೆ ಹಾಗೆ ಮಾತಾಡ್ತಾ ಇದ್ದೀರಾ? ನೀವೇ ತಾನೇ ಹೇಳಿದ್ದು ಕೊಳ್ತು ಹೋಗಿರೋ ಹಣ್ಣಿಂದ ಜ್ಯೂಸ್ ಮಾಡಿ ಮೋಸ ಮಾಡ್ತಾ ಇದ್ದಾನೆ ಅಂತ, ಅದಕ್ಕೆ ನಿಮ್ಮ ಹಸ್ಬೆಂಡ್ಗೆ ಹೀಗಾಗಿರ್ಬೋದು ಅಂತ ಅಣಕಿಸೋ ಹಾಗೆ ಹೇಳ್ದ. ಆಗ ಸಂಯುಕ್ತ, ಸ್ಟಾಪ್ ಇಟ್, ಸುಮ್ಮನೆ ನಾಟಕ ಮಾಡಬೇಡ, ನಾವು ನಿನ್ನ ಮೇಲೆ ಸುಳ್ಳು ಆರೋಪ ಹೊರಿಸಿದ್ವಿ ಅಂತ ನೀನೇ ಏನೋ ಮಾಡಿದ್ಯಾ, ನಿಜ ಹೇಳು, ಏನ್ ಮಾಡ್ದೆ ಅಂತ ಕೂಗ್ದಾಗ ಅಲ್ಲಿರೋರೆಲ್ಲರೂ ಶಾಕ್ ಆದ್ರು. ಆಗ ವಿರಾಜ್ ಜೋರಾಗಿ ನಗ್ತಾ, ಅಂತೂ ಸತ್ಯ ನಿಮ್ಮ ಬಾಯಿಂದಾನೆ ಹೊರಗೆ ಬಂತು, ಈಗಲಾದ್ರೂ ನಿಮ್ಮ ಗಂಡಂಗೆ ಮಾತು ಬರುತ್ತಾ ಅಂತ ಟ್ರೈ ಮಾಡಿ ಅಂತ ಹೇಳ್ತಾ ವಿರಾಜ್ ರಾಹುಲ್ ಬಾಯನ್ನೇ ನೋಡ್ದ. ಆಗ ಸಡನ್ ಆಗಿ ರಾಹುಲ್ ಸಂಯುಕ್ತ ಅಂತ ನಿಧಾನವಾಗಿ ಮಾತಾಡೋಕ್ ಶುರು ಮಾಡ್ದ. ಅವನು ಮಾತಾಡ್ತಾ ಇರೋದು ನೋಡಿ ಸಂಯುಕ್ತ, ಬೇಬಿ ಆರ್ ಯು ಓಕೆ, ಎಲ್ಲ ಈ ವಿರಾಜ್ನಿಂದಲೇ ಆಗಿದ್ದು, ಅವನನ್ನ ಸುಮ್ಮನೆ ಬಿಡಬಾರ್ದು ಅಂತ ಸಿಟ್ಟು ಆತಂಕದಲ್ಲಿ ಹೇಳ್ತಿರುವಾಗಲೇ ಅಲ್ಲಿರೋರೆಲ್ಲರೂ ಅವಳನ್ನ ತಡೆದು, ಅಮಾಯಕನ ಮೇಲೆ ಸುಳ್ಳು ಆರೋಪ ಹೊರಿಸಿದ್ರೆ ಹೀಗೆ ಆಗತ್ತೆ, ಕಷ್ಟಪಟ್ಟು ದುಡಿತಾ ಇರೋನ್ ಮೇಲೆ ಸುಳ್ಳು ಆರೋಪ ಮಾಡ್ತೀರಾ, ನೀವೀಗ ಇಲ್ಲಿಂದ ಹೋಗ್ಲಿಲ್ಲ ಅಂದ್ರೆ
ನಾವೇ ನಿಮ್ಮನ್ನ ಒದ್ದು ಓಡಿಸ್ತೀವಿ ಹೋಗಿ. ಎಲ್ರು ಕೂಗೋಕ್ ಶುರು ಮಾಡಿದ್ರು. ಈ ಲೋ ಕ್ಲಾಸ್ ಪೀಪಲ್ ಹತ್ರ ಬಂದಿದ್ದೆ ನಮ್ ತಪ್ಪು, ಬಾ ಬೇಬಿ ಹೋಗೋಣ ಅಂತ ಹೇಳ್ತಾ ರಾಹುಲ್ನ ಕರ್ಕೊಂಡು ಕಾರ್ ಕಡೆ ಹೋದ್ಲು. ಸೇಡಿನಿಂದ ಕಣ್ಣು ಕೆಂಪು ಮಾಡ್ಕೊಂಡು ರಾಹುಲ್ ವಿರಾಜ್ ಕಡೆ ತಿರುಗಿ ನೋಡಿದ್ರೆ ವಿರಾಜ್ ತಲೆನೇ ಕೆಡಿಸ್ಕೊಳ್ದೆ ತುಂಟತನದಿಂದ ಸ್ಮೈಲ್ ಮಾಡಿ ಕಣ್ಣು ಹೊಡೆದ. 2 ದಿನಗಳ ನಂತರ ಸುರೇಂದ್ರ ರಾವ್ ಮನೆಯಲ್ಲಿ ಎಲ್ಲರೂ ಸಂತೋಷವಾಗಿದ್ರು. ವಿರಾಜ್ ಹಬ್ಬದ ಅಡ್ಗೆ ಮಾಡ್ತಾ ಇದ್ದ. ಮನೆ ಅಳಿಯನಾಗಿ ಸುರಭಿ ಮನೆ ಸೇರಿದಾಗಿಂದ ವಿರಾಜೇ ಆ ಮನೆ ಅಡ್ಗೆ ಭಟ್ಟ ಆಗೋಗಿದ್ದ. ವಿರಾಜ್ಗೂ ಅಡ್ಗೆ ಮಾಡೋ ಕೆಲಸ ಖುಷಿ ಕೊಡ್ತಾ ಇತ್ತು. ದೇವ್ರು ಕೊನೆಗೂ ನಮ್ಗೆ ಅನ್ಯಾಯ ಮಾಡ್ಲಿಲ್ಲ. 2 ವರ್ಷದಿಂದ ಆ ಭರತ್ ನಮ್ಗೆ ಕೊಡಬಾರ್ದು ಕಷ್ಟನೆಲ್ಲ ಕೊಟ್ಟ. ಅದಕ್ಕೆ ಪ್ರತಿಯಾಗಿ ಅವನಿಗೆ ಸರಿಯಾಗಿ ಅವಮಾನ ಆಗಿದೆ. ನಮ್ಮ ಈ ಸಂತೋಷಕ್ಕೆ ಹೊಸ ಚೇರ್ಮನ್ ಹೇಮಂತ್ ಅವರೇ ಕಾರಣ. ಇವರು ಜುವೆಲರಿ ಇಂಡಸ್ಟ್ರೀಸ್ನ ಸಪ್ರೇಟ್ ಆಗಿ ಮರ್ಜ್ ಮಾಡದೆ ಕಂಪ್ನಿನೇ ಮರ್ಜ್ ಮಾಡಿದ್ದಾರೆ ಅಂತ ಸುರೇಂದ್ರ ಹೇಳ್ದ. ಅವನ ಈ ಮಾತಿಗೆ ಸುರಭಿ ರೇಣುಕಾನು ತಲೆ ಹಾಕಿದ್ರು. ಆ ಕಡೆ ರಾಜೇಂದ್ರ ರಾವ್ ಮನೆಯವರಿಗೆ ಇಷ್ಟೆಲ್ಲ ಆಗೋಕೆ ಮೇನ್ ಆಗಿ ಯಾರೋ ಒಬ್ರು ಕಾರಣ ಇದ್ದಾರೆ ಅನ್ನೋದು ಗೊತ್ತಾಗಿತ್ತು. ಬಟ್ ಆ ಶತ್ರು ಯಾರು ಅಂತ ಗೊತ್ತಾಗ್ತಾ ಇರಲಿಲ್ಲ. ಅವರೆಲ್ಲ ಅದ್ರ ಹುಡುಕಾಟದಲ್ಲೇ ಇದ್ರು. ಭರತ್ ಅಂತೂ ಗಾಯ ಆಗಿರೋ ಸಿಂಹದ ತರ ಮೆಂಟಲ್ ಆಗೋಗಿದ್ದ. ಜುವೆಲ್ಲರಿ ಇಂಡಸ್ಟ್ರೀಸ್ನಲ್ಲಿ ಬದಲಾವಣೆ ಆಗಿರೋದು ಇಡೀ ಬೆಂಗಳೂರಿನಲ್ಲೂ ಸೆನ್ಸೇಷನ್ ಕ್ರಿಯೇಟ್ ಮಾಡಿತ್ತು. ಮೊನ್ನೆ ಭರತ್ಗೆ ಮೀಟಿಂಗ್ ಹಾಲ್ನಲ್ಲಿ ಆಗಿರೋ ಅವಮಾನದ ಬಗ್ಗೆ ಮೀಡಿಯಾದಲ್ಲಿ ಫ್ಲಾಶ್ ನ್ಯೂಸ್ ಪಬ್ಲಿಷ್ ಆಗ್ತಾ ಇತ್ತು. ಸುರಭಿಗೆ ಈ ನ್ಯೂಸ್ ನೋಡಿ ಹಾಲು ಕುಡ್ದಷ್ಟೇ ಸಂತೋಷ ಆಯಿತು. ನಮ್ಮನ್ನೆಲ್ಲ ಬೀದಿಗೆ ತರ್ತೀನಿ ಅಂತ ಹೇಳ್ತಾ ಇದ್ದೆ ಅಲ್ವಾ, ಈಗ ನೀನ್ ಬೀದಿಲ್ ಕಾಲಿಟ್ರೆ ಸಾಕು, ಜನ ಆಡ್ಕೊಂಡು ನಗ್ತಾರೆ. ನನ್ನ ಗಂಡನ್ ನೆರಡ್ಕೊಂಡ್ರೆ ಸಾಕು, ಬಾಯಿಗೆ ಬಂದ ಹಾಗೆ ಮಾತಾಡ್ತಿದ್ದೆ ನೀನು. ಇನ್ಮುಂದೆ ಇದೆಲ್ಲ ನಡೆಯಲ್ಲ ಭರತ್. ಏನಿದ್ರು ಆಟ ನಮ್ದು. ಟೈಮ್ ಎಲ್ರೂ ಸಿಚುವೇಶನ್ಸ್ನು ಬದಲಾಯಿಸುತ್ತೆ ಅಂತ ಮನ್ಸಲ್ಲೇ ಹೇಳ್ಕೊಂಡು ಸುರಭಿ ನಕ್ಕಿದ್ಲು. ಅವಳು ಇಷ್ಟು ಸಂತೋಷವಾಗಿ ಇದ್ದಿದ್ದನ್ನ ವಿರಾಜ್ ಯಾವತ್ತೂ ನೋಡೇ ಇರಲಿಲ್ಲ. ಹಾಗಾಗಿ ಅವನಿಗೆ ಅವಳ ಖುಷಿನ ದುಪ್ಪಟ್ಟು ಮಾಡೋ ಆಸೆ ಆಯಿತು. ಇವತ್ತಿನ ನ್ಯೂಸ್ ಪೇಪರ್ ಎತ್ಕೊಂಡು, ಸುರಭಿ ನೀನು ಈ ಆ್ಯಡ್ ನೋಡಿದ್ಯಾ? ಹೊಸ ಚೇರ್ಮನ್ ಹೇಮಂತ್ ಅವರು ಈಗಿನ ಜುವೆಲ್ಲರಿ ಡಿಸೈನರ್ಸ್ ಬದಲಿಗೆ ಹೊಸ ಡಿಸೈನರ್ಸ್ ಅಪಾಯಿಂಟ್ ಮಾಡ್ಕೊಳ್ತಾ ಇದ್ದಾರಂತೆ. ನೀನು ಕೂಡ ಟ್ರೈ ಮಾಡ್ಬೋದಲ್ವಾ? ನಿನಗೂ ಇದರಲ್ಲಿ ಇಂಟ್ರೆಸ್ಟ್ ಇದೆ ಅಂತ ಹೇಳ್ದ. ಅವಳು ಯೂನಿವರ್ಸಿಟಿಲಿ ಸ್ಟಡಿ ಮಾಡ್ತಿರುವಾಗ ಆರ್ನಮೆಂಟ್ ಡಿಸೈನಿಂಗ್ನಲ್ಲಿ ಡಿಗ್ರಿ ತಗೊಂಡಿದ್ದಾಳೆ ಅನ್ನೋದು ವಿರಾಜ್ಗೆ ಚೆನ್ನಾಗಿ ಗೊತ್ತಿತ್ತು. ಅದು ಅಲ್ಲದೆ ಅವಳು ಯಾವಾಗಲೂ ರೂಮ್ನಲ್ಲಿ ಕೂತ್ಕೊಂಡು ಜುವೆಲ್ಲರಿ ಡಿಸೈನ್ಸ್ನ ಸ್ಕೆಚ್ ಮಾಡ್ತಾನೆ ಇರ್ತಿದ್ಲು. ವರ್ಲ್ಡ್ ಬೆಸ್ಟ್ ಡಿಸೈನರ್ ಆಗಬೇಕು ಅನ್ನೋದು ಅವಳ ದೊಡ್ಡ ಕನಸಾಗಿತ್ತು. ಈ ಹಿಂದೆನೂ ಅವಳು ಈ ಡಿಸೈನರ್ ಜಾಬ್ಗೆ ಟ್ರೈ ಮಾಡಿದ್ಲು. ಬಟ್ ವಿರಾಜ್ ಹೆಂಡತಿ ಅನ್ನೋ ಕಾರಣಕ್ಕೆ ಅವಳಿಗೆ ಇಂಟೆನ್ಷನಲ್ಲಿ ಜಾಬ್ ಸಿಗ್ತಾ ಇರಲಿಲ್ಲ. ಈ ಕಡೆ ಸುರಭಿಗೆ ವಿರಾಜ್ ಹೇಳಿದ್ ಕೇಳಿ ಎಕ್ಸೈಟ್ಮೆಂಟ್ ಜಾಸ್ತಿ ಆಯಿತು. ಆ ಆ್ಯಡ್ನ ಅವಳು ಒಂದ್ಸಲ ಓದಿ ಡೆಫಿನೆಟ್ಲಿ ಐ ವಿಲ್ ಟ್ರೈ ಅಂತ ಹೇಳಿದ್ಲು. ಸರಿ ಸರಿ, ಈಗ ಊಟ ಮಾಡೋಣ ಬನ್ನಿ ಅಂತ ವಿರಾಜ್ ಎಲ್ರನ್ನೂ ಕಿಚನ್ಗೆ ಕರ್ಕೊಂಡು ಹೋದ. ಅರ್ಧ ಊಟ ಆದಮೇಲೆ, ಸುರಭಿ ಆ ಆ್ಯಡ್ನಲ್ಲಿ ರೆಸ್ಯೂಮ್ ಜೊತೆ ಡಿಸೈನ್ ಕೂಡ ಕಳ್ಸೋಕೆ ಹೇಳಿದ್ದಾರೆ, ಯಾವ ಡಿಸೈನ್ ಕಳಿಸ್ತೀಯಾ ಅಂತ ವಿರಾಜ್ ಕೇಳ್ದ. ನಾನು ಆಲ್ರೆಡಿ ಯಾವ್ದು ಕಳಿಸ್ಬೇಕು ಅಂತ ಪ್ಲ್ಯಾನ್ ಮಾಡಿದ್ದೀನಿ, ಆಮೇಲೆ ತೋರಿಸ್ತೀನಿರು. ಅದು ಸರಿ, ನಿಂಗೂ ಜುವೆಲ್ಲರಿ ಡಿಸೈನಿಂಗ್ ಬಗ್ಗೆ ಇಂಟ್ರೆಸ್ಟ್ ಇದೆಯಾ? ಚಿಕ್ಕೋನಿದ್ದಾಗ ಇಂಟ್ರೆಸ್ಟ್ ಇತ್ತು, ಬಟ್ ಈಗಿಲ್ಲ. ಅವರಿಬ್ರು ಈ ಥರ ಕ್ಯಾಶುಯಲ್ ಆಗಿ ಮಾತಾಡಿ ಎಷ್ಟೋ ದಿನಗಳೇ ಆಗಿತ್ತು. ಹಾಗಾಗಿ ಸುರೇಂದ್ರ ಅವ್ರನ್ನ ಡಿಸ್ಟರ್ಬ್ ಮಾಡೋಕೆ ಹೋಗಲಿಲ್ಲ. ಸುರಭಿ ನಗಾಡ್ತಾ ಮಾತಾಡ್ತಾ ಇರೋವಾಗ ಅವಳ ಕಿವಿಯಲ್ಲಿದ್ದ ಜುಮ್ಕಿ ತೊಟ್ಲು ಥರ ತೂಗಾಡ್ತಾ ಇತ್ತು. ವಿರಾಜ್ ಅದನ್ನೇ ನೋಡ್ತಾ ಹಾಗೇ ಮೈ ಮರೆತು ಬಿಟ್ಟಿದ್ದ. ನಗ್ತಾ ಇರೋ ಸುರಭಿ ಇವತ್ತ್ಯಾಕೋ ತುಂಬ ಡಿಫ್ರೆಂಟಾಗಿ ಕಾಣ್ತಿದ್ದು. ಏನ್ ಹಾಗೆ ನೋಡ್ತಾ ಇದೀಯಾ? ಕೈ ತೊಳ್ಕೊಂಡು ರೂಮಿಗೆ ಬಾ, ಡಿಸೈನ್ಸ್ ತೋರಿಸ್ತೀನಿ ಅಂತ ಹೇಳಿ ಕೈ ತೊಳೆಯೋಕೆ ಹೋದ್ಲು. ಅವಳ ಮಾತು ಕೇಳಿ ರೇಣುಕಾ ಸುರೇಂದ್ರ ಆಶ್ಚರ್ಯದಿಂದ ಒಬ್ರು ಮುಖ ಒಬ್ರು ನೋಡ್ಕೊಂಡ್ರು. ಯಾಕಂದ್ರೆ ವಿರಾಜ್ ಸುರಭಿ ಮದುವೆ ಆಗಿ 2 ವರ್ಷ ಕಳೆದಿದ್ರು ಒಂದೇ ಒಂದು ದಿನಾನೂ ವಿರಾಜ್ ಅವಳ ರೂಮ್ಗೆ ಹೋಗಿರ್ಲಿಲ್ಲ. ಅವರಿಬ್ರು ಗಂಡ ಹೆಂಡತಿ ಥರ ಇರಲೇ ಇಲ್ಲ. ಅಡ್ಗೆ ಮನೆ ಕೆಲಸನೆಲ್ಲ ಮುಗಿಸಿ ವಿರಾಜ್ ಸುರಭಿ ರೂಮ್ಗೆ ಹೊರಟಿದ್ದ. ಫಸ್ಟ್ ಟೈಮ್ ಹೆಂಡತಿ ರೂಮ್ಗೆ ಹೋಗಿದ್ರಿಂದ ಅವನಿಗೆ ಸ್ವಲ್ಪ ನರ್ವಸ್ನೆಸ್ ಇತ್ತು. ವಿರಾಜ್ ತನ್ನ ಸೂಪರ್ ಪವರ್ ಯೂಸ್ ಮಾಡಿ ಆ ರೂಮಿನ ಲೈಟ್ಸ್ನ ರೊಮ್ಯಾಂಟಿಕ್ ಆಗಿ ಚೇಂಜ್ ಮಾಡ್ದ. ಬಟ್ ಸುರಭಿ ಇದನ್ನ ಅಬ್ಸರ್ವ್ ಮಾಡಲಿಲ್ಲ. ಬದಲಾಗಿ ನಾನು ಇಲ್ಲಿವರೆಗೂ ಬಿಡಿಸಿರೋ ಎಲ್ಲ ಜ್ಯುವೆಲರಿ ಡಿಸೈನ್ಸ್ ಇಲ್ಲಿದೆ ನೋಡು ಅಂತ ಹೇಳಿ ವಿರಾಜ್ ಮುಂದೆ ಒಂದು ಬುಕ್ ಇಟ್ಲು. ವಿರಾಜ್ ಎಲ್ಲ ಡಿಸೈನ್ಸ್ನು ನೀಟಾಗಿ ನೋಡಿ, ವಾವ್, ಸೋ ಬ್ಯೂಟಿಫುಲ್, ನಿಂಗೆ ಇಷ್ಟೊಂದು ಟ್ಯಾಲೆಂಟ್ ಇದೆ ಅಂತ ನನಗೆ ಗೊತ್ತೇ ಇರಲಿಲ್ಲ, ವೆರಿ ವೆರಿ ಬ್ಯೂಟಿಫುಲ್ ಅಂತ ಹೊಗಳ್ದ. ಕಮ್ ಹಿಯರ್, ಇಲ್ಲಿ ಕೂತ್ಕೋ. ಇಷ್ಟೇ ಅಲ್ಲ ವೀರ್, ಇನ್ನೂ ಕೆಲವೊಂದು ಡಿಸೈನ್ಸ್ ಇದೆ. ಈ ಡಿಸೈನ್ಸ್ ರೆಡಿ ಮಾಡೋಕೆ ನಾನು ಎಷ್ಟು ದಿನ ನಿದ್ದೆಗೆಟ್ಟಿದ್ದೀನಿ ಗೊತ್ತಾ? ಆದರೆ ಒಂದು ಪ್ರಾಬ್ಲಮ್ ಇದೆ. ಈ ಜ್ಯುವೆಲ್ಸ್ನ ರೆಡಿ ಮಾಡೋದಕ್ಕೆ ತುಂಬ ಸ್ಪೆಷಲ್ ಸ್ಟೋನ್ಸ್ ಬೇಕಾಗತ್ತೆ, ತುಂಬ ಎಕ್ಸ್ಪೆನ್ಸಿವ್ ಕೂಡ ಆಗತ್ತೆ.
ಸೊ ಯಾವ ಕಂಪ್ನಿನೂ ಅಷ್ಟು ದುಡ್ಡು ಹಾಕೋದು ಡೌಟು ಅಂತ ಹೇಳ್ತಾ ಸುರಭಿ ಮತ್ತೊಂದಿಷ್ಟು ಪೇಪರ್ಸ್ನ ಅವನ ಮುಂದೆ ಇಟ್ಲು. ಆ ಡಿಸೈನ್ಸ್ ಎಕ್ಸ್ಟ್ರೀಮ್ಲಿ ಬ್ಯೂಟಿಫುಲ್ ಆಗಿತ್ತು. ಹಾಗೆ ಚಿಕ್ಕ ಪುಟ್ಟ ಕರೆಕ್ಷನ್ಸ್ ಕೂಡ ಇತ್ತು. ವಿರಾಜ್ ಆ ಡಿಸೈನ್ಸ್ಗಳನ್ನೆಲ್ಲ ನೋಡ್ತಿದ್ದ ಹಾಗೆ ಅದೆಲ್ಲ ತಾನಾಗೆ ಕರೆಕ್ಟ್ ಆಗೋದ್ವು. ಸುರಭಿ ಅದನ್ನ ಕಂಡು ಹಿಡಿಯೋಕ್ಕೂ ಆಗದೆ ಇರೋಷ್ಟು ಪುಟ್ಟು ಡೀಟೇಲ್ಸ್ಗಳು ಕೂಡ ಕರೆಕ್ಟ್ ಆಗಿತ್ತು. ವಿರಾಜ್ ಬೇರೆ ಪೇಪರ್ಸ್ ನೋಡ್ತಾ ಅವಳ ಹತ್ರ ಬಂದು ಕೆಲವು ಕರೆಕ್ಷನ್ ಎಲ್ಲ ಹೇಳ್ದ. ಅವಳು ಅದನ್ನೆಲ್ಲ ನೋಟ್ ಮಾಡ್ಕೊಳ್ಳೋಕೆ ಅವನ ಹತ್ರ ಬಂದಾಗ ಅವಳ ಉಸಿರಿನ ಬಿಸಿ ಅವನ ಮುಖಕ್ಕೆ ತಾಕ್ತಾ ಇತ್ತು. ಸುಂದರವಾದ ಹೆಂಡತಿ, ರೊಮ್ಯಾಂಟಿಕ್ ಲೈಟಿಂಗ್, ಬೇಡ ಬೇಡ ಅಂದ್ರೂ ವಿರಾಜ್ ಮನಸ್ಸು ಕಂಟ್ರೋಲ್ ತಪ್ಪೋ ಥರ ಇತ್ತು. ಇನ್ನೇನು ಅವಳನ್ನ ಹಗ್ ಮಾಡಬೇಕು ಅನ್ನೋಷ್ಟರಲ್ಲಿ, ದಿಸ್ ಒನ್ ಇಸ್ ಬೆಸ್ಟ್ ವಿರಾಜ್, ನಾವು ಈ ಡಿಸೈನ್ಗೆ ಒಂದು ಹೆಸರು ಇಡಬೇಕು, ಯಾವ ಹೆಸರಿಡೋಣ ಅಂತ ಕೇಳ್ತಾ ಅವಳು ಎದ್ದು ನಿಂತ್ಕೊಂಡ್ಳು. ವಿರಾಜ್ ಒಂದು ಡೀಪ್ ಉಸಿರು ಎಳ್ಕೊಂಡು ತನ್ನನ್ನು ತಾನು ಕಂಟ್ರೋಲ್ ಮಾಡ್ಕೊಂಡ. ಆಮೇಲೆ ಕಿಂಗ್ ಆಫ್ ದ ವರ್ಲ್ಡ್ ಅಂತ ಇಡೋಣ ಅಂದ. ಸುರಭಿಗೂ ಆ ಹೆಸರು ಇಷ್ಟ ಆಯಿತು. ವಾವ್, ಅಮೇಝಿಂಗ್, ಆ ಟೈಟಲ್ ತುಂಬ ಚೆನ್ನಾಗಿದೆ, ಸೂಪರ್, ಈಗಲೇ ಅವ್ರಿಗೆ ಡಿಸೈನ್ಸ್ ಮತ್ತೆ ರೆಸ್ಯೂಮ್ ಕಳಿಸು ಹಾಗಾದ್ರೆ. ಅವು ಪ್ರೀತಿ ತುಂಬಿದ ಸ್ವರದಲ್ಲಿ ಅವಳನ್ನ ಎಂಕರೇಜ್ ಮಾಡ್ತಾ ಹೇಳ್ದ. ತಕ್ಷಣ ಅವಳು ಹೇಮಂತ್ ಮೇಲ್ ಐಡಿಗೆ ರೆಸ್ಯೂಮ್ ಮತ್ತೆ ಡಿಸೈನ್ಸ್ ಮೇಲ್ ಮಾಡಿದ್ಲು. 5 ನಿಮಿಷದಲ್ಲಿ ನಿಮ್ಮ ಡಿಸೈನ್ಸ್ ತುಂಬ ಚೆನ್ನಾಗಿದೆ, ನಾಳೆನೆ ಬಂದು ನನ್ನನ್ನು ಮೀಟ್ ಮಾಡಿ ಅಂತ ಹೇಮಂತ್ ರಿಪ್ಲೈ ಕೂಡ ಮಾಡ್ದ. ಅದನ್ನು ಓದಿ ಸುರಭಿಗೆ ತುಂಬಾನೇ ಎಕ್ಸೈಟ್ ಆಗೋಯ್ತು. ಆ ಖುಷಿನ ಹೇಗೆ ಸೆಲೆಬ್ರೇಟ್ ಮಾಡಬೇಕು ಅಂತ ಗೊತ್ತಾಗದೆ ವಿರಾಜ್ನ ಗಟ್ಟಿಯಾಗಿ ಹಗ್ ಮಾಡ್ಕೊಂಡ್ಳು. ಆ ಕ್ಷಣ ವಿರಾಜ್ ಇಡೀ ಜಗತ್ತನ್ನೇ ಮರ್ತ ಹಾಗೆ ಕಳೆದು ಹೋಗಿದ್ದ. ಸುರಭಿ ಅವನನ್ನ ಇಷ್ಟಪಡದೆ ಮದುವೆ ಆಗಿದ್ರು ವಿರಾಜ್ ಯಾರಿಗೂ ಗೊತ್ತಿಲ್ಲದೆ ಹಾಗೆ ಸುರಭಿನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸಿದ್ದ. ಅವಳ ಒಂದು ಹಗ್ ವಿರಾಜ್ನ ಎಷ್ಟೋ ವರ್ಷಗಳ ಕನಸಿಗೆ ಮತ್ತೆ ನೀರೆರೆದಿತ್ತು. ಅವರಿಬ್ರು ಎಷ್ಟೊತ್ತು ಹಾಗೆ ಹಗ್ ಮಾಡ್ಕೊಂಡಿದ್ರೋ ಗೊತ್ತಿಲ್ಲ, ಆದರೆ ದೂರ ಆಗೋ ಮನ್ಸು ಇಬ್ರಿಗೂ ಖಂಡಿತ ಇರಲಿಲ್ಲ. ಮಾರನೇ ದಿನ ಬೆಳಗ್ಗೆ ಹೇಮಂತ್ನ ಮೀಟ್ ಮಾಡೋಕೆ ವಿರಾಜ್ನೇ ಸುರಭಿನ ಕರ್ಕೊಂಡು ಜ್ಯೋತಿ ಟವರ್ಸ್ಗೆ ಹೋದ. ಅವಳು ಆ ಆಫೀಸ್ ಒಳಗೆ ಕಾಲಿಡೋಕ್ಕೂ ಮೊದಲು ವಿರಾಜ್ ಕೈ ಹಿಡ್ಕೊಂಡು, ನಂಗೆ ಭಯ ಆಗ್ತಿದೆ ವೀರ್, ನಾನು ಫಸ್ಟ್ ಟೈಮ್ ಈ ಥರ ಇಂಟರ್ವ್ಯೂನ ಅಟೆಂಡ್ ಮಾಡ್ತಾ ಇದ್ದೀನಿ ಅಂತ ಸಖತ್ ಟೆನ್ಷನ್ ಮಾಡ್ಕೊಂಡು ಹೇಳಿದ್ಲು. ಖಂಡಿತ ನೀನು ಚೆನ್ನಾಗಿ ಮಾಡ್ತೀಯ, ಆ ನಂಬಿಕೆ ನನಗಿದೆ. ನಿನ್ನ ಡಿಸೈನ್ಸ್ ಬಗ್ಗೆ ಕಾನ್ಫಿಡೆಂಟ್ ಆಗಿ ಎಕ್ಸ್ಪ್ಲೇನ್ ಮಾಡು. ಇಷ್ಟು ವರ್ಷದ ನಿನ್ನ ಸ್ಟ್ರಗಲ್ಗೆ ಸಕ್ಸಸ್ ಸಿಕ್ಕೇ ಸಿಗುತ್ತೆ. ನಿನ್ನ ಡಿಸೈನ್ಸ್ ಮಾರ್ಕೆಟ್ಗೆ ಕಾಲಿಡೋದು ಗ್ಯಾರಂಟಿ ಅಂತ ವಿರಾಜ್ ಫುಲ್ ಕಾನ್ಫಿಡೆನ್ಸ್ ಇಂದ ಹೇಳ್ದ. ಆ ಫ್ಲೋರ್ನಲ್ಲಿ ವರ್ಕ್ ಮಾಡೋರ್ಗೆಲ್ಲ ವಿರಾಜ್ ಸುರಭಿನ ನೋಡಿ ಆಶ್ಚರ್ಯ ಆಯಿತು. ಅಷ್ಟರಲ್ಲಿ ಒಬ್ಳು ಮುಂದೆ ಬಂದು, ಸುರಭಿ, ನೀನು ವರ್ಕ್ ಮಾಡೋದು ಮಾರ್ಕೆಟಿಂಗ್ ಡಿಪಾರ್ಟ್ಮೆಂಟ್ನಲ್ಲಿ, ಬಟ್ ವೈ ಡಿಡ್ ಯು ಕಮ್ ಹಿಯರ್? ಇದು ಮೇನ್ ಮ್ಯಾನೇಜ್ಮೆಂಟ್ ಆಫೀಸ್ ಅಂತ ಗೊತ್ತಿಲ್ವಾ ಅಂತ ಕೇಳಿದ್ಲು. ಸುರಭಿಗೆ ಏನ್ ಆನ್ಸರ್ ಮಾಡಬೇಕು ಅಂತ ಗೊತ್ತಾಗದೆ ವಿರಾಜ್ ಮುಖ ನೋಡಿದ್ಲು. ನಿನ್ ಗಂಡನ್ ಮುಖ ಏನ್ ನೋಡ್ತಾ ಇದೀಯಾ? ನನ್ನ ಕ್ವಶನ್ಗೆ ಆನ್ಸರ್ ಮಾಡು. ಅವತ್ತು ರಾಹುಲ್ ಮೆಹ್ತಾ ನಿನ್ ಗಂಡ ಇನ್ಯಾವತ್ತೂ ಯಾರಿಗೂ ಮುಖ ತೋರಿಸ್ಬಾರ್ದು ಅಂತ ಹೇಳಿದ್ರು, ಆದ್ರೂ ಯಾಕೆ ಅವನನ್ನ ಇಲ್ಲಿವರೆಗೂ ಕರ್ಕೊಂಡು ಬಂದಿದ್ಯಾ? ಈ ವಿಷಯ ಸಂಯುಕ್ತಾಗೋ ಮಿಸ್ಟರ್ ಮೆಹ್ತಾಗೋ ಗೊತ್ತಾದ್ರೆ ಏನಾಗ್ಬೋದು ಅಂತ ಯೋಚನೆ ಮಾಡಿದ್ಯಾ ಅಂತ ಅವಳು ಕೇಳಿದ್ದು. ನನ್ನ ಗಂಡನ್ನ ನಾನು ಎಲ್ಲಿಗೆ ಬೇಕಾದ್ರೂ ಕರ್ಕೊಂಡು ಹೋಗ್ತೀನಿ, ಅದು ನನ್ನ ಆಯ್ಕೆ ಅಂತ ಹೇಳಿ ವಿರಾಜ್ ಕೈ ಹಿಡ್ಕೊಂಡು ಸುರಭಿ ಹೇಮಂತ್ ಕ್ಯಾಬಿನ್ ಕಡೆಗೆ ಹೊರಟ್ಲು. ಇನ್ನೇನು ಡೋರ್ ಓಪನ್ ಮಾಡಬೇಕು ಅನ್ನೋ ಅಷ್ಟರಲ್ಲಿ, ಡೋಂಟ್ ಓಪನ್ ದ ಡೋರ್ ಅಂತ ಅವಳು ಹಿಂದಿಂದ ಯಾರೋ ಕಿರ್ಚಿದ್ ಕೇಳಿಸ್ತು. ಸುರಭಿ ಬೆಚ್ಚ ಬಿದ್ದು ಹಿಂತಿರುಗಿ ನೋಡಿದ್ಲು. ಅವಳು ಹಿಂದೆ ನಿಂತಿರೋ ಆ ಆಕೃತಿ ನೋಡಿ ಸುರಭಿ ಕೈಯಲ್ಲಿದ್ದ ರೆಸ್ಯೂಮ್ ಕೂಡ ಕೆಳಗೆ ಬಿದ್ದುಬಿಡ್ತು. ತುಂಬ ಚೆನ್ನಾಗಿ ಗೊತ್ತಿರೋ ವಾಯ್ಸ್ ಆಗಿದ್ರಿಂದಲೇ ಸುರಭಿ ಹಾಗೆ ಬೆಚ್ಚ ಬಿದ್ದಿದ್ಲು. ಯಾಕಂದ್ರೆ ಅದು ಅವಳ ಕಸಿನ್ ಸಂಯುಕ್ತ ಆಗಿದ್ಲು. ಅವಳನ್ನ ನೋಡಿದಾಗ ಸಂಯುಕ್ತ ಶ್ರೀಮಂತಿಗೆ ತುಂಬ ಧಾರಾಳವಾಗಿ ಕಣ್ಕೋಗ್ತಿತ್ತು. ಸಂಯುಕ್ತನೇ ರಾವ್ ಗ್ರೂಪ್ಸ್ ಆಫ್ ಕಂಪನಿಯಲ್ಲಿ ಚೀಫ್ ಡಿಸೈನರ್. ಅವಳು ಒಪ್ಪಿಗೆ ಇಲ್ಲದೆ ಅಲ್ಲಿ ಯಾವ ಜ್ಯುವೆಲ್ರಿನೂ ತಯಾರಾಗ್ತಾನೆ ಇರಲಿಲ್ಲ. ರಾಜೇಂದ್ರ ರಾವ್ ಅವರ ಮಗಳಾಗಿರೋದ್ರಿಂದ ಅವಳ ಮಾತಿಗೆ ಎದುರಾಡೋದು ಸಾಧ್ಯನೇ ಇರಲಿಲ್ಲ. ಕೈಯಿಂದ ಜಾರ್ ಬಿದ್ದಿದ್ದ ರೆಸ್ಯೂಮ್ ಮತ್ತೆ ಡಿಸೈನ್ಸ್ ಪೇಪರ್ಸ್ನೆಲ್ಲ ವಿರಾಜ್ ತೆಗೆದು ಸುರಭಿ ಕೈಲಿಟ್ಟ. ಜೊತೆಗೆ ಅವಳ ಕೈ ತಟ್ಟಿ ಧೈರ್ಯನೂ ಹೇಳ್ದ. ಒಂದು ಕ್ಷಣ ವಿರಾಜ್ ಕಡೆ ನೋಡಿದ ಸುರಭಿ ತಕ್ಷಣ ಸಂಯುಕ್ತ ಕಡೆ ನೋಡಿ, ಹಾಯ್ ಸಂಯುಕ್ತ ಅಂದು. ಶಟಪ್, ನಿನಗೆ ನನ್ನ ಮುಂದೆ ನಿಂತ್ಕೊಳ್ಳೋಕೆ ಎಷ್ಟು ಧೈರ್ಯ ಇರಬೇಡ, ನೀನೇನ್ ಮಾಡ್ತಾ ಇದೀಯ ಇಲ್ಲಿ, ಅದು ಈ ನಿನ್ ವೇಟ್ ಬಾಡಿ ಗಂಡನ ಜೊತೆ ಅಂತ ಅಸಹ್ಯದ ಮುಖ ಮಾಡ್ತಾ ಹೇಳಿದ್ಲು. ಸಾರಿ ಸಂಯುಕ್ತ, ಒಂದು ಮುಖ್ಯವಾದ ಕೆಲಸ ಇತ್ತು, ಅದಕ್ಕೆ ಬರಬೇಕಾಯ್ತು. ಕೆಲಸ ಮುಗಿಸಿ ಬೇಗನೆ ಹೊರಟ್ಬಿಡ್ತೀವಿ. ಆತಂಕದಲ್ಲೇ ಮಾತಾಡ್ತಿದ್ದ ಸುರಭಿನ ನೋಡಿ ವಿರಾಜ್ಗೆ ತುಂಬಾ ನೋವಾಯ್ತು. ಏನ್ ಕೆಲಸ, ಯಾರು ಬರ ಕೇಳಿದ್ದು ನಿನ್ಗೆ ಅಂತೆಲ್ಲ ಮತ್ತೆ ಪ್ರಶ್ನೆ ಮಾಡ್ತಿದ್ದ ಸಂಯುಕ್ತ ಮಾತನ್ನ ಅರ್ಧಕ್ಕೆ ತಡೆದು, ಕೈಗೆ ಬಂದಿರೋ ಅವಕಾಶ ಎಲ್ಲಿ ಹಾಳಾಗುತ್ತೋ ಅಂತ ಸುರಭಿ ಟೆನ್ಷನ್ ಮಾಡ್ಕೊಂಡಿದ್ದಾಳೆ ಅಂತ ವಿರಾಜ್ ಅರ್ಥ ಮಾಡ್ಕೊಂಡು,
ಅರೆ ಸುರಭಿ, ನೀನ್ ಯಾಕೆ ಸಾರಿ ಕೇಳ್ತಿದ್ಯಾ? ಅಪಾಯಿಂಟ್ಮೆಂಟ್ ಇರೋದಕ್ಕೆ ನಾವು ಬಂದಿರೋದಲ್ವಾ, ನಡಿ ನಮ್ಮ ಪಾಡಿಗೆ ನಮ್ಮ ಕೆಲಸ ಮುಗಿಸ್ ಹೊರಡೋಣ ಅಂತ ಸಂಯುಕ್ತ ಮಾತಿಗೆ ಅಡ್ಡ ಬಂದ. ಅಷ್ಟೊತ್ತಿಗೆ ಅಲ್ಲಿಗೆ ಬಂದ ರಾಹುಲ್ ಹೌ ಡೇರ್ ಯು ಅಂತ ಕೂಗ್ದ. ರಾಹುಲ್, ಈಗ ಮತ್ತೆ ಜಗಳ ಮಾಡೋ ಮೂಡಲ್ ನಾನಿಲ್ಲ, ವಿ ಹ್ಯಾವ್ ಅಪಾಯಿಂಟ್ಮೆಂಟ್ ಅಂತ ವಿರಾಜ್ ಪೊಲೈಟ್ ಆಗಿ ತಿಳಿಸಿ ಹೇಳೋಕೆ ಟ್ರೈ ಮಾಡ್ತಿರೋವಾಗ್ಲೇ ಸಂಯುಕ್ತ ಸುರಭಿ ಕೈನಲ್ಲಿರೋ ಫೈಲ್ ನೋಡಿ ಏನದು ಅಂತ ಕಿತ್ಕೊಂಡು ಅದರಲ್ಲಿರೋ ಜ್ಯುವೆಲರಿ ಡಿಸೈನ್ಸ್ ನೋಡಿ, ಓಹ್ ನೀನ್ ಸ್ಕೆಚ್ ಮಾಡಿರೋ ಈ ದರಿದ್ರ ಡಿಸೈನ್ ತೋರ್ಸೋಕ್ ಬಂದಿದ್ಯಾ, ಒಂದಕ್ಕಿಂತ ಒಂದು ಡಬ್ಬಾ ಥರ ಇದೆ, ಚೀಫ್ ಡಿಸೈನರ್ ಆಗಿ ನಾನು ರಿಜೆಕ್ಟ್ ಮಾಡ್ತಿದ್ದೀನಿ, ಸುಮ್ಮನೆ ಹೊರಡು ಇಲ್ಲಿಂದ ಅಂತ ಹೇಳ್ತಾ ಆ ಫೈಲ್ನ ಸುರಭಿ ಮುಖಕ್ಕೆ ಬಿಸಾಕದ್ದು. ಯಾಕೆ ಹೀಗೆ ಮಾಡ್ತಿದ್ಯಾ ಸಂಯುಕ್ತ? ನಾವೆಲ್ಲರೂ ಒಂದೇ ಫ್ಯಾಮಿಲಿ ತಾನೇ, ನಿಂಗೆ ಯಾಕೆ ನನ್ನ ಕಂಡ್ರೆ ಇಷ್ಟು ದ್ವೇಷ? ನೋವು ತುಂಬಿದ ಧ್ವನಿಯಲ್ಲಿ ಸುರಭಿ ಕೇಳ್ತಿದ್ರೆ ಅದನ್ನ ನೋಡ್ಕೊಂಡು ವಿರಾಜ್ಗೆ ಆಲ್ರೆಡಿ ಕೋಪ ಕುದೀತಿತ್ತು. ನೀನ್ ಬಾ ಸುರಭಿ ಅಂತ ಅವಳ ಕೈ ಹಿಡ್ಕೊಂಡು ಕ್ಯಾಬಿನ್ಗೆ ಹೋಗೋಕೋದ. ಅದೇ ಸಮಯಕ್ಕೆ ಗಲಾಟೆ ಕೇಳಿಸ್ಕೊಂಡು ಹೇಮಂತ್ ಕೂಡ ಆಚೆಗೆ ಬಂದ. ಏನಿದು ಗಲಾಟೆ? ಇದೇನು ಆಫೀಸೋ ಫಿಶ್ ಮಾರ್ಕೆಟೋ? ಏನಾಗ್ತಿದೆ ಇಲ್ಲಿ ಅಂತ ವಾಯ್ಸ್ ಕೇಳಿ ಎಲ್ಲರೂ ಸೈಲೆಂಟ್ ಆದ್ರು. ಸಂಯುಕ್ತನೇ ಮುಂದೆ ಬಂದು, ಏನಿಲ್ಲ ಸರ್, ನಾನು ಈಗಲೇ ಇವರನ್ನ ಹೊರಗೆ ಕಳಿಸ್ತೀನಿ. ವೆಯ್ಟ್, ಅವ್ರನ್ನ ಇವತ್ತು ಇಲ್ಲಿಗೆ ಬರೋಕ್ಕೆ ಹೇಳಿರೋದೇ ನಾನು. ಯಾಕೆ, ನಿಮ್ಗೇನಾದರೂ ಪ್ರಾಬ್ಲಮ್ಮಾ ಅಂತ ಆರೋಗೆಂಟಾಗೆ ಕೇಳ್ದ ಹೇಮಂತ್. ಹಾಂ ಸರ್, ಆದರೆ ಅವಳು ಡಿಸೈನ್ಸ್ ಅಂತ ಸುರಭಿ ಏನೋ ಹೇಳೋದಕ್ಕೆ ಬಂದೋಳಿಗೆ, ದಿಸ್ ಈಸ್ ನಾಟ್ ಯುವರ್ ಕಂಪ್ನಿ ಎನಿಮೋರ್, ನೀವು ಜಸ್ಟ್ ಎಲ್ಲರ ಹಾಗೆ ಎಂಪ್ಲಾಯಿ ಅಷ್ಟೇ. ಇಲ್ಲಿ ಯಾವುದು ಬೇಕು ಏನು ಬೇಡ ಅನ್ನೋದನ್ನ ಅರವಿಂದ್ ಗ್ರೂಪ್ ಡಿಸೈಡ್ ಮಾಡುತ್ತೆ. ಜಸ್ಟ್ ಡೂ ವಾಟ್ ವಿ ಸೇ ಅಂತ ಹೇಮಂತ್ ಖಾರವಾಗಿ ಹೇಳಿ, ನೀವಿಬ್ರು ಬನ್ನಿ ಅಂತ ಸುರಭಿ ಕಡೆ ತಿರುಗಿ ತನ್ನ ಕ್ಯಾಬಿನ್ ಕಡೆ ನಡೆದ. ಸಂಯುಕ್ತ ಸುರಭಿ ಕೈ ಹಿಡಿದು ಎಳಿತಾ, ನನ್ನ ಜಾಗ ಕಿತ್ಕೊಳ್ಳೋಕೆ ಬಂದಿದ್ಯಾ, ನೀನು ಹೇಗೆ ಈ ಇಂಟರ್ವ್ಯೂ ಪಾಸ್ ಆಗ್ತಿ ಅಂತ ನಾನು ನೋಡ್ತೀನಿ ಅಂತ ಹೇಳಿ ತನ್ನ ಗ್ರಿಪ್ನ ಇನ್ನಷ್ಟು ಜಾಸ್ತಿ ಮಾಡಿದ್ಲು. ಸುರಭಿ ಕೈ ಮೇಲೆ ಸಂಯುಕ್ತನ ಕೈ ಹಚ್ಚಿಬಿತ್ತು. ನೋವಾಗ್ತಿದೆ. ಸುರಭಿ ಮುಖ ಕಿವುಚಿತ್ತು. ವಿರಾಜ್ ಕೋಪ ಸರ್ರಂತ ಏರ್ತು. ಅವನು ಕೆಂಪು ಕಣ್ಬಿಡ್ತಾ, ರಿಯಲಿ ಮಿಸ್ ಸಂಯುಕ್ತ ಅಂತ ವ್ಯಂಗ್ಯವಾಗಿ ನಗ್ತಾ ಕೇಳ್ದ. ಅವನ ನಗು ಯಾಕೋ ಸಂಯುಕ್ತಾಗೆ ಭಯ ಹುಟ್ಟಿಸ್ತು. ಅವಳು ಪಟ್ಟಂತ ಸುರಭಿ ಕೈ ಬಿಟ್ಲು. ವಿರಾಜ್ ಸುರಭಿ ಕೈ ಚೆಕ್ ಮಾಡ್ತಾ, ಹೇ ತುಂಬ ನೋವ್ತಾ ಇದೆಯಾ? ವೀರ್, ಸ್ವಲ್ಪ ಅಷ್ಟೇ, ನಾನು ಇಂಟರ್ವ್ಯೂನಲ್ಲಿ ಸೆಲೆಕ್ಟ್ ಆಗ್ತೀನ ವೀರ್. ಡೌಟೇ ಬೇಡ, ಸರಿ ಒಳಗಡೆ ಹೋಗೋಣ ಅಂತಂದು ಇಬ್ರು ಹೇಮಂತ್ ಕ್ಯಾಬಿನ್ ಒಳಗಡೆ ಹೋದ್ರು. 15 ನಿಮಿಷ ಕಳೀತು. ಇಲ್ಲಿ ಸಂಯುಕ್ತ ರಾಹುಲ್ ಇಬ್ರು ಬಾಲ ಸುಟ್ಟ ಬೆಕ್ಕಿನ ಥರ ಆ ಕಡೆ ಈ ಕಡೆ ಓಡಾಡ್ತಾ ಇದ್ರು. ಇಲ್ಲ ರಾಹುಲ್, ಚಿಕ್ಕೋಳಿದ್ದಾಗಿಂದ ನನಗೆ ಸುರಭಿ ಎದುರು ಯಾವತ್ತೂ ಗೆದ್ದೆ ಅಭ್ಯಾಸ, ನಾನು ಸೋಲ್ಬಾರ್ದು ಅಂತ ಹೇಳ್ತಿದ್ದ ಹಾಗೆ ಸುರಭಿ ವಿರಾಜ್ ಕ್ಯಾಬಿನಿಂದ ಆಚೆ ಬಂದ್ರು. ಅವಳ ಮುಖ ನೋಡಿ ಸಂಯುಕ್ತಂಗೆ ತನ್ನ ಅಸ್ತಿತ್ವನ ಯಾರೋ ಕಿತ್ಕೋತಿದ್ದಾರೆ ಅಂತ ಅನ್ಸೋಕ್ ಶುರುವಾಗಿತ್ತು. ಸುರಭಿ ಅವಳ ಹತ್ರ ಬಂದು ಕಿವಿಲ್ ಏನೋ ಹೇಳಿದ್ಲು ಅಷ್ಟೇ. ಸಂಯುಕ್ತ ನೆಕ್ಸ್ಟ್ ಮೊಮೆಂಟ್ ಭೂಕಂಪ ಆದೋ ಥರ ಫ್ಲೋರ್ ಮೇಲೆ ಬಿದ್ದು ಹೋದ್ಲು. ಸಂಯುಕ್ತ ತಲೆ ತಿರುಗಿ ಬೀಳೋವಂಥದ್ದು ಸುರಭಿ ಏನು ಹೇಳಿದ್ಲು ಅಂತ ರಾಹುಲ್ಗೆ ಅರ್ಥ ಆಗಲಿಲ್ಲ. ತಕ್ಷಣ ರಾಹುಲ್ ಸಂಯುಕ್ತಗೆ ಕುಡಿಯೋಕೆ ನೀರು ಕೊಡ್ತಾ, ಸಂಯುಕ್ತ ಏನಾಯ್ತು, ಯಾಕಷ್ಟು ಶಾಕಲ್ಲಿದ್ಯಾ ಅಂತ ಕೇಳ್ತಾ ಅವಳನ್ನ ಮೇಲೆ ಬಿಸ್ದ. ಆಗ ವಿರಾಜ್ ಸ್ಮೈಲ್ ಮಾಡ್ತಾ, ಅವಳನ್ನೇನು ಕೇಳ್ತೀಯ ರಾಹುಲ್, ನಾನು ಹೇಳ್ತೀನಿ ಕೇಳು, ನನ್ನ ಹೆಂಡ್ತಿನ ಮುಂದೆ ಚೀಫ್ ಡಿಸೈನರ್ ಆ್ಯಂಡ್ ನಾನು ಅವಳ ಅಸಿಸ್ಟೆಂಟ್ ಅಂತ ಹೇಳಿದಾಗ ತಲೆ ತಿರುಗೋ ಸರ್ದಿ ಈಗ ರಾಹುಲ್ದಾಗಿತ್ತು. 10 ನಿಮಿಷದ ಹಿಂದೆ ಸುರಭಿ ಮತ್ತೆ ವಿರಾಜ್ ಕ್ಯಾಬಿನ್ ಒಳಗೆ ಹೋಗ್ತಿದ್ದ ಹಾಗೆ ಹೇಮಂತ್ ಅವಳು ಮಾಡಿರೋ ಡಿಸೈನ್ಸ್ ಎಲ್ಲ ಚೆಕ್ ಮಾಡ್ದ. ಮ್ಯಾಗ್ನಿಫೈ ಗ್ಲಾಸಿಂದ ಹೇಮಂತ್ ಚೆಕ್ ಮಾಡ್ತಾ ಇರ್ಬೇಕಾದ್ರೆ ಸುರಭಿ ಭಯದಿಂದ ಬೆವರ್ತಾ ಇದ್ಲು. ಆಗ ವಿರಾಜ್ ಅವಳ ಕೈ ಹಿಡಿದು ರಿಲ್ಯಾಕ್ಸ್ ಅಂತ ಸನ್ನೆ ಮಾಡ್ದ. ಎಲ್ಲ ಡಿಸೈನ್ಸ್ ಚೆಕ್ ಮಾಡಾದ್ಮೇಲೆ ಹೇಮಂತ್, ವಾವ್, ಇಟ್ಸ್ ಮಾರ್ವಲೆಸ್ ಮಿಸಸ್ ಸುರಭಿ, ನಮ್ಮ ಕಂಪ್ನಿಲಿರೋ ಎಲ್ಲ ಡಿಸೈನ್ಸ್ ತುಂಬ ಹಳೆದು, ಬಟ್ ನೀವು ಮಾಡಿರೋ ಡಿಸೈನ್ಸ್ ತುಂಬ ಯೂನಿಕ್ ಆಗಿದೆ. ನೀವು ಕಳಿಸಿರೋ ಡಿಸೈನ್ ಮಾರ್ಕೆಟಲ್ಲಿ ರಿಲೀಸ್ ಆದರೆ ನಮ್ಮ ಕಂಪ್ನಿಗೆ ತುಂಬ ಒಳ್ಳೆ ಪ್ರಾಫಿಟ್ ಸಿಗುತ್ತೆ ಅಂತ ಹೇಳಿದಾಗ ಸುರಭಿ ತುಟಿ ಅಂಚಲ್ಲಿ ನಗು ಮೂಡ್ತು. ಮಿಸಸ್ ಸುರಭಿ, ಈ ಡಿಸೈನ್ಸ್ ಕಾಸ್ಟ್ ಎಷ್ಟಾಗ್ಬೋದು ಅಂತ ಹೇಳ್ತೀರಾ ಅಂತ ಹೇಮಂತ್ ಕ್ಯೂರಿಯಾಸಿಟಿಯಿಂದ ಕೇಳಿದಾಗ ಸುರಭಿ, ವೆಲ್ ಅಪ್ ಟು 10 lakhವರೆಗೂ ಆಗುತ್ತೆ ಸರ್ ಅಂತ ಹೇಳಿದ್ಲು. ಆಗ ಹೇಮಂತ್, ಓಕೆ, ಇನ್ನೆರಡು ದಿನದಲ್ಲಿ ಎಲ್ಲ ಪ್ರೋಸೆಸ್ ಕಂಪ್ಲೀಟ್ ಆಗುತ್ತೆ ಆ್ಯಂಡ್ ಪ್ಲೀಸ್ ನಿಮ್ಮ ಈ ಡಿಸೈನ್ನ ಜ್ಯುವೆಲ್ಲರಿಯಾಗಿ ಕನ್ವರ್ಟ್ ಮಾಡೋಕ್ಕೆ ನನಗೆ ಹೆಲ್ಪ್ ಮಾಡಿ. ಆ್ಯಂಡ್ ಇವತ್ತಿಂದ ನೀವು ನಮ್ಮ ಕಂಪನಿಯ ಚೀಫ್ ಡಿಸೈನರ್ ಆಗಿ ಅಪಾಯಿಂಟ್ ಆಗ್ತಾ ಇದ್ದೀರಾ ಅಂತ ಹೇಳಿದಾಗ ಸುರಭಿ ಶಾಕಿಂದ ನೋಡಿದ್ಲು. ಹೇಮಂತ್ ಹೇಳಿರೋ ಮಾತುಗಳು ಅವಳ ಕಿವಿಲಿ ಇನ್ನೂ ಗುಯ್ಗುಡ್ತಾ ಇತ್ತು.
ಏನು ಹೇಳ್ತಾ ಇದ್ದೀರಾ? ನಾನು ಈ ಕಂಪ್ನಿ ಚೀಫ್ ಡಿಸೈನರಾ? ಬೇಡ ಸರ್, ನನಗೆ ಡಿಸೈನರ್ ಪೋಸ್ಟ್ ಕೊಟ್ಟರೆ ಸಾಕು. ಚೀಫ್ ಡಿಸೈನರ್ ಆಗೋಷ್ಟು ಎಕ್ಸ್ಪೀರಿಯನ್ಸ್ ನನಗಿನ್ನೂ ಆಗಿಲ್ಲ ಅಂತ ಭಯದಿಂದ ಹೇಳಿದ್ಲು. ಹೇಮಂತ್ ಎಂಕರೇಜಿಂಗ್ ಆಗಿ ಸ್ಮೈಲ್ ಮಾಡ್ತಾ, ಯು ಹ್ಯಾವ್ ದ ಟ್ಯಾಲೆಂಟ್, ಯು ಡಿಸರ್ವ್ ದಿಸ್ ಪೋಸ್ಟ್ ಅಂತ ಹೇಳಿದಾಗ ಸುರಭಿ ಕಣ್ಗಳು ಖುಷಿಯಿಂದ ಒದ್ದೆ ಆಯಿತು. ಮಾತೇ ಹೊರಡಲಿಲ್ಲ. ಸೊ ಮಿಸ್ ಸುರಭಿ, ನೀವು ಇವತ್ತಿಂದನೇ ನಮ್ಮ ಕಂಪ್ನಿ ಜಾಯ್ನ್ ಆಗ್ಬೋದು. ನಾನು ಬೋರ್ಡ್ ಆಫ್ ಡೈರೆಕ್ಟರ್ ಜೊತೆ ಮಾತಾಡ್ತೀನಿ. ಈ ಡಿಸೈನ್ ಮಾರ್ಕೆಟ್ಗೆ ಬಂದರೆ ನಮ್ಮ ಕಂಪ್ನಿಗೆ ಲಾಭ ಮಾತ್ರ ಅಲ್ಲ, ಲಾಂಗ್ ಟರ್ಮ್ ಟ್ರೆಂಡ್ ಸೆಟ್ ಆಗೋದ್ರಲ್ಲಿ ಡೌಟೇ ಇಲ್ಲ ಅಂತ ಅಪ್ರಿಷಿಯೇಟ್ ಮಾಡ್ದ. ಖುಷಿಯಲ್ಲೇ ಕಣ್ಣೀರು ಒರೆಸ್ಕೊತಾ, ಥ್ಯಾಂಕ್ ಯು ಸೋ ಮಚ್ ಸರ್, ಇಷ್ಟು ದೊಡ್ಡ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ. ನಾನು ಖಂಡಿತ ಈ ಪ್ರಾಜೆಕ್ಟ್ ಸಕ್ಸಸ್ ಆಗೋ ಹಾಗೆ ಮಾಡ್ತೀನಿ ಸರ್, ಐ ಪ್ರಾಮಿಸ್ ಅಂತ ಹೇಳಿ ಸುರಭಿ ಅದೇ ಎಕ್ಸೈಟ್ಮೆಂಟಲ್ಲಿ ವಿರಾಜ್ ಕಡೆ ಥ್ಯಾಂಕ್ ಯು ಅನ್ನೋಂತೆ ನೋಡಿದಾಗ ವಿರಾಜ್ ಕಂಗ್ರ್ಯಾಚುಲೇಷನ್ ಅಂತ ಪ್ರೌಡ್ ಫೀಲಿಂದ ಹೇಳ್ದ. ಗಂಡ ಹೆಂಡತಿ ಇಬ್ರನ್ನೂ ನೋಡ್ತಾ ಮೀಸೆ ಅಡಿಯಲ್ಲೇ ತುಂಟು ನಗು ನಗ್ತಾ ಇದ್ದ ಹೇಮಂತ್ ಏನನ್ನೂ ಹೊಸದಾಗಿ ಗಮನಿಸಿದ ಹಾಗೆ ಸಡನ್ನಾಗಿ, ಅದ್ಸರಿ ನಿಮ್ಮ ಹಸ್ಬೆಂಡ್ ಏನು ಕೆಲಸ ಮಾಡ್ತಾರೆ? ಅವ್ರಿಗೆ ಈ ಜ್ಯುವೆಲರಿ ಡಿಸೈನ್ಸ್ ಮೇಲೆ ಇಂಟ್ರೆಸ್ಟ್ ಇದೆಯಾ ಅಂತ ಕೇಳಿದಾಗ ಸುರಭಿ, ಆ್ಯಕ್ಚುಲಿ ಸರ್, ನಿಮಗೆ ಈ ಡಿಸೈನ್ ಇಷ್ಟ ಆಗೋದಕ್ಕೆ ನನ್ನ ಹಸ್ಬೆಂಡೇ ಕಾರಣ. ಅವ್ರ ಆ್ಯಡ್ ತೋರಿಸಿ ಅಪ್ಲೈ ಮಾಡೋ ಅಂದಿದ್ದರಿಂದಲೇ ನಾನು ಮಾಡಿದ್ದು ಅಂತ ಇನ್ನಷ್ಟು ಉತ್ಸಾಹದಿಂದ ಹೇಳಿದ್ದು. ವಿರಾಜ್ ಇಬ್ಬರಿಂದ ಸ್ವಲ್ಪ ದೂರ ಕೂತಿದ್ದ. ಆದರೆ ಇವರಾಡೋ ಮಾತುಗಳು ಅವನಿಗೆ ಸ್ಪಷ್ಟವಾಗಿ ಕೇಳ್ತಾ ಇತ್ತು. ಓಹ್, ವೆರಿ ಗುಡ್. ಹಾಗಿದ್ರೆ ಅವರು ನಮ್ಮ ಕಂಪ್ನಿಗೆ ಡಿಸೈನರ್ ಆಗಿ ಜಾಯ್ನ್ ಆಗ್ಬೋದಲ್ವಾ ಅಂತ ಹೇಮಂತ್ ಕೇಳಿದಾಗ ಸುರಭಿ ಅನುಮಾನ, ಆಶ್ಚರ್ಯದಿಂದ ವಿರಾಜ್ ಮುಖ ನೋಡಿದ್ಲು. ವಿರಾಜ್ ತನ್ನ ಹೆಂಡತಿ ಜೊತೆಗಿದ್ದು ಅವಳನ್ನ ಪ್ರೊಟೆಕ್ಟ್ ಮಾಡೋಕೆ ಇದೊಂದು ಒಳ್ಳೆ ಅವಕಾಶ ಅಂತ ಯೋಚಿಸ್ದ. ನನಗೆ ಈ ಫೀಲ್ಡಲ್ಲಿ ಅಷ್ಟೊಂದು ಎಕ್ಸ್ಪೀರಿಯನ್ಸ್ ಇಲ್ಲ, ಬಟ್ ನಾನು ಚೀಫ್ ಡಿಸೈನರ್ ಕೆಳಗೆ ಅಸಿಸ್ಟೆಂಟ್ ಆಗಿ ವರ್ಕ್ ಮಾಡೋಕೆ ರೆಡಿ ಇದ್ದೀನಿ ಅಂದಾಗ ಸುರಭಿ ಮತ್ತೆ ಅನುಮಾನದಿಂದ ಹೇಮಂತ್ ಕಡೆ ನೋಡಿದ್ಲು. ಅವಳಿಗೆ ಏನು ನಡೀತಿದೆ ಅನ್ನೋದನ್ನ ನಂಬೋಕೆ ಆಗ್ತಿಲ್ಲ. ಹೇಮಂತ್ ಜೋರಾಗಿ ನಗ್ತಾ, ಅರೆ ಸುರಭಿ, ನೀವು ಈ ಕಂಪ್ನಿ ಚೀಫ್ ಡಿಸೈನರ್, ನಿಮ್ಮ ಅಂಡರ್ ಯಾರನ್ನ ಬೇಕಾದರೂ ಅಪಾಯಿಂಟ್ ಮಾಡ್ಕೊಳ್ಳೋ ರೈಟ್ಸ್ ನಿಮ್ಗಿದೆ ಅಂತ ಹೇಳಿದಾಗ ಸುರಭಿಗೆ ಇನ್ನಷ್ಟು ಖುಷಿಯಾಯಿತು. ನಂತರ 10 ನಿಮಿಷದಲ್ಲಿ ಇಬ್ರು ಎಲ್ಲ ಫಾರ್ಮಾಲಿಟೀಸ್ನು ಮುಗಿಸಿ ಕ್ಯಾಬಿನಿಂದ ಹೊರಗೆ ಬಂದ್ರು. ಕ್ಯಾಬಿನಲ್ಲಿ ನಡೆದಿರೋದ್ನೆಲ್ಲ ವಿರಾಜ್ ಚಾಚು ತಪ್ಪದೆ ರಾಹುಲ್ಗೆ ಹೇಳ್ದ. ಸುರಭಿ ಜೊತೆ ವಿರಾಜ್ ಕೂಡ ಅಪಾಯಿಂಟ್ ಆಗಿರೋದು ಕೇಳಿ ರಾಹುಲ್ಗೆ BP ಏರು ಹೋಯ್ತು. ರಾಹುಲ್ ಏನೋ ಹೇಳೋಕೆ ಬಾಯಿ ತೆಗೆದಾಗ ಕ್ಯಾಬಿನ್ ಡೋರ್ ಓಪನ್ ಆಯಿತು. ಹೇಮಂತ್ ಹೊರಗಡೆ ಬಂದು ಆಫೀಸ್ ಸ್ಟಾಫ್ ಎದುರಿಗೆ, ಹಲೋ ಎವ್ರಿವನ್, ನಮ್ಮ ಕಂಪ್ನಿಗೆ ಈಗ ತಾನೇ ಹೊಸ ಚೀಫ್ ಡಿಸೈನರ್ ಜಾಯ್ನ್ ಆಗಿದ್ದಾರೆ. ಗಿವ್ ಅ ಬಿಗ್ ಹ್ಯಾಂಡ್ ಟು ಅವರ್ ನ್ಯೂ ಟ್ಯಾಲೆಂಟೆಡ್ ಮಿಸ್ ಸುರಭಿ ರಾವ್. ಇವತ್ತಿಂದ ನೀವೆಲ್ಲರೂ ಇವ್ರಿಗೆ ಸಪೋರ್ಟ್ ಮಾಡಬೇಕು ಅಂತ ಹೇಳ್ದ. ಅವನ್ ಮಾತು ಕೇಳಿ ಆಫೀಸ್ ಸ್ಟಾಫ್ ಎಲ್ಲರೂ ಶಾಕಿಂದನೇ ಕ್ಲಾಪ್ ಮಾಡಿದ್ರು. ಡಿಸೈನರ್ ಪೋಸ್ಟ್ಗೆ ಅಂತ ಬಂದವಳು ಏಕಾಏಕಿ ಚೀಫ್ ಡಿಸೈನರ್ ಕುರ್ಚಿ ಹತ್ತಿದ್ ನೋಡಿ ಸಂಯುಕ್ತಗೆ ಮೈ ಎಲ್ಲ ಉರಿದು ಹೋಯ್ತು. ಏನ್ ಮಾತಾಡ್ತಾ ಇದ್ದೀರಾ ಸರ್ ನೀವು? ಇಷ್ಟು ವರ್ಷ ಈ ಕಂಪ್ನಿಲಿ ಕೆಲಸ ಮಾಡಿರೋ ನನಗೆ ಬೆಲೆನೇ ಇಲ್ವಾ? ಸಡನ್ ಆಗಿ ನನ್ನ ಪ್ಲೇಸ್ಗೆ ಮತ್ತೆ ಯಾರೋ ಚೀಫ್ ಡಿಸೈನರ್ ಆಗಿ ಬರ್ತಾರೆ ಅಂದ್ರೆ ನಾನು ಒಪ್ಪಲ್ಲ. ಅಷ್ಟಕ್ಕೂ ಈ ಸುರಭಿಗೆ ಡಿಸೈನರ್ ಆಗೋ ಅರ್ಹತೆನೇ ಇಲ್ಲ, ಇನ್ನು ಚೀಫ್ ಡಿಸೈನರ್ ಪೋಸ್ಟ್ ಬೇರೆ, ಕೇಡು ಅಂತ ಕೆಟ್ಟದಾಗ ಬೈತಾ ಸುರಭಿನ ಸುಡೋ ಹಾಗೆ ನೋಡಿದ್ಲು. ಅವಳ ಕೂಗಾಟ ಕೇಳಿ ಹೇಮಂತ್ ಸಿಟ್ಟಿಂದ, ವಾಟ್, ನೀನು ನನ್ನ ಡಿಸಿಷನ್ ಬಗ್ಗೆ ಕ್ವೆಶ್ಚನ್ ಮಾಡ್ತಾ ಇದ್ಯಾ? ಹೌ ಡೇರ್ ಯು ಮಿಸಸ್ ಸಂಯುಕ್ತ ಅಂತ ವಾಯ್ಸ್ ರೈಸ್ ಮಾಡಿದಾಗ ಸಂಯುಕ್ತಗೆ ಸ್ವಲ್ಪ ಭಯ ಆಯಿತು. ಅವಳ ಭಯ ನೋಡಿ ವಿರಾಜ್ ಮತ್ತೆ ಸುರಭಿಗೆ ಒಳೊಳಗೆ ನಗು ಬಂತು. ತನ್ನ ಹೆಂಡತಿಗೆ ಈ ರೀತಿ ಅವಮಾನ ಆಗ್ತಾ ಇರೋದು ನೋಡಿ ರಾಹುಲ್, ಮಿಸ್ಟರ್ ಹೇಮಂತ್, ನೀವು ತುಂಬ ಅರ್ಜೆಂಟಲ್ಲಿ ಡಿಸಿಷನ್ ತಗೊಳ್ತಾ ಇದ್ದೀರಾ. ಅಲ್ಲ, ನಮ್ಮ ಕಂಪ್ನಿಗೆ ಚೀಫ್ ಡಿಸೈನರ್ ಆಗಿ ಸಂಯುಕ್ತ ಇರುವಾಗ ಅವಳ ಪ್ಲೇಸ್ಗೆ ಮತ್ತೊಬ್ಳನ್ನ ಹೇಗೆ ಅಪಾಯಿಂಟ್ ಮಾಡ್ಕೊಳ್ತೀರಾ? ಸುರಭಿಗೆ ಈ ಫೀಲ್ಡ್ನಲ್ಲಿ ಎಕ್ಸ್ಪೀರಿಯನ್ಸ್ ಆಗಲಿ, ಕ್ವಾಲಿಫಿಕೇಶನ್ ಆಗಲಿ, ನಾಲೆಜ್ ಆಗಲಿ ಏನೂ ಇಲ್ಲ. ಐ ಆಮ್ ಶ್ಯೂರ್ ನಮ್ಮ ಬೋರ್ಡ್ ಆಫ್ ಡೈರೆಕ್ಟರ್ಸ್ ನಿಮ್ಮ ಡಿಸಿಷನ್ನ ಒಪ್ಕೊಳ್ಳೋದಿಲ್ಲ ಅಂತ ಗುಡುಗ್ದ. ಆಗ ಹೇಮಂತ್ ಜೋರಾಗಿ ನಗ್ತಾ, ಹಲೋ ಮಿಸ್ಟರ್ ರಾಹುಲ್, ನಾನು ನಿಮ್ಮ ಪರ್ಮಿಷನ್ ಕೇಳ್ತಾ ಇಲ್ಲ, ನನ್ನ ಡಿಸಿಷನ್ ಹೇಳ್ತಾ ಇದ್ದೀನಿ ಅಷ್ಟೇ. ನಾನು ಸುರಭಿನ ಅಪಾಯಿಂಟ್ ಮಾಡ್ಕೊಂಡಿದ್ದೀನಿ. ಮಧ್ಯದಲ್ಲಿ ಕಡ್ಡಿ ಅಲ್ಲಾಡ್ಸೋಕೆ ನೀನು ಯಾರು? ನನ್ನ ಡಿಸಿಷನ್ ಬಗ್ಗೆ ನಿಂಗೆ ಅಸಮಾಧಾನ ಇದ್ರೆ ಬೋರ್ಡ್ ಆಫ್ ಡೈರೆಕ್ಟರ್ ಜೊತೆ ಮಾತಾಡಿ. ಆಗ ಅವರು ನಿನ್ನ ಹೆಂಡತಿ ಮತ್ತು ಸುರಭಿ ಮಧ್ಯೆ ಕಾಂಪಿಟೇಷನ್ ಇಡ್ತಾರೆ. ಪ್ರತಿ ವರ್ಷ ನಡೆಯೋ ಜ್ಯುವೆಲರಿ ಎಕ್ಸಿಬಿಷನ್ನಲ್ಲಿ ಈ ಡಿಸೈನ್ ಪ್ರೆಸೆಂಟ್ ಆಗಲಿ, ಆಗ ನಿನಗೆ ಇದ್ರ ವ್ಯಾಲ್ಯೂ ಗೊತ್ತಾಗುತ್ತೆ. ಮೊದಲು ಯಾವುದು ಪ್ಯೂರ್ ಗೋಲ್ಡ್ ಅನ್ನೋದನ್ನ ತಿಳ್ಕೊ, ಅದು ಬಿಟ್ಟು ನನ್ನ ಹತ್ರ ವಾಯ್ಸ್ ರೈಸ್ ಮಾಡಬೇಡ ಅಂತ ವಾರ್ನ್ ಮಾಡ್ದ. ಹೇಮಂತ್ ಮಾತು ಕೇಳಿ ರಾಹುಲ್ಗೆ ತುಂಬ ಶಾಕ್ ಆಯಿತು. ಯಾಕಂದ್ರೆ ಸಿಟಿಲಿ ಮೆಹ್ತಾ ಗ್ರೂಪ್ ನಂಬರ್ 1 ಪ್ಲೇಸಲ್ಲಿತ್ತು. ಮೆಹ್ತಾ ಮೆಂಬರ್ಸ್ ಎದುರಿಗೆ ಮಾತಾಡೋ ಧೈರ್ಯ ಯಾರಿಗೂ ಇರಲಿಲ್ಲ. ಅಂಥದ್ರಲ್ಲಿ ಹೇಮಂತ್ ರಾಜಾರೋಷವಾಗಿ ವಾರ್ನ್ ಮಾಡ್ತಾ ಇರೋದು ನೋಡಿ ರಾಹುಲ್ಗೆ ಮಾತ್ರ ಅಲ್ಲ, ಅಲ್ಲಿರೋ ಸ್ಟಾಫ್ಗೂ ಕೂಡ ಶಾಕ್ ಆಯಿತು. ನಮ್ಮ ಕಂಪನಿಗೆ ತುಂಬ ಕ್ರಿಯೇಟಿವ್ ಡಿಸೈನರ್ ಬೇಕು. ಮಿಸ್ ಸುರಭಿ ಮಾಡಿರೋ ಡಿಸೈನ್ಸ್ ತುಂಬ ಯೂನಿಕ್ ಮತ್ತು ಕ್ರಿಯೇಟಿವ್ ಆಗಿದೆ.
ನಾನು ಅವ್ರ ಟ್ಯಾಲೆಂಟ್ ನೋಡಿನೇ ಅವ್ರಿಗೆ ಈ ಜಾಬ್ ಆಫರ್ ಮಾಡಿದ್ದೀನಿ. ಅದು ಅಲ್ಲದೆ ಕಿಂಗ್ ಆಫ್ ದಿ ವರ್ಲ್ಡ್ ಡಿಸೈನ್ ಕಾಸ್ಟು ಸುಮಾರು 10ರಿಂದ 15 ಲಕ್ಷ ಆಗ್ಬೋದು. ಇದರಿಂದ ನಮ್ಮ ಕಂಪ್ನಿಗೆ ಒಳ್ಳೆ ಹೆಸರು ಬರುತ್ತೆ. ಆ್ಯಂಡ್ ಆ ಜ್ಯುವೆಲರಿ ಎಕ್ಸಿಬಿಷನಲ್ಲಿ ಸುರಭಿ ಮತ್ತು ಸಂಯುಕ್ತ ಮಾತ್ರ ಜ್ಯುವೆಲರಿ ಪ್ರೆಸೆಂಟ್ ಮಾಡಬೇಕು ಅಂತ ಏನೂ ಇಲ್ಲ, ಯಾರು ಬೇಕಾದರೂ ಪಾರ್ಟಿಸಿಪೇಟ್ ಮಾಡ್ಬೋದು. ನಿಮ್ಗಿದು ಓಕೆ ತಾನೆ ಅಂತ ಹೇಮಂತ್ ಆಟಿಟ್ಯೂಡಿಂದ ಕೇಳ್ದ. ಆಗ ರಾಹುಲ್ ಡಿಸೈನಿಂಗ್ ಫೀಲ್ಡ್ ಬಗ್ಗೆ ಒಂದು ಅಕ್ಷರ ನಾಲೆಡ್ಜ್ ಇಲ್ಲದೆ ಇರೋ ಹುಡುಗಿಗೆ ನೀವು 10 ಲ್ಯಾಕ್ ಪ್ರಾಜೆಕ್ಟ್ ಕೊಡ್ತಾ ಇದ್ದೀರಾ ಅಂತ ಸಿಟ್ಟಿಂದ ಕೇಳಿದಾಗ ಹೇಮಂತ್, ಶಟಪ್ ರಾಹುಲ್, ಈಗ ಇವರು ನಮ್ಮ ಕಂಪ್ನಿ ಚೀಫ್ ಡಿಸೈನರ್, ಅವ್ರ ಬಗ್ಗೆ ಇಷ್ಟು ಚೀಪಾಗಿ ಮಾತಾಡಬೇಡ ಅಂತ ಕೂಗ್ದಾಗ ಇಡೀ ಆಫೀಸೇ ಸೈಲೆಂಟ್ ಆಯಿತು. ಆಗ ಸಂಯುಕ್ತ ಸಿಟ್ಟಿಂದ ಮುಷ್ಟಿ ಬಿಗಿ ಮಾಡ್ತಾ, ಓಕೆ ಸರ್, ಜ್ಯುವೆಲರಿ ಎಕ್ಸಿಬಿಷನಲ್ಲಿ ನಾನು ಮಾಡಿರೋ ಡಿಸೈನ್ಸ್ ಕೂಡ ಪ್ರೆಸೆಂಟ್ ಮಾಡ್ತೀನಿ. ಆಗ ಯಾರು ಜಾಸ್ತಿ ಟ್ಯಾಲೆಂಟೆಡ್ ಇದ್ದಾರೆ ಅನ್ನೋದನ್ನ ನೀವೇ ನೋಡ್ಬೋದು ಅಂತ ಹೇಳಿದಾಗ ಹೇಮಂತ್ ಸರ್ಕಾಸ್ಟಿಕ್ ಆಗಿ ಸ್ಮೈಲ್ ಮಾಡ್ತಾ, ಲೆಟ್ಸ್ ಸಿ ಅಂತ ಹೇಳಿ ಕ್ಯಾಬಿನ್ ಒಳಗೆ ಹೋದ. ಸಂಯುಕ್ತ ಸುರಭಿ ಮುಂದೆ ಹೋಗಿ ನಿಂತು, ಹೇಮಂತ್ ಸರ್ ನಿನ್ನ ಹೊಗಳ್ತಾ ಇದ್ದಾರೆ ಅಂತ ಜಾಸ್ತಿ ಹಾರಾಡಬೇಡ ಸುರಭಿ. ಎಕ್ಸಿಬಿಷನ್ ಟೈಮಲ್ಲಿ ನಿನ್ನ ರೆಕ್ಕೆ ಪುಕ್ಕ ಹೇಗೆ ಕಟ್ ಮಾಡ್ತೀನಿ ಅಂತ ನೋಡ್ತಾ ಇರು. ನನ್ನ ಕೈಯಾರೆ ನಿನ್ನ ಈ ಕಂಪ್ನಿಯಿಂದ ಹೊರಗೆ ಹಾಕಲಿಲ್ಲ ಅಂದರೆ ನನ್ನ ಹೆಸರು ಸಂಯುಕ್ತಾನೇ ಅಲ್ಲ. ನನ್ಗಿಂತ ಎತ್ತರ ಬೆಳಿಬೇಕು ಅಂತ ಕನಸು ಕಾಣ್ತಾ ಇದೆಯಲ್ವಾ, ನಿನ್ನ ಕನಸು ಕನಸಾಗೆ ಉಳಿಯುತ್ತೆ. ಬಟ್ ನಾನು ಬೇಕಾದರೂ ಒಂದು ಹೆಲ್ಪ್ ಮಾಡ್ತೀನಿ. ನೀನು ಎಕ್ಸಿಬಿಷನಲ್ಲಿ ಸೋಲ್ತಿದ್ದ ಹಾಗೆ ನಿನಗೋಸ್ಕರ ಡಿಸೈನಿಂಗ್ ಕ್ಲಾಸ್ ಇಟ್ಕೊಳ್ತೀನಿ. ನೀನು ಬೇಕಾದರೆ ಜಾಯ್ನ್ ಆಗ್ಬೋದು ವಿತೌಟ್ ಎನಿ ಫೀಸ್ ಅಂತ ಕಿಂಡಲ್ ಮಾಡಿದ್ಲು. ಆಗ ಸುರಭಿ ಸಿಟ್ಟಿಂದ, ಯಾರಿಗೆ ಕ್ಲಾಸ್ ಅಗತ್ಯ ಇದೆ ಅಂತ ಮುಂದೆ ಗೊತ್ತಾಗುತ್ತೆ, ನಾನು ಖಂಡಿತ ಗೆದ್ದೇ ಗೆಲ್ತೀನಿ ಅಂತ ಅವಳ ಕಣ್ಣಲ್ಲಿ ಕಣ್ಣಿಟ್ಟು ಹೇಳಿದ್ಲು. ಆಗ ರಾಹುಲ್ ಸಂಯುಕ್ತ ಭುಜದ ಮೇಲೆ ಕೈ ಇಡ್ತಾ, ಬಾವಿ ಒಳಗಿರೋ ಕಪ್ಪೆ ಜೊತೆ ಯಾಕೆ ವಾದ ಮಾಡ್ತೀಯ ಡಿಯರ್? ಇವಳಿಗೆ ಜ್ಯುವೆಲರಿ ಬಗ್ಗೆ ಐಡಿಯಾನೇ ಇಲ್ಲ. ಇನ್ನು ಇವಳು ಮಾಡಿರೋ ಜ್ಯುವೆಲರಿ 10 ಲ್ಯಾಕ್ ವರ್ತ್ ಅಂತೆ. ವಾಟ್ ಅ ಬಿಗ್ ಜೋಕ್ ಅಂತ ಹೇಳ್ತಾ ವ್ಯಂಗ್ಯವಾಗಿ ನಕ್ಕ. ಅವನ ಮಾತಿಂದ ಸುರಭಿಗೆ ತುಂಬ ನೋವಾಯಿತು. ಆಗ ವಿರಾಜ್ ಸುರಭಿ ಕೈನ ಗಟ್ಟಿಯಾಗಿ ಹಿಡ್ಕೊಂಡು, ಸುರಭಿ, ಯಾರ ಮಾತನ್ನು ಕಿವಿಗೆ ಹಾಕೊಳ್ದೆ ನಿನ್ನ ಕೆಲಸ ನೀನು ಮಾಡು. ಆಗ ನೀನು ಖಂಡಿತ ಸಕ್ಸಸ್ ಕಾಣ್ತೀಯ. ಕತ್ತೆಗೆ ಏನು ಗೊತ್ತು ಕಸ್ತೂರಿ ಪರಿಮಳ ಅಂತಾರಲ್ಲ, ಹಾಗೆ ನಿನ್ನ ಟ್ಯಾಲೆಂಟ್ ಇಂಥವ್ರಿಗೆ ಗೊತ್ತಾಗಲ್ಲ. ಲೆಟ್ಸ್ ಗೋ ಅಂತ ಹೇಳ್ತಾ ಹೊರಗಡೆ ಹೋದ. ಅವನು ಹೊರಗೆ ಹೋಗ್ತಿದ್ದ ಹಾಗೆ ಎಲ್ಲಿಂದಲೋ ಜೋರ ಗಾಳಿ ಬೀಸೋಕೆ ಶುರು ಆಯಿತು. ಟೇಬಲ್ ಮೇಲಿರೋ ಪೇಪರ್ಸ್ ಎಲ್ಲ ಚೆಲ್ಲಾಪಿಲ್ಲಿಯಾಗಿ ನೆಲಕ್ಕೆ ಬಿತ್ತು. ಆಲ್ ಆಫ್ ಎ ಸಡನ್ ಅಲ್ಲಿ ಏನಾಯ್ತು ಅಂತಾನೆ ಗೊತ್ತಾಗ್ಲಿಲ್ಲ. ಆಗ ಮುಂದೆ ಹೋಗ್ತಾ ಇದ್ದ ವಿರಾಜ್ ಒಂದ್ಸಲ ಹಿಂದೆ ತಿರುಗಿ ಸ್ಮೈಲ್ ಮಾಡ್ದ. ಆಗ ಅವನ ಕಣ್ಣಲ್ಲಿ ಯಾವುದೋ ಒಂದು ಬೆಳಕು ಫ್ಲ್ಯಾಶ್ ಆಯಿತು. ಸುರಭಿ ಮತ್ತೆ ವಿರಾಜ್ ಇಬ್ರು ಮನೆಗೆ ಬರ್ತಿದ್ದ ಹಾಗೆ ಸುರಭಿಗೆ ಜಾಬ್ ಸಿಕ್ಕಿರೋ ವಿಷಯ ಕೇಳಿ ರೇಣುಕಾಗೆ ತುಂಬ ಖುಷಿ ಆಯಿತು. ತಕ್ಷಣ ಅವಳನ್ನು ಹಗ್ ಮಾಡ್ತಾ, ನನ್ನ ಬಂಗಾರ, ನನ್ನ ಮಗಳು ಅಷ್ಟು ದೊಡ್ಡ ಕಂಪ್ನಿಗೆ ಚೀಫ್ ಡಿಸೈನರ್ ಕೆಲಸಕ್ಕೆ ಸೇರಿದ್ದು ಅಲ್ಲದೆ ಅಷ್ಟು ದೊಡ್ಡ ಪ್ರಾಜೆಕ್ಟ್ ಸಿಕ್ಕಿದೆ ಅವಳಿಗೆ. ನನಗಂತೂ ತುಂಬಾನೇ ಖುಷಿ ಆಗ್ತಾ ಇದೆ. ನಾನು ಈಗಲೇ ಹೋಗಿ ಸ್ವೀಟ್ ಮಾಡ್ತೀನಿ ಅವಳಿಗೆ ಅಂತ ಎಕ್ಸೈಟ್ಮೆಂಟಿಂದ ಹೇಳಿದ್ದು. ಆಗ ಸುರಭಿ ಅಮ್ಮನ ಕೈ ಹಿಡ್ಕೊಂಡು, ಓಹೋ ಅಮ್ಮ, ನಾನು ಬರೀ ಡಿಸೈನರ್ ಅಷ್ಟೇ, ಕಾಂಪಿಟೇಷನಲ್ಲಿ ವಿನ್ ಆದರೆ ಮಾತ್ರ ನನಗೆ ಚೀಫ್ ಡಿಸೈನರ್ ಪೋಸ್ಟ್ ಸಿಗುತ್ತೆ ಅಂತ ಸ್ಮೈಲ್ ಮಾಡ್ತಾ ಹೇಳಿದಾಗ ರೇಣುಕಾ, ಅರೆ, ಆ ಕಂಪ್ನಿ ಚೇರ್ಮನ್ ನಿನ್ನ ಟ್ಯಾಲೆಂಟ್ ಮೇಲೆ ನಂಬಿಕೆ ಇಟ್ಟಿದ್ದಾರೆ ಅಂದಮೇಲೆ ನಿನಗೆ ನಿನ್ನ ಟ್ಯಾಲೆಂಟ್ ಮೇಲೆ ನಂಬಿಕೆ ಇಲ್ವಾ? ಹುಡುಗಿ, ನೋಡ್ತಾ ಇರು, ನೀನು ಕಾಂಪಿಟೇಷನಲ್ಲಿ ವಿನ್ ಆಗಿ ಚೀಫ್ ಡಿಸೈನಿಂಗ್ ಆಫೀಸರ್ ಆಗೇ ಆಗ್ತೀಯಾ ಅಂತ ಪ್ರೌಡ್ ಫೀಲಿಂದ ಹೇಳಿದ್ಲು. ಅವಳ ಮಾತಿಗೆ ಸುರೇಂದ್ರ ಕೂಡ ಅಂತ ತಲೆ ಆಡಿಸ್ದ. ಎಲ್ಲರೂ ಖುಷಿಯಾಗಿರೋದು ನೋಡಿ ವಿರಾಜ್ಗೂ ಖುಷಿ ಆಯಿತು. ಆದರೆ ರೇಣುಕಾ ಮಾತ್ರ ಅವನ ಮುಖ ನೋಡಿ ಮೂತಿ ಮುರಿತಾ, ನೀನ್ಯಾಕೋ ನಗ್ತಾ ಇದೆಯಾ? ಅಲ್ಲ, 2 ದಿನದ ಹಿಂದೆ ನಿನ್ನ ಜ್ಯೂಸ್ ಶಾಪ್ ಹತ್ರ ಮತ್ತೆ ಆ ರಾಹುಲ್ ಜೊತೆ ಜಗಳ ಮಾಡ್ಕೊಂಡೆ ಅಂತ ಕೇಳ್ಪಟ್ಟೆ, ಹೌದಾ? ಏನಾಗಿದೆ ನಿನಗೆ? ಅದು ಅತ್ತೆ, ನಾನು... ಬಾಯಿ ಮುಚ್ಚು ಅಂತ ದೊಡ್ಡ ಮನುಷ್ಯನ ಎದುರು ಹಾಕೊಂಡ್ರೆ ನಮ್ಮ ಕೈಲಿ ಜೀವನ ಮಾಡೋಕ್ಕಾಗುತ್ತೆ ಅನ್ಕೊಂಡಿದ್ಯಾ? ನೋಡೋ, ನೀನು ಮಾಡೋ ಎಡ್ವರ್ಡ್ ಕೆಲಸದಿಂದ ನನ್ನ ಮಗಳು ಜಾಬ್ಗೆ ಏನಾದರೂ ಪ್ರಾಬ್ಲಮ್ ಆದರೆ ನಾನು ಸುಮ್ಮನಿರಲ್ಲ ಅಂತ ಗುಡುಗಿದ್ಲು. ಅವಳ ಮಾತಿಗೆ ವಿರಾಜ್ ಏನೂ ಮಾತಾಡದೆ ಸೈಲೆಂಟ್ ಆದ. ನಂತರ ರೇಣುಕಾ ಸುರಭಿ ಕಡೆ ತಿರುಗಿ, ಅಲ್ಲ ಕಣೆ, ನಿನ್ನ ಬುದ್ಧಿವಂತೇನೋ ದಡ್ಡೇನೋ ಅಂತ ಒಂದೂ ಗೊತ್ತಾಗ್ತಾ ಇಲ್ಲ. ಅಸಿಸ್ಟೆಂಟ್ ಪೋಸ್ಟ್ಗೆ ಈ ವಿರಾಜೇ ಬೇಕಿತ್ತಾ? ಮತ್ತಾರು ಸಿಗ್ತಾ ಇರಲಿಲ್ವಾ? ನೋಡಮ್ಮ ಸುರಭಿ, ಒಳ್ಳೆ ಮಾತಲ್ಲಿ ಹೇಳ್ತಾ ಇದ್ದೀನಿ, ಆದಷ್ಟು ಈ ವಿರಾಜಿಂದ ದೂರ ಇರು. ಅವ್ನು ನಿನ್ನ ಹತ್ರ ಇದ್ದಷ್ಟು ಪ್ರಾಬ್ಲಮ್ಮೇ ಜಾಸ್ತಿ ಅಂತ ಕಣ್ ಕೆಂಪು ಮಾಡ್ಕೊಂಡು ಹೇಳಿದ್ಲು. ಆಗ ಸುರಭಿ ತಲೆ ಚಚ್ಕೊಳ್ತಾ, ಅಯ್ಯೋ ಅಮ್ಮ, ಯಾಕೆ ಅಷ್ಟೊಂದು ಟೆನ್ಷನ್ ಮಾಡ್ಕೊಳ್ತಾ ಇದೆಯಾ? ನನಗೆ ಈ ಜಾಬ್ ಸಿಗೋದಕ್ಕೆ ವಿರಾಜೇ ಕಾರಣ. ನಾವಿಬ್ಬರೂ ಸೇರಿ ಈ ಡಿಸೈನ್ ಮಾಡಿದ್ದೀವಿ ಅಂತ ಖುಷಿಯಿಂದ ಹೇಳಿದ್ಲು. ಆದರೆ ರೇಣುಕಾ ಮಾತ್ರ ಗಂಟು ಮುಖ ಮಾಡಿಕೊಂಡು, ನೀನು ಏನು ಹೇಳಿದ್ರು ನಂಗೆ ಇವನ ಮೇಲೆ ನಂಬಿಕೆ ಇಲ್ಲ ಅಂತ ಹೇಳ್ತಾ ವಿರಾಜ್ ಕಡೆ ನೋಡಿ,
ನೋಡೋ, ನನ್ನ ಮಗಳು ಜೊತೆ ಸ್ವಲ್ಪ ಡಿಸ್ಟೆನ್ಸ್ ಮೇಂಟೈನ್ ಮಾಡು. 4 ಜನ ನಗೋ ಹಾಗೆ ಮಾಡಬೇಡ. ಆಫೀಸಲ್ಲಿ ನನ್ನ ಮಗಳು ಏನು ಹೇಳ್ತಾಳೋ ಅದನ್ನ ಸರಿಯಾಗಿ ಮಾಡು. ಏನಾದರೂ ಕೋತಿ ಚೇಷ್ಟೆ ಮಾಡ್ದ್ಯೋ ನಾನಂತೂ ಸುಮ್ಮನಿರಲ್ಲ ಅಂತ ವಾರ್ನ್ ಮಾಡಿದಾಗ ವಿರಾಜ್ ಅಂತ ತಲೆ ಆಡಿಸ್ದ. ಅವನ್ ತುಟಿ ಅಂಚಲ್ಲಿ ಒಂದು ಸಣ್ಣ ನಗು ಮಿಂಚಿ ಮರೆಯಾಗಿತ್ತು. ಆಮೇಲೆ ಸುರಭಿ ಸ್ಮೈಲ್ ಮಾಡ್ತಾ ರೂಮ್ ಒಳಗೆ ಹೋದ್ಲು. ಸುರಭಿ ಇಷ್ಟೊಂದು ಖುಷಿಯಾಗಿರೋದನ್ನ ವಿರಾಜ್ ಯಾವತ್ತೂ ನೋಡಿರ್ಲಿಲ್ಲ. ಅವಳ ಮುಖದಲ್ಲಿರೋ ನಗು ನೋಡಿ ವಿರಾಜ್ಗೆ ಈಗ್ಲೇ ಅವಳ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಬೇಕು ಅಂತ ಅನ್ನಿಸ್ತು. ಅವಳ ಹಿಂದೆನೇ ಹೆಜ್ಜೆ ಇಟ್ಟಾಗ ಸುರೇಂದ್ರ ಅವನ್ನ ತಡೆದು, ವಿರಾಜ್, ನನ್ನ ಹತ್ರ ಇರೋ ಸಿಗರೇಟ್ ಎಲ್ಲ ಖಾಲಿಯಾಗಿದೆ, ಅಂಗಡಿಗೆ ಹೋಗಿ ತಂದ್ಕೊಡ್ತೀಯಾ ಅಂತ ಕೇಳಿದಾಗ ವಿರಾಜ್ ಹ್ಯಾಪ್ ಮೊರೆ ಮಾಡ್ಕೊಂಡು ಅಂದ. ವಿರಾಜ್ ಹೊರಗಡೆ ರೋಡಲ್ಲಿ ನಡ್ಕೊಂಡು ಹೋಗ್ತಾ ಸುರಭಿ ನಗು ಮುಖನೇ ನೆನಪು ಮಾಡ್ಕೊಳ್ತಾ ಇದ್ದ. ಅವಳ ಮುಖ ನೆನಪಾದಾಗೆಲ್ಲ ವಿರಾಜ್ ಮುಖದಲ್ಲೂ ಕೂಡ ನಗು ಮೂಡ್ತಾ ಇತ್ತು. ಆಗ ಸಡನ್ ಆಗಿ ಒಂದು ಬ್ಲ್ಯಾಕ್ ಕಲರ್ ಕಾರು ಅವನ ಮುಂದೆ ಬಂದು ನಿಲ್ತು. ನೋಡ್ತಿದ್ದ ಹಾಗೆ ಅದರಿಂದ 3-4 ಜನ ದಾಂಡಿಗರು ಇಳಿದು ಬಂದು ವಿರಾಜ್ನ ಗಟ್ಟಿಯಾಗಿ ಹಿಡ್ಕೊಂಡ್ರು. ಅವನ ಮುಖಕ್ಕೆ ಕಪ್ಪು ಬಟ್ಟೆ ಹಾಕಿ ಅವನ್ನ ಕಿಡ್ನಾಪ್ ಮಾಡೋ ಹಾಗೆ ಕಾರಲ್ಲಿ ಒತ್ತಾಯದಿಂದ ಕೂರಿಸಿದ್ರು. ವಿರಾಜ್ ಇನ್ನೇನು ಅವ್ರ ವಿರುದ್ಧ ಹೊಡೆದಾಡಬೇಕು, ಅಷ್ಟರಲ್ಲಿ ಯಾರೋ ಒಬ್ಬ ಅವನಿಗೆ ಒಂದು ಇಂಜೆಕ್ಷನ್ ಚುಚ್ಚೇ ಬಿಟ್ಟ. ಒಂದು ಕ್ಷಣಕ್ಕೆ ವಿರಾಜ್ ಬಾಡಿ ಕಲ್ಲಿನ ಹಾಗಾಗೋಯ್ತು. ತನ್ನ ಹೆಂಡತಿ ಗುಂಗಲ್ಲೇ ಕಳೆದು ಹೋಗಿರೋ ವಿರಾಜ್ನ ಯಾರೋ 3-4 ಜನ ರೌಡಿಗಳು ಅಟ್ಯಾಕ್ ಮಾಡಿದ್ರು. ವಿರಾಜ್ ತಪ್ಸ್ಕೋಬಾರ್ದು ಅಂತ ಅವನಿಗೆ ಒಂದು ವಿಚಿತ್ರವಾದ ಡ್ರಗ್ನ ಇಂಜೆಕ್ಟ್ ಕೂಡ ಮಾಡಿದ್ರು. ಬಟ್ ವಿರಾಜ್ ಮೈಯಲ್ಲಿರೋ ಸೂಪರ್ ಪವರ್ ಆ ಡ್ರಗ್ನ ನಿಧಾನಕ್ಕೆ ಬಾಡಿಲಿ ಕರಗಿಸಿತ್ತು. 5 ನಿಮಿಷದ ನಂತರ ವಿರಾಜ್ ಮತ್ತೆ ನಾರ್ಮಲ್ ಆಗಿ ಕೋಪದಿಂದ, ಏಯ್, ಯಾರೋ ನೀವು ಅಂತ ಕೇಳ್ತಾ ಅವ್ರನ್ನ ತನ್ನ ಶಕ್ತಿ ಯೂಸ್ ಮಾಡಿ ತಳ್ಳ್ದ. ಆದ್ರೆ ಅವರೆಲ್ಲರೂ ಮತ್ತೆ ವಿರಾಜ್ ಮೇಲೆ ಅಟ್ಯಾಕ್ ಮಾಡೋಕೆ ಮುಂದೆ ಬಂದಾಗ ವಿರಾಜ್ ಅವ್ರ ಜೊತೆ ಫೈಟ್ ಮಾಡಿ ಅವ್ರನ್ನ ಮತ್ತೆ ನೆಲಕ್ಕೆ ಬೀಳಿಸ್ದ. ನಂತರ ಅಲ್ಲಿ ಬಿದ್ದಿರೋ ವ್ಯಕ್ತಿ ಹತ್ರ ಹೋಗಿ ಅವನ್ ಕೆನ್ನೆಗೆ ಹೊಡಿತಾ, ಯಾರೋ ನೀವು, ನಿಜ ಹೇಳು, ಇಲ್ಲ ಅಂದ್ರೆ ಇಲ್ಲೇ ಹೂತಾಕ್ತೀನಿ ಅಂತ ಕೈ ಎತ್ತಿದಾಗ ಆ ವ್ಯಕ್ತಿ ಭಯದಿಂದ, ಹೇಳ್ತೀನಿ, ನಾವು ಸತ್ಯಜಿತ್ ಕಡೆಯವರು ಅಂತ ನಡ್ಗೋ ವಾಯ್ಸಲ್ಲಿ ಹೇಳಿದರು. ಆಗ ವಿರಾಜ್ ಆಶ್ಚರ್ಯದಿಂದ, ಸತ್ಯಜಿತ್ ಕಡೆಯವರ ಅಂದ್ರೆ ನನ್ನ ಶತ್ರುಗಳಿಗೆ ನಾನು ಇಲ್ಲಿದ್ದೀನಿ ಅಂತ ಗೊತ್ತಾಗಿದೆ. ಹಾಗಿದ್ರೆ ಸುರಭಿ ಮತ್ತೆ ಅವಳ ಫ್ಯಾಮಿಲಿಗೆ ತುಂಬಾ ತೊಂದರೆ ಆಗುತ್ತೆ. ನೋ, ಹಾಗಾಗ್ಬಾರ್ದು ಅಂತ ಮನ್ಸಲ್ಲೇ ಅನ್ಕೊಂಡ. ನಂತರ ಆ ದಾಂಡಿಗ್ರನ್ನ ನೋಡ್ತಾ, ಏಯ್, ಎಲ್ಲೋ ನಿಮ್ ಬಾಸ್, ನನ್ನ ಅವ್ರ ಹತ್ರ ಕರ್ಕೊಂಡು ಹೋಗಿ ಅಂತ ಲೌಡ್ ವಾಯ್ಸಲ್ಲಿ ಹೇಳ್ದ. ನಮ್ ಬಾಸ್ ಕೂಡ ನಿಮ್ಮನ್ನು ಕರ್ಕೊಂಡು ಬರೋಕ್ಕೆ ಹೇಳಿದ್ರು, ಬನ್ನಿ ಸರ್ ಅಂತ ಅವರೆಲ್ಲರೂ ಭಯ ಮತ್ತೆ ಆಶ್ಚರ್ಯದಿಂದ ಹೇಳ್ತಾ ಅಲ್ಲಿಂದ ಎದ್ದು ಕಾರ್ ಡೋರ್ ತೆಗೆದ್ರು. ನಂತರ ವಿರಾಜ್ ಆ ಕಾರಲ್ಲಿ ಕೂತು ಆ ದಾಂಡಿಗ್ರ ಜೊತೆ ಸತ್ಯಜಿತ್ ಇರೋ ಜಾಗಕ್ಕೆ ಹೋದ. ಪಾಳ್ ಬಿದ್ದಿರೋ ಒಂದು ಹಳೆ ಬಿಲ್ಡಿಂಗ್ ಸುತ್ತ 20-30 ರೌಡಿಗಳು ನಿಂತಿದ್ರು. ವಿರಾಜ್ ಕಾರಿಂದ ಇಳಿತಿದ್ದ ಹಾಗೆ ಎಲ್ರೂ ಗನ್ ತಗೊಂಡು ಅಲರ್ಟ್ ಆಗಿ ನಿಂತರು. ವಿರಾಜ್ ಜೊತೆ ಇದ್ದ ದಾಂಡಿಗ್ರು ಕೈಕಾಲು ಹಿಡ್ಕೊಂಡು ನೋವಿಂದ ನರಳ್ತಾ ಬರ್ತಾ ಇರೋದು ನೋಡಿ ಅಲ್ಲಿರೋರ್ಗೆಲ್ಲ ಶಾಕ್ ಆಯ್ತು. ವಿರಾಜ್ ಅವ್ರ ಜೊತೆ ಬಿಲ್ಡಿಂಗ್ ಒಳಗೆ ಹೋದಾಗ ಒಂದು ದೊಡ್ಡ ಕುರ್ಚಿ ಮೇಲೆ ಒಬ್ಬ ವ್ಯಕ್ತಿ ಬಾಯಲ್ಲಿ ಸಿಗಾರ್ ಇಟ್ಕೊಂಡು ಕೂತಿದ್ದ. ಅವನ್ ಕೆನ್ನೆ ಮೇಲೆ ಒಂದು ಮಾರ್ಕ್ ಇತ್ತು. ವಿರಾಜ್ ಧೈರ್ಯದಿಂದ ಒಳಗ್ ಬರ್ತಾ ಇರೋದು ನೋಡಿ, ವೆಲ್ಕಮ್ ವಿರಾಜ್, ನಮ್ಮ ಹುಡುಗರನ್ನೇ ಹೊಡೆದು ನನ್ನ ಅಡ್ಡಕ್ಕೆ ಬರೋ ಧೈರ್ಯ ಮಾಡಿದ್ಯಾ ಅಂದ್ರೆ ಯು ಆರ್ ರಿಯಲಿ ಗ್ರೇಟ್ ಅಂತ ವ್ಯಂಗ್ಯವಾಗಿ ಸ್ಮೈಲ್ ಮಾಡ್ತಾ ಹೇಳ್ದ. ವಿರಾಜ್ ಒಂದ್ಸಲ ಸುತ್ತಮುತ್ತನೂ ಕಣ್ಣು ಹಾಯಿಸ್ದ. ಹಾಗೆ ಸತ್ಯಜಿತ್ ಮುಖನ ತನ್ನ ಒಳಕಣ್ಣಿಂದ ನೀಟಾಗಿ ಅಬ್ಸರ್ವ್ ಮಾಡ್ದ. ಆ ವ್ಯಕ್ತಿಯಿಂದ ತನ್ಗೇನು ಪ್ರಾಬ್ಲಮ್ ಇಲ್ಲ ಅಂತ ಅವನಿಗೆ ಕನ್ಫರ್ಮ್ ಆಯ್ತು. ವಿರಾಜ್ ಏನೂ ಮಾತಾಡದೆ ಸೈಲೆಂಟ್ ಆಗಿರೋದು ನೋಡಿ ಸತ್ಯಜಿತ್, ಏಯ್, ನಾನ್ ಮಾತಾಡ್ತಾ ಇದ್ದೀನಿ ಆದ್ರೂ ಕಿವುಡನ್ ಹಾಗೆ ನಿಂತಿದ್ಯಾ? ಏನೋ 3-4 ಜನ ರೌಡಿಗಳನ್ನ ಹೊಡೆದಿದ್ದಕ್ಕೆ ಹೀರೋ ಲೆವೆಲ್ಗೆ ಬಿಲ್ಡಪ್ ಕೊಡ್ತಾ ಇದ್ಯಾ? ನನ್ನ ಹತ್ರ ಇನ್ನೂ ದೊಡ್ಡ ರೌಡಿಗಳಿದ್ದಾರೆ, ಅವ್ರನ್ನೆಲ್ಲ ನಿನ್ನ ಹತ್ರ ಫೇಸ್ ಮಾಡೋಕೆ ಸಾಧ್ಯನಾ ಅಂತ ಡೆವಿಲ್ ಹಾಗೆ ಸ್ಮೈಲ್ ಮಾಡ್ತಾ ಕೇಳ್ದ. ಸತ್ಯಜಿತ್ ಎಷ್ಟೇ ಮಾತಾಡ್ತಾ ಇದ್ರು ವಿರಾಜ್ ಮುಖದಲ್ಲಿ ಒಂದು ಸ್ಮೈಲ್ ಬಿಟ್ರೆ ಮತ್ತೇನು ಕಾಣಿಸ್ಲಿಲ್ಲ. ಅವನು ಯಾವುದೇ ಭಯ ಇಲ್ಲದೆ ಆರಾಮಾಗಿ ನಿಂತಿರೋದು ನೋಡಿ ಸತ್ಯಜಿತ್ಗೆ ಅವಮಾನ ಆದ ಹಾಗಾಯ್ತು. ತಕ್ಷಣ ಸುತ್ತಮುತ್ತ ನೋಡಿ ತನ್ನ ಹುಡುಗರಿಗೆ ಅಟ್ಯಾಕ್ ಮಾಡೋಕೆ ಹೇಳ್ದ. ಅವನು ಹಾಗೆ ಹೇಳ್ತಿದ್ದ ಹಾಗೆ ಅಲ್ಲಿರೋ ರೌಡಿಗಳೆಲ್ಲ ಕೈಯಲ್ಲಿ ಮಚ್ಚು ಲಾಂಗು ಹಿಡಿದು ವಿರಾಜ್ ಮೇಲೆ ಅಟ್ ಎ ಟೈಮ್ ಅಟ್ಯಾಕ್ ಮಾಡಿದ್ರು. ಆದ್ರೆ ವಿರಾಜ್ ಸ್ವಲ್ಪನೂ ಭಯ ಪಡದೆ ಅವ್ರು ಬಂದ ಸ್ಪೀಡಲ್ಲೇ ಅವ್ರನ್ನ ಹೊಡೆದು ನೆಲಕ್ಕೆ ಬೀಳಿಸ್ದ. ವಿತಿನ್ ಅ ಸೆಕೆಂಡ್ ಅಲ್ಲಿ ಎಲ್ಲರೂ ನೆಲದ ಮೇಲೆ ಬಿದ್ದು ಒದ್ದಾಡ್ತಾ ಇರೋದು ನೋಡಿ ಸತ್ಯಜಿತ್ ಗರ ಬಡ್ದವನ್ ಹಾಗೆ ಎದ್ದು ನಿಂತ.
ನನ್ನ ಲೈಫಲ್ಲೇ ಇಷ್ಟೊಂದು ಡೇರಿಂಗ್ ಮತ್ತೆ ಡ್ಯಾಶಿಂಗ್ ಆಗಿರೋ ವ್ಯಕ್ತಿ ನಾನು ನೋಡೇ ಇರಲಿಲ್ಲ. ಇವನು ನಾರ್ಮಲ್ ಪರ್ಸನ್ ಅಲ್ಲ ಅಂತ ಭಯದಿಂದ ತನ್ನಲ್ಲೇ ಹೇಳ್ಕೊಂಡ. ತಕ್ಷಣ ತನ್ನ ಭಯನ ಕಂಟ್ರೋಲ್ ಮಾಡೋಕ್ಕೆ ಟ್ರೈ ಮಾಡ್ತಾ ನಡುಕ್ತಾ ಇರೋ ತನ್ನ ಕೈಯಲ್ಲಿ ರಿವಾಲ್ವರ್ ಹಿಡಿದು, ಏಯ್, ಅವ್ರನ್ನೆಲ್ಲ ಹೊಡೆದು ಹಾಕೋದು ಈಸಿ ಆಗಿರ್ಬೋದು, ಆದರೆ ಈ ಬುಲೆಟಿಂದ ತಪ್ಪಿಸ್ಕೊಳ್ಳೋದು ಈಸಿ ಅಲ್ಲ. ಐ ವಿಲ್ ಶೂಟ್ ಯು ಅಂತ ಹೇಳಿದಾಗ ವಿರಾಜ್ ಸ್ಮೈಲ್ ಮಾಡ್ತಾ ಒಂದೊಂದೇ ಹೆಜ್ಜೆ ಮುಂದೆ ಬಂದ. ಅವನು ಯಾವುದೇ ಭಯ ಇಲ್ಲದೆ ಮುಂದೆ ಬರ್ತಾ ಇರೋದು ನೋಡಿ ಸತ್ಯಜಿತ್ ಹಿಂದೆ ಹೆಜ್ಜೆ ಹಾಕ್ತಾ, ಏಯ್, ಅಲ್ಲೇ ನಿಲ್ಲು, ಹತ್ರ ಬರಬೇಡ, ನಾನು ಸುಟ್ಟು ಹಾಕ್ತೀನಿ ನಿನ್ನ ಅಂತ ಹೇಳ್ತಾ ಟ್ರಿಗರ್ ಪಾಯಿಂಟ್ ಮೇಲೆ ಬೆರಳಾಡಿಸಿದ. ಆದರೂ ವಿರಾಜ್ ಕೂಲಾಗಿ ಅವನ ಮುಂದೆ ಬರ್ತಾ ಇದ್ದ. ಆಗ ಸತ್ಯಜಿತ್ ವಿಧಿ ಇಲ್ಲದೆ ಬುಲೆಟ್ ಫೈರ್ ಮಾಡ್ದ. ಬಟ್ ಸರ್ಪ್ರೈಸಿಂಗ್ಲಿ ವಿರಾಜ್ ಅವನ ಮುಂದೆ ಮಾಯ ಆಗಿದ್ದ. ಸತ್ಯಜಿತ್ ಶೂಟ್ ಮಾಡಿರೋ ಬುಲೆಟ್ ಅವನ ಮುಂದೆ ಇರೋ ಗೋಡೆಗೆ ಟಚ್ ಆಯಿತು. ಕಣ್ಣು ಮುಚ್ಚಿ ಬಿಡೋ ಅಷ್ಟರಲ್ಲಿ ವಿರಾಜ್ ಮಾಯ ಆಗಿದ್ದು ನೋಡಿ ಸತ್ಯಜಿತ್ಗೆ ತನ್ನ ಕಣ್ಣನ್ನೇ ನಂಬೋಕ್ಕಾಗಲಿಲ್ಲ. ತಕ್ಷಣ ಅವನ ಕಣ್ಗಳು ವಿರಾಜ್ನ ಹುಡುಕ್ತಾ ಸುತ್ತ ನೋಡ್ತಾ ಇದ್ವು. ಆಗ ಅವನ ಸುತ್ತ ಯಾವುದೋ ಒಂದು ನೆರಳು ಸುಂಟ್ರು ಗಾಳಿ ಹಾಗೆ ಸುತ್ತ ಹರಿತಾ ಇತ್ತು. ಕೆಳಗೆ ಒದ್ದಾಡ್ತಾ ಬಿದ್ದಿರೋ ರೌಡಿಗಳು ಕೂಡ ಅದನ್ನ ಅಬ್ಸರ್ವ್ ಮಾಡಿ, ಅಯ್ಯೋ ಭೂತ ಭೂತ ಅಂತ ಕೂಗೋಕ್ ಶುರು ಮಾಡಿದ್ರು. ಅಲ್ಲೇನಾಗ್ತಿದೆ ಅಂತ ಗೊತ್ತಾಗೋಕ್ಕೂ ಮುಂಚೆ ಸತ್ಯಜಿತ್ ಕೈಯಲ್ಲಿದ್ದ ರಿವಾಲ್ವರ್ನ ಯಾರೋ ಕಸ್ಕೊಂಡು ಅವನ ತಲೆಗೆ ಗುರಿ ಮಾಡಿದ್ರು. ತನ್ನ ಸುತ್ತ ಸುಂಟ್ರುಗಾಳಿ ಹಾಗೆ ಸುತ್ತ ಹರಿತಾ ಇದ್ದ ನೆರಳು ವಿರಾಜ್ ಅಂತ ಗೊತ್ತಾಗ್ತಾ ಇದ್ದ ಹಾಗೆ ಸತ್ಯಜಿತ್ ಮೈಯಲ್ಲಿ ನಡ್ಕ ಶುರು ಆಯ್ತು. ಪ್ಲೀಸ್ ಬಿಟ್ಬಿಡು, ನನ್ಗೇನು ಮಾಡಬೇಡ ಅಂತ ನಡ್ಗೋ ವಯಸ್ಸಲ್ಲಿ ಬೇಡ್ಕೊಂಡ. ಆಗ ವಿರಾಜ್ ಅವನ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ತಾ, ಯಾರೋ ನೀನು, ನನ್ನ ಯಾಕೆ ಟಾರ್ಗೆಟ್ ಮಾಡ್ತಾ ಇದ್ಯಾ ಅಂತ ಗರ್ಜನೆ ಮಾಡ್ದ. ಆ ಸಿಂಹ ಗರ್ಜನೆ ಕೇಳಿ ಸತ್ಯಜಿತ್ ನಡ್ಗೋ ವಾಯ್ಸಲ್ಲಿ, ಪ್ಲೀಸ್ ನನ್ಗೇನು ಮಾಡಬೇಡ, ನೀನ್ ಯಾರು, ನಿನ್ ಪವರ್ ಏನು ಅಂತ ಗೊತ್ತಿಲ್ಲದೆ ನಿನ್ ಮೇಲೆ ಶೂಟ್ ಮಾಡ್ಬಿಟ್ಟೆ, ಪ್ಲೀಸ್ ನನ್ನ ಸಾಯಿಸ್ಬೇಡ ಅಂತ ಕೈ ಮುಗಿದು ಕೇಳ್ಕೊಂಡ. ವಿರಾಜ್ ಆಟಿಟ್ಯೂಡಿಂದ, ಓಕೆ, ನಾನು ನಿನ್ನ ಬಿಡ್ತೀನಿ, ಆದರೆ ನನಗೆ ಪೂರ್ತಿ ಇನ್ಫಾರ್ಮೇಶನ್ ಕೊಟ್ರೆ ಮಾತ್ರ ನೀನು ಬಚಾವಾಗ್ತೀಯ, ಇಲ್ಲ ಅಂದ್ರೆ ಇದರಲ್ಲಿರೋ ಬುಲೆಟ್ ನಿನ್ನ ತಲೆ ಒಳಗೆ ಹೋಗುತ್ತೆ. ಹೇಳು, ಯಾರೀ ಕೆಲಸ ಮಾಡೋಕೆ ಹೇಳಿದ್ದು ಅಂತ ಕೂಗಿದಾಗ ಸತ್ಯಜಿತ್ ಎದೆನೆ ಒಡೆದು ಹೋದ ಹಾಗೆ ಫೀಲ್ ಆಯಿತು. ಸತ್ಯಜಿತ್ ಭಯದಿಂದ ಎಂಜಲ್ ನುಗ್ತಾ, ಅದು ರಾಹುಲ್ ಮೆಹ್ತಾ ಅಂತ ಹೇಳಿದಾಗ ವಿರಾಜ್ಗೆ ಶಾಕ್ ಆಯ್ತು. ವಾಟ್, ರಾಹುಲ್ ನನ್ನ ಕಿಡ್ನಾಪ್ ಮಾಡೋಕೆ ಹೇಳ್ದ? ನಿಜ ಹೇಳು, ಇಲ್ಲ ಅಂದ್ರೆ ಅಂತ ಹೇಳ್ತಾ ತನ್ನ ಗನ್ನಿಂದ ಒಂದು ಬುಲೆಟ್ ಅನ್ನ ಗೋಡೆಗೆ ಫೈರ್ ಮಾಡ್ದ. ಆಗ ಸತ್ಯಜಿತ್, ನಾನು ಹೇಳ್ತಾ ಇರೋದು ನಿಜ ಸರ್, ನಂದೇನು ತಪ್ಪಿಲ್ಲ, ಅವ್ರು ಹೇಳ್ದ ಹಾಗೆ ಮಾಡಿದೆ ಅಷ್ಟೇ, ಬೇಕಿದ್ರೆ ನೀವು ನಿಮ್ಮ ಕಿವಿಯಾರೇ ಈ ರೆಕಾರ್ಡ್ ಕೇಳಿ ಅಂತ ಹೇಳ್ತಾ ತನ್ನ ಜೇಬಲ್ಲಿರೋ ಮೊಬೈಲ್ ತೆಗೆದು ಕಾಲ್ ರೆಕಾರ್ಡರ್ ಆನ್ ಮಾಡ್ದ. ಸತ್ಯಜಿತ್, ನಿನ್ನಿಂದ ನನಗೆ ಒಂದು ಕೆಲಸ ಆಗಬೇಕು. ನಾನು ನಿನಗೆ 2 ವ್ಯಕ್ತಿಗಳ ಫೋಟೋ ಕಳಿಸ್ತೀನಿ. ಅದರಲ್ಲಿರೋ ಹುಡುಗನ ಹೆಸರು ವಿರಾಜ್. ಅವನ್ನ ಕಿಡ್ನಾಪ್ ಮಾಡಿ ಕೈ ಕಾಲು ಮುರಿದು ಹಾಕಬೇಕು. ಹಾಗೆ ಮತ್ತೊಂದು ಫೋಟೋದಲ್ಲಿರೋ ಹುಡುಗಿ ಸುರಭಿ, ಶಿ ಶುಡ್ ಬಿ ರೇಪ್ಡ್ ಅಂತ ರಾಹುಲ್ ಹೇಳ್ದ. ಅದಕ್ಕೆ ಸತ್ಯಜಿತ್, ಸಾರಿ ರಾಹುಲ್ ಸರ್, ನಾವು ಬೇಕಿದ್ರೆ ಆ ಹುಡುಗನ ಕಿಡ್ನಾಪ್ ಮಾಡಿ ಅವನ ಮೂಳೆ ಮುರಿದು ಹಾಕ್ತೀವಿ, ಆದರೆ ಆ ಹುಡುಗಿನ ರೇಪ್ ಮಾಡೋ ಕೆಲಸ ಮಾಡಲ್ಲ. ಅದಕ್ಕೆ ಬೇಕಿದ್ರೆ ನೀವು ಬೇರೆ ಯಾರನ್ನಾದ್ರೂ ನೋಡ್ಕೊಳ್ಳಿ ಅಂತ ಕಡ್ಡಿ ಮುರಿದ ಹಾಗೆ ಹೇಳ್ದ. ಅದಕ್ಕೆ ರಾಹುಲ್, ಸರಿ, ಹಾಗಿದ್ರೆ ಮೊದಲು ಅವರಿಬ್ರನ್ನು ಕಿಡ್ನಾಪ್ ಮಾಡು, ನಂತರ ಆ ಸುರಭಿನ ಏನು ಮಾಡಬೇಕು ಅಂತ ನಾನು ಹೇಳ್ತೀನಿ. ನಿನ್ನ ಕೆಲಸ ಮುಗಿತಿದ್ದ ಹಾಗೆ ನಿನ್ನ ಅಕೌಂಟ್ಗೆ 20 ಲಕ್ಷ ಬಂದು ಬಿದ್ದಿರುತ್ತೆ. ಬಟ್ ಈ ಕೆಲಸ ಆದಷ್ಟು ಬೇಗ ಆಗಬೇಕು ಆ್ಯಂಡ್ ಯಾರಿಗೂ ಕೂಡ ಗೊತ್ತಾಗಬಾರ್ದು ಅಂತ ಹೇಳಿ ಕಾಲ್ ಕಟ್ ಮಾಡ್ದ. ಕಾಲ್ ರೆಕಾರ್ಡರ್ ಕೇಳಿದ್ಮೇಲೆ ವಿರಾಜ್ ಕಣ್ಣು ಸಿಟ್ಟಿಂದ ಕೆಂಪಾಯ್ತು. ತಪ್ಪು ಮಾಡ್ಬಿಟ್ಟೆ ರಾಹುಲ್, ನೀನಿಷ್ಟು ಕೆಳಮಟ್ಟಿಗೆ ಇಳಿತೀಯ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಇನ್ನು ಮುಂದೆ ನನ್ನ ಆಟ ಶುರು ಅಂತ ಹೇಳಿದಾಗ ಅವನ ಮುಖದಲ್ಲಿ ವಿಚಿತ್ರ ಕಳೆ ಕಾಣಿಸ್ತಾ ಇತ್ತು. ಅವನ ಭಯಂಕರ ಮುಖ ನೋಡಿ ಸತ್ಯಜಿತ್, ಸರ್ ಪ್ಲೀಸ್, ಇರೋ ವಿಷಯ ನಾನು ಹೇಳಿದ್ದೀನಿ, ನನ್ನೇನು ಮಾಡಬೇಡಿ ಸರ್, ಈ ಕ್ಷಣದಿಂದ ಸಾಯೋ ತನಕನೂ ನೀವು ಹೇಳ್ದ ಹಾಗೆ ಕೇಳ್ತೀನಿ, ಪ್ರಾಮಿಸ್ ಸರ್ ಅಂತ ಭಯದಿಂದ ಹೇಳ್ದ. ವಿರಾಜ್ ಏನೋ ಯೋಚನೆ ಮಾಡ್ತಾ, ನೋಡು, ನನ್ನ ಫ್ಯಾಮಿಲಿಯವರಿಗೆ ಏನಾದರೂ ಆದರೆ ನಾನು ಸುಮ್ಮನೆ ಇರಲ್ಲ. ಈಗ ನಾನು ಹೋಗ್ತಾ ಇದ್ದೀನಿ, ಆದರೆ ಮತ್ತೆ ರಾಹುಲ್ ಏನಾದರೂ ಪ್ಲ್ಯಾನ್ ಮಾಡಿದ್ರೆ ಇಮ್ಮಿಡಿಯೇಟ್ ನನಗೆ ಇನ್ಫಾರ್ಮ್ ಮಾಡು, ಇಲ್ಲ ಅಂದರೆ ನಾನು ಏನು ಮಾಡ್ತೀನಂತ ಗೊತ್ತು ತಾನೆ ಅಂತ ಕೇಳ್ತಾ ಅವನ ಕೈಯಲ್ಲಿದ್ದ ರಿವಾಲ್ವರಿಂದ 2-3 ಸಲ ನೆಲಕ್ಕೆ ಫೈರ್ ಮಾಡಿ ಅಲ್ಲಿಂದ ಹೋದ. ಅವನು ಹೋಗ್ತಿದ್ದ ಹಾಗೆ ಸತ್ಯಜಿತ್ ಬಿಗಿ ಹಿಡ್ಕೊಂಡಿದ್ದ ಉಸಿರನ್ನು ಬಿಡ್ತಾ,
ಒಂದು ಕ್ಷಣ ನಿಂತಲ್ಲೇ ನರ್ಕ ತೋರಿಸ್ಬಿಟ್ಟ ಅಂತ ಹೇಳ್ತಾ ತನ್ನ ಹಣೆ ಮೇಲೆ ಬಂದಿರೋ ಬೆವರನ್ನ ಒರೆಸ್ಕೊಂಡ. ಸತ್ಯಜಿತ್ಗೆ ವಾರ್ನ್ ಮಾಡಿ ಬಂದ್ಮೇಲೆ ವಿರಾಜ್ ಯಾವುದೋ ನಂಬರ್ ಕಾಲ್ ಮಾಡಿ, ನಾಳೆ ಬೆಳಿಗ್ಗೆ ರಾವ್ ಫ್ಯಾಮಿಲಿ ಮನೆ ಮುಂದೆ ಒಂದು ಕಾರ್ ನಿಲ್ಬೇಕು, ಅದರಲ್ಲಿ ಆರ್ಮಿ ಎಕ್ಸ್ಪೀರಿಯನ್ಸ್ ಇರೋ ವ್ಯಕ್ತಿ ಡ್ರೈವರ್ ಆಗಿ ಬರಬೇಕು, ದಿಸ್ ಇಸ್ ಮೈ ಆರ್ಡರ್ ಅಂತ ಹೇಳಿ ಕಾಲ್ ಕಟ್ ಮಾಡ್ದ. ನಂತರ ರಾಹುಲ್ ಬಗ್ಗೆ ಯೋಚನೆ ಮಾಡ್ತಾ, ನನ್ನ ಹೆಂಡತಿ ಮೇಲೆ ಕಣ್ಣು ಹಾಕೋಷ್ಟು ಧೈರ್ಯ ನಿನ್ಗೆ, ಸುರಭಿಗೆ ಸೂಜಿಯಷ್ಟು ನೋವಾದ್ರೂ ನನ್ನ ಇನ್ನೊಂದು ರೂಪ ನೋಡ್ಬೇಕಾಗತ್ತೆ, ಹುಷಾರ್ ಅಂತ ಗುಡುಗ್ದ. ಸುರಭಿ ಮೇಲಿರೋ ಸೇಡಿಗೋಸ್ಕರ ರಾಹುಲ್ ಯಾವ ಟೈಮಲ್ಲಿ ಬೇಕಾದ್ರೂ ಸುರಭಿಗೆ ಹಾರ್ಮ್ ಮಾಡ್ಬೋದು ಅನ್ನೋದು ವಿರಾಜ್ಗೆ ಗೊತ್ತಿತ್ತು. ಅದಕ್ಕೆ ಅವಳ ಪ್ರೊಟೆಕ್ಷನ್ಗೋಸ್ಕರ ಎಲ್ಲ ತಯಾರಿ ಮಾಡ್ತಾ ಇದ್ದ. ನಂತರ ಅಲ್ಲಿಂದ ಮನೆಗೆ ಹೋಗಿ ಎಲ್ಲರೂ ಮಲಗಿದ ನಂತರ ಅವನ ಹತ್ರ ಇರೋ ಮಾಣಿಕ್ಯನ ಕೈಯಲ್ಲಿ ಹಿಡ್ಕೊಂಡು ಧ್ಯಾನ ಮಾಡ್ದ. ಸ್ವಲ್ಪ ಹೊತ್ತಾದ್ಮೇಲೆ ಅವನ ಸುತ್ತ ಯಾವುದೋ ಹಸಿರು ಬೆಳಕು ಅವನನ್ನ ಆವರಿಸ್ಕೊಳ್ತು. ನೆಕ್ಸ್ಟ್ ಡೇ ಮಾರ್ನಿಂಗ್ ರಾವ್ ಫ್ಯಾಮಿಲಿ ಮನೆ ಮುಂದೆ ಒಂದು ದೊಡ್ಡ ಲಕ್ಸುರಿಯಸ್ ಕಾರ್ ಬಂದು ನಿಲ್ತು. ಅದರಿಂದ ಒಬ್ಬ ವ್ಯಕ್ತಿ ಇಳಿದು ಬಂದು ಮನೆ ಮುಂದೆ ನಿಂತಿರೋ ವಿರಾಜ್ ಹತ್ರ, ಹಲೋ ಸರ್, ನನ್ನ ಹೆಸರು ಗಣೇಶ್, ನನಗೆ ಆರ್ಮಿಲಿ 10 years ಎಕ್ಸ್ಪೀರಿಯನ್ಸ್ ಇದೆ, ಹೇಮಂತ್ ಸರ್ ನನ್ನ ಕಳಿಸಿರೋದು ಅಂತ ಪೊಲೈಟಾಗಿ ಹೇಳಿದಾಗ ವಿರಾಜ್ ಅವನ ಕಣ್ಗಳನ್ನೇ ನೋಡ್ತಾ ಇದ್ದ. ಅವನು ಜೆನ್ಯೂನ್ ಪರ್ಸನ್ ಅಂತ ಗೊತ್ತಾಗ್ತಾ ಇದ್ದ ಹಾಗೆ ವಿರಾಜ್ ಸ್ಮೈಲ್ ಮಾಡ್ತಾ, ಹಾಯ್ ಗಣೇಶ್, ಐ ಆಮ್ ವಿರಾಜ್. ನನ್ನ ಹೆಂಡತಿ ಸುರಭಿ ರಾವ್ ಗ್ರೂಪ್ ಆಫ್ ಕಂಪನಿಲಿ ಚೀಫ್ ಡಿಸೈನರ್ ಆಗಿ ವರ್ಕ್ ಮಾಡ್ತಾ ಇದ್ದಾಳೆ. ಸೊ ಇನ್ಮೇಲಿಂದ ನೀನು ನನ್ನ ಹೆಂಡತಿ ಡ್ರೈವರ್ ಕಮ್ ಬಾಡಿ ಗಾರ್ಡ್ ಆಗಿ ಕೆಲಸ ಮಾಡಬೇಕು. ಸ್ಯಾಲ್ರಿ ಬಗ್ಗೆ ಹೇಮಂತ್ ನಿನ್ನ ಹತ್ರ ಮಾತಾಡಿರ್ಬೇಕಲ್ವಾ ಅಂತ ಕೇಳಿದಾಗ ಗಣೇಶ್ ಹೌದು ಸರ್ ಅಂತ ಹೇಳ್ದ. ಅಷ್ಟರಲ್ಲಿ ಸುರಭಿ ಆಫೀಸ್ಗೆ ಹೋಗೋಕೆ ರೆಡಿಯಾಗಿ ಹೊರಗಡೆ ಬಂದು, ವೀರ್ ಈಗಾಗಲೇ ಲೇಟ್ ಆಯ್ತು, ಫಸ್ಟ್ ಡೇನೇ ಲೇಟಾಗಿ ಹೋದ್ರೆ ಚೆನ್ನಾಗಿರಲ್ಲ, ಬಾ ಹೋಗೋಣ ಅಂತ ಗಡಿಬಿಡಿ ಮಾಡಿದ್ಲು. ಆಗ ಅವಳ ಕಣ್ಣು ವಿರಾಜ್ ಜೊತೆ ಇರೋ ಗಣೇಶ್ ಮೇಲ್ ಬಿತ್ತು. ಅವಳು ಕನ್ಫ್ಯೂಷನ್ನಿಂದ ನೋಡ್ತಾ ಇರೋದು ನೋಡಿ ವಿರಾಜ್, ಸುರಭಿ ಇವತ್ತಿಂದ ನೀನು ಈ ಕಾರಲ್ಲೇ ಆಫೀಸ್ಗೆ ಹೋಗ್ತೀಯಾ, ಆ್ಯಂಡ್ ಇವನು ಗಣೇಶ್ ಅಂತ ನಿನ್ ಕಾರ್ ಡ್ರೈವರ್ ಅಂತ ಪರಿಚಯ ಮಾಡಿಸಿದಾಗ ಸುರಭಿಗೆ ಶಾಕ್ ಆಯ್ತು. ಅವನ್ ಮಾತು ಕೇಳಿ ಸುರಭಿ, ವಾಟ್, ಈ ಕಾರನ್ನ ನೀನ್ ಬೈ ಮಾಡ್ದ್ಯಾ, ಅಷ್ಟೊಂದು ಹಣ ನಿನ್ನ ಹತ್ರ ಎಲ್ಲಿತ್ತು ಅಂತ ಡೌಟಿಂದ ಕೇಳಿದ್ಲು. ಅದಕ್ಕೆ ವಿರಾಜ್ ಸ್ಮೈಲ್ ಮಾಡ್ತಾ, ನನ್ನ ಸೇವಿಂಗ್ಸಿಂದ ಈ ಕಾರ್ನ ಬೈ ಮಾಡಿದೆ, ಸೊ ಇವತ್ತಿಂದ ಈ ಕಾರ್ ನಿಂದು ಅಂತ ಖುಷಿಯಿಂದ ಹೇಳ್ದ. ಅದಕ್ಕೆ ಸುರಭಿ, ನೋ ವೀರ್, ನೀನು ನಿನ್ನ ಸೇವಿಂಗ್ಸಿಂದ ತಗೊಂಡಿದ್ಯಾ ಅಂದ್ರೆ ಈ ಕಾರ್ ನಿಂದು ಅಂತ ಹೇಳಿದಾಗ ವಿರಾಜ್, ಯಾಕೆ ಸುರಭಿ, ನನ್ನ ವಸ್ತು ನಿಂದಲ್ವಾ ಅಂತ ಯಾವುದೋ ಫೀಲಿಂಗಿಂದ ಕೇಳ್ದ. ಅವನು ಹಾಗೆ ಕೇಳ್ತಿದ್ದ ಹಾಗೆ ಸುರಭಿ ಆಶ್ಚರ್ಯದಿಂದ ಅವನ ಮುಖ ನೋಡಿದ್ಲು. ಅವನ ಕಣ್ಣಲ್ಲಿ ತನ್ನ ಬಗ್ಗೆ ಇರೋ ಪ್ರೀತಿ ನೋಡಿ ಅವಳಿಗೆ ಏನ್ ಹೇಳಬೇಕು ಅಂತ ಗೊತ್ತಾಗ್ದೆ ಸೈಲೆಂಟ್ ಆದ್ಲು. ಆಗ ವಿರಾಜ್, ನೀನೀಗ ಮಾಮೂಲಿ ಸುರಭಿ ಅಲ್ಲ, ರಾವ್ ಕಂಪ್ನಿಯ ಚೀಫ್ ಡಿಸೈನರ್. ಅಷ್ಟು ದೊಡ್ಡ ಕಂಪ್ನಿಯಲ್ಲಿ ಕೆಲಸ ಮಾಡುವಾಗ ನಿಂಗೆ ಈ ಕಾರಿನ ಅವಶ್ಯಕತೆ ತುಂಬಾ ಇದೆ. ಹಾ, ಈ ಕಾರನ್ನ ನಾನ್ ಯೂಸ್ ಮಾಡಿದ್ರೆ ಚೀಫ್ ಡಿಸೈನರ್ ಹತ್ರನೇ ಕಾರ್ ಇಲ್ಲ, ಅವಳ ಅಸಿಸ್ಟೆಂಟ್ ಹತ್ರ ಕಾರ್ ಇದೆ ಅಂತ ಎಲ್ರೂ ಆಡ್ಕೊಳಲ್ವಾ ಅಂತ ರೇಣುಕಾ ಸ್ಟೈಲಲ್ಲಿ ಇಮಿಟೇಟ್ ಮಾಡ್ದ. ಅವನ್ ಆಕ್ಟಿಂಗ್ ನೋಡಿ ಸುರಭಿ ಜೋರಾಗಿ ನಗೋಕ್ ಶುರು ಮಾಡಿದ್ಲು. ಆ ಒಂದು ನಗುಗೋಸ್ಕರ ವಿರಾಜ್ ಏನ್ ಬೇಕಾದ್ರೂ ಮಾಡ್ತಿದ್ದ. ಅವಳು ನಗ್ತಾ ಇದ್ದಾಗ ಅವಳ ಕೆನ್ನೆ ಮೇಲೆ ಬೀಳ್ತಾ ಇದ್ದ ಗುಳಿ ನೋಡಿ ವಿರಾಜ್ ಅಲ್ಲೇ ಕಳೆದು ಹೋದ. ನಂತರ ಸುರಭಿ ತನ್ನ ನಗು ಕಂಟ್ರೋಲ್ ಮಾಡ್ಕೊಳ್ತಾ ವಿರಾಜ್ನ ನೋಡಿದ್ಲು. ಅವನ್ ಕಣ್ಣು ತನ್ ಮೇಲಿರೋದ್ ನೋಡಿ ನಾಚಿಕೆಯಿಂದ ಮುಂಗುಳನ್ನ ಹಿಂದೆ ಮಾಡ್ತಾ, ವೀರ್, ಟೈಮ್ ಆಯ್ತು, ಹೊರಡೋಣ್ವಾ ಅಂತ ಕೇಳಿದಾಗ ವಿರಾಜ್ ತನ್ನ ತಲೆ ಮೇಲೆ ಕೈ ಆಡಿಸ್ತಾ ಅಂದ. ಸ್ವಲ್ಪ ಹೊತ್ತಾದ್ಮೇಲೆ ಎಲ್ರೂ ಜ್ಯೋತಿ ಟವರ್ಸ್ಗೆ ರೀಚ್ ಆದ್ರು. ಸುರಭಿ ಮತ್ತೆ ವಿರಾಜ್ ಕಾರಿಂದ ಇಳಿತಾ ಇದ್ದ ಹಾಗೆ ಯಾವುದೋ ಒಂದು ಸ್ಪೋರ್ಟ್ಸ್ ಕಾರ್ ಬಂದು ಅವ್ರಿಗೆ ಡಿಕ್ಕಿ ಹೊಡಿತು. ಸುರಭಿ ಮತ್ತೆ ವಿರಾಜ್ ಶಾಕಿಂದ ಹಿಂದೆ ತಿರುಗಿ ನೋಡಿದ್ರು. ಆಗ ಆ ಕಾರಿಂದ ಭರತ್ ಸ್ಟೈಲಾಗಿ ಇಳ್ದ. ಅವರು ನೋಡ್ತಿದ್ದ ಹಾಗೆ ಸುರಭಿ ಮತ್ತೆ ವಿರಾಜ್ ಇಬ್ರಿಗೂ ಸಿಟ್ಟು ಬಂತು. ನಂತರ ಭರತ್ ಅಲ್ಲಿ ನಿಂತಿರೋ ಕಾರನ್ನ ನೋಡ್ತಾ, ಓ ಹೊಸ ಕಾರು, ಕಂಪ್ನಿಗೆ ಚೀಫ್ ಡಿಸೈನರ್ ಆಗಿ ಅಪಾಯಿಂಟ್ ಆಗ್ತಿದ್ದ ಹಾಗೆ ಲಕ್ಸುರಿಯಸ್ ಲೈಫ್ ಲೀಡ್ ಮಾಡೋ ಆಸೆ ಹುಡ್ತಾ? ಹಾ, ಜಾಯ್ನ್ ಆಗ್ತಿದ್ದ ಹಾಗೆ ಅಷ್ಟು ದೊಡ್ಡ ಪ್ರಾಜೆಕ್ಟ್ ಬೇರೆ. ದಿಸ್ ಈಸ್ ರಿಯಲಿ ಸರ್ಪ್ರೈಸಿಂಗ್. ನಿನ್ನೆ ತಾನೇ ಕೆಲಸ ಸಿಕ್ತು, ಇವತ್ತು ಇಷ್ಟು ಕಾಸ್ಟ್ಲಿ ಕಾರ್. ನನ್ಗ್ಯಾಕೋ ಎಲ್ಲೋ ಮಿಸ್ ಹೊಡಿತಾ ಇದೆ ಅಂತ ಡೌಟ್. ನೀನು ಈ ಕಂಪ್ನಿ ದುಡ್ಡನ್ನ ನಿನ್ ಸ್ವಂತಕ್ಕೆ ಯೂಸ್ ಮಾಡ್ಕೊಳ್ತಾ ಇಲ್ಲ ತಾನೆ ಅಂತ ಸರ್ಕ್ಯಾಸ್ಟಿಕ್ ಆಗಿ ಕೇಳ್ದ. ಅವನ್ ಕೊಂಕು ಮಾತು ಕೇಳಿ ಸುರಭಿ, ಶಟಪ್ ಭರತ್, ನಾವು ಕಂಪ್ನಿ ದುಡ್ಡನ್ನ ಟಚ್ ಕೂಡ ಮಾಡಿಲ್ಲ. ಈ ಕಾರನ್ನ ವೀರ್ ತನ್ನ ಸ್ವಂತ ಹಣದಿಂದ ಪರ್ಚೇಸ್ ಮಾಡಿದ್ದಾನೆ ಅಂತ ಸಿಟ್ಟಿಂದ ಹೇಳಿದ್ಲು. ಆಗ ಭರತ್ ಜೋರಾಗಿ ನಗ್ತಾ,
ಇದೊಳ್ಳೆ ಚೆನ್ನಾಗಿದೆ. ದುಡ್ಡಿಲ್ಲ ಅಂತ ತಾನೇ ಕೆಲ್ಸಕ್ಕೆ ಸೇರಿದ್ದು, ಮತ್ತೆ ಕಾರ್ ತಗೊಳಕ್ ಹಣ ಎಲ್ಲಿಂದ ಬಂತು? ವೈಟ್, ನಾನು ಇಮ್ಮಿಡಿಯೇಟ್ ಫೈನಾನ್ಸ್ ಡಿಪಾರ್ಟ್ಮೆಂಟ್ಗೆ ಕಾಲ್ ಮಾಡಿ ನಿನ್ ಮೇಲೆ ಕಂಪ್ಲೇಂಟ್ ಮಾಡ್ತೀನಿ. ನೀನು ಕಂಪ್ನಿ ದುಡ್ಡನ್ನ ಹೇಗೆ ಹಾಳು ಮಾಡ್ತಾ ಇದೀಯ ಅಂತ ಎಲ್ರಿಗೂ ತಿಳಿಸ್ತೀನಿ. ಆಗ ನಿನ್ನ ಜಾಬು, ಈ ಕಾರು ಏನೂ ಇರಲ್ಲ ಅಂತ ಬ್ಲ್ಯಾಕ್ ಮೇಲ್ ಮಾಡೋ ಹಾಗೆ ಹೇಳ್ದ. ಆಗ ವಿರಾಜ್ ಜೋರಾಗಿ ನಗ್ತಾ, ವಾಟ್, ನೀನು ಫೈನಾನ್ಸ್ ಡಿಪಾರ್ಟ್ಮೆಂಟಲ್ಲಿ ಕಂಪ್ಲೇಂಟ್ ಮಾಡ್ತೀಯಾ? ಮುಚ್ಚೋ ಬಾಯಿ. ಅದ್ರ ಬಗ್ಗೆ ಕೇಳೋಕೆ ನಿನ್ಗೇನು ರೈಟ್ಸ್ ಇದೆ? ಈ ಕಂಪ್ನಿ ಫೈನಾನ್ಷಿಯಲ್ ಡೀಟೇಲ್ಸ್ನ ನಿನ್ಗೆ ಯಾರು ಕೊಡ್ತಾರೆ? ನಿನಗೆ ಈ ಕಂಪ್ನಿಲಿ ಯಾವ ಜಾಗನೂ ಇಲ್ಲ ಅಂತ ಹೇಳಿದಾಗ ಭರತ್ಗೆ ಅವಮಾನ ಆದಾಗ ಆಯ್ತು. ಭರತ್ ಸಿಟ್ಟಿಂದ, ಏಯ್, ನೀನ್ ಯಾರೋ ನನ್ನ ಬಗ್ಗೆ ಮಾತಾಡೋಕೆ ಅಂತ ಕೂಗಾಡ್ದ. ಆಗ ವಿರಾಜ್, ಫಾರ್ ಯುವರ್ ಕೈಂಡ್ ಇನ್ಫಾರ್ಮೇಶನ್, ನಾನೀಗ ಈ ಕಂಪ್ನಿ ಅಸಿಸ್ಟೆಂಟ್ ಡಿಸೈನರ್ ಅಂತ ಆಟಿಟ್ಯೂಡಿಂದ ಹೇಳ್ತಾ ಸಡನ್ ಆಗಿ, ವೆಯ್ಟ್ ಎ ಮಿನಿಟ್, ರಾವ್ ಫ್ಯಾಮಿಲಿ ಮೆಂಬರ್ ಯಾರೋ ಮೊನ್ನೆ ಕಾನ್ಫರೆನ್ಸ್ ಹಾಲ್ನ ಕ್ಲೀನ್ ಮಾಡಿದ್ರಂತೆ, ಹೌದಾ ಅಂತ ವ್ಯಂಗ್ಯವಾಗಿ ಸ್ಮೈಲ್ ಮಾಡ್ತಾ ಕೇಳ್ದ. ಅವನ್ ಮಾತು ಕೇಳಿ ಭರತ್ಗೆ ಅವಮಾನ ಆದ್ರೆ ಸುರಭಿ ಬಾಯಿಗೆ ಕೈ ಅಡ್ಡ ಇಟ್ಕೊಂಡು ಸ್ಮೈಲ್ ಮಾಡಿದ್ಲು. ಅದನ್ನ ನೋಡಿ ಭರತ್ ವಿರಾಜ್ನ ಸುಡೋ ಹಾಗೆ ನೋಡ್ತಾ, ಏಯ್ ನಿನ್ನ ಅಂತ ಹೇಳ್ತಾ ಹಲ್ ಕಚ್ಕೊಂಡು ಅವನಿಗೆ ಹೊಡೆಯೋಕ್ ಮುಂದೆ ಬಂದ. ಆಗ ಯಾರೋ ಅಡ್ಡ ಬಂದು ಅವನ ಮುಖಕ್ಕೆ ಜೋರಾಗಿ ಪಂಚ್ ಮಾಡಿದ್ರು. ವಿರಾಜ್ ಮೇಲೆ ಅಟ್ಯಾಕ್ ಮಾಡಕ್ ಹೋದ ಭರತ್ಗೆ ಅಡ್ಡ ಬಂದ ಗಣೇಶ್ ಅವನ ಮುಖಕ್ಕೆ ಬಲವಾಗಿ ಪಂಚ್ ಮಾಡ್ದ. ಏಯ್, ಯಾರೋ ನೀನು, ನನ್ನ ಮೈ ಮುಟ್ಟೋಷ್ಟು ಧೈರ್ಯನ ನಿನ್ಗೆ ಅಂತ ನೋವು ಆಕ್ರೋಶದಿಂದ ಭರತ್ ಹೊಡೆಯೋಕ್ ಬಂದಾದಾಗ ಗಣೇಶ್ ಅವನ ಕೈ ಹಿಡಿದು ಬೆಂಡ್ ಮಾಡ್ದ. ಲುಕ್ ಸರ್, ನೀವ್ಯಾರು ಅಂತ ನನಗೆ ಗೊತ್ತಿಲ್ಲ, ಆದರೆ ನಾನು ಸುರಭಿ ಮೇಡಮ್ ಬಾಡಿಗಾರ್ಡ್. ಯಾರಾದರೂ ನಮ್ಮ ಮೇಡಮ್ನ ಅಥವಾ ಅವ್ರ ಹಸ್ಬೆಂಡ್ನ ಟಚ್ ಮಾಡೋಕೆ ಬಂದರೆ ಅವ್ರನ್ನ ತಡೆಯೋದು ನನ್ನ ಡ್ಯೂಟಿ ಅಂತ ಹೇಳ್ತಾ ಕೊಸಾಡ್ತಿದ್ದ ಭರತ್ ಕೈಯನ್ನ ಬಿಟ್ಟ. ನೋವು ಮತ್ತೆ ಸಿಟ್ಟಿಂದ ತನ್ನೆದುರು ನಿಂತಿರೋ 6 ಫೀಟ್ ಎತ್ತರದ ಆಜಾನುಬಾಹು ಗಣೇಶ್ನ ನೋಡಿ ಭರತ್ಗೆ ಸ್ವಲ್ಪ ಭಯ ಆಯಿತು. ಅವನ ಹೆದರಿಕೆ ನೋಡಿ ವಿರಾಜ್ ಮತ್ತೆ ಸುರಭಿಗೆ ನಗು ಬಂತು. ಭರತ್ ಉರಿಗಣ್ಣಿಂದ ಅವ್ರನ್ನ ನೋಡ್ತಾ, ತುಂಬಾ ಮೇರಿಬೇಡ ಸುರಭಿ, ಎಕ್ಸಿಬಿಷನ್ ತನಕ ಮಾತ್ರ ಈ ಜಾಬ್, ನಂತರ ನಿನ್ನ ಕೈಲಿ ಏನೂ ಇರಲ್ಲ. ಎಕ್ಸಿಬಿಷನಲ್ಲಿ ನೀನು ಸೋಲ್ತಿಯಲ್ಲ, ಆಗ ನಿನ್ನ ವೆಲ್ಕಮ್ ಮಾಡೋಕ್ಕೆ ನಾನು ಬರ್ತೀನಿ. ಅಲ್ಲಿವರೆಗೂ ಈ ಲಕ್ಸುರಿಯಸ್ ಲೈಫ್ನ ಎಂಜಾಯ್ ಮಾಡು. ಅದು ಹೇಗೆ ನಿನ್ನ ಡಿಸೈನ್ಸ್ ಎಕ್ಸಿಬಿಷನ್ನಲ್ಲಿ ಪ್ರೆಸೆಂಟ್ ಮಾಡ್ತೀಯ ಅಂತ ನಾನು ನೋಡ್ತೀನಿ ಅಂತ ಹಲ್ ಕಡಿತಾ ಹೇಳ್ದ. ಆಗ ಗಣೇಶ್ ಅವನನ್ನ ದೂರ ತಳ್ತಾ, ಮಿಸ್ಟರ್ ಭರತ್, ನಮ್ಮ ಮೇಡಮ್ಗೆ ವಾರ್ನ್ ಮಾಡಿದ್ರೆ ನಿಮ್ಮ ಕೈಕಾಲು ಮುರಿಬೇಕಾಗತ್ತೆ, ಸುಮ್ಮನೆ ಇಲ್ಲಿಂದ ಹೋದ್ರೆ ಒಳ್ಳೇದು, ಇಲ್ಲ ಅಂದ್ರೆ ಅಂತ ಹೇಳ್ತಾ ಕಿಲ್ಲಿಂಗ್ ಲುಕ್ ಕೊಟ್ಟ. ಗಣೇಶ್ ಮಾತು ಕೇಳಿ ವಿರಾಜ್ಗೆ ಅವನ ಮೇಲೆ ಪ್ರೌಡ್ ಫೀಲ್ ಆಯ್ತು. ಹೇಮಂತ್ ಸರಿಯಾಗಿರೋ ವ್ಯಕ್ತಿನ ಚೂಸ್ ಮಾಡಿದಾನೆ ಅಂತ ಮನ್ಸಲ್ಲೇ ಅನ್ಕೊಂಡ. ಎಲ್ರೂ ಸೇರಿ ಅವಮಾನ ಮಾಡಿದ ಮೇಲೂ ಭರತ್ಗೆ ಅಲ್ಲಿರೋಕೆ ಮನ್ಸಾಗ್ಲಿಲ್ಲ. ತಕ್ಷಣ ತನ್ನ ಕಾರ್ ಒಳಗೆ ಹೋಗಿ ಕೂತ್ಕೊಂಡು ಸೇಡಿನಿಂದ ಸುರಭಿ ಮತ್ತೆ ವಿರಾಜ್ನ ನೋಡ್ತಾ, ಈಗ ನಾನು ಹೋಗ್ತಾ ಇದ್ದೀನಿ, ಬಟ್ ಮತ್ತೆ ಬಂದು ನಿಮ್ಮನ್ನ ಇಲ್ಲಿಂದ ಕಳಿಸ್ತೀನಿ, ಜಸ್ಟ್ ವೇಟ್ ಅಂಡ್ ಸಿ ಅಂದು ರೋಷದಲ್ಲಿ ಕಾರ್ ಸ್ಟಾರ್ಟ್ ಮಾಡ್ದ. ಎಕ್ಸಿಬಿಷನಲ್ಲಿ ಪ್ರೆಸೆಂಟ್ ಮಾಡೋ ಡಿಸೈನ್ ಬಗ್ಗೆ ತುಂಬಾ ಕಾನ್ಸಂಟ್ರೇಷನ್ ಇಂದ ವರ್ಕ್ ಮಾಡ್ತಾ ಇದ್ದ ಸುರಭಿಗೆ ದಿನಗಳು ಕಳೆದಿದ್ದೇ ಗೊತ್ತಾಗ್ತಾ ಇರಲಿಲ್ಲ. ಅವಳ ಡೆಡಿಕೇಶನ್ ವಿರಾಜ್ಗೆ ತುಂಬಾ ಹೆಮ್ಮೆ ಅನ್ನಿಸ್ತಾ ಇತ್ತು. ಹಾಗೆ ಪ್ರತಿ ಕೆಲಸಕ್ಕೂ ಹೆಂಡ್ತಿ ತನ್ನ ಸಜೆಷನ್ ಕೇಳಿದಾಗ ಅವನ ಮನಸ್ಸಿಗೆ ಏನೋ ಒಂಥರ ಖುಷಿ ಆಗ್ತಾ ಇತ್ತು. ಸುರಭಿಗೆ ವಿರಾಜ್ ಮೇಲೆ ಪ್ರೀತಿ ಇಲ್ಲದೆ ಇದ್ರೂ ಗಂಡ ಅನ್ನೋ ಅಭಿಮಾನ, ಗೌರವ ಇತ್ತು. ಹೀಗೆ ಜೊತೆಯಾಗಿ ಕೆಲಸ ಮಾಡ್ತಾ ಮಾಡ್ತಾ ಅವರಿಗೆ ಅರಿವಿಲ್ಲದೇನೆ ಒಬ್ರಿಗೊಬ್ರು ಇನ್ನೂ ಹತ್ರವಾಗ್ತಾ ಇದ್ರು. ಒಂದಿನ ಮಧ್ಯಾಹ್ನ ವಿರಾಜ್ ಮೊಬೈಲ್ಗೆ ಯಾರ್ದೋ ಕಾಲ್ ಬಂತು. ಆ ಕಾಲ್ ನೋಡುತ್ತಿದ್ದ ಹಾಗೆ ಅವನ ಮುಖ ಸೀರಿಯಸ್ ಆಯ್ತು. ಕಾಲ್ ರಿಸೀವ್ ಮಾಡಿ ಸ್ವಲ್ಪ ಹೊತ್ತು ಸೀರಿಯಸ್ ಆಗಿ ಮಾತಾಡ್ದ. ನಂತರ ಕಾಲ್ ಕಟ್ ಮಾಡಿ ಸುರಭಿ ಹತ್ರ ಹೋಗಿ, ಸುರಭಿ, ನಂಗೆ ಸ್ವಲ್ಪ ಕೆಲಸ ಇದೆ, ಹೊರಗಡೆ ಹೋಗಿ ಬರ್ತೀನಿ ಅಂತ ಹೇಳಿ ಆಫೀಸಿಂದ ಹೊರಗಡೆ ಹೋದ. ಅವನು ಹೊರಗಡೆ ಹೋಗ್ತಿದ್ದ ಹಾಗೆ ಆಫೀಸ್ ಮುಂದೆ ಒಂದು ಬ್ಲ್ಯಾಕ್ ಕಲರ್ ಕಾರ್ ಬಂದು ನಿಂತು. ವಿರಾಜ್ ಸೈಲೆಂಟಾಗಿ ಆ ಕಾರ್ ಒಳಗೆ ಹೋಗಿ ಕೂತ್ಕೊಂಡ. ಅರ್ಧ ಗಂಟೆ ನಂತರ ಸಿಟಿಲಿರೋ ಅಜಂತಾ 7 ಸ್ಟಾರ್ ಹೋಟೆಲ್ನ ಕಾರ್ನರ್ ಸೀಟಲ್ಲಿ ವಿರಾಜ್ ಮತ್ತೆ ರಘುನಾಥ್ ಕಶ್ಯಪ್ ಕೂತಿದ್ರು. ವಿರಾಜ್ ತನ್ನ ಮುಂದೆ ಇರೋ ಕಾಫಿ ಕಪ್ಪನ್ನ ನೋಡ್ತಾ ಸೈಲೆಂಟಾಗಿ ಕೂತಿದ್ದ. ವಿರಾಜ್, ನಾನು ಹೇಳಿದ್ರ ಬಗ್ಗೆ ಏನು ಡಿಸೈಡ್ ಮಾಡಿದೆ ಅಂತ ರಘುನಾಥ್ ಸೀರಿಯಸ್ ಆಗಿ ಕೇಳಿದಾಗ ವಿರಾಜ್ ಕೂಡ ಅಷ್ಟೇ ಸೀರಿಯಸ್ ಆಗಿ, ನನ್ನ ಡಿಸಿಷನ್ ಚೇಂಜ್ ಆಗಲ್ಲ ಮಿಸ್ಟರ್ ರಘುನಾಥ್, ನಾನು ಅವತ್ತೇ ಹೇಳಿದೆ ತಾನೆ ಬರಲ್ಲ ಅಂತ, ಮತ್ತ್ಯಾಕೆ ನನ್ನ ಫಾಲೋ ಮಾಡ್ತಾ ಇದ್ದೀರಾ? ಪದೇ ಪದೇ ಕಾಲ್ ಮಾಡಿ ನನ್ನ ಟೈಮ್ ವೇಸ್ಟ್ ಮಾಡಬೇಡಿ ಅಂತ ರೂಢಾಗಿ ಹೇಳ್ದ. ರಘುನಾಥ್ ನಿಟ್ಟುಸಿರು ಬಿಡ್ತಾ, ನಾನು ಸ್ವಲ್ಪ ದಿನ ಔಟ್ ಆಫ್ ಕಂಟ್ರಿ ಹೋಗ್ತಾ ಇದ್ದೀನಿ,
ಹೋಗೋಕ್ಕೂ ಮುಂಚೆ ನಿನ್ನ ಡಿಸಿಷನ್ ಕೇಳ್ಕೊಂಡು ಹೋಗೋಣ ಅಂತ ಬಂದೆ ಅಂತ ಹೇಳಿದಾಗ ವಿರಾಜ್, ನೀವು ಆರಾಮಾಗಿ ಹೋಗಿ ಬನ್ನಿ, ನನ್ನ ಡಿಸಿಷನ್ ಯಾವತ್ತೂ ಚೇಂಜ್ ಆಗಲ್ಲ ಅಂತ ಕಡ್ಡಿ ತುಂಡು ಮಾಡಿದಾಗ ಹೇಳ್ದ. ವಿರಾಜ್, ನಾನು ತಪ್ಪು ಮಾಡಿದ್ದೀನಿ ನಿಜ, ಅದಕ್ಕೆ ಈಗ ಪ್ರಾಯಶ್ಚಿತ್ತ ಮಾಡ್ಕೊಳ್ತಾ ಇದ್ದೀನಿ. ನಾನು ನಿನಗೋಸ್ಕರ ದೊಡ್ಡ ಬಂಗ್ಲೆ, ಬ್ರ್ಯಾಂಡೆಡ್ ಕಾರ್ ಎಲ್ಲ ಪರ್ಚೇಸ್ ಮಾಡಿದ್ದೀನಿ. ಬಂಗ್ಲೆ ತುಂಬ ಸರ್ವೆಂಟ್ಸ್ ಇದ್ದಾರೆ. ನೀನು ಕಣ್ಣಲ್ಲಿ ಹೇಳಿದ್ದನ್ನ ತಲೆ ತಗ್ಗಿಸ್ಕೊಂಡು ಮಾಡ್ತಾರೆ. ಆ್ಯಂಡ್ ರಿಸರ್ವ್ ಬ್ಯಾಂಕಲ್ಲಿ $1 ಮಿಲಿಯನ್ ಹಣ ನಿನ್ನ ಹೆಸರಲ್ಲಿ ಡೆಪಾಸಿಟ್ ಮಾಡಿದ್ದೀನಿ. ಇಷ್ಟೆಲ್ಲ ಫೆಸಿಲಿಟಿ ಇದ್ರೂ ನೀನು ಯಾಕೆ ಯಾರದು ಕೈ ಕೆಳಗೆ ಕೆಲಸ ಮಾಡ್ತಾ ಇದೆಯಾ? ನೀನು ರಾವ್ ಫ್ಯಾಮಿಲಿ ಅಳಿಯಾಗಿ ತುಂಬ ಅವಮಾನ ಫೇಸ್ ಮಾಡ್ತಾ ಇದೆಯಾ ಅಂತ ನನಗೆ ಗೊತ್ತು. ಬಿಟ್ಬಿಡು ಇದನ್ನೆಲ್ಲ ಅಂತ ಸ್ಯಾಡ್ ವಾಯ್ಸಲ್ಲಿ ಹೇಳ್ದ. ತನ್ನ ತಂದೆ ಮಾತು ಕೇಳಿ ವಿರಾಜ್ ಜೋರಾಗಿ ನಗೋಕ್ ಶುರು ಮಾಡ್ದ. ಅವನು ಯಾಕೆ ಹೀಗೆ ನಗ್ತಾ ಇದ್ದಾನೆ ಅಂತ ರಘುನಾಥ್ಗೆ ಅರ್ಥ ಆಗಲಿಲ್ಲ. ಅವನು ಕನ್ಫ್ಯೂಷನಿಂದ ನೋಡ್ತಾ ಇರೋದು ನೋಡಿ ವಿರಾಜ್ ತನ್ನ ನಗು ಕಂಟ್ರೋಲ್ ಮಾಡ್ಕೊಳ್ತಾ, ನಿಮ್ಮ ಕಣ್ಣಿಗೆ ನಾನು ಹೇಗೆ ಕಾಣಿಸ್ತಾ ಇದ್ದೀನಿ? ನೀವು ಹಣದ ಆಸೆ ತೋರಿಸಿದ್ರೆ ನಾನು ಬಾಯಿ ಬಿಟ್ಕೊಂಡು ಬಂದ್ಬಿಡ್ತೀನಿ ಅಂದ್ಕೊಂಡಿದ್ದೀರಾ? ನನ್ನದಲ್ಲದೆ ಇರೋ ಜಾಗಕ್ಕೆ ನಾನು ಬಂದರೆ ತಾತ ಎಲ್ಲ ಆಸ್ತಿನೂ ನನ್ನ ಕೈ ಕೊಡ್ತಾರೆ. ಆಗ ನಾನು ನಿಮಗೆ ಪಾಕೆಟ್ ಮನಿ ಕೊಡೋ ಪರಿಸ್ಥಿತಿ ಬರ್ಬೋದು. ಅದು ನಿಮಗೂ ಗೊತ್ತು ತಾನೆ ಅಂತ ಕೇಳಿದಾಗ ರಘುನಾಥ್ ಮುಖದಲ್ಲಿ ಯಾವ ಚೇಂಜಸ್ಸು ಕಾಣಿಸ್ಲಿಲ್ಲ. ಏನೋ ಡೀಪಾಗಿ ಯೋಚನೆ ಮಾಡ್ತಾ ಇದ್ದವರು, ನಾವೀಗ ಕೂತಿರೋ ಹೋಟೆಲ್ ಕೂಡ ನಾನು ನಿನಗೋಸ್ಕರ ಪರ್ಚೇಸ್ ಮಾಡಿರೋದು. ಮುಂದೆ ಯಾವಾಗಲಾದರೂ ನಿನಗೆ ಅವಶ್ಯಕತೆ ಇದ್ದರೆ ಲಾಸ್ಟ್ ಫ್ಲೋರಲ್ಲಿರೋ ರೂಮಿಗೆ ಬರ್ಬೋದು. ಅಲ್ಲಿ ನಾನು ಎಲ್ಲ ಅರೇಂಜ್ಮೆಂಟ್ಸ್ ಮಾಡಿದ್ದೀನಿ ಅಂದಾಗ ವಿರಾಜ್ಗೆ ಕೋಪ ಸರ್ರಂತ ನೆತ್ತಿಗೇರ್ತು. ನೀವು ಯಾವತ್ತೂ ಬದಲಾಗಲ್ಲ. ಅವತ್ತು ಹೇಗಿದ್ರು ಈಗಲೂ ಹಾಗೇ ಇದ್ದೀರಾ. ಎಲ್ರೂ ನಿಮ್ಮ ಕಂಟ್ರೋಲಲ್ಲಿ ಇಟ್ಕೊಂಡು ಅವ್ರನ್ನ ನಿಮ್ಮ ತಾಳಕ್ಕೆ ಕುಣಿಸೋದೇ ಅಲ್ವಾ ನಿಮ್ಮ ಗುಣ. ಬಟ್ ನಾನು ಯಾವತ್ತೂ ನಿಮ್ಮ ಕಂಟ್ರೋಲಿಗೆ ಬರಲ್ಲ. ಐ ಆಮ್ ಅ ಫ್ರೀ ಬರ್ಡ್ ಅಂತ ಹೇಳ್ತಾ ಮೇಲೆ ಕೆದ್ದು ನಿಂತ. ನಿಂತ್ಕೋ ವಿರಾಜ್ ಅಂತ ಅವನನ್ನು ತಡೆದು ಭಾರವಾದ ಧ್ವನಿಯಲ್ಲಿ, ನಾನೀಗ ಅಬ್ರಾಡ್ಗೆ ಹೋಗ್ತಾ ಇದ್ದೀನಿ. ಒಂದು ವೇಳೆ ನನಗೆ ನಿನ್ನ ಹೆಲ್ಪಿನ ಅವಶ್ಯಕತೆ ಇದ್ದರೆ ಕಾಲ್ ಮಾಡ್ತೀನಿ. ಅಕಸ್ಮಾತ್ ನಾನು ಕಾಲ್ ಮಾಡಲಿಲ್ಲ ಅಂದರೆ ನೀನು ನನ್ನ ಶಾಶ್ವತವಾಗಿ ಮರ್ತುಬಿಡು ಅಂದಾಗ ವಿರಾಜ್ಗೆ ಆಶ್ಚರ್ಯ ಆಯಿತು. ಅವನು ರಿಯಾಕ್ಟ್ ಮಾಡೋಕ್ಕೆ ಮೊದಲೇ ರಘುನಾಥ್ ಸ್ವಲ್ಪ ಮೆತ್ತನೆ ಧ್ವನಿಯಲ್ಲಿ ಮಾತು ಮುಂದುವರಿಸ್ತಾ, ನೀನು ನಮ್ಮ ಫ್ಯಾಮಿಲಿಗೆ, ಕಶ್ಯಪ್ ಫ್ಯಾಮಿಲಿಗೆ ಸೇರಿದವನು ಅನ್ನೋದನ್ನಾಗಲಿ ಅಥವಾ ನಿನ್ನ ಪಾಸ್ಟ್ ಬಗ್ಗೆ ಆಗಲಿ ಯಾರಿಗೂ ಹೇಳಬೇಡ. ದಿಸ್ ಈಸ್ ಮೈ ರಿಕ್ವೆಸ್ಟ್ ಅಂತ ಹೇಳಿದಾಗ ವಿರಾಜ್ಗೆ ಹೇಗೆ ರೆಸ್ಪಾಂಡ್ ಮಾಡಬೇಕು ಅಂತ ಗೊತ್ತಾಗಲಿಲ್ಲ. ಅಲ್ಲಿ ಮತ್ತೆ ನಿಲ್ಲೋದಕ್ಕೂ ಮನಸ್ಸಾಗದೆ 4 ಹೆಜ್ಜೆ ಹೋದೋನು ಒಂದು ಸಲ ಏನೋ ಅನಿಸಿ ಹಿಂದೆ ತಿರುಗಿ ತನ್ನ ತಂದೆ ಕಡೆ ನೋಡ್ದ. ರಘುನಾಥ್ ಕಣ್ಗಳು ರೆಪ್ಪೆ ಮಿಟಕಿಸದೆ ತನ್ನ ಮಗನ್ನೇ ನೋಡ್ತಾ ಇತ್ತು. ಕಸಿವಿಸಿಯಿಂದ ತಕ್ಷಣ ವಿರಾಜ್ ತನ್ನ ದೃಷ್ಟಿ ಬದಲಾಯಿಸಿ ಅಲ್ಲಿಂದ ಹೊರಟು ಹೋದ. ಮಗ ಹೋದ ನಂತರವೂ ಚೇರ್ ಮೇಲೆ ಚಿಂತೆಯಿಂದ ತಟಸ್ಥವಾಗಿ ಕುಳಿತಿದ್ದ ರಘುನಾಥ್ ಸಮೀಪ ಅವನ ಅಸಿಸ್ಟೆಂಟ್ ಜಾನಿ ಓಡ್ ಬಂದು, ಸರ್, ಆರ್ ಯು ಓಕೆ ಅಂತ ಕೇಳ್ದ. ರಘುನಾಥ್ ಒಮ್ಮೆ ದೀರ್ಘವಾಗಿ ಉಸಿರು ಬಿಟ್ಟು, ಆ ಮನೆಗೆ ವಿರಾಜ್ ಅವಶ್ಯಕತೆ ತುಂಬಾ ಇದೆ, ಆದರೆ ಅವನು ನನ್ನ ಮಾತು ಕೇಳ್ತಾ ಇಲ್ಲ ಅಂತ ಭಾರವಾದ ಮನಸ್ಸಲ್ಲಿ ಹೇಳ್ದ. ಬಟ್ ಸರ್, ನೀವು ಲಿಟಲ್ ಮಾಸ್ಟರ್ಗೆ ಎಲ್ಲ ವಿಷಯನೂ ಹೇಳಬೇಕಿತ್ತು. ಹೇಳಿದ್ರೆ ಅವ್ರು ಖಂಡಿತ ಬರ್ತಿದ್ರು ಅಂತ ಜಾನಿ ಹೇಳಿದಾಗ ಕಣ್ಣಲ್ಲಿ ನೀರು ತುಂಬಿಕೊಂಡು, ನೋ ಜಾನಿ, ನನ್ನ ಉಸಿರು ಇರೋವರೆಗೂ ನಾನು ಫೈಟ್ ಮಾಡ್ತೀನಿ ಅಂತ ರಘುನಾಥ್ ಹೇಳಿದ್ರು. ತನ್ನ ತಂದೆ ಜೊತೆ ಮಾತಾಡಾದ್ಮೇಲೆ ಡೈರೆಕ್ಟ್ ಆಫೀಸ್ಗೆ ಬಂದ ವಿರಾಜ್ ಅವ್ರು ಹೇಳಿದ್ದನ್ನೇ ನೆನೆಸ್ಕೋತಾ ಇದ್ದ. ರಘುನಾಥ್ ಮಾತಾಡ್ತಾ ಇರಬೇಕಾದ್ರೆ ವಿರಾಜ್ ಅವ್ರ ಮುಖನೇ ನೋಟಿಸ್ ಮಾಡ್ತಾ ಇದ್ದ. ಇವತ್ತು ಅಪ್ಪನ ಬಿಹೇವಿಯರಲ್ಲಿ ಏನೋ ಚೇಂಜಸ್ ಕಾಣಿಸ್ತಾ ಇತ್ತು. ತನ್ನ ಫ್ಯಾಮಿಲಿ ಯಾವುದೋ ಪ್ರಾಬ್ಲಮಲ್ಲಿ ಸಿಕ್ಕಾಕೊಂಡಿದೆ ಅಂತ ವಿರಾಜ್ಗೆ ಸ್ಟ್ರಾಂಗ್ ಫೀಲ್ ಆಗ್ತಾ ಇತ್ತು. ಬಟ್ ತನ್ನ ತಾಯಿಗಾಗಿರೋ ಅವಮಾನ ನೆನಪಾಗ್ತಿದ್ದ ಹಾಗೆ ಅವನು ತನ್ನೆಲ್ಲ ಯೋಚನೆಗಳಿಗೂ ಬ್ರೇಕ್ ಹಾಕಿ ಮನಸ್ಸು ಕಲ್ಲು ಮಾಡ್ಕೊಂಡ. ಸಂಜೆ ಆಫೀಸ್ ಮುಗಿಸ್ಕೊಂಡು ಜ್ಯೋತಿ ಟವರಿಂದ ಹೊರಗಡೆ ಬರ್ತಿರುವಾಗ, ವೀರ್, ಇವತ್ತು ನನ್ನ ಫ್ರೆಂಡ್ಸ್ ಎಲ್ಲರೂ ಗೆಟ್ ಟುಗೆದರ್ ಪಾರ್ಟಿ ಇಟ್ಕೊಂಡಿದ್ದಾರೆ. ಇನ್ಫ್ಯಾಕ್ಟ್ ಪ್ರತಿ ವರ್ಷ ನಾವು ಈ ಟೈಮಲ್ಲಿ ಒಂದು ಸಣ್ಣ ಪಾರ್ಟಿ ಅರೇಂಜ್ ಮಾಡ್ತೀವಿ. ಸೊ ಇವತ್ತು ನೀನು ನನ್ನ ಜೊತೆ ಪಾರ್ಟಿಗೆ ಬರ್ತೀಯಾ ಅಂತ ಸುರಭಿ ಕೇಳಿದಾಗ ವಿರಾಜ್ಗೆ ಆಶ್ಚರ್ಯ ಆಯಿತು. ಮದುವೆ ಆಗಿ 2 ವರ್ಷ ಆದರೂ ಅವರಿಬ್ಬರೇ ಯಾವುದೇ ಪಾರ್ಟಿಗೆ ಹೋಗಿರಲಿಲ್ಲ. ಆದರೆ ಇವತ್ತು ಸುರಭಿನೇ ಪಾರ್ಟಿಗೆ ಇನ್ವೈಟ್ ಮಾಡ್ತಾ ಇರೋದು ನೋಡಿ ವಿರಾಜ್ ಮನಸ್ಸಲ್ಲಿರೋ ಆಸೆ ರೆಕ್ಕೆ ಪೊಕ್ಕ ಕಟ್ಕೊಂಡು ಚಿಟ್ಟೆ ಹಾಗೆ ಹಾರೋಕ್ ಶುರು ಆಯಿತು. ನನ್ನ ಫ್ರೆಂಡ್ಸ್ ಪೈಕಿ ಕೆಲವೊಬ್ರು ತರಲೆಗಳಿದ್ದಾರೆ, ನೀನು ನನ್ನ ಜೊತೆ ಬಂದರೆ ನನಗೂ ಸ್ವಲ್ಪ ಧೈರ್ಯ ಅಂತ ಸುರಭಿ ಹಿಂಜರಿತ ಹೇಳಿದಾಗ ವಿರಾಜ್ ಸ್ಮೈಲ್ ಮಾಡ್ತಾ, ಹೆಂಡತಿ ಆರ್ಡರ್ ಮಾಡ್ತಾ ಇರೋವಾಗ ನೋ ಅನ್ನೋ ಧೈರ್ಯ ಯಾವ ಗಂಡನಿಗಿದೆ
ಅಂತ ಫನ್ಯಾಗಿ ಕೇಳ್ದ. ಅವನ್ ಮಾತ್ ಕೇಳಿ ಸುರಭಿ ಸಿಟ್ಟಿಂದ ವಿರಾಜ್ ಮುಖ ನೋಡಿದ್ಲು. ಗಾಬರಿಯಾದ ವಿರಾಜ್ ಎಸ್ ಹೋಗೋಣ, ವೈ ನಾಟ್ ಅಂತ ತಡವರಿಸ್ತಾ ಹೇಳಿದಾಗ ಸುರಭಿಗೆ ನಗು ತಡೆಯೋಕ್ಕಾಗ್ಲಿಲ್ಲ. ಆಫ್ಟರ್ ಸಮ್ ಟೈಮ್ ಸುರಭಿ ತಿಳಿ ನೀಲಿ ಬಣ್ಣದ ಸೀರೆಲಿ ತುಂಬಾ ಬ್ಯೂಟಿಫುಲ್ ಆಗಿ ಕಾಣ್ತಾ ಇದ್ಲು. ಬೇಡ ಬೇಡ ಅಂದ್ರೂ ವಿರಾಜ್ ಕಣ್ಗಳು ಅವಳನ್ನೇ ನೋಡ್ತಾ ಇತ್ತು. ಅವನ ಕಳ್ಳ ನೋಟ ನೋಡಿ ಸುರಭಿ, ವೀರ್ ಯಾಕೆ ಹಾಗೆ ನೋಡ್ತಾ ಇದೀಯಾ? ನನ್ನ ಮುಖದಲ್ಲಿ ಏನಾದರೂ ಚೇಂಜಸ್ ಕಾಣ್ತಾ ಇದೆಯಾ ಅಂತ ಕೇಳಿದಾಗ ವಿರಾಜ್ ಸ್ಮೈಲ್ ಮಾಡ್ತಾ, ಎಸ್, ತುಂಬ ದೊಡ್ಡ ಚೇಂಜಸ್ ಕಾಣ್ತಾ ಇದೆ. ನನ್ನ ಹೆಂಡತಿ ಇಷ್ಟು ಬ್ಯೂಟಿಫುಲ್ ಅಂತ ನನಗೆ ಗೊತ್ತೇ ಇರಲಿಲ್ಲ ಅಂತ ನಾಟಿಯಾಗಿ ನೋಡ್ತಾ ಹೇಳ್ದ. ಅವನು ಹಾಗೆ ಹೇಳ್ತಿದ್ದ ಹಾಗೆ ಸುರಭಿ ಮುಖ ನಾಚಿಕೆಯಿಂದ ಕೆಂಪಾಯ್ತು. ಆದರೂ ಗಂಟು ಮುಖ ಮಾಡ್ಕೊಳ್ತಾ, ನಾನು ನಿನ್ನ ಪಾರ್ಟಿಗೆ ಕರ್ಕೊಂಡು ಹೋಗ್ತಾ ಇರೋದು ನನ್ನ ಧೈರ್ಯಕ್ಕೆ, ಮತ್ತೆ ಯಾವ ಇಂಟೆನ್ಷನಿಂದನೂ ಅಲ್ಲ ಅಂತ ಹೇಳಿದಾಗ ವಿರಾಜ್ ಮುಖ ಡಲ್ ಆಯಿತು. ಅರ್ಧ ಗಂಟೆ ನಂತರ ಸಿಟಿಲಿರೋ ದಿ ರಾಯಲ್ ರೆಸಾರ್ಟ್ನಲ್ಲಿ ಪಾರ್ಟಿ ಆರ್ಗನೈಸ್ ಮಾಡಿದ್ರು. ಅಲ್ಲಿ ಕೇವಲ ರಿಚ್ ಫ್ಯಾಮಿಲಿಯವರು ಮಾತ್ರ ಪಾರ್ಟಿ ಮಾಡ್ತಾ ಇದ್ರು. ಸುರಭಿ ಮತ್ತೆ ವಿರಾಜ್ ಪಾರ್ಟಿ ಹಾಲ್ಗೆ ಎಂಟ್ರಿ ಆಗ್ತಿದ್ದ ಹಾಗೆ ಎಲ್ಲ ಫ್ರೆಂಡ್ಸು ಅವಳನ್ನ ಸುತ್ತುವರೆದು, ಕಂಗ್ರ್ಯಾಚುಲೇಷನ್ ಸುರಭಿ, ರಾವ್ ಗ್ರೂಪ್ ಇಂಡಸ್ಟ್ರಿಯಲ್ಲಿ ಚೀಫ್ ಡಿಸೈನರ್ ಆಗಿ ಸೆಲೆಕ್ಟ್ ಆಗಿರೋದು ಕೇಳಿ ನಮಗೆಲ್ಲ ತುಂಬ ಖುಷಿ ಆಯಿತು ಅಂದಾಗ ಸುರಭಿ ಸ್ಮೈಲ್ ಮಾಡಿದ್ಲು. ಎಲ್ಲರೂ ಅವಳನ್ನ ಹಗ್ ಮಾಡ್ತಾ ವಿಶ್ ಮಾಡ್ತಾ ಇದ್ರು. ನಂತರ ಈ ಪಾರ್ಟಿ ಆರ್ಗನೈಸ್ ಮಾಡಿರೋ ರೋಹನ್ ಕೈಯಲ್ಲಿ ಬೊಕ್ಕೆ ಹಿಡ್ಕೊಂಡು, ಕಂಗ್ರ್ಯಾಟ್ಸ್ ಸುರಭಿ, ಐ ಆಮ್ ವೆರಿ ಹ್ಯಾಪಿ ಫಾರ್ ಯು ಅಂತ ಬೊಕ್ಕೆ ಕೊಟ್ಟಾಗ ಸುರಭಿ ಆಕ್ವರ್ಡ್ ಆಗಿ ಸ್ಮೈಲ್ ಮಾಡ್ತಾ ಥ್ಯಾಂಕ್ ಯು ಅಂದ್ಲು. ರೋಹನ್ ಸುರಭಿ ಹತ್ರ ನಗ್ನಗ್ತಾ ಮಾತಾಡ್ತಾ ಇರೋದು ನೋಡಿ ವಿರಾಜ್ಗೆ ಸಿಟ್ಟು ಬರ್ತಾ ಇತ್ತು. ಆದರೂ ತನ್ನ ಸಿಟ್ಟನ್ನ ಕಂಟ್ರೋಲ್ ಮಾಡ್ತಾ ನಿಂತಿದ್ದ. ಅವಳ ಫ್ರೆಂಡ್ಸ್ ಎಲ್ಲರೂ ವಿರಾಜ್ನ ನೋಡ್ತಾ, ಸುರಭಿ ಇವ್ರ್ಯಾರು ಅಂತ ಕೇಳಿದಾಗ ಸುರಭಿ ಹೆಸಿಟೇಟಿಂದ ಏನೋ ಹೇಳಕ್ ಬಾಯ್ ತೆಗೆದ್ಲು. ಆಗ ಅವಳು ಬೆಸ್ಟ್ ಫ್ರೆಂಡ್ ಲಾಸ್ಯ ಅವನು ಸುರಭಿ ಅಸಿಸ್ಟೆಂಟ್ ಅಂತ ಸುಳ್ಳು ಹೇಳಿದ್ಲು. ಅವಳು ಹೇಳಿದ ಮಾತು ಕೇಳಿ ಸುರಭಿ ಎಂಬಾರಿಸಿಂಗ್ ಆಗಿ ವಿರಾಜ್ ಮುಖ ನೋಡಿದ್ಲು. ಆದರೆ ವಿರಾಜ್ ಅವಳ ಮುಖ ನೋಡಿ ಜಸ್ಟ್ ಸ್ಮೈಲ್ ಮಾಡ್ದ ಅಷ್ಟೆ. ಲಾಸ್ಯನ್ ಮಾತು ಕೇಳಿ ಅಲ್ಲಿರೋರೆಲ್ಲರೂ, ವಾಟ್, ಈ ಪಾರ್ಟಿಗೆ ನಿನ್ ಜೊತೆ ನಿನ್ನ ಅಸಿಸ್ಟೆಂಟ್ನು ಕರ್ಕೊಂಡು ಬಂದಿದ್ಯಾ ಅಂತ ಕೇಳ್ತಾ ಅವಳನ್ನ ಗೇಲಿ ಮಾಡೋಕ್ ಶುರು ಮಾಡಿದ್ರು. ಆಗ ಲಾಸ್ಯ ಅವ್ರ ಗಮನನ ಬೇರೆ ಕಡೆ ಟರ್ನ್ ಮಾಡ್ತಾ, ಹೇ ರೋಹನ್, ನಿನಗೆ ಗೊತ್ತಾ, ಸುರಭಿ ಚೀಫ್ ಡಿಸೈನರ್ ಆಗಿ ಅಪಾಯಿಂಟ್ ಆಗ್ತಿದ್ದ ಹಾಗೆ ಅವಳಿಗೆ ಅಸಿಸ್ಟೆಂಟ್, ಕಾಸ್ಟ್ಲಿ ಕಾರು, ಬಾಡಿಗಾರ್ಡ್ ಎಲ್ಲದನ್ನೂ ಪ್ರೊವೈಡ್ ಮಾಡಿದ್ದಾರೆ ಅಂತ ಪ್ರೌಡ್ ಫೀಲಿಂದ ಹೇಳಿದ್ಲು. ಅದನ್ನ ಕೇಳಿ ಕೆಲವೊಬ್ರು ಖುಷಿ ಪಟ್ರೆ, ಕೆಲವೊಬ್ರು ಹೊಟ್ಟೆ ಕಿಚ್ಚು ಪಟ್ಕೊಂಡ್ರು. ಆದ್ರೆ ಇದನ್ನೆಲ್ಲ ಕೊಟ್ಟಿದ್ದು ತನ್ನ ಗಂಡ ಅಂತ ಸುರಭಿಗ್ ಮಾತ್ರ ಗೊತ್ತಿತ್ತು. ಅವಳೇನಾದ್ರೂ ಮಾತಾಡೋಕ್ ಮೊದ್ಲೇ ಲಾಸ್ಯ ಎಲ್ರೂ ಅಟೆನ್ಷನ್ನು ಡೈವರ್ಟ್ ಮಾಡಿದ್ದು. ನಂತರ ವಿರಾಜ್ ಮತ್ತೆ ಸುರಭಿ ಒಂದ್ ಕಡೆ ಹೋಗಿ ಕೂತ್ಕೊಂಡ್ರು. ಲಾಸ್ಯ ವಿರಾಜ್ ಪಕ್ಕ ಬಂದು ಕೂತ್ಕೊಂಡು, ವಿರಾಜ್, ಇಲ್ಲಿ ಯಾರಿಗೂ ನೀನು ಸುರಭಿ ಹಸ್ಬೆಂಡ್ ಅಂತ ಗೊತ್ತಾಗಬಾರ್ದು. ಬಿಕಾಸ್ ಅವಳಿಗೆ ಸಿಕ್ಕಿರೋ ಜಾಬ್ ನೋಡಿ ಎಲ್ಲರೂ ಹೊಗಳ್ತಾ ಇದ್ದಾರೆ. ಇನ್ನು ನೀನು ಅವಳ ಹಸ್ಬೆಂಡ್ ಅಂತ ಗೊತ್ತಾದ್ರೆ ಎಲ್ಲರೂ ಅವಮಾನ ಮಾಡ್ತಾರೆ. ಸೊ ಪ್ಲೀಸ್ ಕೀಪ್ ಕ್ವೈಟ್ ಅಂತ ಹೇಳಿದಾಗ ವಿರಾಜ್ ಬ್ಲ್ಯಾಂಕ್ ಆಗಿ ಅವಳನ್ನೇ ನೋಡ್ತಾ ಇದ್ದ. ಸುರಭಿಗೂ ಲಾಸ್ಯನ ಮಾತು ಇಷ್ಟವಾಗ್ಲಿಲ್ಲ. ಲಾಸ್ಯ ಸುರಭಿ ಕಡೆ ತಿರುಗಿ, ಸುರಭಿ, ಯಾಕೆ ನಿನ್ನ ಗಂಡನ್ನು ಕರ್ಕೊಂಡು ಬಂದೆ? ನಿನ್ ಗೊತ್ತು ತಾನೆ ರೋಹನ್ ಇನ್ನೂ ನಿನ್ನ ಲವ್ ಮಾಡ್ತಾ ಇದ್ದಾನೆ ಅಂತ. ನೀನು ಮ್ಯಾರಿಡ್ ಅಂತ ಗೊತ್ತಾದ್ರೆ ಅವನಿಗೆಷ್ಟು ಬೇಜಾರಾಗಲ್ಲ ಅಂತ ಹೇಳಿದಾಗ ವಿರಾಜ್ ಕಣ್ಣು ಸಿಟ್ಟಿಂದ ರೋಹನ್ ಕಡೆ ನೋಡ್ತಾ ಇತ್ತು. ಆದ್ರೆ ತನ್ನ ಸಿಟ್ಟನ್ನ ಸುರಭಿ ಮುಂದೆ ತೋರಿಸ್ಬಾರ್ದು ಅಂತ ಕಷ್ಟಪಟ್ಟು ಕಂಟ್ರೋಲ್ ಮಾಡ್ಕೊಳ್ತಾ ಇದ್ದ. ಅವನು ಎಷ್ಟೇ ಕಂಟ್ರೋಲ್ ಮಾಡಿದ್ರೂ ಸುರಭಿಗೆ ಅವನ ಮುಖದಲ್ಲಾದ ಚೇಂಜಸ್ ಗೊತ್ತಾಗ್ತಾ ಇತ್ತು. ಪ್ಲೀಸ್ ಲಾಸ್ಯ, ಚೇಂಜ್ ದ ಟಾಪಿಕ್ ಅಂತ ಸುರಭಿ ಸಿಟ್ಟಲ್ಲಿ ಹೇಳಿದ್ಲು. ಅದೇ ಟೈಮ್ಗೆ ಎಲ್ಲ ಫ್ರೆಂಡ್ಸು ಕೈಯಲ್ಲಿ ಡ್ರಿಂಕ್ಸ್ ಗ್ಲಾಸ್ ಹಿಡ್ಕೊಂಡು ಸುರಭಿ ಹತ್ರ ಬಂದ್ರು. ಆಗ ರೋಹನ್ ತನ್ನ ಜೇಬಿಂದ ಒಂದು ಪುಟ್ಟ ಬಾಕ್ಸನ್ನ ತೆಗೆದ. ಅದನ್ನ ನೋಡ್ತಿದ್ದ ಹಾಗೆ ಎಲ್ರೂ, ಏ ರೋಹನ್, ಏನೋ ಸುರಭಿಗೆ ಪ್ರಪೋಸ್ ಮಾಡೋ ಪ್ಲಾನ್ ಇದೆಯಾ ಹೇಗೆ ಅಂತ ಕೇಳ್ತಾ ತಮಾಷೆ ಮಾಡಿದಾಗ ರೋಹನ್ ಸ್ಮೈಲ್ ಮಾಡ್ದ. ಅವನ ನಗು ವಿರಾಜ್ ಮೈಯನ್ನ ಸೂಜಿ ಹಾಗೆ ಚುಚ್ಚುತ್ತಾ ಇತ್ತು. ಹೇ ಇಲ್ಲ ಕಣ್ರೋ, ಸುರಭಿಗೆ ಜಾಬ್ ಸಿಕ್ಕಿರೋದಕ್ಕೆ ನಾನೊಂದು ಸ್ಮಾಲ್ ಪ್ರೆಸೆಂಟೇಷನ್ ಕೊಡ್ತಾ ಇದ್ದೀನಿ ಅಂತ ಬಾಕ್ಸ್ ಓಪನ್ ಮಾಡ್ದ. ಅದರಲ್ಲಿರೋ ಗೋಲ್ಡ್ ನೆಕ್ಲೆಸ್ ನೋಡ್ತಿದ್ದ ಹಾಗೆ ಎಲ್ರೂ ವಾವ್ ಅಂತ ಬಾಯ್ ಬಿಟ್ರು. ಆದ್ರೆ ಸುರಭಿ ಮಾತ್ರ ಸೀರಿಯಸ್ ಆಗಿ, ಥ್ಯಾಂಕ್ಸ್ ಫಾರ್ ದ ಗಿಫ್ಟ್ ರೋಹನ್, ಬಟ್ ನಾನಿದನ್ನು ತಗೊಳ್ಳಲ್ಲ ಅಂತ ರಿಜೆಕ್ಟ್ ಮಾಡಿದ್ಲು. ಲಾಸ್ಯ ಸುರಭಿ ಭುಜದ ಮೇಲೆ ಕೈ ಇಡ್ತಾ, ವೈ ಸುರಭಿ, ಇದೊಂದು ಗಿಫ್ಟ್ ಅಷ್ಟೇ, ಯಾಕೆ ಬೇಡ ಅಂತ ಹೇಳ್ತಾ ಇದ್ಯಾ?
ತಗೋ ಅಂತ ಫೋರ್ಸ್ ಮಾಡಿದ್ಲು. ಸುರಭಿ ಏನಾದ್ರೂ ಹೇಳೋಕ್ ಮುಂಚೆ ಅವಳ ಫ್ರೆಂಡ್ಸ್ ಗ್ರೂಪಲ್ಲಿ ಒಬ್ಳು, ಅರೆ ಕಾಲೇಜ್ ಟೈಮಲ್ಲಿ ಈ ರೋಹನ್ ಹೇಗೆ ಸುರಭಿ ಹಿಂದೆ ಸುತ್ತ ಹರಿತಾ ಇದ್ದ ಅಂತ ನಿಮ್ಗೆಲ್ಲ ನೆನ್ಪಿಲ್ವಾ ಅಂತ ಕೇಳಿದಾಗ ಎಲ್ರೂ ಜೋರಾಗಿ ನಗೋಕ್ ಶುರು ಮಾಡಿದ್ರು. ಅದನ್ನ ಕೇಳಿ ವಿರಾಜ್ ಸಿಟ್ಟು ಮಾಡ್ಕೊಂಡು ಏನೋ ಹೇಳೋಕ್ಕೆ ಟ್ರೈ ಮಾಡಿದಾಗ ಸುರಭಿ ಅವನ ಕೈ ಹಿಡಿದು ಪ್ಲೀಸ್ ಅಂತ ತಲೆ ಅಲ್ಲಾಡ್ಸಿದ್ಲು. ಇವತ್ತು ಸುರಭಿ ತುಂಬಾ ಖುಷಿಯಾಗಿದ್ಲು. ಅದಕ್ಕೆ ತನ್ನಿಂದ ಅವಳಿಗೆ ಬೇಜಾರಾಗಬಾರ್ದು ಅಂತ ವಿರಾಜ್ ಸುಮ್ನಾದ. ಹೇ ಕಮಾನ್ ಸುರಭಿ, ನಾನಿದನ್ನ ತುಂಬ ಪ್ರೀತಿಯಿಂದ ತಂದಿದ್ದೀನಿ, ಪ್ಲೀಸ್ ಟೇಕ್ ಇಟ್ ಅಂತ ಹೇಳ್ತಾ ರೋಹನ್ ಅವಳ ಕುತ್ತಿಗೆಗೆ ತೋಡ್ಸೋಕ್ ಹೋದ. ರೋಹನ್ ಈ ರೀತಿ ನಡ್ಕೊಳ್ತಾ ಇರೋದು ಸುರಭಿಗೆ ಸ್ವಲ್ಪನೂ ಇಷ್ಟ ಆಗ್ಲಿಲ್ಲ. ಆದ್ರೆ ಎಲ್ಲರ ಮುಂದೆ ಸೀನ್ ಕ್ರಿಯೇಟ್ ಮಾಡೋದು ಬೇಡ ಅಂತ ಸುಮ್ನಾದ್ಲು. ಅವಳ ಮುಖದಲ್ಲಾದ ಬದಲಾವಣೆಯನ್ನ ವಿರಾಜ್ ಅಬ್ಸರ್ವ್ ಮಾಡ್ತಾ ಇದ್ದ. 2 ವರ್ಷ ಅವಳ ಜೊತೆಲಿದ್ರು ಅವಳಿಗೆ ಇಷ್ಟ ಇಲ್ದಿರೋ ಕೆಲಸ ನಾನು ಮಾಡಲಿಲ್ಲ. ಆದ್ರೆ ಇವತ್ತು ಯಾರೋ ಮೂರನೇವನು ನನ್ನ ಹೆಂಡತಿ ಮೈ ಮುಡ್ತಾನ ಅಂತ ಅನ್ಕೊಳ್ತಾ ರೋಹನ್ನ ದುರ್ಗುಟ್ಕೊಂಡು ನೋಡ್ದ. ತಕ್ಷಣ ಹಲ್ ಕಚ್ತಾ ಪುಷ್ ಹಿಮ್ ಅಂತ ಮನ್ಸಲ್ಲೇ ಹೇಳ್ದ. ರೋಹನ್ ಇನ್ನೇನು ಸುರಭಿ ಕುತ್ಕೆ ಟಚ್ ಮಾಡಬೇಕು ಅನ್ನೋಷ್ಟರಲ್ಲಿ ಯಾವುದೋ ಒಂದು ಅದೃಶ್ಯ ಕೈ ಅವನನ್ನ ಬಲವಾಗಿ ತಳ್ತು. ಆ ಅದೃಶ್ಯ ಶಕ್ತಿ ಯಾವುದು? ವಿರಾಜ್ನಲ್ಲಿ ಹುಡ್ತಾ ಇರೋ ಪೊಸೆಸಿವ್ನೆಸ್ನ ಸುರಭಿ ಅರ್ಥ ಮಾಡ್ಕೊಳ್ತಾಳ? ಕಶ್ಯಪ್ ಫ್ಯಾಮಿಲಿಗೆ ಬಂದಿರೋ ಸಮಸ್ಯೆ ಏನು? ಈಗಲೇ ಡೌನ್ಲೋಡ್ ಮಾಡಿ ಪಾಕೆಟ್ ಎಫ್ಎಂ ಮತ್ತು ಕೇಳಿ ವೀರಮಾಣಿಕ್ಯ. ಲಿಂಕ್ ಡಿಸ್ಕ್ರಿಪ್ಷನ್ನಲ್ಲಿ ಇದೆ.